ಬೈದಿನ ಮಾತ್ತ ಭಗವದ್ ಭಕ್ತರಿಗೆಲ ಉಡಲದಿಂಚಿನ ಮೋಕ್ಯದ ಸೊಲ್ಮೇಲೆ ಸಂದೈತ ಮಲ್ತೊಂದುಲ್ಲ ಬಂದೊಳೆ ಇನಿ 4ನೇ ದಿನದ ಮೂಜನೆ ಧಾರ್ಮಿಕ ಸಭದ ಕಾರ್ಯಕ್ರಮಡು ನಮ್ಮ ಮಾತಿರ್ಲ ಉಲ್ಲ ಇನ್ನೊಂಜಾತು ವೈದಿಕ ಬಕ ತಾಂತ್ರಿಕ ಕಾರ್ಯಕ್ರಮಲು ದೇವಸ್ಥಾನದ ಉಲೈ ಅಂಗನಡೆ ನಡತೊಂದಿತ್ತಂಡ ದೇವಸ್ಥಾನದ ಪಿದೈದ ಅಂಗನಡೆ ಇಪ್ಪಿನ ಕೀರ್ತಿಶೇಷ ರಾಧಾಕೃಷ್ಣ ರೈ ಪೇರಾಲ ಮೇರ್ನ ಸಭಾಂಗನಡೆ ಕೀರ್ತಿಶೇಷ ರಮಾಟಿ ಭಂಡಾರಿ ಬಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಭಂಡಾರಿ ಪೇರಲ್ ಮೇರ್ನ ಪೊರ್ಲ ಕಂಡಿದ ಚಾವಡಿಡಿ ಇನಿತ ಧಾರ್ಮಿಕ ಸಭೆ ನಡಪೆರಗೊಂಡು ಶ್ರೀ ಕ್ಷೇತ್ರಗೂ ಬೈದಿನ ಮಾತ ಭಗವತ್ ಭಕ್ತಿರ್ಲ ಈ ಚಾವಡಿದ ದುಂಬಪ್ಪ ಬತ್ತೆ ಕುಲ್ದು ಸಹಕಾರ ಮಲ್ಪಡು ಬಂದೆ ವಿನಂತಿ ಮಲ್ತೊಂದುಲ್ಲ ಇನಿ ನಮಕ್ ಮಾತೆರಿಗಳ ಆಶೀರ್ವಚನ ಕೊರೆಯರವುಲ್ಲೇರೆ ಪರಮ ಪೂಜ್ಯ ಯತಿವರ್ಯರಾಯಿನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಅವೇ ಲೆಕ್ಕನೆ ನಮ್ಮ ಮಿತು ಮೋಕಿದೀತೆ ಪಡುಮಲಿತ ಮಣ್ಣದ ಬಗ್ಗೆ ಅಪಾರ ಗೌರವ ಇಪ್ಪುನ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಡೆರ್ಲ ನಮ್ಮನೆ ಆಶೀರ್ವಾದ ಮಲ್ಪೆರೊಲ್ಲೆರೆ ಅಂಚನೆ ಶ್ರೀ ಆನೆಮಜಲ್ ವಿಷ್ಣು ಭಟ್ರು ಇನಿತ ಈ ಧಾರ್ಮಿಕ ಸಭಾದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನನು ನಮ್ಮ ಶಾಸಕರಾಯಿನ ಶ್ರೀ ಸಂಜೀವ ಮಠಂದೂರು ಮುಖ್ಯ ಅತಿಥಿಗಳತೆ ಶ್ರೀ ಸುನಿಲ್ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರೇ ಮೇಲ್ರ ಪಾಲ್ಪಡೆಯರೊಲ್ಲೆರೆ ಅಂಚನೆ ಚಾವಡಿದ ಮೆತ್ತೆ ಗೌರವ ಉಪಸ್ಥಿತಿಡೆ ಬ್ರಹ್ಮಕಲಶೋತ್ಸವ ಬಕ್ಕ ಜೀರ್ಣೋದ್ಧಾರ ಸಮಿತಿದ ಗುರ್ಕರ್ಲಾಯಿನ ಶ್ರೀ ಶ್ರೀನಿವಾಸ್ ಭಟ್ ಚಂದಕೊಡ್ಲು ಕೇಶವ ಭಟ್ ಕುವೆತೋಟ ಶ್ರೀ ಮನೋಜ್ ರಾಯ್ ಪೇರಾಲು ಶ್ರೀ ಲಕ್ಷ್ಮೀನಾರಾಯಣ ರಾವ್ ಪಡುಮಲೆ ಶ್ರೀಮತಿ ತಿಲೋತ್ತಮ ಎಸ್ ರಾಯ್ ಬೆಳ್ಳಿಪ್ಪಾಡಿ ಶ್ರೀ ಅಚ್ಯುತ ಭಟ್ ಪೈರುಪುಣಿ ಡಾಕ್ಟರ್ ಗುರು ಸಂದೇಶ್ ಭಂಡಾರಿ ಪೇರಾಲು ಶ್ರೀ ಮನೋಹರ್ ಪ್ರಸಾದ್ ರಾಯ್ ಮೇಗಿನಮನೆ ಶ್ರೀಮತಿ ವಿಶಾಲಾಕ್ಷಿ ನೂಚಿಲೋಡು ಶ್ರೀ ನಾರಾಯಣ ಭಟ್ ಪಟ್ಟೆ ಶ್ರೀ ನಾಗೇಶ್ ಭಟ್ ಪಾದೆಕರಿಯ ಶ್ರೀ ರಾಮ್ ಮೋಹನ್ ನೆಕ್ಕರೆ ಶ್ರೀ ವಿಷ್ಣು ಭಟ್ ಕನ್ನಡ್ಕ ಶ್ರೀ ಸುಧಾಕರ್ ಶೆಟ್ಟಿ ಮಂಗಳದೇವಿ ಶ್ರೀ ಆನಂದ ರೈ ಮೇಗಿನಮನೆ ಶ್ರೀಮತಿ ಲಲಿತಾ ಚಂದುಕೂಡ್ಲು ಬಕ್ಕ ಶ್ರೀ ಉಲ್ಲಾಸ್ ಪಡ್ಪು ಮುಕಲು ಪಾಲು ಪಡೆಯ ಉಲ್ಲೇರು ಬಂದುಳೆ ನಿಕ್ಲಿನ ಮಾತರೆಲ್ಲ ಮೋಕೆಡಿ ಎದುಕೊಂಡು ದಯಮಲ್ದೆ ದೂರಡಿತಿನ ಮಾತ ಭಗವದ್ ಭಕ್ತರೆಲ್ಲ ಚಾವಡಿದ ದುಂಬಪ್ಪ ಬತ್ತೆ ಆಸೀನರಾವಡು ಬಂದೆ ವಿನಮ್ರ ಬತ್ತು ವಿನಂತಿ ಮಲ್ತೊಂದುಲ್ಲ ಬಂದುಳೆ ನಮ್ಮನ ಮಾತೆರೆಲ್ಲ ಆಶೀರ್ವಚನ ಮಲ್ಪೆರೆಪ್ಪನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಬಕ್ಕ ಪರಮ ಪೂಜ್ಯ ಕಾವಂದಿರೆ ದೇವಲ್ಯದ ಎದುರು ಬತ್ತುಲ್ಲೆರೆ ದಯಮಲ್ದೆ ಮಾತೆರ್ಲ ಆಕ್ಲಿನ ಆಶೀರ್ವಾದ ನನ್ನಡು ಆಡದ ಬಕ್ಕ ಚಾವಡಿದ ದುಂಬಪ್ಪ ಬತ್ತು ನಿಕ್ಲು ಮಾತೆರ್ಲ ಕುಲ್ಲುಡು ಬಂದು ವಿನಂಪ್ರವತ್ತು ವಿನಂತಿ ಮಲ್ತೊಂದುಲ್ಲ ಬಂದುಳೆ ಪೊರ್ಲ ದಿಬ್ಬನಡೆ ಪಡುಮಲೆದ ಮಣ್ಣೆಗೆ ಪಾದಸ್ಪರ್ಶ ಆತಂಡೆ ಈ ಅತಿವರ್ಯರಾಯಿನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಬಕ್ಕ ನಮ್ಮ ಕಾವಂದಿರೆ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯರನ ಪಾದಸ್ಪರ್ಶ ನಮ್ಮ ಪುಣ್ಯ ಮಣ್ಣೆ ಪಡುಮಲೆದ ಮಣ್ಣಿಗೆ ಆತಂಡೆ ಭಗವದ್ ಭಕ್ತರೆ ಮಾತೆರ್ಲ ಅಕ್ಲೆಗೆ ತರೆತಗ್ಗಾದೆ ಆಶೀರ್ವಾದ ನಟನುಡು ಅವೇ ಲೆಕ್ಕನೆ ನಿಕುಲು ಮಾತೆರ್ಲ ಈ ಚಾವಡಿದ ದುಂಬಪ್ಪ ಬತ್ತದೆ ಆಸೀನರಾವಡು ಪಂದೆ ವಿನಂತಿ ಮಲ್ತೊಂದುಲ್ಲ ಬಂದುಳೆ ನಮ್ಮ ತುಳುನಾಡು ವೈವಿಧ್ಯಮಯ
ಐತಿಹಾಸಿಕ, ಪೌರಾಣಿಕ, ಸಾಹಿತ್ಯಿಕ, ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳುಳ್ಳ ತವರೂರು. ಇಂಥ ವಿಶಿಷ್ಟ ಕ್ಷೇತ್ರಗಳಲ್ಲಿ ನಮ್ಮ ಪಡುಮಲೆಯು ಒಂದು. ಶ್ರೀ ಮಹಾವಿಷ್ಣು ದೇವರು ಕೂರ್ಮಾವತಾರ ಎತ್ತಿದ ಪುಣ್ಯಕ್ಷೇತ್ರ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ, ಪುರಾಣ ಪ್ರಸಿದ್ಧ ತೀರ್ಥಕಲ್ಲು, ತಾಯಿ ಸುವರ್ಣಕೇದಗೆ ಅಂದರೆ ದೇವೈದಿತಿಯಾಗಿ ಪ್ರಸಿದ್ಧಳಾದ ಮಾತೆ ರಾಜರಾಜೇಶ್ವರಿಯು ಮೊಟ್ಟೆಯ ರೂಪ ತಾಳಿ ವಿಪ್ರರಿಗೆ ಸಿಕ್ಕಿದ ಪವಿತ್ರ ಜಲಾಶಯ ಮದಕದ ಕೆರೆ ದೇವಳದ ಪಶ್ಚಿಮ ದಿಕ್ಕಿನಲ್ಲಿದೆ. ಇಂಥ ಪುಣ್ಯಕ್ಷೇತ್ರಕ್ಕೆ ನಮ್ಮ ತುಳುನಾಡಿನ ಯತಿವರ್ಯರಾದ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಮತ್ತು ನಮ್ಮ ಪರಮ ಪೂಜ್ಯ ಕಾವಂದ್ರು ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಪಾದಸ್ಪರ್ಶ ಈ ಪಡುಮಲೆಯ ಮಣ್ಣಲ್ಲಾಗಿದೆ. ಭಗವದ್ಭಕ್ತರು ದಯಮಾಡಿ ತಾವುಗಳೆಲ್ಲರೂ ಈ ಧರ್ಮ ಚಾವಡಿಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಪುನರ್ ಪ್ರತಿಷ್ಠಾ ಅಷ್ಟ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಆಗಮಿಸುತ್ತಿರುವ ಎಲ್ಲ ಊರ ಪರವೂರ ಭಕ್ತಾಭಿಮಾನಿಗಳಿಗೆ ಹಾರ್ದಿಕವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇವೆ. ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧವ ಸಮಿತಿ ಹಾಗೂ ವ್ಯವಸ್ಥಾಪನಾ ಸಮಿತಿಯಿಂದ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಪತ್ರಿಕಾ ಮಾಧ್ಯಮದ ಬಂಧುಗಳು ತಾವುಗಳು ಇದ್ದೀರಾ, ತಮಗೂ ಕೂಡ ನಮ್ಮ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮವು ಕೀರ್ತಿಶೇಷ ರಮ ಡಿ ಭಂಡಾರಿ ಮತ್ತು ಕ್ಯಾಪ್ಟನ್ ಡಾಕ್ಟರ್ ಕೆ ಟಿ ಭಂಡಾರಿ ಪೇರಾಲು ಇವರ ವೇದಿಕೆಯಲ್ಲಿ ನಡೆಯಲಿರುವುದು. ತಾವುಗಳೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆಸನಗಳಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ದಯಮಲ್ದೆ ಮಾತಾ ಭಗವದ್ಭಕ್ತರೆಲ್ಲ ಒಂಜಿ ಗಮನಿಸೋಡು ಅವಳು ಬ್ಯಾರಿಕೇಡ್ ಪಾಡದೆ ಆ ಬ್ಯಾರಿಕೇಡ್ ದ ಪಿರೌಡು ಕೊಲ್ಲೋಡು ಏರು ಬಿನ್ನೆರು ಉಲ್ಲೆರ ಅಕ್ಲೆಗ್ ಮಾತಾ ಎದುರದ ಮೇತ ವಿಶೇಷ ಆಸನದ ವ್ಯವಸ್ಥೆ ಮಲ್ದ ದಯಮಲ್ದೆ ಐಟು ಕೊಲ್ಲುನ ವ್ಯವಸ್ಥೆ ಬಿನ್ನೆರೆಗೆ ದೇವೋಡು. ಸೇರಿರುವಂತಹ ಎಲ್ಲ ಭಗವದ್ಭಕ್ತರುಗಳು ದಯಮಾಡಿ ಬಂದು ತಮಗಾಗಿ ಮೀಸಲಿರುವಂತಹ ಆಸನವನ್ನ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕಲಶ ಪತ್ತಿನ ಅಪ್ಪೆಯಲ್ಲೂ ದಯಮಲ್ದೆ ಕಲಶನ ಮುಲ್ಪದೀತೆ ನಿಕ್ಲು ಮಾತ ಅವಳು ದುಂಬುದೀತಿನ ನಿಕ್ಲಿಗೆ ಮಲ್ದಿನ ಆ ಆಸನಡು ಕುಲ್ಲುಡು ಬಂದು ವಿನಂತಿ ಮಲ್ತೊಂದುಲ್ಲ. ವ್ಯವಸ್ಥೆ ಮಲ್ತನಂಚಿನ ಕುರ್ಚಿಲೇನು ಅಂಚಿಂಚಿ ದಾಲ ಮಲ್ಪಂದೆ ದೀನಲ್ಪನೆ ಒಪ್ಪ ಓರಣವಾತ ಜೋಡ್ಸಾದು ಐಟ್ ಕುಲ್ಲುದು ಸಭೆಕ್ ಗೌರವಕ ನೋಡೊಂದು ವಿನಯಪೂರ್ವಕವಾತ ಮಂತ ಸ್ವಯಂ ಸೇವಕರೆಡ ಬಕ್ಕ ಭಗವದ್ಭಕ್ತರೆಡ ಪ್ರಾರ್ಥನೆ ಮಲ್ತೊಂದುಲ್ಲ. ಶ್ರೀ VIP ಚೇರ್ಡ್ ಕುಲ್ಲು ನಂಚಿನ
ಭಂಡಾರಿ ಮತ ಇಲ್ಲಿ 4 ಧಾರ್ಮಿಕ ಸಭದ ಕಾರ್ಯಕ್ರಮಗಳು ನವಮಾನತಿರಬಲ್ಲ ದೇವಸ್ಥಾನದ ಪಿದೈದ ಅಂಗನಡೆ ಇಪ್ಪಿನ ಕೀರ್ತಿ ಚೇಚ ರಾಧಾಕೃಷ್ಣ ರೈ ಪೇರಲ ಮೇನ ಸಭಾಂಗನಡೆ ಮಾತರಿಗಳ ಆಶೀರ್ವಚನ ಕೊರಿಯರಬಲ್ಲೆರೆ ಪರಮ ಪೂಜ್ಯ ಯತಿವರ್ಯರಾಯಿನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಅವೇ ಲೆಕ್ಕನೆ ನಮ್ಮ ಮಿಂದು ಅಧ್ಯಕ್ಷ ಸ್ಥಾನಗಳು ನಮ್ಮ ಶಾಸಕ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ಸ್ವಯಂ ಸೇವಕರು ಶ್ರೀ ಸುಬ್ರಹ್ಮಣ್ಯರಾವ್, ಆನಂದ ಪಾಟಾಳಿ, ಬಾಲಕೃಷ್ಣ ರೈ, ಸುಬ್ಬಯ್ಯ ಪಾಟಾಳಿ, ನಾರಾಯಣ್ ಪಾಟಾಳಿ, ಪ್ರಸನ್ನ ರೈ, ಚುಕೇಶ್ ಗುರೇಡ್ಕ, ನಾಗರಾಜ್ ಪಟ್ಟೆ, ಲಲಿತಾ, ಯಮುನಾ ಪಟ್ಟೆ, ಶರ್ಮಿಳಾ, ನಾರಾಯಣ್ ನಾಯ್ಕು ಹೇಳಿದ ಸ್ವಯಂ ಸೇವಕರೆಲ್ಲ ಕೂಡಲೇ ವೇದಿಕೆಯ ಅನೌನ್ಸ್ಮೆಂಟಿನ ಹತ್ರ ಬರಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಇಂದಿನ ಈ ಧರ್ಮ ಚಾವಡಿಯಲ್ಲಿ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನ ವಹಿಸಿಕೊಳ್ಳಲಿದ್ದಾರೆ ಶ್ರೀ ಶ್ರೀನಿವಾಸ್ ಭಟ್ ಚಂದಕೋಡ್ಲು, ಶ್ರೀ ಕೇಶವ್ ಭಟ್ ಕುವೆತೋಟ, ಶ್ರೀ ಮನೋಜ್ ರಾಯ್ ಪೇರಾಲು, ಶ್ರೀ ಲಕ್ಷ್ಮೀನಾರಾಯಣ ರಾವ್ ಪಡುಮಲೆ, ಶ್ರೀಮತಿ ತಿಲೋತ್ತಮ ಎಸ್ ರಾಯ್ ಬೆಳ್ಳಿಪ್ಪಾಡಿ, ಶ್ರೀ ಅಚ್ಯುತ ಭಟ್ ಪೈರ್ಪುಣಿ, ಡಾಕ್ಟರ್ ಗುರು ಸಂದೇಶ್ ಭಂಡಾರಿ ಪೇರಾಲು, ಶ್ರೀ ಮನೋಹರ್ ಪ್ರಸಾದ್ ರಾಯ್ ಮೇಗಿನಮನೆ, ಶ್ರೀಮತಿ ವಿಶಾಲಾಕ್ಷಿ ನೂಚಿಲೋಡು, ಶ್ರೀ ನಾರಾಯಣ್ ಭಟ್ ಪಟ್ಟೆ, ಶ್ರೀ ನಾಗೇಶ್ ಭಟ್ ಪಾದೆಕರಿಯ, ಶ್ರೀ ರಾಮ್ ಮೋಹನ್ ನೆಕ್ಕರೆ, ಶ್ರೀ ವಿಷ್ಣು ಭಟ್ ಕನ್ನಡಕ, ಶ್ರೀ ಸುಧಾಕರ್ ಶೆಟ್ಟಿ ಮಂಗಳದೇವಿ, ಶ್ರೀ ಆನಂದ ರೈ ಮೇಗಿನಮನೆ, ಶ್ರೀಮತಿ ಲಲಿತಾ ಚಂದುಕೂಡ್ಲು ಮತ್ತು ಶ್ರೀ ಉಲ್ಲಾಸ್ ಪಡ್ಪು ತಾವುಗಳೆಲ್ಲರೂ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಸೀಮೆಯ ದೇವರಾದಂಥ ಅಡೂರು ಶ್ರೀ ಮಹಾಲಿಂಗೇಶ್ವರ, ಮಧವೂರ ಶ್ರೀ ಸಿದ್ಧಿವಿನಾಯಕ ಮದನಂತೇಶ್ವರ, ಮುಜಂಗಾವು ಪಾರ್ಥಸಾರಥಿ ಕೃಷ್ಣ ದೇವರು, ಕಣಿಯೂರು ಶ್ರೀ ಗೋಪಾಲಕೃಷ್ಣ ಸ್ವಾಮಿಯನ್ನು ನೆನೆಯುತ್ತಾ, ಕಾವು ಈಶ್ವರಮಂಗಲ ಶ್ರೀ ಪಂಚಲಿಂಗೇಶ್ವರನನ್ನು ಸ್ಮರಿಸುತ್ತಾ, ಕುತ್ಯಾಳ ಶ್ರೀ ಮಹಾವಿಷ್ಣುವಿನ ಪಾದಾರವಿಂದಗಳಲ್ಲಿ ನಮನಗಳನ್ನು ಸಲ್ಲಿಸುತ್ತಾ, ನೆಟ್ಟಣಿಗೆ ಮಹಾಲಿಂಗೇಶ್ವರನ ಪಾದಕ್ಕೆ ವಂದಿಸುತ್ತಾ, ಸ್ಥಳೀಯ ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿಯ ಪಾದ ಯುಗ್ಮಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಯುವಂತೆ ಪ್ರಾರ್ಥಿಸುತ್ತಾ, ಇಂದಿನ ಈ ಧಾರ್ಮಿಕ ಸಭೆಯನ್ನು ನಡೆಸಲು ಎಲ್ಲ ಭಕ್ತ ಬಾಂಧವರ ಅನುಮತಿಯನ್ನು ಕೇಳುತ್ತಿದ್ದೇವೆ. ಓಂ
ಓಂ ಶ್ರೀ ಮಂಜುನಾಥಾಯ ನಮಃ. ನಾಗನಡೆ ಬಲಿಪಬಾಯಿ ಸರ್ಪಮಂಡೆ ಪಂಚವರ್ಣದ ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನಮ್ಮ ಈ ತೊಳುವ ನಾಡು. ಸಾರ ಸಾರ ದೈವರೆಲ್ಲ ನೆಲೆವಂತಿ ನಮ್ಮ ಈ ಅಪ್ಪೆ ಮಣ್ಣಿ ಪರ್ಮಲೆದ ಜನಮಂದಿರನ ಕಾಡಕೇಪುಲ ಬಕ್ಕ ತುಳಸಿ ಮಾಲೆಗೆ ಒಲಿದೆ ಬಿಸಿದಿನ ತಾನಿ ಪೆತ್ತ ಪಿಲಿತ ಹೊರಟು ಈ ಪರ್ಮಲಿದ ಮನ್ನಡ ಉದಿಯ ಬೆಂದಿನ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವೇರು ಲೋಕಡೊರ್ಮೆಲ ಪುಗರ್ತೆ ಪಡೆದ ಪರ್ಮಲಿದ ಮಣ್ಣನ ಕೀರ್ತಿನ ಕನತನ ಅಮರ ಬೊಳ್ಳಿಲು ಕೋಟಿ ಚೆನ್ನಯ್ಯರು ಅಂಚನೆ ಅಕ್ಲಿನ ಅಪ್ಪೆ ದೈ ಬೈದಿದೆ ಕೆತ್ತಿದ ಹೊರಟು ಉದಿಯ ಬೆಂದಿನ ಮದಕದ ಕೆರೆ ಪನ್ಪಿ ಪುಣ್ಯ ಜಾಗೆ ಈ ಪರ್ಮಲೆ ಅಪ್ಪೆ ರಾಜರಾಜೇಶ್ವರಿ ಮದಕದ ಕೆರಡು ನೆಲೆ ಹೊಂತದೆ ನಂಬಿ ಭಕ್ತರಿಗೆ ಇಂಬುನು ಕೊರದು ಕಾಪುನ ನೆಲೆ ಅಂಚನೆ ಕುಂಬಳೆ ಮೂಜಿ ಸಾವಿರ ಸೀಮೆಡೆ ಆದಿ ಪರ್ಮಲೆ ಅಂತ್ಯಪುತ್ಯೆ ಪನ್ಪಿ ದೈವದ ನುಡಿ ಕಟ್ಟಿದ ನೆಲಕಡೆ ಈರುವೆರು ಉಳ್ಳಾಕ್ಲು ಆದಿ ನೆಲೆ ಶ್ರೀ ಕ್ಷೇತ್ರ ಪಡುಮಲೆ ಸುಮಾರು 30 ಹೆಚ್ಚಿನ ಐತಿಹಾಸಿಕ ಜಾಗಲುಪುನ ತುಳುವ ನಾಡದ ಸಾಂಸ್ಕೃತಿಕ ಬಕ್ಕ ಮೂಲ ಕಟ್ಟುಕಟ್ಲೆಗೆ ಒತ್ತು ಕೊರ್ನ ಧರ್ಮದ ಸತ್ಯದ ಮಣ್ಣು ಈ ಪಡುಮಲೆ ಇಂಚಿತ್ತಿನ ಧರ್ಮದ ಮಣ್ಣೆಡೆ ನೆಲೆವಂತಿ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರಿಗೆ ಪುನರ್ ಪ್ರತಿಷ್ಠಾ ಅಷ್ಟ ಬ್ರಹ್ಮ ಕಲಶೋತ್ಸವದ ಏಲ್ಯ ಪೊರ್ತು ಬ್ರಹ್ಮ ಕಲಶೋತ್ಸವದ 4ನೇ ದಿನತ್ತ ಮೂಜನೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಗೆ ಮಾತ್ತ ಬಿನ್ನೆರೆನೆ ಅಂಚನೆ ಸೇರ್ದಿನ ಭಗವದ್ ಭಕ್ತರೆನೆ ಅರ್ಪಿಪೀರ್ತಿಡೆ ಮೋಕೆಡೆ ಎದುಕೊಂದೊಲ್ಲ ಬಂದೊಳೆ. ಕಾರ್ಯಕ್ರಮದ ಪ್ರಾರಂಭವನ್ನು ಪ್ರಾರ್ಥನೆ ವೇದ ಘೋಷದಿಂದ ಪ್ರಾರ್ಥನೆ ನಡೆಸಿಕೊಡ್ಬೇಕು ಅಂತ ಹೇಳಿ ಋತ್ವಿಜರಾದಂತಹ ಗಣಪತಿ ಭಟ್ ಕಾರ್ಲೆ ಹಾಗೂ ಶ್ರೀ ಮಹೇಶ್ ಭಟ್ ಇವರನ್ನು ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾನ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮೋಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಃ ಶೃಣ್ವನ್ನೋತಿಭಿಃ ಸೇದಸಾದನಂ. ಸ್ವಸ್ತಿ ನೋ ಮಿಮೇತಾಮಶ್ವಿನಾ ಭಗಃ ಸ್ವಸ್ತಿ ದೇವ್ಯದೀತಿರನರ್ವಣಾಃ ಸ್ವಸ್ತಿ ಪೂಷಾ ಅಸೂರೋ ದಧಾತು ನಃ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾಃ ಸ್ವಸ್ತಯೇ ವಾಯमुपब्रवामहे सोमं स्वस्ति भुवनस्य यस्पतिः बृहस्पतिं सर्वगणं स्वस्तये स्वस्तया आदित्यासो भवन्तु नः विश्वे देवानो अद्य स्वस्तये वैश्वानरो वसुरग्निः स्वस्तये देवामन्त्रभव स्वस्तये स्वस्ति नो रुद्रः पात्वं हसः स्वस्ति मित्रावरुणा स्वस्ति मध्ये रेवती स्वस्ति न इन्द्रश्चाग्निश्च स्वस्ति नो आदिते कृधि स्वस्ति मन्था मनोजरेम सूर्या चन्द्रमसा विवान् पुनर्धदताघ्नाता जानता सङ्गमे महे स्वस्ति जानं तार्क्ष्यमरिष्टनेमिं महद्भूतं वायसं देवतानाम् असुरघ्नमिन्द्रसखं समत्सो बृहद्यशो नापमिवारुहेम अमुहो मुचामाङ्गिर सङ्गयन् च स्वस्यात्रेयं मनसा च तार्क्ष्यं प्रयातवाणिः शरणं प्रपद्ये स्वस्ति सम्बाधेष्वभयन्नो अस्तु. हरिः ಓಂ. ವೇದಘೋಷದಿಂದ ಪ್ರಾರ್ಥನೆಯನ್ನು ಮಾಡಿದಂಥ ಋತ್ವಿಜರಿಗೆ ವಂದಿಸುತ್ತಾ ಮುಂದಿನ ಕಾರ್ಯಕ್ರಮವನ್ನು ಸ್ವಾಗತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಪರಮ ಪೂಜ್ಯರಾದ ಶ್ರೀಪಾದರ ನಡೆದಾಡುವ ದೇವರಾದ ಪೂಜ್ಯ ಖಾವಂದರ ಪೂಜ್ಯ ಆನೆಮಜಲು ವಿಷ್ಣು ಭಟ್ಟರು ಹಾಗೂ ಬ್ರಹ್ಮಶ್ರೀ ವೇದಮೂರ್ತಿ ವಾಸುದೇವ ತಂತ್ರಿಗಳ ಪಾದ ಸ್ಪರ್ಶದಿಂದ ಈ ಪುಣ್ಯ ಭೂಮಿ ಪಡುಮಲೆಯು ಕೂವೆ ಶಾಸ್ತಾರ ವಿಷ್ಣುಮೂರ್ತಿಯ ಸನ್ನಿಧಿ ಇಂದು ಪರಮ ಪಾವನವಾಯಿತು. ಇದೊಂದು ಅಮೂಲ್ಯ ಅಪೂರ್ವ ಸಮಾಗಮದ ಸಮಾರಂಭ. ಪರಮ ಪೂಜ್ಯರಾದಂತಹ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಶ್ರೀಗಳು ಹಲವಾರು ಸಾಮಾಜಿಕ ಧಾರ್ಮಿಕ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ನಮಗೆಲ್ಲರಿಗೂ ಪರಿಚಿತರು. ಇವರು ಅತ್ಯಂತ ವಿಚಾರಶೀಲರು, ವಿನಯಶೀಲರು, ವಿಶೇಷವಾದಂತಹ ಕಲ್ಪನಾ ಶಕ್ತಿ ಹಾಗೂ ಇವರು ನಡೆಸ್ತಾ ಇರುವಂತಹ ಸಾಮಾಜಿಕ ಕಾರ್ಯಗಳು ಬಹಳ ಶ್ಲಾಘನೀಯ. ಈ ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕರು ಶ್ರೀಯುತ ಪೂಜ್ಯ ಗುರುಗಳು. ಇವರನ್ನು ಶ್ರೀಯುತ ವೇಣುಗೋಪಾಲ್ ಭಟ್ ಪಟ್ಟೆ ಇವರು
ದಂಪತಿ ಸಮೇತ ತುಳಸಿ ಮಾಲೆಯನ್ನು ತೊಡಿಸಿ ಫಲತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕೆಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಐಸಿರದ ಅಪ್ಪೆ ಸಿರಿದೇವಿನ ತರೆ ಮೈ ಪೂಜನ ನಾಲ್ಕೈತ ನಾರಾಯಣ ದೇವಿಯರೆ ತರೆತ ಸಿರಿಯ ಆದಿಮೂಲದ ಸರ್ಪೆ ಕಕ್ಕಿನಂಚಿನ ಪೂಕಲದ ನಂಜಿನ ಪಂಜಿಕ ಪಾಡ್ದಿನ ಮಂಜುಘಟ್ಟದ ಮಂಜುನಾಥೆ ಬುಳ್ಯಘಟ್ಟದ ದಂಡೆಗೆಡೆ ನಲಿಕೆಣ ನಲಿಪುನಗ ಬುಳ್ಯನೈದ ಮುದ್ದೆಯಾದೆ ಬುಳ್ಯಘಟ್ಟದ ಕರಾದ ಸಿರಿ ಲೋಕ ಭೂಮಿಗೆ ಬರುತ್ತನಿಗೆ ಭೂಮಿಡ ಅಲ್ಮೆದ ಗಾಳಿ ಪೂಜದಂಡೆ ಮೋಳದ ಮೋಲ ತೋಜೊಂದುಂಡು ಪುರಿ ಪುಟ್ಟದ ಮರಿ ಪುಟ್ಟದಂಡೆ ದೈ ಪುಗರ್ಪುರ ಪೆಗಲ್ದಂಡೆ ನರಮೂರ ಮುಗರ್ಲಿನ ಅಜನ ಕೇನೊಂದು ಉಂಡು ಅಂಚಿತ್ತಿನ ಅಜನ ಈ ಪಡುಮಲಿದ ಮನ್ನಿಡ್ಲ ಈನಿಗೆ ಏನೊಂದುಂಡು ಬಂದುಳೆ ಮಂಜುನಾಥನ ನಿಜ ಹೊರಡು ಆಯಿನಂಚಿನ ಪೂಜ್ಯಕ್ಕ ಬಂದಿರೆ ತುಳುವೆರಿನ ತಮೇರಿ ತಮ್ಮಲೆ ಪಾತೂರಿನ ಮಂಜುನಾಥೆ ನಡಪಿನ ದೇವೆರೆ ನಮ್ಮ ಈ ಧರ್ಮ ಚಾವಡಿಡು ಓಲಗಾತೆರೆ ಪರಮ ಪೂಜ್ಯ ಕಾವಂದಿರೆನೆ ಈರನ ಪಾದ ಕಮಲಿಗೆ ತರೆ ತಗ್ಗಾದೆ ಬೆರಿ ತಗ್ಗಾದೆ ನೀಟಪ್ಪ ಅಡ್ಡ ಬೂರೊಂದು ಈ ಧರ್ಮ ಚಾವಡಿದ ಲೇಸಿಗೆ ಮೂಕೆಡೆ ಎದುಕೊಂತೊಲ್ಲೆ ಸ್ವಾಮಿಲೆ ಅರೇನೆ ನಮ್ಮ ಜೀರ್ಣೋದ್ಧಾರ ಬಕ್ಕ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರಾಯಿನ ಶ್ರೀಯುತ ಶ್ರೀನಿವಾಸ್ ಚಂದುಕೊಡ್ಲು ಬಕ್ಕ ದಂಪತಿಲು ಫಲ ಪುಷ್ಪ ಕೊರದು ಆರೆಗೆ ಗೌರವ ಮಾನಾದಿಕೆ ಸಂದೈತ ಮಲ್ಪಡ ಬಂದೆ ವಿನಂತಿ ಮಲ್ತೊಂದಿಲ್ಲ. ಓಂ ದೀರ್ಘಧಾಮತೆ ಯೋಜುರ್ವಾಂಗ ಶಮೇ ಯುಗೆ ಅಪಾಮರ್ಥಂ ಯತೀನಾಂ ಬ್ರಹ್ಮ ಭವತಿ ಸಾರಥಿ ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರಕೃತಿಲೀನಸ್ಯ ಯಃ ಪರಃ ಸ ಮಹೇಶ್ವರಃ. ಇಂದು ನಮ್ಮ ಮುಂದೆ ದಿವ್ಯ ಉಪಸ್ಥಿತಿಯಲ್ಲಿರುವ ಪೂಜ್ಯ ಶ್ರೀ ವಿಷ್ಣು ಭಟ್ ಆನೆಮಜಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮಲ್ಲ ಇದರ ಆನುವಂಶಿಕ ಆಡಳಿತ ಮುಕ್ತೇಸರರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಸೇವೆಗಾಗಿ ತಮ್ಮ ಸರ್ವಸ್ವವನ್ನು ಮುಡಿಪಾಗಿಟ್ಟವರು. ಪ್ರತಿನಿತ್ಯ ಅನ್ನದಾನ, ಭಕ್ತರ ಸೇವೆ, ತೀರ್ಥ ಸ್ನಾನ ಮುಂತಾದವುಗಳನ್ನು ನಿರಂತರವಾಗಿ ನಡೆಸುತ್ತಾ ಬಂದಿದ್ದಾರೆ. ಶ್ರೀ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅನ್ನಪ್ರಾಶನ, ಮದುವೆ, ಉಪನಯನ ಇವುಗಳು ಬಹಳ ಪ್ರಸಿದ್ಧವಾದದ್ದು. ಶ್ರೀದೇವಿಯ ಸನ್ನಿಧಿಯಲ್ಲಿ ಅನ್ನಪ್ರಸಾದ ಉಂಡವರಿಗೆ ಎಂದಿಗೂ ದುರ್ಭಿಕ್ಷವಿಲ್ಲ ಎಂಬುದು ಜನಜನಿತ ಮಾತು. ಇತ್ತೀಚೆಗೆ ಶ್ರೀ ಕ್ಷೇತ್ರದ ಅನ್ನದಾನವನ್ನು ಮೆಚ್ಚಿ ಉತ್ತಮವಾದಂತಹ ಒಂದು ಪ್ರಶಸ್ತಿ ಕೂಡ ಆಹಾರಕ್ಕಾಗಿ ಇವರಿಗೆ ಲಭಿಸಿದೆ. ಇದು ಶ್ರೀ ಕ್ಷೇತ್ರಕ್ಕೆ ಒಂದು ಸಿರಿಮುಡಿ. ಇವರಿಗೆ ಶಿವಮಾಲೆಯನ್ನು ತೊಡಿಸಿ ಶಾಲನ್ನು ನೀಡಿ ಫಲತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕೆಂದು ಶ್ರೀಯುತ ಸದಾಶಿವ ಭಟ್ ಪೈರುಪುಣಿ ಇವರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸುತ್ತೇನೆ. ಅಂಜನೆ ನಮ್ಮೊಟ್ಟಿಗೆ ಈ ಧರ್ಮ ಚಾವಡಿಡುವುಲ್ಲರೆ ನಮ್ಮ ಊರದ ನೆಚ್ಚಿನ ಶಾಸಕರಾಯಿನ ಶ್ರೀಯುತ ಸಂಜೀವ ಮಠಂದೂರು ಮೇರೆಗಲ ಈ ಪೊರ್ಲಕಂಠದ ಲೇಸಿಗೆ ಅರ್ತಿ ಪಿರ್ತಿಡೆ ಮೋಕೆಡೆ ಎದ್ಕೊಂದಲ್ಲ ಸರ್ ಇರೆಗೆ ಪೊರ್ಲಕಂಠದ ಸ್ವಾಗತನು ಬಯಕೊಂದಲ್ಲ. ನಮ್ಮ ಊರದ ಪಂಚಾಯತದ ಸದಸ್ಯರಾಯಿನ ಶ್ರೀಯುತ ಸಂತೋಷ್ ಆಳುವ ಮೇರೆ ಹೂ ಪುಷ್ಪ ಕೊರದು ಅರೆನೆ ಎದುಕೊಂಡು ಬಂದು ವಿನಂತಿ ಮಂತೊಂದಲ್ಲ. ಶ್ರೀಯುತ ರಾಮಕೃಷ್ಣ ಭಟ್ ಮೇರುಪೋದು ಹೂ ಪುಷ್ಪ ಕೊರದು ಅರೆನೆ ಎದುಕೊಂಡು ಬಂದು ವಿನಂತಿ ಮಂತೊಂದಲ್ಲ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದಂಥ ಶ್ರೀ ಸುನಿಲ್ ಕುಮಾರ್ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ಕ್ಷಣದಲ್ಲಿ ನಮ್ಮ ಈ ಸಭಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಳಬಹುದು. ಅವರಿಗೆ ಆದರಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಸಂಸದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಬ್ರಹ್ಮಶ್ರೀ ವೇದಮೂರ್ತಿ ವಾಸುದೇವ ತಂತ್ರಿಗಳು
ದೇವಸ್ಥಾನದ ಒಳಗಿನ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಅವರು ವೇದಿಕೆಗೆ ಯಾವುದೇ ಕ್ಷಣದಲ್ಲಿ ಬರಲು ಸಾಧ್ಯತೆ ಇದೆ. ಅವರು ನಮ್ಮ ಊರಿನ ತಾಲೂಕಿನ ಎಲ್ಲ ದೇವರಿಗೂ ಭಕ್ತ ಸಮೂಹಕ್ಕೂ ಅತ್ಯಂತ ಪ್ರಿಯರಾದ ಸೌಮ್ಯ ಸ್ವಭಾವದ ಆಗರ್ಭ ಪಾಂಡಿತ್ಯದ ತಂತ್ರಿವರ್ಯರು. ಬ್ರಹ್ಮ ಕಲಶಗಳಲ್ಲಿ ಪ್ರತಿಷ್ಠಾಪನೆಗಳಲ್ಲಿ ಎತ್ತಿದ ಕೈ, ಜನಮಾನಸದ ಪ್ರೀತಿ ಪಾತ್ರರಾದ ಇವರು ನಮ್ಮ ಕ್ಷೇತ್ರದ ತಂತ್ರಿಗಳು. ಇವರ ಜೊತೆಗೆ ಸಹಕಾರ ನೀಡ್ತಾ ಇದ್ದಾರೆ ಅವರ ಸಹೋದರರಾದಂತಹ ಶ್ರೀ ರವೀಶ ತಂತ್ರಿಗಳು. ಶಾಸ್ತ್ರೀಯ ಸಂಗೀತ ಹಾಗೂ ಅಪಾರ ಪಾಂಡಿತ್ಯ ಇರುವಂತಹ ಇವರು ನಮ್ಮೆಲ್ಲರಿಗೂ ಚಿರಪರಿಚಿತರು. ಯಾವುದೇ ಸಂದರ್ಭದಲ್ಲಿ ಅವರನ್ನ ಈ ವೇದಿಕೆಗೆ ಬರುವಂತೆ ಪ್ರೇರೇಪಣೆಯಾಗಿ ಅವರು ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಹಾಗೆಯೇ ನಮ್ಮ ಇಂದಿನ ಈ ವೇದಿಕೆಯಲ್ಲಿದ್ದಾರೆ ನಮ್ಮ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ಶ್ರೀನಿವಾಸ್ ಭಟ್ ಚಂದುಕೋಡ್ಲು ಇವರು ಇಷ್ಟು ಒಂದು ಒಳ್ಳೆ ಸುಂದರವಾದ ದೇವಸ್ಥಾನ ಕಟ್ಟುವುದಾದ್ರೆ ಇಡೀ ಊರಿನ ಎಲ್ಲ ಜನರನ್ನ ಒಟ್ಟು ಸೇರಿಸಿ ಒಂದು ದೇವಾಲಯವನ್ನ ನಿರ್ಮಿಸಿದ್ದಾರೆ. ಸರ್, ತಮಗೂ ಈ ವೇದಿಕೆಯಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಉತ್ತಮ್ ಪಡಪು ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ವೇದಿಕೆಯಲ್ಲಿ ಇರುವ ಇನ್ನೋರ್ವರು ಶ್ರೀ ಕೇಶವ ಭಟ್ ಕುವೆತೋಟ. ಶ್ರೀ ಕ್ಷೇತ್ರದ ಪವಿತ್ರ ಪ್ರಾಣಿಯಾದ ಇವರು ಕೊಡುಗೈ ದಾನಿಗಳು. ಶ್ರೀ ಕುವೆಶಾಸ್ತ್ರ ಗುಡಿಯ ಸಂಪೂರ್ಣ ವೆಚ್ಚ ಹಾಗೂ ಗರ್ಭಗೃಹಕ್ಕೆ ತಾಮ್ರದ ಹೊದಿಕೆ ಇವರ ಸೇವೆ. ಕುವೆತೋಟದಲ್ಲಿ ಕುವೆಶಾಸ್ತ್ರ ದೇವರು ಹಿಂದೆ ನೆಲೆಸಿದ್ದು, ಆಮೇಲೆ ಇವರ ಪೂರ್ವಜರು ಶ್ರೀದೇವರ ಸಾನ್ನಿಧ್ಯವನ್ನು ಇಲ್ಲಿಗೆ ತಂದು ಪ್ರತಿಷ್ಠಾಪಿಸಿದರು ಎಂಬ ಪ್ರತೀತಿ ಇದೆ. ಕ್ಷೇತ್ರದ ಪರವಾಗಿ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಸುಬ್ರಹ್ಮಣ್ಯ ರಾವ್ ಶರವ್ ಇವರು ಹಾರ ಮತ್ತು ಹೂವನ್ನು ನೀಡಿ ಗೌರವಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ವೇದಿಕೆಯಲ್ಲಿ ಶ್ರೀಯುತ ಮನೋಜ್ ರೈ ಪೇರಾಲು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಿದ್ದಾರೆ. ಇಡೀ ಗ್ರಾಮವನ್ನ ಒಟ್ಟು ಸೇರಿಸಿ ಈ ದೇವಸ್ಥಾನ ಕಟ್ಟುವಲ್ಲಿ ನಿಪುಣರಾಗಿ ಎಲ್ಲರನ್ನೂ ಒಟ್ಟು ಸೇರಿಸಿದಂತಹ ಮಹಾನ್ ನಾಯಕ, ನಮ್ಮೂರ ಹೆಮ್ಮೆಯ ಶ್ರೀಯುತ ಮನೋಜ್ ರಾಯ್ ಪೇರಲ್ ಇವರನ್ನು ಕೂಡ ಈ ವೇದಿಕೆಯಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಹರಿಪ್ರಸಾದ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಶ್ರೀಯುತ ಲಕ್ಷ್ಮೀನಾರಾಯಣ ರಾವ್ ಪಡುಮಲೆ. ಇವರು ದೇವರ ಸೇವೆಯಲ್ಲಿ ಬಹಳಷ್ಟು ವರ್ಷ ತೊಡಗಿಸಿಕೊಂಡವರು. ಚನ್ನಂಗೋಡು ಶಾಲೆಯ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು. ಪ್ರಸ್ತುತ ಮಂಗಳೂರಿನಲ್ಲಿ ನೆಲೆಸಿದ್ದು ನಮ್ಮ ಶ್ರೀ ಕುವೆಶಾಸ್ತ್ರ ದೇವರ ಸನ್ನಿಧಿಯ ನಿರಂತರ ಸೇವೆ ಇವರದಾಗಿದ್ದು, ದೇವಸ್ಥಾನದ ರಾಜಗೋಪುರದ ಸಂಪೂರ್ಣ ವೆಚ್ಚವನ್ನು ಇವರು ಭರಿಸಿರ್ತಾರೆ. ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರನ್ನು ಗೌರವಿಸಬೇಕಂತೇಳಿ ಬಾಲಕೃಷ್ಣ ಏರಾಜೆ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅವರು ನಮ್ಮ ವೇದಿಕೆಯಲ್ಲಿರುವರು ಶ್ರೀಮತಿ ತಿಲೋತ್ತಮ ಎಸ್ ರೈ ಬೆಳ್ಳಿಪಾಡಿ ಪಡುಮಲೆ. ಇವರು ಹಿಂದಿನ ಮುಕ್ತೇಶ್ವರಂತ ದಿವಂಗತ ಸಂಜೀವ ಪಟೇಲರ ಧರ್ಮಪತ್ನಿ. ಇವರು ಮತ್ತು ಇವರ ಮನೆಯವರು ದೇವರ ಗರ್ಭಗುಡಿ ಮತ್ತು ಮಹಾಬಲಿಪೀಠಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ಸಹಾಯವನ್ನು ನೀಡಿರುತ್ತಾರೆ. ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರನ್ನು ಶಾಲು ಹೊದಿಸಿ ಹೂ ನೀಡಿ ಗೌರವಿಸಬೇಕಂತೇಳಿ ಯಮುನಾ ಪಟ್ಟೆ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಕೊಡುಗೈದಾನಿ ಶ್ರೀಯುತ ಅಚ್ಯುತ ಭಟ್ ಪೈರ್ಪುಣಿಯವರಿದ್ದಾರೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ.
ಇವರಿಗೆ ಶ್ರೀಯುತ ಸತೀಶ್ ರೈ ಕಟ್ಟಾವ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಖ್ಯಾತ ಚಿತ್ರನಟ ಸುರೇಶ ರೈ ಅವರು ಕೂಡ ಬಂದಿದ್ದಾರೆ. ಅವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ. ಶ್ರೀ ಮನೋಹರ ಪ್ರಸಾದ್ ಮೇಗಿನ ಮನೆ, ನನ್ನ ಪ್ರೀತಿಯ ಗುರುಗಳಾದ ಶ್ರೀ ಸುಬ್ಬಣ್ಣ ರೈ ಮತ್ತು ಹೇಮಲತಾ ದಂಪತಿಗಳ ವರಪುತ್ರ ಶ್ರೀಯುತ ಮನೋಹರ ಪ್ರಸಾದ್ ಅವರು. ಇವರು ಸುಳ್ಯ ಪದವಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ಬ್ರಹ್ಮಕಲಶದಲ್ಲಿ 100ಕ್ಕೆ 100 ಸಕ್ರಿಯವಾಗಿ ತೊಡಗಿಸಿಕೊಂಡು ಅತಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಶ್ರೀಯುತ ಚುಕೇಶ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವವರು ಇನ್ನೋರ್ವರು ಶ್ರೀಮತಿ ವಿಶಾಲಾಕ್ಷಿ ನೂಚಿಲೋಡು. ಇವರು ದಿವಂಗತ ನೂಚಿಲೋಡು ಗಣಪತಿ ಭಟ್ರ ಧರ್ಮಪತ್ನಿ, ಕೊಡುಗೈ ದಾನಿಗಳಾಗಿದ್ದು ನಮ್ಮ ಈ ಜೀರ್ಣೋದ್ಧಾರದ ವ್ಯವಸ್ಥೆಯಲ್ಲಿ ಅನೇಕ ಸಾಗವಾನಿ ಮರಗಳನ್ನು, ಕಿರಾಲ್ ಭೋಗಿ ಮರಗಳನ್ನು ಕೊಟ್ಟು ಆರ್ಥಿಕವಾಗಿಯೂ ಸಹಕರಿಸಿದ್ದಾರೆ. ಇವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರನ್ನು ರಮಾದೇವಿ ಪಡುಮಲೆ ಇವರು ಗೌರವಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ಬ್ರಹ್ಮಕಲಶದ ಗೌರವಾಧ್ಯಕ್ಷರಾಗಿ ಸದಾ ನಮ್ಮ ಬೆಂಗ ಬೆಂಬಲಕ್ಕೆ ಇರುವವರು ನಮ್ಮವರೇ ಆದಂತಹ ಶ್ರೀ ಬಲರಾಜ್ ಶೆಟ್ಟಿ ನಿಟ್ಟೆಗುತ್ತು. ಇವರು ನಮ್ಮ ಈ ಬೃಹತ್ ಸ್ಥಳ ನಮಗೆ ಒದಗಿಸಿಕೊಡುವಲ್ಲಿ ನಮ್ಮ ಸಹಾಯಕ್ಕೆ ಇದನ್ನು ಒದಗಿಸಿಕೊಡುವವರೇ ಬಲರಾಜ್ ಶೆಟ್ಟಿ ಅವರು ಅವಿರತವಾಗಿ ಶ್ರಮಿಸಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಶ್ರೀ ಕ್ಷೇತ್ರಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪ್ರಸನ್ನ ರೈ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಶ್ರೀ ನಾರಾಯಣ್ ಭಟ್ ಪಟ್ಟೆ, ಆದ್ಯ ಪಟ್ಟೆ ಮನೆತನದ ಹಿರಿಯರು, ಸಂಚಾಲಕರು, ಪಟ್ಟೆ ವಿದ್ಯಾಸಂಸ್ಥೆಗಳು ಉತ್ತಮ ಅಭಿವೃದ್ಧಿಯನ್ನು ಮಾಡುತ್ತಿದ್ದಾರೆ. ಈ ಸಂಸ್ಥೆಗಳನ್ನು ಪ್ರಗತಿಪರ ಕೃಷಿಕರರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಕೊಡುಗೈ ದಾನಿ ಎಲ್ಲರೊಡನೆ ಬೆರೆತು ಒಂದಾಗುವ ಸ್ವಭಾವದವರು. ಶ್ರೀ ದೇವಳದ ವ್ಯವಸ್ಥಾಪನಾ ಸಮಿತಿಯ ಗೌರವಾನ್ವಿತ ಸದಸ್ಯರು. ಇವರನ್ನು ಶ್ರೀ ನಾಗರಾಜ್ ಪಟ್ಟೆಯವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ನಮ್ಮ ವೇದಿಕೆಯಲ್ಲಿರುವವರು ಶ್ರೀಯುತ ನಾಗೇಶ್ ಭಟ್ ಪಾದೇಕರ್ಯ. ತಮ್ಮ ಸಹೋದರರೊಂದಿಗೆ ಸೇರಿಕೊಂಡು ಪೂರ್ವ ಗೋಪುರದ ಸಂಪೂರ್ಣ ಖರ್ಚನ್ನು ಭರಿಸಿ ಈ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರ್ತಾರೆ. ಇವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರಿಗೆ ಶ್ರೀಮತಿ ಸರಳಾ ಮೇಡಮ್ ಇವರು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಂತೇಳಿ ವಿನಂತಿಸ್ತಾ ಇದ್ದೇವೆ. ಶ್ರೀ ರಾಮ್ ಭಟ್, ರಾಮಮೋಹನ್ ನೆಕ್ಕರೆ, ದಿವಂಗತ ನೆಕ್ಕರೆ ಶಿವರಾಮ್ ಭಟ್ ಮುಖ್ಯ ಶಿಕ್ಷಕರು. ಇವರ ಸುಪುತ್ರ ಪಾಪ್ರಿಮಜಲು ಹಾಲು ಡೈರಿಯ ಅಧ್ಯಕ್ಷರು, ಉದ್ಯಮಿಗಳು, ಕೃಷಿಕರು, ದಾನಿಗಳು ಹಾಗೂ ನಮ್ಮೆಲ್ಲರಿಗೆ ಪರಿಚಿತರು, ಸೌಮ್ಯ ಸ್ವಭಾವದ ಈ ವ್ಯಕ್ತಿ. ಇವರನ್ನು ಸುಬ್ಬಪ್ಪ ಪಾಟಳ್ಳಿ ಪಟ್ಟೆ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಹೇಳಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ಅನುಪಸ್ಥಿತಿಯಲ್ಲಿ ಡಾಕ್ಟರ್ ಗುರು ಸಂದೇಶ್ ಭಂಡಾರಿ ಪೇರಾಲ್ ಶ್ರೀಯುತರು ಮತ್ತು ಅವರ ಸಹೋದರರು ಸಭಾಂಗಣ, ಅನ್ನಛತ್ರ ಮತ್ತು ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಗೆ ಪೂರ್ತಿಯಾಗಿ ಸ್ಥಳಾವಕಾಶ ಒದಗಿಸಿರುತ್ತಾರೆ. ಇವರ ತೀರ್ಥರೂಪರಾದ ಶ್ರೀಮತಿ ರಮಾ ಟಿ ಭಂಡಾರಿ ಮತ್ತು ಡಾಕ್ಟರ್ ಕೆ ಟಿ ಭಂಡಾರಿಯವರ ಹೆಸರನ್ನು ಗೌರವಾರ್ಥವಾಗಿ ನಮ್ಮ ಈ ವೇದಿಕೆಗೆ ಇಡಲಾಗಿದೆ. ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂಚನೆ ನನ್ನೋರೆ ಗೌರವ ಉಪಸ್ಥಿತಿರುವಲೇರೆ ಶ್ರೀಯುತ ವಿಷ್ಣು ಭಟ್ ಕನ್ನಡಕ ಮೇರೆ ಕನ್ನಡಕ ಕರಾಡ ಬ್ರಾಹ್ಮಣ ಮನೆತನದ ಹಿರಿಯರಾಯಿನ ಶ್ರೀ
ವಿಷ್ಣು ಭಟ್ ಕನ್ನಡಕ ಮೇರೆ ದಿವಂಗತ ನಾರಾಯಣ ಭಟ್ ಬಕ್ಕ ಕಾವೇರಿ ಅಮ್ಮ ಮೇರ್ನ ಸುಪುತ್ರೆ ಶ್ರೀ ಕ್ಷೇತ್ರಕ್ಕೂ ಸಂಬಂಧಪಟ್ಟದೆ ಅನೇಕ ಕೊಡುಗೆಲು ಮಲ್ತಿನಾರೆ ಆರು ಇನಿತ ಪುರ್ತಗೂ ನಮ್ಮೊಟ್ಟಿಗೆ ಗೌರವ ಉಪಸ್ಥಿತಿ ಉಡಲೇರೆ ಮೇರೆಗೆ ಹೃತ್ಪೂರ್ವಕವಾಯಿನ ಸ್ವಾಗತ ಮಲ್ತೊಂದುಲ್ಲ ಮೋಕೆಡೆ ಈ ವೇದಿಕೆಡೆ ಎದುಕೊಂದುಲ್ಲ ಮೇರೆಗೆ ಆನಂದ ಪಾಟಳಿ ಮೇರೆ ಪೂಗುಚ್ಚ ಕೊರ್ತು ಸ್ವಾಗತ ಮಲ್ಪಡು ಬಂದ ವಿನಂತಿ ಮಲ್ತೊಂದುಲ್ಲ. ಶ್ರೀ ಸುಧಾಕರ್ ಶೆಟ್ಟಿ ಮಂಗಳಾದೇವಿ ಖ್ಯಾತ ಉದ್ಯಮಿಗಳು, ಶ್ರೀ ದೇವಳದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಕಷ್ಟು ಶ್ರಮಿಸಿದವರು, ಕೊಡುಗು ಇದಾನಿ. ಶ್ರೀ ಕ್ಷೇತ್ರದ ಬ್ರಹ್ಮಕಲಶದ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭದಿಂದಲೂ ತಮ್ಮ ತನುಮನ ಧನಗಳನ್ನು ಅರ್ಪಿಸಿದಂತಹ ವ್ಯಕ್ತಿ. ಇವರಿಗೆ ನಾರಾಯಣ ಪಾಟಳಿ ಮಹೇಂದ್ರ ನಡ್ಕ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದೇಳಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಲಲಿತಾ ಚಂದುಕೂಡ್ಲು ಇವರು ದಿವಂಗತ ಚಂದುಕೂಡ್ಲು ಅನಂತ ಪದ್ಮನಾಭ ಭಟ್ಟರ ಧರ್ಮಪತ್ನಿ. ಹಲವಾರು ವಿದ್ಯಾಸಂಸ್ಥೆಗಳಿಗೆ ಆರ್ಥಿಕ ಸಹಾಯವನ್ನು ಮಾಡಿದ ಮನೆತನ ಇವರದ್ದು. ಶ್ರೀ ದೇವಳದ ಗರ್ಭಗುಡಿಯ ಮಹಾದ್ವಾರಕ್ಕೆ ಬೆಳ್ಳಿಯ ಕವಚವನ್ನು ನೀಡಿದಂತಹ ಮಹಾದಾನಿಗಳು. ಇವರನ್ನು ಶ್ರೀಮತಿ ಶರ್ಮಿಳಾ ಬಿರ್ನುಡಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಅಂಚನೆ ನಮ್ಮ ಈ ಚಾವಡಿಡೆ ನನೂರೇ ಗೌರವ ಉಪಸ್ಥಿತರು ಪೊಡಿತನ ಶ್ರೀ ಆನಂದರಾಯ್ ಮೇಗಿನ ಮನೆ ಮೇರೆಲ್ನ ಹೃತ್ಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ. ಅವೇ ಲೆಕ್ಕನೆ ನನೂರೇ ಗೌರವ ಉಪಸ್ಥಿತಿ ಉಳ್ಳೇರೆ ಶ್ರೀಯುತ ಉಲ್ಲಾಸ್ ಪಡ್ಪು ಪಡುಮಲೆ ಪನ್ಪೆ ಪಡುಪುದ ಶ್ರೀ ವಿಷ್ಣು ಭಟ್ ಬಕ್ಕ ವಿನುತ ದಂಪತಿಲಿನ ಮೋಕೆದ ಮಗೆಯಿನ ಶ್ರೀ ಉಲ್ಲಾಸ್ ಪಡುಪು ಮೇರೆ ದೇವಸ್ಥಾನದ ಜೀರ್ಣೋದ್ಧಾರದ ಬೇಲೆಡೆ ಇಡೀ ಕುಟುಂಬದ ಪಾಲು ಪಡೆಬಂದು ರಾತ್ರಿ ಪಗಲು ಚಾಕ್ರಿ ಮಲ್ತೊಂದಿತ್ತಿನಂಚಿನ ಕುಟುಂಬ ಇನಿ ಬಹುರಾಷ್ಟ್ರೀಯ ಕಂಪನಿಡೆ ಪ್ರಾಜೆಕ್ಟ್ ಮ್ಯಾನೇಜರ್ ಆದ ಬೇಲೆ ಮಲ್ತೊಂದಿತ್ತಲ್ಲ ಇನಿತಾತ್ ಪೊರ್ತುಗು ಈ ಪೊರ್ಲಕಂಠದ ಲೇಸಿದ ಚಾವಡಿಡೆ ಪಾಲು ಪಡೆವಂದೇರೆ ಸರ್ ಉಲ್ಲಾಸ್ ಪಡುಪು ಈರೆಗೆ ಉಡಲ್ದಿಂಜಿನ ಮೋಕೆದ ಸೊಲ್ಮೇಲಿನ ಸಂದಾಯಿತ ಮಲ್ತೊಂದಿಲ್ಲ. ಈರೆಗೆ ನಾರಾಯಣ್ ನಾಯ್ಕ ನಿಡ್ಪಳ್ಳಿ ಮೇರೆ ಪೂಗುಚ್ಚ ಕೊರದು ಸ್ವಾಗತ ಮಲ್ಪಡು ಬಂದ ವಿನಂತಿ ಮಲ್ತೊಂದಿಲ್ಲ. ಶ್ರೀ ಸತೀಶ್ ರೈ ಕಟ್ಟಾವ್ ಮೇರೆ ಪೂಗುಚ್ಚ ಕೊರದು ಸ್ವಾಗತ ಮಲ್ಪಡು ವಿನಂತಿ. ದುಂಬದ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಎಂಕ್ಲೆನ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾಯನ ಶ್ರೀನಿವಾಸ್ ಭಟ್ ಮೆರೆಡ್ತು. ಖ್ಯಾತ ಚಲನಚಿತ್ರ ನಟ ಭಜ ಸುರೇಶ್ ರೈ ಇವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಹರಿಪ್ರಸಾದ್ ರೈ ಅವರು. ಖ್ಯಾತ ಸಿನಿಮಾ ನಟ ಸುರೇಶ್ ರೈ ಮೇರೆನ್ ಭಜ ಮೇರೆನ್ ಮೋಕೆಡೆ ಎದುಕೊಂದುಲ್ಲ. ಅಂಚನೆ ಸುರೇಶ್ ರೈ ಪಳ್ಳತ್ತಾರು ಮೇರೆ ಅರ್ತಿ ಪಿರ್ತಿಡೆ ಶಾಲ್ ಪಾಡ್ದೆ ಪೂ ಕೊರ್ದು ಈ ಲೇಸಿಗೆ ಮೋಕೆಡೆ ಎದುಕೊಂಡು ಬಂದೆ ವಿನಂತಿ ಮಲ್ತೊಂದುಲ್ಲ. ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಶ್ರೀಯುತ ಚಂದುಕೂಡ್ಲು ಶ್ರೀನಿವಾಸ್ ಭಟ್ ಅವರಿಂದ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು, ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಪದ್ಮವಿಭೂಷಣ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೂ ಕೂಡ ನಮಸ್ಕರಿಸ್ತಾ, ವೇದಿಕೆಯಲ್ಲಿರುವ ಗಣ್ಯಾತಿ ಗಣ್ಯರಿಗೂ ಕೂಡ ನಮಸ್ಕರಿಸ್ತಾ, ಈ ದೇವಸ್ಥಾನದ ಕುವೇಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ಹಿಂದಿನ ಮತ್ತು ಈಗಿನ ಚಟುವಟಿಕೆಗಳ ಬಗ್ಗೆ ಮತ್ತು ಈ ದೇವಸ್ಥಾನದ ಪೂರ್ಣ ಪ್ರಮಾಣದ ವ್ಯವಸ್ಥೆಗಳ ಬಗ್ಗೆ ಒಂದು ಬೆಳಕು ಚೆಲ್ಲುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಭಗವದ್ಭಕ್ತರಿಗೂ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳು. ಪಡುಮಲೆ ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರುವ ಶ್ರೀ ಕುವೇಶಾಸ್ತಾರ ವಿಷ್ಣುಮೂರ್ತಿ ದೇವರ ಪಾದಾರವಿಂದಗಳಿಗೆ ಶಿರಸಾವಹಿಸ್ತಾ, ಕ್ಷೇತ್ರದ ಸಾನ್ನಿಧ್ಯಗಳಾದ ಶ್ರೀ ಪೂಮಾಣಿ ಕಿಂದಿಮಾಣಿ ಹಾಗೂ ರಾಜನ್ ದೈವ ಹಾಗೂ ಸಪರಿವಾರ ದೈವಗಳಿಗೆ ವಂದಿಸ್ತಾ, ಕ್ಷೇತ್ರದೊಂದಿಗೆ ಅವಿನಾಭಾವ ಸಂಬಂಧವಿರುವ ಚೈತನ್ಯ ರೂಪಿಣಿಯಾದ ರಾಜರಾಜೇಶ್ವರಿ ಮಹಾತಾಯನ್ನು ಸ್ಮರಿಸ್ತಾ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮ ತಮ್ಮ ಕೊಡುಗೆಗಳನ್ನು ನೀಡಿರುವ ಎಲ್ಲ ಭಕ್ತಾದಿಗಳಿಗೂ ವಂದಿಸ್ತಾ, ಈ ಕ್ಷೇತ್ರದ ಒಟ್ಟು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ತಮ್ಮ ಮುಂದಿಡಿದು ಹರ್ಷಿಸ್ತೇನೆ. ನಮ್ಮ ದೇವಸ್ಥಾನವು ಅಂದಾಜು 600 ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವುದೆಂಬ ನಂಬಿಕೆ ಇದೆ. ಪಡುಮಲೆ
ಪಡುಮಲೆಯು ಬಲ್ಲಾಳರ ಕಾಲದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಈ ದೇವಸ್ಥಾನದ ಪೂರ್ವ ದಿಕ್ಕಿನಲ್ಲಿರುವ ಪವಿತ್ರ ತೀರ್ಥದ ಕಲ್ಲು ಹಾಗೂ ರಾಜರಾಜೇಶ್ವರಿ ಸನ್ನಿಧಿ ಇರುವ ಸ್ಥಳವಿದೆ. ನಮ್ಮ ಪುರಾಣದ ಪ್ರಕಾರ ಈ ಕ್ಷೇತ್ರವು ಸತ್ಯಯುಗದಲ್ಲಿ ವಿಷ್ಣುವಿನ ಕೂರ್ಮಾವತಾರವಾದ ಸ್ಥಳವೆಂದು ಪ್ರತೀತಿ ಇದೆ. ಹಾಗೆಯೇ ಈ ವಿಷಯವು ಅಷ್ಟಮಂಗಲ ಚಿಂತನೆಯಲ್ಲಿ ಕಂಡುಬಂದಿರುತ್ತದೆ. ಇದಲ್ಲದೆ ಪಡುಮಲೆಯಲ್ಲಿ ಇನ್ನೂ ಹಲವಾರು ಕ್ಷೇತ್ರಗಳಿವೆ. ಅವುಗಳಲ್ಲಿ ಪ್ರಮುಖವಾಗಿ ನಾಗಸನ್ನಿಧಿ, ಏರುಕೊಟ್ಯ, ಅಂಬರಬದವು, ಉರ್ಲಾಕುಲು ಭೂ ಸ್ಪರ್ಶ ಮಾಡಿರುವ ಸ್ಥಳ, ಗೆಜ್ಜೆಗಿರಿ ಕ್ಷೇತ್ರ, ಹನುಮಗಿರಿ ಆಂಜನೇಯ ಕ್ಷೇತ್ರ ಹಾಗೂ ಇನ್ನಿತರ ಪವಿತ್ರವಾದ ಸ್ಥಳಗಳು ಈ ಪಡುಮಲೆಯಲ್ಲಿದೆ. ಹಿಂದೆ ಬಾರ್ಕೋರಿನಿಂದ ಚಂದ್ರಗಿರಿಯವರೆಗಿನ ಪರಶುರಾಮ ಸೃಷ್ಟಿಯ ಈ ಪ್ರದೇಶಕ್ಕೆ ತುಳುರಾಜ್ಯ ಎಂಬ ಹೆಸರಿತ್ತು. ಹಲವಾರು ರಾಜಪ್ರಭುತ್ವ ಆಳ್ವಿಕೆ ಈ ಪ್ರದೇಶದಲ್ಲಿತ್ತು. ಮೊಘಲರ ಹಾಗೂ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಈ ಪ್ರದೇಶವು ಕಾಸರಗೋಡು ಜಿಲ್ಲೆ ಉಪ್ಪಿನಂಗಡಿ ತಾಲೂಕು ಹಾಗೂ ಪಡುಮಲೆ ಮಾಗಣೆಯಾಗಿತ್ತು. ಈ ಮಾಗಣೆಯಲ್ಲಿ ಹಲವಾರು ಗ್ರಾಮಗಳು ಇದ್ದವು ಎಂದು ದಾಖಲೆಗಳಿಂದ ತಿಳಿದು ಬರುತ್ತದೆ. ಇದಲ್ಲದೆ ಈ ಪಡುಮಲೆ ನಮ್ಮ ತಿಳುವಳಿಕೆ ಬಾರದಂತಹ ಹಲವಾರು ವಿಚಾರಗಳು ಅಡಗಿಕೊಂಡಿವೆ. ಈ ಬಗ್ಗೆ ಹೆಚ್ಚಿನ ಸಂಶೋಧನೆಗಳ ಅಗತ್ಯವಿದೆ. ಪಡುಮಲೆಯು ಬಲ್ಲಾಳ ದೊರೆಗಳ ಆಳ್ವಿಕೆ ಕೊನೆಗೊಂಡ ನಂತರ ಈ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಬೆಳ್ಳಿಪಾಣಿ ಮನೆತನವರ ಸೇವೆ ತುಂಬ ಕಂಡುಬರುತ್ತದೆ. ನಮ್ಮ ಹಿರಿಯರ ಅನುಭವದಂತೆ ಈ ಪಡುಮಲೆ ಕ್ಷೇತ್ರ ಹಾಗೂ ಶ್ರೀ ಪೂಮಾಣಿ ಕಿನ್ನಿಮಾಣಿ ಕ್ಷೇತ್ರಗಳು ಒಂದೇ ಆಡಳಿತಕ್ಕೆ ಒಳಪಟ್ಟಿತ್ತು. ನಂತರದ ಕಾಲಘಟ್ಟದಲ್ಲಿ 1985ರಲ್ಲಿ ದಿವಂಗತ ಶ್ರೀ ಪೇರಾಲು ರಾಧಾಕೃಷ್ಣ ರೈಗಳ ನೇತೃತ್ವದಲ್ಲಿ ಈ ಕ್ಷೇತ್ರ ಅಭೂತಪೂರ್ವವಾಗಿ ಅಭಿವೃದ್ಧಿಗೊಂಡಿತ್ತು. ತದನಂತರ ಈ ಕ್ಷೇತ್ರ ಜೀರ್ಣಾವಸ್ಥೆಗೆ ಬಂದು ಈ ಊರವರು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ನಡೆಸಿ ದೈವಜ್ಞರಾದ ಶ್ರೀ ಶಂಕರನಾರಾಯಣ ಭಟ್ ಕೊಲ್ಚಪೆ ಮತ್ತು ಶ್ರೀ ಬಾಲಕೃಷ್ಣ ನಾಯರ್ ಇವರುಗಳ ನೇತೃತ್ವದಲ್ಲಿ ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿ ನೂತನವಾಗಿ ದೇವಸ್ಥಾನ ನಿರ್ಮಿಸುವ ಬಗ್ಗೆ ನಿಶ್ಚಯಿಸಲಾಯಿತು. ಸುಮಾರು 14 ವರ್ಷಗಳ ನಂತರ ಇದೀಗ ದೈವ ಸಂಕಲ್ಪದಂತೆ ನೂತನ ದೇವಸ್ಥಾನ ನಿರ್ಮಾಣದ ಬಗ್ಗೆ ಕ್ಷೇತ್ರತಂತ್ರಿಗಳಾದ ತಂತ್ರಿಗಳ ಆಶೀರ್ವಾದದ ಜೊತೆಗೆ ಊರವರ ಸಹಕಾರದಲ್ಲಿ ನೂತನ ದೇವಾಲಯ ನಿರ್ಮಿಸಿದ್ದೇವೆ. ದಿನಾಂಕ 14/1/22ರಂದು ಕ್ಷೇತ್ರದ ವಾರ್ಷಿಕ ಜಾತ್ರೋತ್ಸವ ಸಂದರ್ಭದಲ್ಲಿ ಊರವರೆಲ್ಲ ಕೈಗೊಂಡ ಸಂಕಲ್ಪದೊಂದಿಗೆ ದಿನಾಂಕ 23/1/2022ರಂದು ಶ್ರೀದೇವರ ಬಾಲಾಲಯ ಪ್ರತಿಷ್ಠೆ ನೆರವೇರಿತು. ಈ ದೇವಸ್ಥಾನವನ್ನು 1 ವರ್ಷದ ಒಳಗೆ ನಿರ್ಮಿಸಬೇಕೆಂಬ ದೃಢ ಸಂಕಲ್ಪದೊಂದಿಗೆ ಈ ಮಹತ್ ಕಾರ್ಯಕ್ಕೆ ಎಲ್ಲರನ್ನು ಒಗ್ಗೂಡಿಸುವ ಕೆಲಸ ಕೈಗೊಳ್ಳಲಾಯಿತು. ಈ ದೇವಸ್ಥಾನದಲ್ಲಿ ಕರ್ನಾಟಕ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದ್ದು ಶ್ರೀ ಕ್ಷೇತ್ರ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರಾದ ಶ್ರೀ ಮನೋಜ್ ರೈ ಪೇರಾಲು ಹಾಗೂ ಇನ್ನಿತರ ಸದಸ್ಯರ ಬೆಂಬಲದೊಂದಿಗೆ ಜೀರ್ಣೋದ್ಧಾರ ಮಾಡುವ ಸಂಕಲ್ಪವನ್ನು ಕೈಗೊಂಡೆವು. ನಂತರ ಕರಸೇವಕರ ನಿರಂತರ ಶ್ರಮದಾನದೊಂದಿಗೆ ದೇವಸ್ಥಾನವನ್ನು ಬಿಚ್ಚುವ ಹಾಗೂ ಸಮತಟ್ಟು ಮಾಡುವ ಕಾರ್ಯ ನೆರವೇರಿತು. ದಿನಾಂಕ 20/5/2022ರಂದು ಷಡಾಧಾರ ಪ್ರತಿಷ್ಠೆಯೊಂದಿಗೆ ಆರಂಭಿಸಿದ ಈ ಅಭಿವೃದ್ಧಿ ಕಾರ್ಯವು ನಿರಂತರವಾಗಿ ಸಾಗುತ್ತಾ ಬಂದಿದೆ. ದಿನಾಂಕ 25/10/2021ರಂದು ಶ್ರೀ ಕ್ಷೇತ್ರ ದಿನಾಂಕ 25/10/2021ರಂದು ಶ್ರೀ ಕ್ಷೇತ್ರಕ್ಕೆ ಶಿಲಾನ್ಯಾಸ ಕಾರ್ಯವನ್ನು ನೆರವೇರಿಸಿದೆವು. ದಿನಾಂಕ 25/10/21ರಂದು ಶ್ರೀ ಕ್ಷೇತ್ರ ಪವಿತ್ರ ಪ್ರಾಣಿಗಳಾದ ಶ್ರೀ ಕೇಶವ ಭಟ್ ತೋಟ ಇವರ ಭೂಮಿಯಲ್ಲಿ ದಾರು ಮುಹೂರ್ತ ಮರ ಮುಹೂರ್ತವನ್ನು ಕೈಗೊಳ್ಳಲಾಯಿತು. ದಿನಾಂಕ 9/1/22ರಂದು ಬಾಲಾಲಯ ಹಾಗೂ ಜಾತ್ರೋತ್ಸವ ಪ್ರಯುಕ್ತ ಶ್ರಮದಾನ ಪ್ರಾರಂಭಿಸಿದ್ದೇವೆ. ದಿನಾಂಕ 22/1/2022ರಂದು ದಕ್ಷ ತುಳಸಿ ಅರ್ಚನೆಯೊಂದಿಗೆ ದಿನಾಂಕ 23/1/22ರಂದು ಶ್ರೀದೇವರ ಬಾಲಾಲಯ ಪ್ರತಿಷ್ಠೆ ನೆರವೇರಿತು. ದಿನಾಂಕ 12/2/2022ರಂದು ಶ್ರೀ ಕ್ಷೇತ್ರದ ಶಿಲ್ಪಿಗಳಾದ ಬೆದ್ರಡ್ಕ ರಮೇಶ್ ಕಾರಂತರು ನೂತನ ದೇವಸ್ಥಾನಕ್ಕೆ ಭೂಮಿ ಪೂಜೆ ಕುರಿತು ಭೂಮಿ ಗುರುತು ಮಾಡಿದರು. ದಿನಾಂಕ 21/2/22ರಂದು ನೂತನ ದೇವಸ್ಥಾನಕ್ಕೆ ಶಿಲಾನ್ಯಾಸ ಕೂಡ ನೆರವೇರಿತು. ಅದೇ ದಿನ ನೂತನ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿ ಮರದ ಕೆಲಸಗಳು ಪ್ರಾರಂಭಗೊಂಡಿತು. ದಿನಾಂಕ 22/4/22ರಂದು ಶಾಸ್ತಾರ ಗುಡಿಗೆ ಮಾರ್ಕಿಂಗ್ ಕೆಲಸ ಕೂಡ ನೆರವೇರಿತು. 24/4/2022ರಂದು ಶಾಸ್ತಾರ ಗುಡಿಯ ಶಂಕುಸ್ಥಾಪನೆ ಹಾಗೂ ಗರ್ಭಗುಡಿಯ ಪಾದುಕಾನ್ಯಾಸ ಕಾರ್ಯ ಜರುಗಿತು. ಮುಂದೆ 15/5/22ರಂದು ಷಡಾಧಾರ ಪ್ರತಿಷ್ಠೆ, ನಿಧಿಕೊಂಬ ಸ್ಥಾಪನೆ, ನಿಧಿ ಸಮರ್ಪಣೆ ಹಾಗೂ ಗರ್ಭಾನ್ಯಾಸ, ಇಷ್ಟಿಕಾನ್ಯಾಸ ಅಂತಹ ಪುಣ್ಯ ಕಾರ್ಯಗಳು ಜರುಗಿತು. ದಿನಾಂಕ 1/6/2022ರಂದು ಗರ್ಭಗುಡಿಯ ಕೆಂಪುಗಲ್ಲಿನ ಕೆಲಸಕ್ಕೆ ಚಾಲನೆ ಕೊಡಲಾಯಿತು. ದಿನಾಂಕ 28/8/2022ರಂದು ಮದಕದ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ಅನುಜ್ಞಾಕಲಶ. ದಿನಾಂಕ 7/9/22ರಂದು ಮದಕದ ರಾಜರಾಜೇಶ್ವರಿ ಗುಡಿಯ ಹಾಗೂ ರಾಜಗೋಪುರದ ಗುರುತಿನ ಕೆಲಸ ಹಾಗೂ ಗರ್ಭಗುಡಿಯ ಮಾಡಿನ ಮುಹೂರ್ತ, ದೇವರ ಭಜನೆಯೊಂದಿಗೆ ಗರ್ಭಗುಡಿಯ ಮರದ ಪಕ್ಕಾಸುಗಳನ್ನು ತರಲಾಯಿತು. ದಿನಾಂಕ 8/9/22ರಂದು ಗರ್ಭಗುಡಿಗೆ ಚೌಕಟ್ಟು ಹೊಂದಿಸುವ ಮುಹೂರ್ತ ಜರುಗಿತು. ಮುಂದೆ
30/12/2022ರಂದು ನಾಗನಕಟ್ಟೆ ಗುಳಿಗನಕಟ್ಟೆಗಳಿಗೆ ಗುರುತು ಮಾಡಲಾಯಿತು. ಅಂತೆಯೇ ದಿನಾಂಕ 8/1/23ರಂದು ನಾಗದೇವರ ಶಿಲೆಯನ್ನು ರಾಜರಾಜೇಶ್ವರಿ ಕ್ಷೇತ್ರ ಮದಕದಲ್ಲಿ ಜಲಾಧಿವಾಸ ಮಾಡಲಾಯಿತು. ಮರುದಿನ ಮುಂದಿನ ಶ್ರೀ ಕ್ಷೇತ್ರ ಕೆಲಸ ಕಾರ್ಯಗಳು ವೇಗವನ್ನು ಪಡೆಯುವಂತೆ ಎಲ್ಲ ಜನರನ್ನು ತೊಡಗಿಸಿಕೊಳ್ಳಲಾಯಿತು. ದಿನಾಂಕ 14/1/23ರಂದು ನಾಗನಕಟ್ಟೆಗೆ ಗುರುತು ಹಾಕಲಾಯಿತು. ನಂತರ 17/1/2023ರಂದು ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ತೀರ್ಥಭಾಗಿಯ ಮುಹೂರ್ತ ನಡೆಯಿತು. ಈ ರೀತಿಯ ಪ್ರಮುಖ ಕಾರ್ಯಗಳ ಜೊತೆಗೆ ಹಲವಾರು ಮಹತ್ವ ಕಾರ್ಯಗಳು ಕಾಲಕಾಲಕ್ಕೆ ನೆರವೇರುವ ಮೂಲಕ ಇಂದು ನಮ್ಮೆಲ್ಲರ ಈ ಕ್ಷೇತ್ರ ಪಡುಮಲೆ ಕಂಗೊಳಿಸುತ್ತಿದೆ. ಈ ದೇವಸ್ಥಾನ ಅಡಿಪಾಯ ಹಾಗೂ ಕಂಬಗಳಿಗೆ ಸಂಪೂರ್ಣವಾಗಿ ಕಗ್ಗಲ್ಲನ್ನು ಉಪಯೋಗಿಸಿ ಸುಂದರವಾದ ಕೆತ್ತನೆಗಳೊಂದಿಗೆ ನಿರ್ಮಿಸಲಾಗಿದೆ. ಮರದ ಸುಂದರವಾದ ಕೆತ್ತನೆಯಲ್ಲಿ 60 ವಿಧ ದೇವರುಗಳ ಚಿತ್ರಕಲೆಗಳು, 40 ಪ್ರಾಣಿಗಳ ಸೂಕ್ಷ್ಮ ಕೆತ್ತನೆ ಕೆಲಸಗಳು ದೇವಸ್ಥಾನದ ಮೆರುಗನ್ನು ಹೆಚ್ಚಿಸಿದೆ. ತೀರ್ಥ ಮಂಟಪದಲ್ಲಿ 12 ರಾಶಿಗಳ ಕೆತ್ತನೆ, ದಶಾವತಾರ ಹಾಗೂ ನವಗ್ರಹಗಳ ಕೆತ್ತನೆಯನ್ನು ಸುಂದರವಾಗಿ ಬರುವಂತೆ ಮಾಡಲಾಗಿದೆ. ಇದಲ್ಲದೆ ದೇವಸ್ಥಾನ ಒಳಾಂಗಣದಲ್ಲಿ ನೂತನವಾಗಿ ಗಣಪತಿ ಗುಡಿ, ಹೊರಾಂಗಣದಲ್ಲಿ ಶಾಸ್ತಾರ ಗುಡಿ, ನಾಗನಕಟ್ಟೆ, ಬೆಡಿಕಟ್ಟೆ, ಗುಳಿಗ ಕಟ್ಟೆಗಳನ್ನು ನಿರ್ಮಿಸಲಾಗಿದೆ. ಶ್ರೀ ಕ್ಷೇತ್ರ ನಿರ್ಮಾಣದಲ್ಲಿ ಪ್ರತಿದಿನ ಸರಾಸರಿ 150ರಿಂದ 200ರಷ್ಟು ಕರಸೇವಕರು ಶ್ರಮಿಸಿದ್ದರು. ಶ್ರೀ ಕ್ಷೇತ್ರದ ಶೀಘ್ರ ನಿರ್ಮಾಣಕ್ಕೆ ಇವರೆಲ್ಲ ಕಾರಣೀಭೂತರಾಗಿದ್ದಾರೆ. ಈ ಭವ್ಯವಾದ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಹಲವು ದಾನಿಗಳ ಸಹಕಾರ ಬಹಳ ಮುಖ್ಯವಾಗಿದೆ. ಪ್ರಮುಖವಾಗಿ ರಾಜಗೋಪುರಕ್ಕೆ ಸುಮಾರು 35 ಲಕ್ಷವನ್ನು ಶ್ರೀ ಲಕ್ಷ್ಮಣ ಪಡುಮಲೆ ದಂಪತಿಗಳು ಒದಗಿಸಿಕೊಟ್ಟಿದ್ದಾರೆ. ನಮಸ್ಕಾರ ಮಂಟಪ ನಿರ್ಮಾಣವನ್ನು ಸಂಪೂರ್ಣವಾಗಿ ಚಂದುಕುಡ್ಲು ಮನೆಯವರು ಸುಮಾರು 20 ಲಕ್ಷ ವೆಚ್ಚದಲ್ಲಿ ನೆರವೇರಿಸಿಕೊಟ್ಟಿದ್ದಾರೆ. ಗರ್ಭಗುಡಿಗೆ ಸುಮಾರು 60 ಲಕ್ಷ ರು ಖರ್ಚಾಗಿದ್ದು ಸಂಪೂರ್ಣ ವೆಚ್ಚವನ್ನು ಊರಿನ ಭಗವದ್ಭಕ್ತರು ಭರಿಸಿರುತ್ತಾರೆ. ಗಣಪತಿ ಗುಡಿ ನಿರ್ಮಾಣಕ್ಕೆ ಕಜಮೂಲೆ, ನುಚ್ರೋಡು, ಸರೋಜಮ್ಮ ಮತ್ತು ಮಕ್ಕಳು 4 ಲಕ್ಷ ಧನ ಸಹಾಯವನ್ನು ನೀಡಿರುತ್ತಾರೆ. ಶಾಸ್ತಾರ ಗುಡಿ ನಿರ್ಮಾಣಕ್ಕೆ ಶ್ರೀಮತಿ ಮತ್ತು ಶ್ರೀ ಕೇಶವ ಭಟ್ ಕುವೆತೋಟ ದಂಪತಿಗಳು ಅವರು ಇದಲ್ಲದೆ ಗರ್ಭಗುಡಿಯ ತಾಮ್ರದ ಹೊದಿಕೆ, ಶಾಸ್ತಾರಗುಡಿಯ ತಾಮ್ರದ ಹೊದಿಗಳು ಪೂರ್ಣ ಖರ್ಚು ನೀಡಿರುತ್ತಾರೆ. ನಾಗನಕಟ್ಟೆ ನಿರ್ಮಾಣಕ್ಕೆ ಸಂಪೂರ್ಣ ಖರ್ಚನ್ನು ವೈಕೆ ನಾಯಕ್ ಪಟ್ಟೆ ದಂಪತಿಗಳು ನೀಡಿರುತ್ತಾರೆ. ಈ ದೇವಸ್ಥಾನದ ಅಭಿವೃದ್ಧಿಗಾಗಿ ನಮ್ಮ ನೆಚ್ಚಿನ ಶಾಸಕರಾದ ಸಂಜೀವ ಮಠಂದೂರವರು ಈಗಾಗಲೇ 15 ಲಕ್ಷ ಅನುದಾನವನ್ನು ನೀಡಿರುತ್ತಾರೆ. ಹಾಗೆಯೇ ಮೊನ್ನೆ 2 ದಿನಗಳ ಹಿಂದೆ ಭೇಟಿ ಕೊಟ್ಟು 15 ಲಕ್ಷ ಅನುದಾನವನ್ನು ನೀಡುವ ಭರವಸೆಯನ್ನು ನೀಡಿರುತ್ತಾರೆ. ವಸಂತಕಟ್ಟೆ ನಿರ್ಮಾಣಕ್ಕೆ ಕರ್ನಾಟಕ ಕುಟುಂಬಸ್ಥರು 3.5 ಲಕ್ಷ ರು ಕೊಟ್ಟಿರ್ತಾರೆ. ಗರ್ಭಗುಡಿಯ ಪ್ರಧಾನ ಬಾಗಿಲಿನ ಬೆಳ್ಳಿ ಹೊದಿಕೆಯನ್ನು ದಿವಂಗತ ಅನಂತ ಪದ್ಮ ಭಟ್ ಚಂದುಕುಡ್ಲು ಸುವರ್ಣಾರ್ಥ ಪತ್ನಿ ಶ್ರೀಮತಿ ಲಲಿತಾರವರು 4.5 ಲಕ್ಷ ರುಗಳನ್ನು ನೀಡುವ ಮೂಲಕ ಒದಗಿಸಿಕೊಟ್ಟಿದ್ದಾರೆ. ದೇವಾಲಯಕ್ಕೆ ಅಗತ್ಯವಿರುವ ಮರವನ್ನು ಭಕ್ತರು ಉಚಿತವಾಗಿ ದಾನ ರೂಪದಲ್ಲಿ ನೀಡಿರುತ್ತಾರೆ. ಇವರೆಲ್ಲರಿಗೂ ಕ್ಷೇತ್ರ ವತಿಯಿಂದ ಧನ್ಯವಾದಗಳು. ಸುತ್ತುಗೋಪುರದ ವಿಷಯಕ್ಕೆ ಬಂದಾಗ ಪಶ್ಚಿಮ ಗೋಪುರಕ್ಕೆ 15 ಲಕ್ಷ ರುಗಳು ತಗಲಿದ್ದು ಇದನ್ನು ಭಟ್ಟಂಗಳ SP ಭಾಸ್ಕರ್ ಸುಳ್ಯಪದು ಇವರು ಒದಗಿಸಿಕೊಟ್ಟಿದ್ದಾರೆ. ಉತ್ತರ ಗೋಪುರವು 13 ಲಕ್ಷ ರುಗಳನ್ನು ಹೊಂದಿದ್ದು ಈ ಶ್ರೀ ಸುಬ್ಬಣ್ಣ ರೈ ನಿವೃತ್ತ ಶಿಕ್ಷಕರು ಇವರು ಒದಗಿಸಿಕೊಟ್ಟಿದ್ದಾರೆ. ದಕ್ಷಿಣ ಗೋಪುರಕ್ಕೆ 12 ಲಕ್ಷ ರು ತಗಲಿದ್ದು ದಿವಂಗತ ನರಸಿಂಹ ಭಟ್ ದಂಪತಿಗಳ ಪರವಾಗಿ ಅವರ ಸುಪುತ್ರರು ಒದಗಿಸಿಕೊಟ್ಟಿದ್ದಾರೆ. ಪೂರ್ವ ಗೋಪುರ ಖರ್ಚು ಸುಮಾರು 10 ಲಕ್ಷ ರೂಪಾಯಿಗಳು ದಿವಂಗತ ಸುಬ್ರಹ್ಮಣ್ಯ ಭಟ್ ದಂಪತಿಗಳ ಪರವಾಗಿ ಪಾಟೆಗೆರೆ ನಾಗೇಶ್ ಭಟ್ ಸಹೋದರರು ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕೊಡುಗೆ ದಾನಿಗಳ ಸಹಕಾರ, ಊರಿನ ಕರಸೇವಕರ ಪಾಲ್ಗೊಳ್ಳುವಿಕೆ ಅವಿಸ್ಮರಣೀಯ. ಎಲ್ಲ ಖರ್ಚುಗಳನ್ನು ಸಾಮಾನ್ಯವಾಗಿ ಊರ ಭಕ್ತಾದಿಗಳು ಕೊಡುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಹಾಗೆಯೇ ನಮ್ಮ ದೇವಸ್ಥಾನ ಬೇಕಾದ ಸಾಗುವಾನಿ, ಕಿರಾಲುಬಗಿ, ಹಲಸು, ಬಣಪು ಮರವನ್ನು ಊರಿನ ಗೌರವಾನ್ವಿತ ಭಗವದ್ಭಕ್ತರು ನೀಡಿರ್ತಾರೆ. ಹಾಗೆ ನಮ್ಮ ಈ ಕ್ಷೇತ್ರಕ್ಕೆ ಬೇಕಾದ ಸುಮಾರು 16,000 ಹಂಚುಗಳನ್ನು ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಾದ ಬಲರಾಜ ಶೆಟ್ಟಿ ನೆಟ್ಟೆಗುತ್ತು ಇವರು ಕೊಟ್ಟಿರ್ತಾರೆ. ಹಲವಾರು ಅತ್ಯಾಕರ್ಷಣೀಯ ಕೆತ್ತನೆಗಳ ಕೆಲಸದೊಂದಿಗೆ ಭವ್ಯವಾಗಿ ಕಂಗೊಳಿಸಿರುವ ಶ್ರೀ ಕುವೆಶಾಸ್ತಾರ ವಿಷ್ಣುಮೂರ್ತಿ ದೇವರ ಸಾನ್ನಿಧ್ಯ ಮನಸ್ಸಿಗೆ ಹಿತವನ್ನು ನೀಡುವಂತೆ ಹಸಿರು ಉದ್ಯಾನವನದ ಸುತ್ತುವರಿದಿದೆ.
ಸುರಕ್ಷತೆ ದೃಷ್ಟಿಯಿಂದ ಆಧುನಿಕ ಸ್ಪರ್ಶ ಪಡೆದಿರುವ ದೇವಸ್ಥಾನದ ಒಳ ಹಾಗೂ ಹೊರಾಂಗಣಗಳು CCTV ಕಣ್ಗಾವಲಿನ ಇರುವಂತೆ ಮಾಡಲಾಗಿದೆ. ಪ್ರಸ್ತುತ ಶ್ರೀದೇವರ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನೆರವೇರಿಕೆ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ. ಇನ್ನು ಮುಂದೆ ಸಮಾಜಕ್ಕೆ ಸೂಕ್ತ ಮಾರ್ಗದರ್ಶನ, ಧಾರ್ಮಿಕ ಚಟುವಟಿಕೆಗಳು ಹಾಗೂ ಸಮಾಜಕ್ಕೆ ಅಗತ್ಯವಿರುವ ಎಲ್ಲ ಕೆಲಸಗಳನ್ನು ನಿರ್ವಹಿಸಬೇಕಾಗಿದೆ. ಈ ದೇವಸ್ಥಾನವನ್ನು ತಿರುಮಲೆ ಶಬರಿಮಲೆ ಸ್ಥಾನಕ್ಕೆ ಏರಿಸುವುದು ನಮ್ಮ ಗುರಿಯಾಗಿದ್ದು, ಇದಕ್ಕಾಗಿ ಆಡಳಿತ ಮಂಡಳಿಯವರು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದೆಂದು ಆಲೋಚಿಸಿದ್ದೇವೆ. ಅದಕ್ಕಾಗಿ ದೇವಳಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಮನೆಯಿಂದ ಕನಿಷ್ಠ ಒಬ್ಬ ಸದಸ್ಯರು ಪ್ರತಿ ಶನಿವಾರ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಲು ಪ್ರೇರೇಪಿಸುವುದು ಮತ್ತು ಪ್ರತಿ ತಿಂಗಳು ನಿರ್ದಿಷ್ಟ ದಿನಗಳಲ್ಲಿ ಸೂಕ್ತವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದೆಂದು ಆಲೋಚಿಸಿದ್ದೇವೆ. ಇನ್ನು ಮುಂದೆ ಈ ವಿಷಯಗಳನ್ನು ಸಮಾಜ ಬಾಂಧವರಿಗೆ ಸೂಕ್ತವಾಗಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಿದ್ದೇವೆ. ದೇವಳದ ಅಭಿವೃದ್ಧಿ ಮತ್ತು ಸಮಾಜದ ಜವಾಬ್ದಾರಿಯನ್ನು ಪ್ರಚುರಪಡಿಸಿ ಮುಂದಿನ ತಲೆಮಾರಿಗೆ ಸೂಕ್ತವಾದ ಅಡಿಪಾಯವನ್ನು ಸದೃಢಗೊಳಿಸಬೇಕಾಗಿದೆ. ಈ ಸಾಮಾಜಿಕ ಜವಾಬ್ದಾರಿಯಿಂದಾಗಿ ದೇವಳದ ಕೀರ್ತಿಯು ದಶ ದಿಕ್ಕುಗಳಲ್ಲಿ ಪ್ರಸರಿಸಬೇಕೆಂಬ ಆಶಯ ನಮ್ಮದು. ಕೇವಲ 286 ದಿನಗಳಲ್ಲಿ ಈ ದೇವಸ್ಥಾನ ಸಂಪೂರ್ಣವಾಗಿ ನಿರ್ಮಿಸಿದ್ದೇವೆ ಎಂಬ ಹೆಮ್ಮೆ ನಮಗಿದೆ. ಮುಂದಿನ ಯೋಜನೆಗಳಿಗೆ ಹಿಂದೂ ಬಾಂಧವರು ಇನ್ನೂ ಹೆಚ್ಚಿನ ಸಹಕಾರ ನೀಡುವ ಭರವಸೆಯನ್ನು ಕೇಳ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಗಳಿಗೆ ಸಹಕಾರ ನೀಡಿದ ಕರ್ನಾಟಕ ರಾಜ್ಯ ಸರ್ಕಾರ, ಹಿಂದೂ ಧಾರ್ಮಿಕ ಮತ್ತು ಧರ್ಮಾದಾಯ ದತ್ತಿ ಇಲಾಖೆ, ಸಂಸದರು, ಶಾಸಕರು, ಸ್ಥಳೀಯ ಆಡಳಿತ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ವಿದ್ಯುತ್ ಇಲಾಖೆ ಹಾಗೂ ಇನ್ನಿತರ ಇಲಾಖೆಗಳ ಸಹಕಾರವನ್ನು ನೆನಪಿಸಿಕೊಳ್ಳುತ್ತೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೂಡ ಆರ್ಥಿಕ ಸಹಕಾರವನ್ನು ಕೊಡುತ್ತೇವೆ ಎಂದು ಶ್ರೀ ಕ್ಷೇತ್ರ ಧರ್ಮಾಧಿಗಳ ರಾಜಶ್ರೀ ವೀರೇಂದ್ರ ಹೆಗ್ಗಡೆಯವರು ಭರವಸೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಹಸಿರುವಾಣಿಯ ಒಂದು ಏನು ಅಗತ್ಯತೆ ಇದೆ ಅದನ್ನು ಕೂಡ ಭರಿಸ್ತೇವೆ ಎಂಬ ಮಾಹಿತಿಯನ್ನು ಕೂಡ ಈಗಾಗಲೇ ಕೊಟ್ಟಿರ್ತಾರೆ. ಅದೇ ರೀತಿ ಈ ಸುಂದರ ಭವ್ಯ ದೇವಾಲಯದ ನಿರ್ಮಾಣಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿದ ಶ್ರೀ ಕ್ಷೇತ್ರ ತಂತ್ರಿಗಳಾದ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರ್ ವಾಸ್ತುದೇವ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ಕುಂಟಾರ್ ರವೀಶ ತಂತ್ರಿಗಳು, ಕ್ಷೇತ್ರದ ವಾಸ್ತುಶಿಲ್ಪಿಗಳಾದ ಶ್ರೀ ರಮೇತ ಅನಂತ ಭದ್ರಡ್ಕ, ಶಿಲಾಶಿಲ್ಪಿಗಳಾದ ಪ್ರದೀಪ ಪಾಠಕ್ ಮತ್ತು ತಂಡ, ದಾರುಶಿಲ್ಪಿಗಳಾದ ಶ್ರೀ ಸುಧಾಕರ್ ಆಚಾರ್ಯ ಚಾರ್ಮಾಡಿ ಮತ್ತು ತಂಡ, ಕೆತ್ತನೆ ಶಿಲ್ಪಿಗಳಾದ ಶ್ರೀ ಸಂತೋಷ್ ಆಚಾರ್ಯ ಹಿರಿಯಡ್ಕ ಮತ್ತು ತಂಡ, ಕೆಂಪುಗಲ್ಲಿನ ಕೆಲಸ ನಿರ್ವಹಿಸಿದ ಶ್ರೀ ಮನೋಜ್ ತಚ್ಚಂಗಾಡ್ ಮತ್ತು ತಂಡ, ಇವರಿಗೆ ನಾವು ಆಭಾರಿಗಳು. ಶ್ರೀ ಕುವೇಶಾಸ್ತ್ರ ವಿಷ್ಣುಮೂರ್ತಿ ದೇವರು ಹಾಗೂ ಸಪರಿವಾರ ದೇವರು ಮತ್ತು ದೈವಗಳು ಎಲ್ಲ ಭಕ್ತರಿಗೆ ಆಯುರಾರೋಗ್ಯ ಐಶ್ವರ್ಯ ಕರುಣಿಸಲು ಶ್ರೀ ದೇವಸ್ಥಾನ ಪ್ರಾರ್ಥಿಸ್ತೇನೆ. ದೇವರು ಸರ್ವರಿಗೂ ಸನ್ಮಾನ ಉಂಟು ಮಾಡಲು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡುತ್ತೇನೆ. ಶ್ರೀ ಕ್ಷೇತ್ರದ ಸಂಪೂರ್ಣ ವಿವರಣೆಯನ್ನು ನೀಡಿ ಪ್ರಾಸ್ತಾವಿಕ ವಿಷಯದಲ್ಲಿ ಎಲ್ಲವನ್ನು ಒಳಗೊಂಡು 286 ದಿನಗಳಲ್ಲಿ ಈ ಭವ್ಯ ಕ್ಷೇತ್ರ ನಿರ್ಮಾಣವಾಯಿತು ಎಂದು ತಿಳಿಸಿದಂತಹ ಪೂಜ್ಯ ಶ್ರೀನಿವಾಸ ಭಟ್ ಚಂದಕೂಡ್ಲು ಇವರ ನಿರೂಪಣೆಗೆ, ಇವರ ವ್ಯಕ್ತಿತ್ವಕ್ಕೆ, ಇವರ ಕಾರ್ಯವೈಖರಿಗೆ ಎದ್ದು ನಿಂತ ದೇವಳವೇ ಸಾಕ್ಷಿ. ಮುಂದೆ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಯಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಈ ಸ್ಥಳದಲ್ಲಿ ಕೆಲವೇ ತಿಂಗಳುಗಳಲ್ಲಿ ಅತ್ಯದ್ಭುತವಾಗಿರತಕ್ಕಂಥ ಒಂದು ದೇವತಾ ಸನ್ನಿಧಾನವನ್ನು ನೆಲೆಗೊಳಿಸುವಂಥ ಒಂದು ದೊಡ್ಡ ಸೌಭಾಗ್ಯ ಈ ಮಂದಿಗೆ ಸಿಕ್ಕಿರುವಂತಹದ್ದು ಭಗವಂತನ ಪರಮಾನುಗ್ರಹ. ಮನುಷ್ಯ ಸೃಷ್ಟಿ ಎಂಬುದೇ ಒಂದು ಅದ್ಭುತವಾದ ಸೃಷ್ಟಿ. ಪುರಂದರದಾಸರು ಒಂದು ಕಡೆ ಹಾಡಲ್ಲಿ ಹೇಳ್ತಾರೆ, ತಂದೆ ನೀ ತಂದೆ ನಾ ಬಂದೆ ನಾನಿನ್ನ ಹಿಂದೆ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ನೀ ತಂದೆ ನಾ ಬಂದೆ ಅಂತ. ಅದರಲ್ಲಿ 83,99,999 ಜೀವರಾಶಿಗಳಿಗಿಂತ ಬೇರೆಯಾಗಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ ಭಗವಂತ. ಬೇರೆ ಯಾವುದೇ ಪ್ರಾಣಿಗಳಿಗೆ ಕೊಡದೇ ಇರತಕ್ಕಂಥ ಅದ್ಭುತವಾಗಿರತಕ್ಕಂಥ ಕ್ರಿಯಾಶಕ್ತಿ ಇರತಕ್ಕಂಥ ಕೈ ಬೆರಳುಗಳು. ಇವತ್ತು ಕೈಗಾರಿಕೆ ಅಂದರೆ ಮನುಷ್ಯ ಪ್ರಪಂಚ ಎದ್ದಿದೆ. ಅತಿ ಅಪೂರ್ವವಾಗಿರತಕ್ಕಂಥ ಯೋಚನಾ ಸಾಮರ್ಥ್ಯ ಇರತಕ್ಕಂಥ ಮಿದುಳು. ಇದೆರಡು ಮನುಷ್ಯನಿಗೆ ಭಗವಂತ ಕೊಟ್ಟ ಎಕ್ಸ್ಟ್ರಾ ಆರ್ಡಿನರಿ ಕಾಂಟ್ರಿಬ್ಯೂಷನ್. ಬೇರೆ ಯಾವುದೇ ಪ್ರಾಣಿ ಪ್ರಪಂಚಕ್ಕೆ ಕೊಡಲಿಲ್ಲ.
ಹಾಗಾಗಿ ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದ್ದು ನಮ್ಮ ಹೊಣೆಗಾರಿಕೆ. ಮತ್ತೆ ಇದಕ್ಕಿಂತಲೂ ಒಳ್ಳೆಯ ಜನ್ಮ ಹುಟ್ಟಬೇಕಷ್ಟೇ ಹೊರತು ಇದಕ್ಕಿಂತ ಅಧೋಗತಿ ನಮಗೆ ಬರಬಾರದು ಎಂಬ ಕಾರಣಕ್ಕೆ ಮಾನವ ಜನ್ಮಕ್ಕೆ ಒಂದು ಶ್ರೇಷ್ಠತೆಯನ್ನು ನಾವು ಸಂಪಾದನೆ ಮಾಡಬೇಕು. ನಮ್ಮ ಒಂದು ವೇದ ಮಂತ್ರ ಹೇಳುತ್ತೆ, ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇ ಮಾಕ್ಷಭಿಃ ಸ್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿಃ ದೇವಹಿತಂ ಯದಾಯುಃ ಅಂತ. ಕಿವಿಯಿಂದ ಒಳ್ಳೆಯದನ್ನು ಕೇಳುವಂತಾಗಲಿ, ಕಣ್ಣಿನಿಂದ ಒಳ್ಳೆಯದನ್ನೇ ನೋಡುವಂತಾಗಲಿ, ನಾಲಿಗೆಯಿಂದ ಒಳ್ಳೆಯ ಮಾತುಗಳು ಬರಲಿ, ಭಗವಂತ ಕೊಟ್ಟ ಅಪೂರ್ವವಾದ ಅತ್ಯಂತ ಸಮರ್ಪಕವಾಗಿರತಕ್ಕಂಥ ಎಲ್ಲ ಅಂಗಾಂಗಗಳೇನಿದ್ದಾವೆ, ಸ್ಥಿರೈರಂಗೈಹಿ ತುಷ್ಟುವಾಂಸಸ್ತನೂಭಿಃ, ಇಂಥ ಅಂಗಾಂಗಗಿರತಕ್ಕಂಥ ಈ ಶರೀರದಿಂದ ದೇವತೆಗಳನ್ನು ಸಂತೋಷಪಡಿಸುವಂತಹ ರೀತಿಯ ಆಯುಸ್ಸಾಗೆ ನನ್ನದು ಅಂತ ಪ್ರಾರ್ಥನೆ ಮಾಡೋದು, ದೇವಹಿತಂ ಯದಾಯುಹು ಅಂತ. ಆದರೆ ಏನಾಗಿರಬೇಕು ಅಂದರೆ ಎಲ್ಲಿಯ ತನಕ ಆಯುಷ್ಯದೆಯೋ ಅಲ್ಲಿಯ ತನಕ ಕೂಡ ಈ ಅಂಗಾಂಗಗಳನ್ನೆಲ್ಲ ಸ್ಥಿರವಾಗಿ ಇಟ್ಟಿರು ಅಂತ. ವಯಸ್ಸಾದ ಹಾಗೆ ಕಣ್ಣಿಗೆ ಉಪಕರಣಗಳು ಬೇಕಾಗತ್ತೆ, ಹಲ್ಲಿಗೆ ತೊಂದರೆ ಆಗತ್ತೆ, ನಡಲಿಕ್ಕೆ ಕಷ್ಟ ಆಗತ್ತೆ. ಅದಕ್ಕಿಂತ ಎಷ್ಟು ತನಕ ನೀನು ಆಯುಸ್ಸು ಕೊಡ್ತೀಯ ಅಷ್ಟು ತನಕ ಇದನ್ನೆಲ್ಲ ಚೆನ್ನಾಗೇ ಇಟ್ಟಿರು, ನಿರಾವಲಂಬಿಯಾಗಿ ನಾನು ನಿನ್ನ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಕೇಳುವ ಒಂದು ಪ್ರಾರ್ಥನಾ ಮಂತ್ರ. ಮನುಷ್ಯನಿಗೆ ಎರಡು ಬಗೆಯ ಜವಾಬ್ದಾರಿ ಇದೆ. ಬೇರೆ ಪ್ರಾಣಿಗಳಿಗೆ ಯಾಕೋಸ್ಕರ ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿದ್ದೇವೆ, ನಮ್ಮ ಇತಿಕರ್ತವ್ಯತೆಗಳೇನು ಅಂತ ಹೇಳುವುದರ ಬಗ್ಗೆ ಪ್ರಜ್ಞೆ ಇಲ್ಲ. ಸೀಮಿತವಾದ ಬದುಕು ಹೇಗೆ ಅಂದರೆ ಆಹಾರಕ್ಕೋಸ್ಕರ ಬೇಟೆಯಾಡುವಂಥದ್ದು, ಸುಖವನ್ನು ಅನುಭವಿಸುವಂತಹದ್ದು, ನಿದ್ರೆ, ಇಷ್ಟಕ್ಕೆ ಸೀಮಿತವಾಗಿರತಕ್ಕಂಥ ಒಂದು ಬದುಕಾದರೆ ಇದಕ್ಕಿಂತ ಹೆಚ್ಚಿನ ಹೊಣೆಗಾರಿಕೆಯನ್ನು ಕೊಟ್ಟವನು ಭಗವಂತ ಮನುಷ್ಯನಿಗೆ ಮಾತ್ರ. ಹಾಗಾಗಿ ಈ ಎರಡು ಬಗೆಯ ಜವಾಬ್ದಾರಿಯನ್ನು ಶಾಸ್ತ್ರ ಹೇಳುತ್ತೆ. ನಮ್ಮ ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಒಂದು ಚಿಹ್ನೆ ಇದೆ, ಅದಕ್ಕೆ ಸ್ವಸ್ತಿ ಅಂತ ಹೆಸರು, ಸ್ವಸ್ತಿಕ ಅಂತ. ಆ ಚಿಹ್ನೆಯಲ್ಲಿ ಎರಡು ರೇಖೆ ಇದೆ, ಒಂದು ಎತ್ತರಕ್ಕೆ ಹರಿದ ರೇಖೆ, ಇನ್ನೊಂದು ಅಡ್ಡಕ್ಕೆ ಹರಿದ ರೇಖೆ. ಎರಡು ರೇಖೆಗಳಿದಾವಲ್ಲ, ಈ ಎರಡು ರೇಖೆಗಳು ಮನುಷ್ಯನ ಬದುಕಿನ ಜವಾಬ್ದಾರಿಯನ್ನು ತಿಳಿಸಿಕೊಡುವಂತಹ ರೇಖೆಗಳು. ಅದು ಹೇಗೆ ಅಂದರೆ, ಬೇರೆ ಪ್ರಾಣಿಗಳಿಗೆ ಈ ತನ್ನನ್ನು ಸೃಷ್ಟಿ ಮಾಡಿದ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡುವ ಸಾಮರ್ಥ್ಯವೇ ಇಲ್ಲ, ನಮಗಿದೆ. ಹಾಗಾಗಿ ನಾವು ಸೃಷ್ಟಿ ಮಾಡಿದ ಪ್ರಪಂಚದ ಸೃಷ್ಟಿಕರ್ತೃವನ್ನು ನೆನಪಿಸಿಕೊಳ್ಬೇಕಾದ ಎತ್ತರಕ್ಕೆ ಹೋಗಬೇಕು ಎಂಬ ಕಾರಣಕ್ಕೆ ಆಧ್ಯಾತ್ಮಿಕ ಎತ್ತರವನ್ನು ಸೂಚಿಸುವಂಥ ರೇಖೆ ಅದು. ಎತ್ತರಕ್ಕೆ ಇರುವಂಥವ್ರು ಯಾರು? ಭಗವಂತ ಮಾತ್ರ. ಪುರುಷ ಸೂಕ್ತದಲ್ಲಿ ಒಂದು ಮಾತು ಹೇಳುತ್ತೆ, ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಅಂತ. ಎತ್ತರದಕ್ಕಿಂತಲೂ 10 ಅಂಗುಲ ಎತ್ತರದಲ್ಲಿ ಭಗವಂತ ಇದ್ದಾನಂತೆ. ನಮ್ಮ ಪ್ರಾಚೀನರು ಸ್ನಾನ ಮಾಡಬೇಕಾದ್ರೆ ಬಾವಿ ಕಟ್ಟೆಯಿಂದ ನೀರು ಸೇರಿ ಹೀಗೆ ಹೊಯ್ಕೊಳ್ತಾ ಇದ್ರಂತೆ. ಯಾಕೆಂದ್ರೆ ಎಲ್ಲದಕ್ಕಿಂತ 10 ಅಂಗುಲ ಎತ್ತರದಲ್ಲಿ ಭಗವಂತ ಇರೋದ್ರಿಂದ ಅವನಿಗೆ ಸ್ನಾನ ಮಾಡಿಸಿದ ನೀರನ್ನು ನಾನು ಸ್ನಾನ ಮಾಡಿದರೆ ನನ್ನ ಬದುಕು ಪವಿತ್ರ ಆಗುತ್ತೆ, ದೇಹ ಪವಿತ್ರ ಆಗುತ್ತೆ ಅಂತ. ಎತ್ತರದ ವಸ್ತು ಯಾರು ಅಂದರೆ ಭಗವಂತ. ಹಾಗಾಗಿ ಜೀವನದಲ್ಲಿ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾದ ಎತ್ತರವನ್ನು ಏರಬೇಕು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಮನುಷ್ಯ ದೈವಿ ಚಿಂತನೆಯಿಂದಲೂ ಕೂಡ ಕಾಲ ಕಳೀಬೇಕು ಅಂತ ಹೇಳುವುದು ನಮ್ಮ ಬದುಕಿನ ಸಾರ್ಥಕತೆಗೆ ಕಾರಣವಾದ ಒಂದು ಅಂಶ. ಹಾಗಾಗಿ ಎತ್ತರದ ಭಗವಂತನ ಚಿಂತನೆ ಮಾಡಲಿಕ್ಕೆ ಸೂಚನೆಯಾಗಿ ಒಂದು ಎತ್ತರಕ್ಕೆ ಹರಿದ ರೇಖೆಯನ್ನು ನಮ್ಮ ಪ್ರಾಚೀನರು ಜೋಡಿಸಿದರು, ಸ್ವಸ್ತಿಕ ಎಂಬ ಚಿಹ್ನೆಯಲ್ಲಿ. ಇನ್ನು ಅಷ್ಟೇ ಅಲ್ಲದೇನೆ ಇನ್ನೊಂದು ಹೊಣೆಗಾರಿಕೆ ಇದೇನು ಅಂದರೆ ಸಾಮಾಜಿಕವಾದ ಹೊಣೆಗಾರಿಕೆ ಮನುಷ್ಯನಿಗೆ. ನಾವು ಎಷ್ಟೋ ಸಲ ಅಂದ್ಕೊಳ್ಳೋದುಂಟು, ಯಾರಾದರೂ ಬೇಡುವವರಿದ್ದರೆ ನಾವು ಯಾಕೆ ಅವನಿಗೆ ದಾನ ಕೊಡಬೇಕು? ಯಾಕೆಂದರೆ ಅವನು ಪ್ರಾರಬ್ಧ ಕರ್ಮ, ಅದು ಅವನು ಅನುಭವಿಸಬೇಕು ಅವನು ಮಾಡಿದ ಪಾಪವನ್ನಾದ್ರಿಂದ ನಾವೇನು ಮಾಡಬೇಕಾಗಿಲ್ಲ ಸಹಾಯ ಅಂತ. ಆದರೆ ನಮ್ಮ ಪ್ರಾಚೀನರು ಹೇಳ್ತಾರೆ, ನೀನು ಯಾರಿಗೂ ಸಹಾಯ ಮಾಡಬೇಕಾದ ಅಗತ್ಯ ಇಲ್ಲದೇ ಇದ್ದರೆ ನಿನಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಿದ್ದೆ ನಾನು, ಅದಕ್ಕಿಂತ ಹೆಚ್ಚು ಕೊಡ್ತಿರ್ಲಿಲ್ಲ. ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಕೈಕಾಲಿಗೆ ಶಕ್ತಿ ಕೊಡ್ತಿದ್ದೆ, ನಿನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ ಸಂಪತ್ತು ಕೊಡ್ತಿದ್ದೆ, ಅದಕ್ಕಿಂತ ಹೆಚ್ಚು ಕೊಡ್ತಾ ಇರಲಿಲ್ಲ. ಕೊಟ್ಟಿರೋದು ಏಕೆ ಅಂದರೆ ಅಗತ್ಯ ಇರುವವರಿಗೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಅವಕಾಶ ಆಗಲಿ ಎಂಬ ಕಾರಣಕ್ಕೆ ಕೊಟ್ಟಿರೋದ್ರಿಂದ ಮನುಷ್ಯ ಕೊಟ್ಟದ್ದನ್ನು ಅರ್ಥಪೂರ್ಣಗೊಳಿಸಬೇಕು ಎಂಬ ಕಾರಣಕ್ಕೆ ತನ್ನ ಬದುಕನ್ನು ಸಾಮಾಜಿಕವಾಗಿ ವಿಸ್ತಾರಗೊಳಿಸಬೇಕು ಅಂತ ಹೇಳೋದನ್ನು ಅಡ್ಡಕ್ಕೆ ಹರಿದ ರೇಖೆ ಹೇಳುತ್ತೆ. ಸ್ವಾರ್ಥ ಅಂದರೆ ತನಗೆ ಮಾತ್ರ ಬೇಕು ಅಂತ ಹೇಳುವಂಥ ಉದ್ದೇಶ. ಸ್ವಾರ್ಥದ ವಿಸ್ತಾರ ಅಂದರೆ ತನಗೆ ಮಾತ್ರ ಅಲ್ಲ, ತನ್ನ ಅಕ್ಕಪಕ್ಕಕ್ಕೆ, ತನ್ನ ಊರಿಗೆ, ತನ್ನ ರಾಜ್ಯಕ್ಕೆ, ತನ್ನ ಗ್ರಾಮಕ್ಕೆ ಎಲ್ಲದಕ್ಕೂ ಹರಡಬೇಕು ಅಂತ ಹೇಳುವಂಥ ಒಂದು ಗುರುತರವಾದ ಸಾಮಾಜಿಕವಾದ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳುವಂತಹ ಬದುಕು ಏನಿದೆಯೋ ಇದು ಜೀವನದ ಅರ್ಥ ವಿಸ್ತಾರವನ್ನು ಸಾರ್ಥಕಗೊಳಿಸುವಂಥ ಒಂದು ಅರ್ಥ. ನಮ್ಮ ಆಧ್ಯಾತ್ಮಿಕ ಎತ್ತರ ಮತ್ತು ಸಾಮಾಜಿಕ ವಿಸ್ತಾರ ಎರಡಕ್ಕೂ ಉದಾಹರಣೆಗೆ ಇವತ್ತು ವೇದಿಕೆಯಲ್ಲಿ ನಮ್ಮ ವೀರೇಂದ್ರ ಹೆಗಡೆಯವರಿದ್ದಾರೆ. ಒಂದು ದೊಡ್ಡ ಕ್ಷೇತ್ರದ ನೇತಾರರಾಗಿ ಆಧ್ಯಾತ್ಮಿಕವಾದ ಬದುಕನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂತ ಹೇಳುವುದರ ಜೊತೆಗೆ ಬದುಕನ್ನು ಸಾಮಾಜಿಕವಾಗಿ ಹೇಗೆ ವಿಸ್ತಾರಗೊಳಿಸಬೇಕು, ತನಗೆ ಮಾತ್ರ ಅಲ್ಲದೇನೆ ಇಡೀ ಗ್ರಾಮಕ್ಕೆ, ಇಡೀ ರಾಜ್ಯಕ್ಕೆ, ಇಡೀ ರಾಷ್ಟ್ರಕ್ಕೆ ತನ್ನ ಬದುಕನ್ನು ವಿಸ್ತಾರಗೊಳಿಸಬೇಕು ಎಂಬ ಕಾರಣಕ್ಕೆ
ಸಾಮಾಜಿಕವಾದ ಬದುಕನ್ನು ಸಾರ್ಥಕಗೊಳಿಸುವಂತಹ ಕ್ರಿಯೆಯನ್ನು ಕೂಡ ನಾವು ಮಾಡಿಕೊಳ್ಬೇಕಾಗತ್ತೆ. ಒಂದು ಹಾಳೆ ಇದೆ, ಕೆಲವರು ಹೇಳೋದುಂಟು ನಮಗೆ ದೇವರು ಸಾಕು, ಇದೆಲ್ಲ ಯಾಕೆ ಬೇಕು, ನಮ್ಮ ಪಾಡಿಗೆ ನಾವಿರ್ತೇವೆ ಅಂತ. ಅಲ್ಲ, ಕೆಲವರಿಗೆ ಹಾಗೆ ಇರಬೇಕಾದ ಸಂದರ್ಭಗಳಿರ್ಬೋದು. ಆದರೆ ಕೆಲವರಿಗೆ ಶಕ್ತಿ ಕೊಟ್ಟಿರ್ತಾನೆ. ಒಂದು ಹಾಳೆ ಇದೆ ಅಲ್ಲ, ಖಾಲಿ ಹಾಳೆ ಚೆನ್ನಾಗೇ ಇದೆ ಅಂತ ಇಟ್ಕೊಳ್ಳಿ, ಆ ಹಾಳೆ ಯಾರಾಗಿದ್ರು ಬೇಕಂತ ಕೇಳಿದರೆ ಅಂಥ ಡಿಮಾಂಡ್ ಏನೂ ಇಲ್ಲ, ಕೊಟ್ಟರೆ ಕೊಡ್ರಿ, ಬೇಕಾಗಿ ಏನಿಲ್ಲ ಅಂತ. ಅದೇ ಹಾಳೆಗೆ ಒಂದು ರಾಜಮುದ್ರೆ ಬಿದ್ದರೆ ಅದಕ್ಕೆ ಕರೆನ್ಸಿ ಅಂತ ಹೆಸರು. ಆ ಕರೆನ್ಸಿಗೆ ತುಂಬ ಬೆಲೆ ಇದೆ. ಹಾಗೆ ಭಗವಂತನ ನೆನಪಿಲ್ಲದ ಸಮಾಜ ಸೇವೆ ಅಂತ ಹೇಳಿದರೆ ಅದೊಂದು ಖಾಲಿ ಹಾಳೆ ಇದ್ದಾಗೆ. ಅದೇ ಸಮಾಜ ಸೇವೆಗೆ ಒಂದು ಭಗವಂತನ ಭಕ್ತಿಯ ಮುದ್ರೆ ಬಿದ್ದರೆ ಅದು ಕರೆನ್ಸಿ ಇದ್ದ ಹಾಗೆ. ಹಾಗಾಗಿ ಸಾಮಾಜಿಕವಾದ ವಿಸ್ತಾರ, ಆಧ್ಯಾತ್ಮಿಕವಾದ ಎತ್ತರ, ಇದು ಎರಡನ್ನು ಜೋಡಿಸಿಕೊಂಡ್ರೆ ಮಾತ್ರ ಮನುಷ್ಯನ ಬದುಕು ಸಾರ್ಥಕವಾಗತ್ತೆ ಅಂತ ಹೇಳುವ ಕಾರಣಕ್ಕೆ ನಮ್ಮಲ್ಲಿ ಆಧ್ಯಾತ್ಮಿಕ ಬದುಕನ್ನು ಎತ್ತರಿಸಲಿಕ್ಕೋಸ್ಕರನೇ ಅನೇಕ ಕ್ಷೇತ್ರಗಳು ಮೂಡಿ ಬಂದಿದ್ದಾವೆ. ಆ ಕ್ಷೇತ್ರಗಳಲ್ಲಿ ಪಾರಂಪರಿಕವಾಗಿರತಕ್ಕಂತಹ ಸಾಧನೆ ಮಾಡಿರತಕ್ಕಂಥ ಋಷಿಗಳೆಲ್ಲ ಸಂಚಾರ ಮಾಡ್ತಾ, ಯಾವ ಜಾಗದಲ್ಲಿ ಪರಸ್ಪರ ವಿರುದ್ಧ ಸ್ವಭಾವದ ಜೀವಗಳು ಒಟ್ಟಿಗಿರ್ಲಿಕ್ಕೆ ಸಾಧ್ಯವೋ, ಅರ್ಥಾತ್ ಹುಲಿ ಮತ್ತು ಹಸು ಎರಡು ಒಂದೇ ಕಡೆ ನೀರು ಕುಡಲಿಕ್ಕೆ ಸಾಧ್ಯ ಉಂಟು, ಅಲ್ಲಿ ಸಹಜವಾಗಿ ಆ ಭೂಮಿಗೆ ಏನು ಶಕ್ತಿ ಇದೆ ಅಂತ ಹೇಳಿದರೆ ಮಾನಸಿಕವಾದ ವೈರುಧ್ಯವನ್ನು ಪರಿಹಾರ ಮಾಡತಕ್ಕಂತಹ, ಮನುಷ್ಯನ ಸಹಜವಾದ ದೋಷಗಳನ್ನು ದೂರ ಮಾಡಿ ಅವರಲ್ಲಿ ಒಂದು ಪ್ರೇಮವನ್ನು ಉಂಟು ಮಾಡತಕ್ಕಂಥ ಭೂಮಿ ಅಂತ ಅರ್ಥ. ಅಲ್ಲಿ ಬಂದವರಿಗೆ ಎಲ್ರಿಗೂ ಕೂಡ ಸಹಜವಾಗಿ ಶಾಂತಿ ಸಿಗಲೇಬೇಕು, ಸಹಜವಾಗಿ ಅವನ ಬದುಕಿನಲ್ಲಿ ಆಧ್ಯಾತ್ಮಿಕ ಎತ್ತರವನ್ನು ಏರಬೇಕಾದ ಮನಸ್ಸು ಉಂಟಾಗಲೇಬೇಕು ಎಂಬ ಒಂದು ನೆಲೆಗಳು. ಅಂತಹ ಭೂಮಿಗಳನ್ನು ಗುರುತಿಸಿಕೊಟ್ಟು ಅವರು ಅಲ್ಲಿ ಭಗವಂತನ ಸ್ವರೂಪವನ್ನು ಸ್ಥಾಪನೆ ಮಾಡಿ ನಮಗೋಸ್ಕರ ಕೊಟ್ಟುಬಿಟ್ಟು ಹೋಗಿದ್ರು. ಅಂತಹ ಸ್ಥಳವನ್ನು ಉದ್ಧಾರ ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಆಗಿರಬೇಕು. ಅದಕ್ಕೋಸ್ಕರ ನಮ್ಮ ಪ್ರಾಚೀನರು ಹೇಳಿದರು, 100 ಹೊಸ ದೇವಸ್ಥಾನ ಮಾಡೋದಕ್ಕಿಂತ ಒಂದು ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು ಲೇಸು ಅಂತ. ಯಾಕೆಂದರೆ ನಮಗೆ ಗೊತ್ತಿಲ್ಲ ಹೊಸ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಆ ಭೂಮಿ ಅಡಿಲಿ ಅಂತ ದುಷ್ಟ ಆಭಿಚಾರ ದೋಷಗಳಿದ್ದಾವೆ, ಅಂತ ದುಷ್ಟ ಶಕ್ತಿ ಇದೆ, ಯಾವುದೂ ಗೊತ್ತಿಲ್ಲ ನಮಗೆ. ಹಾಗಾಗಿ ಸ್ಥಳ ಪರಿಶೀಲನೆ ಮಾಡುವ ಸಾಮರ್ಥ್ಯವೇ ಅಂತಃಚಕ್ಷುಷಿ ಇಲ್ಲ ನಮಗೆ. ಅಂಥ ಮಂದಿ ನಾವು ಒಂದು ಒಳ್ಳೆಯ ಸ್ಥಳದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಮಾಡ್ತೇವೆ ಅಂತ ಹೇಳೋ ಭರವಸೆ ನಮಗೆ ಇಲ್ಲ. ಪ್ರಾಚೀನರಿಗಿತ್ತು, ನಡೆದಾಡ್ತಾ ಇರಬೇಕಾದ್ರೆ ಅವರ ಇಂಟ್ಯೂಷನ್ಗೆ, ಜಾಗೃತವಾದ ಅಂತಃಚಕ್ಷುಷಿಗೆ ಗುರುತಿಸುವ ಸಾಮರ್ಥ್ಯ ಇತ್ತಾದ್ರಿಂದ ಯಾವುದೋ ಸ್ಮಶಾನವೋ ಯಾವುದೋ ದುಷ್ಟಶಕ್ತಿ ಇರುವಂತಹ ಜಾಗವನ್ನು ಅವರು ಆರಿಸಿಕೊಳ್ತಾರೇ ಇರಲಿಲ್ಲ. ಒಂದು ಒಳ್ಳೆಯ ಸ್ಥಳವನ್ನು ಗುರುತಿಸಿಕೊಂಡು ಸ್ಥಾಪನೆ ಮಾಡ್ತಾ ಇದ್ರು. ಅಂಥದ್ದೇ ಒಂದು ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ಕ್ಷೇತ್ರ ಪಡುಮಲೆ ವಿಷ್ಣುಮೂರ್ತಿ ದೇವರ ಮತ್ತು ಶಾಸ್ತಾರ ದೇವರ ಕ್ಷೇತ್ರ. ಅತ್ಯಂತ ವೈಭವದಿಂದ ಎಲ್ಲ ಕಾರ್ಯಕ್ರಮಗಳು ಜರುಗಿದಾವೆ. ನಮ್ಮ ಸನ್ನಿಧಾನ ಜಾಗೃತಿಗೆ ಕಾರಣವಾದ ಅಂಶಗಳು ಯಾವುದು, ಅದರ ಅಪಚಾರಕ್ಕೆ ಕಾರಣವಾದ ಅಂಶಗಳು ಯಾವುದು ಅಂತ ಹೇಳಿದರೆ, ಒಂದು ನೀವು ಕಾಲು ದೀಪದಲ್ಲಿ ದೀಪವನ್ನು ಹಚ್ಚಿಟ್ಬಿಟ್ರೆ ಒಂದು ಸಾನಾದಿಗಡಿ ಬಲ್ಪುಡು ಪತ್ತ ಎಂದಾಂಡ ಆ ಬಲ್ಪು ಅಡೆಗೆ ಕರಿ ಕಟ್ಟದ ಆಯ್ತ ಬಲ್ಪು ಕಡ ಕುಂದು ಬರ್ಕೊಂಡು ಆ ಕಾರಣಕ್ಕೋಸ್ಕರ ಅದು ಅಲ್ಪದ ಸನ್ನಿಧಾನ ಕಡಿಮೆ ಹಾಕೊಂಡು ಎಂಚಪಂಡ ಬಲ್ಪುಗು ಕರಿ ಕಟ್ಟಿನ ಎಂಚನ ಅಂಚ ಅದಾಗ ಆ ದೇವಸ್ಥಾನದ ಪರಿಸರಡಿತ್ತಿನ ಎವು ಕಜವು ಉಂಡು ಕಶ್ಬಲ ಉಂಡು ಪೂರ ದೂರ ಬಲ್ಪರ ಜವಾಬ್ದಾರಿನ ಮಠ ಉಂಡು. ಕೆಲವು ಸರಿ ಬತ್ತಿಯ ಪತ್ತದುಕೊಂಡು ಅಲ್ಪ ಬಲ್ಪು ಇಪ್ಪುಜಿ ಅದಾಗ ಬತ್ತಿನೇ ಬದಲಾವಣೆ ಮಾಡಿಕೊಂಡು ಕೆಲವು ಸರ್ತಿ ಕೆಲವು ವಿಕೃತ ಮನಸ್ಸದಗಳು ಎತ್ತೋದಿ ಕಡೆ ನಮ್ಮ ದೇವಸ್ಥಾನದ ಪ್ರತಿಮೆ ತುಂಡು ಮಲ್ತು ಹೋಗ್ತಾರೆ. ಬತ್ತಿಯ ಹೆಜ್ಜೆ ಹೆಂಚು ಬಲ್ಪ ಬತ್ತರೆ ಸಾಧ್ಯ ಹೆಜ್ಜೆ ದೇವರ ಪ್ರತಿಕರೆ ಹೆಜ್ಜೆ ಇದ್ದಾಂಡ ಅಲ್ಪ ಸನ್ನಿಧಾನಕ್ಕೆ ಕುಂದು ಬರ್ಕೊಂಡು ಬಂದ ಕಾರಣಕ್ಕೋಸ್ಕರ ಅದು ಪ್ರತಿಕರೆ ಪಸತ್ತು ಮಲ್ತದೆ. ಆ ಪ್ರತಿಮೆಯ ದೇವರ ಸನ್ನಿಧಾನ ಜಿಂಜಾವನ ಬೇಲೆ ನಡಪೋಡು ನನಗೆ ಸುರ್ತಿ ಎಣ್ಣೆನೇ ಹೆಜ್ಜೆಯಿಂದಾಂಡ ಇಟ್ಟು ಬಲ್ಪ ಬರೆ ಸಾಧ್ಯ ಹೆಜ್ಜೆ ಅಂಚನೆ ಆ ಸನ್ನಿಧಾನದ ಗೋಡಿತ್ರ ಕೀರ್ತನ ಮಂತ್ರ ಪಾರಾಯಣ ಪೂಜೆ ಪುನಸ್ಕಾರ ನಡತಿದ್ದಿಂದಾಂಡಲ ಸನ್ನಿಧಾನ ಬರ್ಪೂಜಿಗೆ ಅಂಚ ಇಪ್ಪದಾಗ ಕಶ್ಮಲನ ದೆಪ್ಪೋಡು ವಾಸ್ತು ದೋಷ ಇತ್ತನ ಪರಿಹಾರ ಮಲ್ಪರಿಗೋಸ್ಕರ ಅದು ಪೊರ್ಲುಕಂಠದ ದೇವಸ್ಥಾನ ಕೂಡ ಉಂಡು ಮಲ್ಪೋಡು ಐದು ಬೊಕ್ಕ ಪ್ರತಿಮೆ ಪರತ್ತಿತ್ತಿಂದ ಐಕ್ ಸನ್ನಿಧಾನ ಕೊರಡು ಅಷ್ಟಬಂಧ ಪಾಡ್ದು ಬ್ರಹ್ಮಕಲಶೋತ್ಸವದ ಮೂಲಕ ಪ್ರತಿಮೆ ನಾಶ ಆದಿಂದ ಪ್ರಸತ್ತಾದ ಪ್ರತಿಮೆಯನ್ನು ಉಂಡು ಮಲ್ಪೋಡು ಅಷ್ಟಬಂಧ ಪಾಡ್ದ ಈ ಬೊಕ್ಕ ಎಣ್ಣೆಗೋಸ್ಕರ ಬಲ್ಪುಗೆ ಎಣ್ಣೆಗೆ ಅವಶ್ಯಕತೆ ಲೆಕ್ಕನೆ ಪುರಾಕದ ಪರಂಪರಾಗತವಾಯಿನಂಚಿತನ ಮಂತ್ರದ ಸಾಮರ್ಥ್ಯನೆ ಕಲಶದ ನೀರಿಡಿ ಜಿಂಜಾದ ಅವಿನ ಅಭಿಷೇಕ ಬಲ್ತಿಂದ ಸನ್ನಿಧಾನ ಬೊಕಂಜಾತ ಅಭಿವೃದ್ಧಿ ಆಪಣ ಕಾರಣಕ್ಕೋಸ್ಕರ ಅದು ಅವಿನ ಮಲ್ಪೋಡು ಅದಕ್ಕೋಸ್ಕರ ಜೀರ್ಣೋದ್ಧಾರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಪಂಪನ ಸನ್ನಿಧಾನ ಉಂಡು ಮಲ್ಪಲಕ್ಕಿತ್ತನ ಒಂಜಿ ಅಂಗ ಅದನ್ನು ಪೂರ ಪೊರ್ಲು ಕಂಠದ ಬಲ್ತದೆ ಬಾರಿ ಪೊರ್ಲು ಕಂಠದ ದೇವಸ್ಥಾನ ಅದು ಉಂಡು ಒಂದು ಮಲ್ಪ ಬೇತೆ ಬೇತೆ ದಾನಿನಗಳು ಶಕ್ತಿ ಮೀರಿದ ಸಹಾಯ ಮಲ್ತೇವೆ ಅಂಚಾದ ಎಣ್ಣೆ ನಡೆದಲೇ ಬೇಗ ಈ ಲೇಸು ಬೇಲೆ ನಡತ್ತದಂಡೆ ನಿಗಳು ಮಾತ ಜವನೇರ್ನಗಳು ಹಿರಿಯರ್ನಗಳ ಮಾರ್ಗದರ್ಶನ ನಡೆದ ಅವರ ರಾತ್ರಿ ಪಗಲೆ ಬೆಂದದು
ನಿಗಲ್ನ ಬದುಕನ್ನು ಸಾರ್ಥಕ ಮಲ್ತೊಂದಾರೆ ನಮ್ಮ ಇಡೀ ಜೀವನದ ಬೆನ್ಪುನ ಎತ್ತಲು ನಮ್ಮ ಸಂಸಾರಗೋಸ್ಕರ ಅದು ಹೊರತು ದೇವರಿಗೋಸ್ಕರ ಕಡಬೇನೆ ಅಂಚಿನ ಸಂದರ್ಭ ತಿಕ್ಕೊಡುಂದಾಂಡ ಇಂಚಿನ ದೇವಸ್ಥಾನ ಜೀರ್ಣೋದ್ಧಾರದ ಸಂದರ್ಭ ಮಾತ್ರ ನಡೆದವರ ಕೊರನ ಅವಕಾಶನ ದೇವರಿಗೆ ನಮಕ್ ಕೊರನ ಅವಕಾಶನ ಸದುಪಯೋಗ ಮಲ್ತೊಂದು ನಮ್ಮ ಅಂಚ ಅದು ಎಡ್ಡೆ ರೀತಿಯ ಬೇಲೆ ನಡತದಂಡೆ ನಿಗಳಿಗೆ ಮಾತಾಡಗಿಲ್ಲ ನಂಬುದರ ದೇವರನ್ನ ಬೆರಿ ಸಹಾಯ ಪಡೆ ಮುಲ್ಪದ ಶಾಸ್ತಾರ ದೇವರನ್ನ ವಿಷ್ಣುಮೂರ್ತಿ ದೇವರನ್ನ ಪರಮಾನುಗ್ರಹದ ಅವರ ಬದುಕಡು ಬರ್ಪನ ಬಂಗಲುಪುರ ಪರಿಹಾರ ಅದು ನಿಗಲ ಬದುಕಡು ಪೇರೂಪದ ಸೌಭಾಗ್ಯ ತಿಕ್ಕಡು ಬರ್ಪನ ಪಾತ್ರ ಪಡೆದು ಎನ್ನ ರಡ್ಡು ಪಾತ್ರ ಮುಗಿಪ್ಪೆ. ಜ್ಞಾನ ಮತ್ತು ಸಂಪತ್ತು ಇರುವುದು ಇತರರಿಗೆ ಹಂಚಲು. ಆ ಮೂಲಕ ಸಂಪತ್ತನ್ನು ದಾನ ಮಾಡಿ ಜ್ಞಾನವನ್ನು ಇತರರಿಗೆ ನೀಡಿ ಜೀವನನ್ನು ಸಾರ್ಥಕಗೊಳಿಸಿ ಎಂದು ಕರೆಕೊಟ್ಟು ದೇವರಿನ ಸಾನ್ನಿಧ್ಯನ ಜಾಸ್ತಿ ಮಲ್ಪೆರೆ ಬೋಡಾದು ಶ್ರದ್ಧಾ ಭಕ್ತಿಲೇನು ಮೈಗೂಡಿಸಾಲೆ ಎಂದು ಪಂಡದು ಸಂದೇಶ ಕೊರ್ನ ಪೂಜ್ಯ ಸ್ವಾಮೀಜಿಲಿನ ಪಾದಾರವಿಂದಕ್ಕೆ ನಮನ ಸಲ್ಲಿಸ ಒಂದು ದುಂಬು ಬಂಧುಳೆ ಲೋಕದ ಸಾರ ಇಲ್ಲದ ಕತ್ತಲೆಯನ್ನು ದೂರ ಮಲ್ತದೆ ತುಡರ ಬಲ್ಪು ಅರ್ಲಾದೆ ಬೇಲೆ ಜಂತಿ ಜವನೇರೆ ರುಡ್ ಸೆಟ್ ಸಂಸ್ಥೆಯ ಮುಖಾಂತರ ತರಬೇತಿ ಬೊಕ್ಕ ಸ್ವಾಉದ್ಯೋಗ ಇಲ್ಲದ ಉಲಡಿತಿನ ಅಪ್ಪೆಲಿನ ಪಿರೈಗೆಲ್ಲೆತ್ತದೆ ಸಂಘ ಕಟ್ಟಾದೆ ಬ್ಯಾಂಕಿಂಗ್ ಕ್ಷೇತ್ರದ ವ್ಯವಹಾರ ಮಲ್ಪುನತ ತಾಕತ್ತು ಪಟ್ಟಾದೆ ಪ್ರಗತಿ ಬಂಧು ಪನ್ಪಿ ಕೂಟದ ಹೊರಟು ಕೃಷಿಕರಿಗೆ ಬೆರಿತಾಂಗುವಂಥದ್ದು ಧರ್ಮಸ್ಥಳ ಸಿರಿ ಉದ್ಯೋಗ ಗ್ರಾಮೋದ್ಯೋಗ ಸಂಸ್ಥೆಯ ಮುಖೇನ ಸ್ವಾಉದ್ಯೋಗ ಗ್ರಾಮಾಭಿವೃದ್ಧಿ ಯೋಜನೆ ಇಡೀ ಲೋಕೋಗ ಪಟ್ಟದೆ ಮಧ್ಯವರ್ಜನ ಶಿಬಿರದ ಮುಖೇನ ರಡ್ಡರೆ ಲಕ್ಷದಾತ ಜನಕುಲೆಗೆ ಹೊಸ ಜೀವನ ಕೊರ್ನ ದೇವೇರೆ ಪದ್ಮ ವಿಭೂಷಣ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ರಾಜಶ್ರೀ ಧರ್ಮರತ್ನ ಧರ್ಮಭೂಷಣ ಅಭಿನಯ ಚಾವುಂಡರಾಯ ಪರೋಪಕಾರ ಧುರಂಧರ ಕರ್ನಾಟಕ ರತ್ನ ತುಳುನಾಡ ಮುತ್ತು ಕಾವಂದೇರೆ ಇನಿ ನಮ್ಮ ಈ ಪೊರ್ಲಕಂಠದ ಚಾವಡಿಡೆ ಓಲಗಾತೆರೆ ಭಿನ್ನ ನೆಲೆಟೆ ಆಶೀರ್ವಾದದ ಬುಲ್ಮನದ ಮದಿಪುಗಾದೆ ಬೆರಿತಗ್ಗಾದೆ ತರೆತಗ್ಗಾದೆ ಎರಡ ನಟ್ಟೊಂದುಲ್ಲೆ ಬಂದುಳು. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ತಂದು ಅಂಚನೆ ಮುಲ್ಪ ಪ್ರತಿಷ್ಠೆ ಅವರಿಪುರ ಅಂಚಿತ್ತ ಶಾಸ್ತ್ರ ವಿಷ್ಣುಮೂರ್ತಿ ದೇವರನ್ನು ತಂದು ಇನಿ ಆಶೀರ್ವಚನ ಮಾಲ್ತಿನ ಪೂಜ್ಯ ವಿದ್ಯಾಪ್ರಸನ್ನ ಶ್ರೀಪಾದರಿಗೆ ವಂದನೆ ಸಲ್ಲಿಸ ಒಂದು ವೇದಿಕೆ ಪುನಃ ಶಾಸಕರಾಯಿನ ಶ್ರೀ ಸಂಜೀವ್ ಮಠಂದೂರೇ ಸಮಾರಂಭದ ಅಧ್ಯಕ್ಷರೇ ಬೊಕ್ಕ ಮೂಲು ವಿಶೇಷವಾದ ಕ್ಷೇತ್ರದ ಸೇವೆಗೆ ಸೇವೆ ಮಾಡ್ತಿನ ಅನೇಕ ಮಂದಿ ಇಲ್ಲಿರು ಮನೋಜ್ ರೈಕಲು ಬೊಕ್ಕ ಮೂಲು ಮಸ್ತ್ ಸೇವೆ ಮಾಡ್ತಾನೆ ಹಾಕಲಿರು ಮಾತ್ರೆಲ್ಲ ಈ ಸಂದರ್ಭಗಳು ಗುರುತಿಸ ಒಂದು ವೇದಿಕೆಯ ಅನೇಕ ಗಣ್ಯರಲ್ಲಿರು ಮಾತ್ರೆಲ್ಲ ಮೂಲು ಏನು ಗುರುತಿಸ ಒಂದು ಭಕ್ತರೇ ಬೊಕ್ಕ ಮೂಲು ಸೇರಿದಿನ ಮಾತಾ ಯೋಜನೆದ ಬಂದುಲೆ ಪೂಜ್ಯ ಸ್ವಾಮಿಲು ಭಾರಿ ಪೊರ್ಲಕಂಡದ ಪಾತ್ರ ಪಂತೇರು ನಮ್ಮ ಜನ್ಮ ಸಾರ್ಥಕ ಮಾಲ್ತಂಡ್ರ ಸಾಧ್ಯನ ತೋಜಾದೇರು ಇತ್ತೆ ಒಂದೇ ದೇವಸ್ಥಾನ ಒಂಜಿ 5 ವರ್ಷಕ್ಕೂ ತುಂಬ ಆಪುಂಡ ಇಂಚೆ ಆತು ನಾನು ಕೊಡೆ ವೇಣೂರು ಬೋದಿದ್ದೆ ವೇಣೂರು ಬೋಯಿನ ಪಕ್ಕ ಪಂಡಿದ್ದೇನೆ ಆ ಕ್ಷೇತ್ರ ಕೊಡೆ ಪೂರ ಶಿಲಾಮಯ ಮಾಲ್ತದ್ದೀರು ಶಿಲಾಮಯ ಮಾಲ್ಪರ ಕಾರಣ ಇಂಜಿನ ಬಂಡ ಭಕ್ತರ ಶಕ್ತಿ ಜಾಸ್ತಿ ಆತನು ಭಕ್ತಿದ ಒಟ್ಟಿಗೆ ಶಕ್ತಿ ಜಾಸ್ತಿ ಆತನು ಅಂಚಾದ ಕೊರ್ಪುನ ಕೈ ಮಲ್ಲ ಆತನು ಎಂಕ್ಲು ನಾ 2-3 ದೇವಸ್ಥಾನದ ಅಕ್ಲು ಬತ್ತು ಪನೊಂದಿತ್ತೀರಿ ಎಂಕ್ಲು ಊರ್ದ ಜನಗಳ ಸಂಗ್ರಹ ಪೋನಾಗ ಏತು ಕೊರ್ಪಾರಂದು ಕೇನಾಗ ಕೆಲವರು ಬಂದು ಎಂಕ್ಲು ಏನು ಅಕ್ಲು 2,000 ರೂಪಾಯಿ ಕೊರುವೇರು 500 ರೂಪಾಯಿ ಕೊರುವೇರಂದು 25,000 ರೂಪಾಯಿ 10,000 ರೂಪಾಯಿ 15,000 ರೂಪಾಯಿ ಎಂಗ್ಲಿಗೆ ಆಶ್ಚರ್ಯ ಆಪಣೊಂದು ಆಯ್ತು ಕಾರಣ ಐತೆ ಇನ್ನು ಕಲಿಯುಗಟ್ಟು ಸಾರ್ವಜನಿಕವಾದ ಮಾತ್ರೆಗಳ ಶಕ್ತಿ ಬರ್ತದನು ಸಂಪತ್ತು ಬರ್ತದನು ದೇವರ ಅನುಗ್ರಹ ಮಲ್ದೇರು ಅಂಚಾದ ಕೊಡೆ ಪನೊಂದಿತ್ತೇನೆ ವೇಣೂರು ಕೆಂಪು ಕಲ್ಲದ ದೇವಸ್ಥಾನ ಶಿಲಾಮಯ ಆತನು ಮೂಲ ಭಾರಿ ಶೋಕದ ಶಿಲಾಮಯ ದೇವಸ್ಥಾನ ಆತನು ಮರದ ಕೆಲಸ ಭಾರಿ ಪೊರ್ಲಾದನು ಬೊಕ್ಕ ಭಕ್ತರು ಮತ್ತು ಕೊರ್ತಿನ ಈ ಹೊರ ಕಾಣಿಕೆ ಪುದ ಕಾಣಿಕೆ ತುಂಡ ಭಾರಿ ಆಶ್ಚರ್ಯ ಆಪಣ ಈ ಕಾರಣ ಏನ ಬಂಡ ಮಾತ್ರೆ ಶಕ್ತಿ ಬರ್ತದನು ಒರಿಯಡ 2 ಜನ ಇತನ ಶ್ರೀಮಂತರು ಧನಿಕುಲು ಇತನ ಶಕ್ತಿ ಇನ್ನು 10 ಜನಕ್ಕೆ ಪಟ್ಟದು ಬೋದು ಆ ಸ್ವಾಮಿಲಿ ಬಂದ್ಲಾಗ ಮಾತೆಲ್ಲ ಅವು ಹೆಂಗಿಪ್ಪಡು ಏನೋ ಎಲ್ಲಕ್ಕಿಪ್ಪಡು ಬನ್ನ ಬದಲು ದಾನ ಮಾಡ್ತಂದಲ್ಲಿ ಇನ್ನು ಏತು ದೇವಸ್ಥಾನ ಪ್ರತಿಷ್ಠೆ ಅವನು ಏತು ದೇವಸ್ಥಾನಕ್ಕೂ ಈ ಹೊರ ಕಾಣಿಕೆ ಬರೋದು ಈಗಲೇ ಯೋಚನೆ ಮಾಡ್ಲಿ ಹೊರ ಕಾಣಿಕೆ ಒಂಜಿ ಗಾಡಿ ಬರ್ತನಂದ್ರೆ ಇಲ್ಲದ ತಾರ ಇದಕ್ಕೆ ಕಿಲೆ ಬಂಡದ ಕಿಲೆ ಬೊಕ್ಕ ಬಜ್ಜೆದ ಕಿಲೆ ಪೂರ ದೆತ್ತೆ ಪಾಡುವೇರು ಪಿಂಗಾರ ಒಂಜಿ ಪಿಂಗಾರನ ಪಂಡ್ರ ಒಂಜಿ ಪಿಂಗಾರ ಪಸಲ್ದ ಒಂಜಿ ಅಂಶವು ಅಂಡ ಏರ್ಲ ಆಸೆ ಇಜ್ಜಂದೆ ದೇವರಿಗೆ ಬನ್ನ ಪೂರ ಪಾಡುವಾರು ಅಂಚಾದ ಪುದೆ ಹೊರ ಕಾಣಿಕೆ ಅಂದ ಹೊಂಡ ಹೊರೇನು ಕಮ್ಮಿ ಮಾಲ್ತೊಂಬನ ಅಂದ ಹೊರ ಕಾಣಿಕೆ ಹೊಂಡ ತರಡಿ ತೆರೆತೊಂದು ಬೋಪನ ಅಂದ ಲೆಕ್ಕ
ದುಂಬು ಒಂಜಿ ಮದ್ಮೆ ಎತ್ತನಂದಾಂಡ ಒಂಜಿ ದೇವಸ್ಥಾನದ ಕೆಲಸ ಎತ್ತನಂದಾಂಡ ಮಾತೆಲ್ಲ ಪಟ್ಟದತ್ತಿ ನೋಡೋದು ಇಂಚ ಇಂಕ್ಲೆಗೆ ಏತ ಅಪನಾಥ ಹುಮ್ಮೊಂದು ಬರ್ಪ ಅಂದ ಇತ್ತೆ ಹೊರ ಕಾಣಿಕೆ ಅಂದ ಬಂಡ ಖಾಲಿ ತೆರತ ಮಿತ್ತು ದೇತೊಂದು ಬರ್ಪನಾಥ ಶಕ್ತಿ ದೇವರು ಕೊಡ್ತೇರೆ ಅಂಚಾದ ಏತು ತುಂಬರಪ್ಪನ ಆತ ಏನು ದೇವರೇ ಪಾಡುವ ಅಂದ ಬಂದ ಅಂಚಾದ ಇನ್ನೀತೆ ಎತೋ ದಿಕ್ಕಡು ಪ್ರತಿಷ್ಠೆಲು ಬೊಕ್ಕ ದೇವಸ್ಥಾನದ ಬ್ರಹ್ಮಕಲಶ ಬೊಕ್ಕ ವಿಶೇಷ ಕೆಲಸ ಅನ್ನಗ ಜನಕಲು ಏತರ ಕೈ ರಡ್ಡು ಕೈಟ್ ನಿಲಿಕೆ ಹಿಜಾದ ಕೊರಪೇರು ಪಿರ ದೇವರ ಹಾಕ್ಲಿಕ್ಕೆ ಅಂಜನೆ ಕೊರಪೇರು ಕಾತಲಿ ಇತ್ತನೇರದವರ ಕೈ ನಿಲಿಕೆ ಕೊರೊಂದುಲ್ಲೇರು ದೇವರ ಹಾಕ್ಲಿ ಪಿರ ಅಂಜನೆ ಕೈ ನಿಲಿಕೆ ಹಿಂಜ ಒಂದುಲ್ಲೇರು ಇನ್ನು ಈ ಮಾತೆಲ್ಲ ಗ್ರಾಮೀಣಾಭಿವೃದ್ಧಿ ಯೋಜನೆ ನಮ್ಮ ಧರ್ಮಸ್ಥಳದ ಐಬಕ್ಕ ಮಸ್ತ್ ಬದಲಾವಣೆ ಆತನು ಕೊಡೆಯನ್ನು ವೇಣೂರು ಬಂದಿತ್ತೆ 5 ವರ್ಷ ದುಂಬು ಎಂಚೆ ಎತ್ತನು ವೇಣೂರು ಅಂತೂತೆ ಭಾರಿ ಬಡತನ ಐತನು ಜನಕಡ ಸಂಪತ್ತಿ ತಿಜಿ ಭಾರಿ ಕಷ್ಟ ಐತನು ಆನ ಇನಿಕ್ ಬದಲಾವಣೆ ಏತ ಆತನ ಮಂಡ ಲಕ್ಷಾಂತರ ರೂಪಾಯಿ ದಾನ ಕೊರ್ಪದ ಶಕ್ತಿ ಶ್ರೀಸಾಮಾನ್ಯರಿಗೆ ಬರ್ತದೆ ನಿಕ್ಲೆಗೆ ಬರ್ತದೆ ಅಂಚಾದ ಇನ್ನು ದೇವಸ್ಥಾನ ಮಲ್ ಎಂಕ್ಲು ಬೇದಿಕೆ ಕುಲ್ಲುನ ಎಂಕ್ಲು ಜನ ಹೆಚ್ಚಿನ ತಿರ್ತುಲ್ಲಾರ ಅಣ್ಣದ ಎಂಕ್ಲು ಮರ್ಯಾದೆಗೆ ಎಂಕ್ಲೆ ಮಿತ್ತುಕುಲ್ಲ ಅದರ ನಿಜವಾದ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ಹಾಕಲು 11 ತಿಂಗಳು ಕೆಲಸ ಮಾಡ್ತಾನೆ ಹಾಕಲು ಕೆಲಸ ನೇತೃತ್ವ ವಹಿಸೋದನ್ನ ಹಾಕ್ಲಿಕ್ಕೆ ಮಾತ್ರ ಮೂಲ ನಿಕ್ಲು ಬೇದಿಕೆ ಕೊಡ್ತಾರೆ ಅಣ್ಣ ದಾನಿಲು ಮತ್ತು ಸೇವೆ ಮಾಡ್ದ ನಿಕ್ಲಿಗೆ ಆಯ್ತಾ ಪುಣ್ಯ ಭಾಗ್ಯ ಬರಡುದು ಮಾಡಿದೆ ಅಂದೇಳಿ ನಡೋಣ ಭಾರಿ ಮುಖ್ಯವಾದ ಇನ್ನು ಕ್ಷೇತ್ರಗಳು ಇದೆ ಒಂದು ದೇವಿ ಬೈದತ್ತಿನ ಕ್ಷೇತ್ರ ಅಂದುಂಡು ನಮ್ಮ ದುಂಬು ಗ್ರಾಮೀಣ ಪ್ರದೇಶಡು ಮಸ್ತ್ ಜನ ಈ ದೇವರ ಕೆಲಸ ಮಾಡ್ತೊಂದು ಮರ್ದು ಕೊರೊಂದಿತ್ತೇರು ಈ ದೇವರಿಂದಾಯ ನಮ್ಮ ಇದು ಭೂತಲಿಂದಾಯ ನಮ್ಮ ಒಂದು ಬಂಡ ಐಟ್ ಕಾಡು ಪ್ರಾಣಿಲಿ ಬತ್ತ ಹಬ್ಬಗ ಊರಿಗೆ ಬತ್ತದ ಪ್ರವೇಶ ಆದ ನಮ್ಮ ಕೃಷಿನ ತಿನ್ಪೇತ ಇತ್ತದ ಲೆಕ್ಕ ಹಬ್ಬಗ ಗುಂಡಿಜ್ಜಿ CCTV ಜಿ ಕರೆಂಟ್ ಇಜ್ಜಿ ದಾರೇಜಿ ಆಪಾಗ ದಾನೆ ಮಾಡ್ಬೋದು ಭೂತಲೆಗೆ ಪರಕೆ ಬಂದು ಏನ ತೋಟ ರಕ್ಷಣೆ ಮಾಡ್ಪಲ ಏನ ಕಾಡು ಪ್ರಾಣಿಲಿ ಬತ್ತು ಇನ್ನೊಂದು ಲೆಕ್ಕ ರಕ್ಷಣೆ ಮಾಡ್ಪ ಅಂಚಾದ ಪಂಜೂರ್ಲಿ ಅಂಡು ಪಿಲ್ಚಾಮುಂಡಿ ಅಂಡು ಬೇರೆ ಬೇರೆ ದೇವರ ಪದಾರ್ಪಣದ ಈಯೇ ತೂವನ್ಲ ನಿಕ್ಲೆ ತೂವನ್ಲೆ ಮೇಲೆ ಹಾಕ್ಲಿ ಬಿಡ್ಪೇತ ಅಂಚಾದ ಇನ್ನು ಎಂಗ್ಳು ಗೊತ್ತಿದ್ದ ಲೆಕ್ಕನೆ ವೈದ್ಯರು ಅಪಾಗ ಇತ್ತೀಚೇರು ಮನುಷ್ಯರ ಕಾಯಿಲೆ ಬತ್ತನ್ನ ದೇವರೇ ಗತಿಯಿಂದ ನಿಜವಾಯಿನ ಶಬ್ದದ ದೇವರೇ ಗತಿ ಬಂಡ 2 ಪೋಪೇರು ಹಾಕ್ಲು ಮಾತ್ರ ಮರೆದು ಕೊರ್ಪೇರು ಆಪಕ ದಾನ ಮಲ್ಪೇತೀರು ಬಂಡ ಒಂಜಿ 2 ಸರ್ತಿ ಪರೀಕ್ಷೆ ಮಲ್ಪರ ಕೊರ್ಪೇತೀರು ಗುಣ ಆಪಣ ಅಂತೂ ಕಾಣ್ ಗುಣ ಆಯ್ಜಿಂದಾಂಡ ಭೂತದ ಪೆಟ್ಟು ಇತ್ತೆ ಹಾರ್ಟ್ ಅಟ್ಯಾಕ್ ಅಂದು ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಬಂದ್ಪೇರಿ ಕೂಡ ಕಾರ್ಡ್ ಬಂದಿದ್ದೇರು ಪುರಾಣಿ ಬೈಯಾಗ ಮೀದು ಪೋದು ಕುಲ್ಲಿಯರಿಗೆ ಅಡೆಗೆ ಪೋಯರಿಗೆ ಅಂದ್ ಬಲ್ಪ್ 5 ಗಂಟೆಗೆ ಬಾತ್ರೂಮ್ ಪೋದು ಬತ್ತೇರಿ 7 ಗಂಟೆ ಲಕ್ಕನಕಾರ ಇಜ್ಜೇರಿಗೆ ಅಂದ್ ಒಂದು ಮಾತು ಮಾಯಾ ಇಲಕ್ಕನೆ ಹಾರ್ಟ್ ಫೈಲ್ ಅಂದ್ ಬಾಬು ದುಂಬಾಂಡ ಪೂರ ಎಂಕ್ಲೆಡೆ ಬರ್ಪೇರು ಧರ್ಮಸ್ಥಳ దాని వండ స్వామి ఏరా మాట మళ్ళీ రాత్రి చెప్తున్నారు బల్పులకి చేరి నీ ఏక వివరణ ఉండి నీ హార్ట్ ఇచ్చాండు అతను ఇంచిన కాయలే బతును క్యాన్సర్ బతును కాయలే బతితే కాయలే పండితే ఎంಚ ಸೈತೆ ಅಂದ್ಕೊಂಡ ಅವು ಇಂಚತ್ತೆ ఇంకా కొంచెం ಹಿರಿಯರಿತ್ತೀರು 6 ಪನೊಂದಿತ್ತೀರು ಪೋನಾಗ ಪಂಡ್ರೊಂಜಿ ಕಾಯಿಲೆ ಬೋಡು ಒಂದು ಸೈತೇರಿನ ಮನೆಯೊಳಗೆ ಕೇಂದ್ರ ಸ್ವಭಾವ ಉಂಡಿ ದಾನೆ ಸೈತೇನಾರು ಅವು ಪ್ರಾಯ ಅದು ಹಾರ್ಟ್ ಅಟ್ಯಾಕ್ ಸೈತನಿಗೆ ಆತ ನಿಜ ಅಂಚೆ ನಿಮಿತ್ತ ಒಂಜಿ ದೇವರ ಕೊರಪನ ಹತ್ತುಂದ ಅಂಡ ಮಾತೆಲ್ಲ ಪೋಡೆ ಅಂಡ ಅನಾರೋಗ್ಯ ಬತ್ತನ ಇದು ಮಸ್ತ್ ಅನುಕೂಲ ಇತ್ತನ ಇರ್ದವರ ಈ ಎಂಕ್ಲದ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಸೇವೆ ಮಾಡ್ತದ್ದು ಆರೋಗ್ಯಕ್ಕೇನು ಅಂಚಾದ ಇನ್ನು ಆರೋಗ್ಯ ಬೋಡು ಸಂತೋಷ ಬೋಡು ನೆಮ್ಮದಿ ಬೋಡು ಅಂಡ ಕ್ಷೇತ್ರ ಬೋಡು ಇದು ಕ್ಷೇತ್ರ ಅಭಿವೃದ್ಧಿ ಆವೊಂದುಂಡು ಮಾತ್ರ ಇಕ್ಕಡ ಆವೊಂದುಂಡು ಕೊಡೆ ಪೂಂಜೇರಿ ಹರೀಶ್ ಪೂಂಜೇರಿ ಇಂಕ್ಲಿನ ಶಾಸಕರು ಮಠಂದೂರು ಶಾಸಕರು ಪನೊಂದುಲ್ಲೇರು ಇಂಕ್ಲಿಗೆ 24 ಗಂಟೆ ದೇವಸ್ಥಾನದ ಕೆಲಸ ಪಡೋಲ್ಲ ಜಾತ ದೇವಸ್ಥಾನದ ಕೆಲಸಗಳು ಉಂಡು ಅಂದು ಮಾಡಿದೆ ಪಂಡ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆವೊಂದುಂಡು ಕ್ಷೇತ್ರ ಗಟ್ಟಿ ಆವೊಂದುಂಡು ಕ್ಷೇತ್ರದ ಶಕ್ತಿಲು ಜಾಗೃತಿ ಆವೊಂದುಂಡು ಜನಕ್ಕಲು ಕ್ಷೇತ್ರಕ್ಕೆ ಭಕ್ತಿ ಮಲ್ಪೇರು ಡಾಕ್ಟರ್ ಡೇ ಪೋನಗಳ ಒಂಜಿ ಪರಕೆ ಬಂದೇ ಪೋಪುನ ಡಾಕ್ಟರ್ ಡೇ దాన్ని ಸೀದಾ ಡಾಕ್ಟರ್ ಮದ್ದು ಕೊರ್ಪೇರು ಅನ್ಲ ಇನ್ನು ಕೊರ್ನಾಕ ಒಂಜಿ ಪ್ರಾರ್ಥನೆ ಮಾಡ್ತಂದು ದೇವರನ್ನ ಔಷಧ ಮಂಡಿ ಎತ್ತು ಜನ ಬದರುಂಡು ಎಂಗ್ಲು ಧರ್ಮಸ್ಥಳ ಬತ್ತದ ಬೊಕ್ಕ ಆಪರೇಷನ್ ಪೋಪಾನ್ ದೇಪಣ ಶಕ್ತಿ ನಂಬಿಕೆ ಭಕ್ತಿ ಮನುಷ್ಯ ಪ್ರಯತ್ನ ಮೀರಿದಿನ ಒಂಜಿ ದೈವ ಶಕ್ತಿ ಇತ್ತನೆ ಇರ್ದವರ ಮಾತೆಲ್ಲ ಇನ್ನು ಅಂಚೆ ನಂಬೊಂದುಲ್ಲಾರು ಅಂಚೆ ನಂಬುಡು ಬೊಕ್ಕ ಈತ ಇನ್ನು ಕ್ಷೇತ್ರದ ದೇವಿ ಬೈದತ್ತಿನ ಕ್ಷೇತ್ರ ಏನು ಕರೆಸತ್ತೆ ಪಡೆದಿತ್ತೆ ಒಂಜಿ ಪಾತ್ರ ಉಂಡು ಇಂಗ್ಲೀಷಿಡು ಫೋಕ್ ಬಟ್ ನಾಟ್ ಫೇಕ್ ಅಂದ್ ಬಂದು ಪಂಡ ಜಾನಪದ ಅಣ್ಣ ಮೋಸ ಹತ್ತಂದು ಸುಳ್ಳು ಹತ್ತಂದು ಅಂಚದ ಹಾಲ್ನ ಪದರ್ಡು ಸಂಶೋಧನೆ ಇದ್ದ ಮುಲ್ಲ ಒಂದು ತುಯ್ಯಾನು ಇನ್ನು ತೋಟ ಸಂಶೋಧನಾ ಕೇಂದ್ರ ಒಂಜಿ ಉಂಡು ಮುಲ್ತವಂತ ದೂರ ದೇವಬೈದತಿ ಸಂಶೋಧನಾ ಕೇಂದ್ರ ಅಂದುಂಡು ಪಂಡ ಸಂಶೋಧನಾ ಕೇಂದ್ರ ಐಟ್ ಈ ಗ್ರಾಮೀಣ ಜನಕ್ಕಲು ಕೊರಪೇತನ ಮರ್ದನು ಆ ರೀತಿ ಮರ್ದು ಕೊರಪೇತೀರು ದಾಯಗ ಉಪಯೋಜನೆ ಆಪೇತನ ಪಣದು ಐನ್ ನಾಡ್ದು ಪತ್ತರ ಐನ್ ಸಂಶೋಧನೆ ಆವೊಂದುಂಡು ಈ ಸಂಶೋಧನೆ ಹಿಡಿದವರ ಎತ್ತೋ ಮರ್ದುಲು ಮಾಜಿದು ಪೋಪನ ಬೋಡು ದುಂಬದ ಕಾಡು ಸಂಬಂಧ ಇತ್ತನು ಕ್ರಮ ಇತ್ತನು
ಮರ್ದದ ಸತ್ಯ ಮರ್ದದ ಹೂವು ಇಟ್ಟು ಎಂಕ್ಲು ಮರ್ದು ಕೊರಪಂದು ಬಂಡದ ಶಕ್ತಿ ಬೋಪುಣದು ಅಂಚಾದ ಏತೋ ಜನ ಜೋಕ್ಲಿಗೆ ಸಣ್ಣ ಪನಾಯರು ಎಂಕ್ಲಿನ ಮರ್ದು ಇಂಚಿನ ಎಂಕ್ಲಿಗೆ ಕಲ್ಪಾದೇರು ಅಂತ ಬಂದು ಅಂಚಾದ ಅಕ್ಲು ಸಹಿತ ಒಟ್ಟಿಗೆ ಆ ಮರ್ದಲ ಐತೊಟ್ಟಿಗೆ ಮುತ್ತದು ಬೋಪುಣು ಅಂಚಾದ ಇನಿ ಆ ಗುಟ್ಟು ದೀಪನ ಅಗತ್ಯ ಇಜ್ಜಿ 4 ಜನಕ್ಕೆ ಉಪಾಯ ಹಾಕಿಲಕ್ಕ ಏನು ಪನೋಡು ಪನ್ಪನ ಸಂಶೋಧನೆ ಮಾಡ್ಬಿಡು ಸಂಶೋಧನೆ ಮಾಡ್ತದೆ ಆ ಜನಕ್ಲೆ ಇದು ಲಾಭ ತೆಕ್ಲಿಕ್ಕೆ ಅವಳು ಈ ಮಂಜಾಲ ಕಣ್ಣು ಮಂಜಾಲ ಅಪ್ಪನ ಕಾಯಿಲೆ ಗೊತ್ತು ನಿಕ್ಲಿಗೆ ಮಾತ್ರೆಗಳ ಗೊತ್ತನು ಐನು ವಿದೇಶ ಹಿಡಿದು ಮರ್ದು ಬತ್ತನು ಇಂಜಿನ ಬಣ್ಣು ಕಂಜಿ ಮೆಂಜೆ ಒಂದು ಇಂಜಿನ ಹಳದಿ ರೋಗ ಕಣದಾಂಡ ಈಕ ಔಷಧಿ ಬತ್ತನು ಅಂದ್ ಮಾಡೋದು ಬೊಕ್ಕತನಕ ಮದ್ರಾಸ್ ಎರವರಿ ಬಂಜಿಗೆ ಕೊರೊಂದಿತ್ತೀರಿಗೆ ಮರ್ದು ಮಂಜಾಲ ಕಾಯಿಲೆಗೆ ಐನೇ ಪತ್ತೊಂದು ಬೋದು ಇನ್ನು ಇಂಗ್ಲೀಷ್ ಮರ್ದು ಮಲ್ತು ಪಿರ ಇನ್ನು ನಮ್ಮ ದೇಶದ ಮಾರೊಂದುಲ್ಲೇರಿಗೆ ಇದಕ್ಕೆಲ್ಲ ಪನ್ಪೇರು ಮದ್ರಾಸ್ ಕೈತಲ್ಲ ಒಂಜಿ ವೈದ್ಯರುಲ್ಲೇರು ಆರು ಲಿವರ್ಗೆ ಭಾರಿ ಎಡ್ಡ ಮರ್ದು ಕೊರ್ಪೇರು ಎಂದು ಮಾಡಿದೆ ಅಂಚ ಏತೋ ಮರ್ದುಲು ಏತೋ ವಿಜ್ಞಾನಲು ಏತೋ ಜ್ಞಾನಲು ಇಂಗ್ಲ ಸಂಶೋಧನೆ ಇಜ್ಜಂದೆ ಒಡೆಗಿನ ಶಾಳ ಒಂದುಂಡು ಅಂಚೆ ಆಯುರ್ವೇದ ಬೊಕ್ಕ ಯೋಗ ಇಕ್ ಮತ್ತು ಕೇಂದ್ರ ಸರ್ಕಾರ ಮತ್ತು ಇಂಗ್ಲ ಪ್ರೋತ್ಸಾಹ ಕೊರೊಂದುಂಡು ಐದೊಟ್ಟು ಇಂಚಿನ ಸಂಶೋಧನಾ ಕೇಂದ್ರಲ್ಲ ಅದು ಇಂಗ್ಲಿಗೆ ಆರೋಗ್ಯಕ್ಕೆ ಬೊಕ್ಕ ಆರೋಗ್ಯ ರಕ್ಷಣೆಗೆ ಕಾಯಿಲೆ ಬರಂದಿ ಲೆಕ್ಕ ಆರೋಗ್ಯ ರಕ್ಷಣೆ ಮಾಡ್ಕೊಂಡು ಕಾಯಿಲೆನ ದೂರ ಮಾಡ್ಕೊಂಡು ಇಂಚಿನ ಕಾರಣ ಬರಡು ಇನ್ನು ಶಾಸ್ತ್ರವು ಬೊಕ್ಕ ಈ ದೇವಸ್ಥಾನದ ಶ್ರದ್ಧೆದ ಕಾರ್ಯಕ್ರಮಗಳು ಏರಿಯರು ಭಾಗವಹಿಸಲಿಕ್ಕೆ ಮಾತ್ರ ದೇವರ ಆಯುರಾರೋಗ್ಯ ಕೊಡು ನಾನು ಪ್ರಾರ್ಥನೆ ಮಾಡ್ತಾನೆ ಅಂಚನೆ ಈ ಕ್ಷೇತ್ರ ಬಾಡಿ ಬೆಳಗಣ ಪಂಡೇರಿತ್ತೆ ಮಸ್ತ್ ಜನ ಮುರು ದಾನಿಲು ಹುಲ್ಲೇರು ಮರದಾನ ಮಲ್ತೇರು ಒಕ್ಕ ಬೇತೆ ದಾನ ಮಲ್ತೇರು ಅಂದ ಅಂಚೆ ಈ ದಾನ ಮಲ್ತಾನೆ ಇರೋದವ್ರು ಅಕ್ಲೆಗಳ ಆಯುರಾರೋಗ್ಯ ಕ್ಷೇಮ ಸಂಪತ್ತು ದೇವರು ಕೊಡೋದು ಮಾಡಿದ್ರೆ ಸ್ವಾಮಿಲಿ ಬಾರಿ ಪರ್ಲದ ಪಾತ್ರ ಬಂಡೇರು ದೇವರು ದಾಯ ಸಂಪತ್ತು ಕೊರಪೇರು ಬಂದ ದಾನ ಮಾಲ್ಪಡೋದು ದಾನ ಮಾಲ್ ಬಂದಾಗ ದಾಯ ಕೊರಡೋದು ಬಾರಿ ಪರ್ಲದ ಪಾತ್ರ ದಯ ಬಂಡ ದಾನ ಮಾಲ್ಪನಾಗಿ ನನ್ನ ಹತ್ತು ಕೊರಡು ಪಣದು ಅಂಚಾದು ದೇವರಿಗೆ ಎಂಗ್ಲು ಪ್ರಾರ್ಥನೆ ಮಾಡ್ತಾನೆ ಇಂಜಿನ ಮಾಲ್ಪಡೋದು ಬಂಡ ಎಂಕ್ ಮಾತ್ರ ಕೊರಲ ಅಂದ್ ಬಂಡ ಅವ ಆಯನ ಕೈ ಹಿಂಜಿನ ಆತು ಮಾತ್ರ ಇಪ್ಪರ್ಯಾವು ಆಡ ಕೈದೆರ್ತು ಕೊರಣ ಆತೆ ಕೂಡ ಹಿಂಜಿನ ದೇವರ ಸಂಪತ್ತು ಕೊರಪೇರು ಸ್ವಾಮಿ ಬಂಡೇರು ಬಾರಿ ಪರ್ಲದ ಪಾತ್ರ ಬಂಡೇರು ಅಂಚೆ ನಮ್ಮ ಮಾತೆಲ್ಲ ನೆನಪದಿಯೋನಗ ನಮ್ಮಡ ಸಂಪತ್ತು ಬತ್ತ ರೇಟ್ 1 ಅಂಶ 10 ಅಂಶ ದಾನ ಮಾಲ್ಪುಗ ದಾನ ಮಾಲ್ತದು ಬೊಕ್ಕ ಸಮಾಜದ ಋಣ ತೀರ್ಸಾದು ದೇವರ ಋಣ ತೀರ್ಸಾದು ನಮಕ್ಕ ನೆಮ್ಮದಿ ಇದ್ದೊಂದು ಬೊಕ್ಕ ಸಮಾಜದ ನೆಮ್ಮದಿ ಬಗ್ಗೆ ಚಿಂತನೆ ಮಾಡ್ಬೇಕು ಅಂತ ಪಣದು ನೀ ಬಾರಿ ಪೊರ್ಲದ ಕಾರ್ಯಕ್ರಮ ಸಂತೋಷದ ಕಾರ್ಯಕ್ರಮ ನೀನು ತೂದು ಸಂತೋಷ ಅಣ್ಣಂಗೆ ಎಡ್ಡ ರೀತಿಯ ಕಾರ್ಯಕ್ರಮ ಮಾಡ್ತಾರೆ ನಡಪಡಂದು ಪಣದು ದೇವರ ಆಯುರ್ವೇದಕ್ಕೆ ನಿಕ್ಲಿಕ್ಕೆ ಕಾಪಾಡುವಂದು ನೆನಪಾಗ ಧರ್ಮದ ನುಡಿಪುರ್ಪ ಕೊರದು ನಮನ ಆಶೀರ್ವಾದ ಮಲ್ತಿನ ಪರಮ ಪೂಜ್ಯ ಕಾವಂದೆರೆಗೆ ಎನ್ನ ಉಡಲ ದೇವರೆಗೆ ನೀಟಪ್ಪ ಅಡ್ಡಬುರೊಂದು ಸೋಲೈತದ ಸೋಲ್ಮೇಲಿನ ಸಂದೈತ ಮಲ್ತೊಂದೊಲ್ಲೆ ಬಂದುಳೆ ಈ ಪುರ್ತುಡು ಪೂಜ್ಯ ಕಾವಂದೆರೆನೆ ಗೌರವ ಮಾನಾದಿಕ ಕೊರದು ಗೌರವಿಸೋಡ್ ಬಂದೆ ಆಲೋಚನೆ ಮಲ್ದೇರೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪುತ್ತೂರು ತಾಲೂಕು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಪುತ್ತೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಬಕ್ಕ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಕೇಂದ್ರ ಒಕ್ಕೂಟ ಪುತ್ತೂರು ಬಕ್ಕ ಕಡಬ ತಾಲೂಕು ತಗಲು ಅಂಚನೆ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟ ಬಡಗನೂರು ಎ ಬಕ್ಕ ಬಿ ನಿಕಲು ಮಾತೆರ್ಲ ಬತ್ತದೆ ಪೂಜ್ಯ ಕಾವಂದೆರೆನೆ ಮಾನಾದಿಗೆ ಮಲ್ಪಡು ಬಂದೆ ಭಿನ್ನೈತೊಂದುಲ್ಲೆ ಪರಮ ಪೂಜ್ಯ ಕಾವಂದೆರೆ ಪರ್ಮಲದ ಮಣ್ಣಿಗೆ ಬರ್ತದೆ ನಮನ ಮಾತ ಆಶೀರ್ವಾದ ಮಲ್ತೆರೆ ಈ ಪೊರ್ತುಡು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪುತ್ತೂರು ತಾಲೂಕು ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಪುತ್ತೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಕ್ಕ ಪ್ರಗತಿ ಬಂಧು ಸ್ವಸಹಾಯ ಸಂಘ ಕೇಂದ್ರ ಒಕ್ಕೂಟ ಪುತ್ತೂರು ಬಕ್ಕ ಕಡಬ ತಾಲೂಕು ಪ್ರಗತಿ ಬಂಧು ಸ್ವಸಹಾಯ ಸಂಘದ ಒಕ್ಕೂಟ ಬಡಗನ್ನೂರು ಎ ಬಕ್ಕ ಬಿ ಮುಕುಲು ಮಾತೆರ್ಲ ಸೇರದೆ ಪಡುಮಲೆಗೆ ಬತ್ತಿ ನಮ್ಮ ದೇವೆರೆ ಪಾತೆರ್ನ ಮಂಜುನಾಥ ಸ್ವಾಮಿನೇ ಮೋಕೆಡೆ ಗೌರವ ಮಾನಾದಿಗೆ ಮಲ್ತೊಂದುಲೆರೆ ಮಾತೆರ್ಲ ಜೋರಾಯಿನ ತಾಟಿ ಬೊಟ್ಟುದು ಆರೆಗೆ ಗೌರವ ಸಂದೈತ ಮಲ್ಪಡು ಬಂದು ಭಿನ್ನೈತೊಂದುಲೆ ಬಂದುಳೆ ಪೂಜ್ಯ ಕಾವಂದೆರೆನೆ ಮಾನಾದಿಗೆ ಮಲ್ತಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಮಂಜುನಾಥೇಶ್ವರ ಭಜನಾ ಪರಿಷತ್ ಪುತ್ತೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಕ್ಕ ಪ್ರಗತಿ ಬಂಧು ಸ್ವಸಹಾಯ ಸಂಘದ
ಒಕ್ಕೂಟ ಪುತ್ತೂರು ಬಕ್ಕ ಕಡಬ ತಾಲೂಕು, ಪ್ರಗತಿ ಬಂಧು ಸ್ವಸಹಾಯ ಸಂಘ ಒಕ್ಕೂಟ ಬಡಗನ್ನೂರು ಎ ಬಕ್ಕ ಬಿ ನೆತ್ತ ಮಾತಕೂಟದ ಗುರ್ಕರ್ಲೆಗೆ ಪದುಕೇರಣಗಳಿಗೆ ಉಡಲದಿಂಚಿನ ಮೋಕೆದ ಸೊಲ್ಮೆಲೆನೆ ಸಂದೈತ ಮಲ್ತೊಂದಿಲ್ಲ. ಬಂಧುಳೆ ಉಂದ್ವೆ ಪುರ್ತುಗು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆದ ಸಮುದಾಯ ಅಭಿವೃದ್ಧಿ ಯೋಜನೆದ ಅಡಿಟೆ ಜ್ಞಾನದೀಪ ಕಾರ್ಯಕ್ರಮಡು ಶಿಕ್ಷಕಿಯರಾದೆ ಆಯ್ಕೆ ಆಯ್ನಂಚಿನ ಶಿಕ್ಷಕಿಯರನಕಲು ಇನಿ ಗೌರವಾರ್ಪಣೆ ಮಲ್ಪಡು ಪಂಪಿನ ಆಲೋಚನೆ ಮಲ್ದೇರೆ ಪೂಜ್ಯ ಕಾವಂದೆರೆನೆ ಗೌರವಾರ್ಪಣೆ ಮಲ್ಪೆರವುಲ್ಲೆರೆ ಶ್ರೀ ಬಾಲಸುಬ್ರಹ್ಮಣ್ಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯ ಪದವು ಮುಲ್ತಟ್ಟಿ ಶಿಕ್ಷಕಿ ಜ್ಯೋತಿ ಕುಮಾರಿ ಅಂಚನೆ ಸರ್ಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಲ ಬಡಗನೂರು ಮುಲ್ಪದ ಶಿಕ್ಷಕಿ ಪೂರ್ಣಿಮಾಟಿ, ಶ್ರೀಕೃಷ್ಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಟ್ಟೆ ಮುಲ್ಪದ ಶಿಕ್ಷಕಿ ಪುಷ್ಪಾ ಮೇರೆ ಮುಕುಲು ಮಾತೆರ್ಲ ಒಟ್ಟು ಸೇರ್ದೆ ಪೂಜ್ಯ ಕಾವಂದೆರೆನೆ ಗೌರವ ಮಲ್ತೊಂದುಲ್ಲೆರೆ ನೆಕ್ಕಲ ನಿಕುಲು ಮಾತೆರ್ಲ ಜೋರಾದ ತಾಟಿ ಪಟ್ಟದು ಸಾಕಾರ ಮಲ್ಪಡು ಬಂದೆ ವಿಭಿನ್ನ ಐತೊಂದುಲ್ಲೆ. ಬಂಧುಳೆ ಅಂಚನೆ ಇನಿ ನಮ್ಮ ಮಣ್ಣುಗ ಬತ್ತಿ ಪರ್ಮಲೆತ ಮಣ್ಣುಗ ಬತ್ತಿ ಪೂಜ್ಯ ಕಾವಂದರಿಗೆ ಗಾರಿನ ಒಂಜಿ ಭಾವಚಿತ್ರ ಮಲ್ತನ ನಮ್ಮ ಊರ್ದ ಬಾಲೆ ಯಶಸ್ವಿ ಪನ್ಪಿನಾಲೆ ಆಜನೆ ಕ್ಲಾಸ್ದಾಲೆ ಆಲೆನ ಆ ಚಿತ್ರಕಲೆಟೆ ಪೂಜ್ಯ ಕಾವಂದ್ರೆನ ಭಾವಚಿತ್ರನ ಬುಡಪಾದೆ ಆರೆಗೆ ಕೊರುಡು ಬಂದು ಭಿನ್ನೈತೊಂದುಲ್ಲಲೆ ಆಲೆನೆ ಮೋಕೆಡೆ ಎದುಕೊಂದುಲ್ಲ ನಿಕ್ಲು ಜೋರಾದ ತಾಟಿ ಪಟ್ಟದು ಆಲ್ನ ಚಿತ್ರಕಲೆಗೆ ಆಯ್ನಾತು ಪ್ರೋತ್ಸಾಹತಿ ಕಡೆ ಪೂಜ್ಯ ಕಾವಂದೇರ್ನ ಆಶೀರ್ವಾದ ಆಲ್ನ ಮೆತ್ತು ಪಡೆ ಆಲ್ನ ದುಂಬುದ ವಿದ್ಯಾಭ್ಯಾಸಗೂ ಆ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರೆಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿಲ ಅಕ್ಲೆಗೆ ಎಡ್ಡೆ ಮಲ್ಪಡು ಪಂಪಿನ ವಿಚಾರಣ ಪುಟ್ಟಾದೆ ಆ ದೇವರನ್ನ ನಟ್ಟೊಂದುಲೆ ಬಂದುಳೆ. ಅಂಚನೆ ನಮನೆ ಆಶೀರ್ವಾದ ಮಲ್ತಿನ ಅಂಚಿನ ಪೂಜ್ಯ ಕಾವಂದರೆ ಇತ್ತ ನಮನ ಅಗಪೆರವಲೆರೆ ದಯಮಲ್ತೆ ಬ್ರಹ್ಮಕಲಶೋತ್ಸವ ಸಮಿತ ಕಾವಂದರೆ ಬ್ರಹ್ಮಕಲಶೋತ್ಸವ ಸಮಿತಿದ ಅಂಚನೆ ಜೀರ್ಣೋದ್ಧಾರ ಸಮಿತಿ ನಮ್ಮ ಸಮಿತಿದ ಅಧ್ಯಕ್ಷರನಕ್ಲು ಗುರುಕರ್ನಕ್ಲು ಆರೆಗೊಂಜಿ ಕಿರು ಕಾಣಿಕೆ ಕೊರತು ನಮ್ಮೂರದ ಮಾನಾದಿಗೆನೆ ಸಂದಾಯಿತ ಮಲ್ಪಡು ಬಂದು ವಿನಂತಿ ಮಲ್ತೊಂದಿಲ್ಲ. ಪೂಜ್ಯ ಕಾವಂದರಿಗೆ ಪರ್ಮಲೆ ಮಣ್ಣದ ಬ್ರಹ್ಮಕಲಶೋತ್ಸವ ಸಮಿತಿ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿದ ಪರವಾದೆ ಉಡಲದಿಂಚಿನ ಮೋಕೆದ ಸೋಲೈತದ ಸೊಲ್ಮೇಲೆ ಸಂದಾಯಿತ ಮಲ್ತೊಂದಿಲ್ಲ. ಅಂಚನೆ ಸುಬ್ರಹ್ಮಣ್ಯದ ಮಠದ ಯತಿವರಿಯರೈನ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಮೇರೆಗಳ ಮಾತೆರ್ಲ ಲಕ್ಕುದೊಂತದು ಅಕ್ಲೆಗೆ ಕೈ ಮುಗಿದೆ ಗೌರವಾರ್ಪಣೆ ಮಾನಾದಿಗೆ ಮಲ್ಪಡು ಬಂದೆ ಭಿನ್ನೈತೊಂದಿಲ್ಲ ಬಂದುಳೆ. ಸಭೆಗೆ ಆಗಮಿಸಿದ್ದಂತಹ ಶ್ರೀ ಶ್ರೀ ವಿದ್ಯಾಪ್ರಸನ್ನ ಶ್ರೀಪಾದರು, ಶ್ರೀ ರಾಜರ್ಷಿ ನಮ್ಮ ನಡುವೆ ಇರುವ ನಡೆದಾಡುವ ದೇವರು ಶ್ರೀ ವೀರೇಂದ್ರ ಹೆಗಡೆ ಇವರುಗಳು ಸಭೆಯನ್ನು ಮುಗಿಸಿ ನಿರ್ಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವಿಸಬೇಕು ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಪೂಜ್ಯ ಆನೆಮಜಲು ವಿಷ್ಣು ಭಟ್ ಅನುವಂಶಿಕ ಆಡಳಿತ ಮುಕ್ತೇಸರರು ಅವರು ಶುಭಾಶೀರ್ವಾದವನ್ನು ನೀಡಬೇಕು ಅಂತ ಹೇಳಿ ಶ್ರೀ ಕ್ಷೇತ್ರದ ಪರವಾಗಿ ವಿನಂತಿಸ್ತೇನೆ. ಸ್ಟೇಜ್
ಸರಿತಲ್ಲ. ಮೊದಲಾಗಿ ಈ ಪಡುಮಲೆಯ ಇರುವಂತಹ ಶಾಸ್ತ್ರ ಮಹಾವಿಷ್ಣುವನ್ನು ಸ್ಮರಿಸುತ್ತಾ ಇವತ್ತಿನ ಈ ಬ್ರಹ್ಮಕಲಶದ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಾದ ಮಾಡಿದ ಸುಬ್ರಹ್ಮಣ್ಯ ಸ್ವಾಮಿಗಳು, ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆಯವರು, ಇವತ್ತಿನ ಈ ಸಭೆಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಸಂಜೀವ ಮಠನ್ನವರು, ವೇದಿಕೆಯಲ್ಲಿರುವ ಎಲ್ಲ ಅತಿಗಣ್ಯರೇ ಹಾಗೂ ಇಲ್ಲಿ ಸೇರಿದಂತಹ ಭಗವದ್ಭಕ್ತರೇ, ಒಂದು ದೇವಸ್ಥಾನ ಕಟ್ಟೋದು ಅಷ್ಟು ಸುಲಭದ ಕೆಲಸ ಅಲ್ಲ. 1 ವರ್ಷದ ಒಳಗೆ ಈ ದೇವಸ್ಥಾನವನ್ನು ಅದ್ಭುತವಾಗಿ ಊರಿನವರ ಸಹಕಾರದಿಂದ ಇಲ್ಲಿ ಆಗಿದೆ ಅಂತ ಹೇಳಿದರೆ ಇದಕ್ಕೆ ಸಂಪೂರ್ಣ ಮಹಾವಿಷ್ಣುವಿನ ಅನುಗ್ರಹ ನಿಮಗೆಲ್ಲರಿಗೂ ಇದೆ ಅಂತ ನಾನು ತಿಳಿತೇನೆ. ಎಷ್ಟೋ ದೇವಸ್ಥಾನಗಳು ವರ್ಷಾನುಗಟ್ಟಲೆ ಕೆಲಸ ಮುಂದುವರಿಸ್ತಾ ಹೋಗುವುದಲ್ಲದೆ ಕೆಲಸ ಆಗುವುದಿಲ್ಲ. ಆದರೆ ಈ ಪಡುಮಲೆ, ಈ ಪುಣ್ಯಭೂಮಿಯಲ್ಲಿ ಪ್ರಾರಂಭಿಸಿದಂಥ ಜೀರ್ಣೋದ್ಧಾರ ಕೆಲಸ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಆ ಮಹಾವಿಷ್ಣುವಿನ ಅನುಗ್ರಹ ನಿಮಗೆಲ್ಲರಿಗೆ ಉಂಟಾಗಲಿ ಅಂತ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಒಂದು ದೇವಸ್ಥಾನ ಹೇಗೆ ನಡಿಬೇಕು, ಅಲ್ಲಿ ಹೇಗೆ ನಿಯಮಗಳಿರಬೇಕು, ಇದೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ನಮಗೆ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ನಡೆದಲ್ಲಿ ಖಂಡಿತವಾಗಿಯೂ ಈ ಗ್ರಾಮ ದೇವಸ್ಥಾನ ಅಭಿವೃದ್ಧಿ ಆಗ್ತದೆ. ಮಾತ್ರ ಅಲ್ಲ, ಈ ಊರು ಅಭಿವೃದ್ಧಿ ಆಗ್ತದೆ. ಈಗ ಕಾಸರಗೋಡು ಜಿಲ್ಲೆಯಲ್ಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ವರ್ಷ ಪ್ರತಿ ಎಲ್ಲ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ತಾ ಇದೆ. ಅದನ್ನೆಲ್ಲ ನೋಡುವಾಗ ನಮಗೆ ಭಾರಿ ಸಂತೋಷ ಆಗ್ತಾ ಇದೆ. ಎಷ್ಟೋ ಅಜೀರ್ಣ ಅಸ್ಥಿಯಲ್ಲಿದ್ದಂಥ ದೇವಸ್ಥಾನಗಳು ಈಗ ಬ್ರಹ್ಮಕಲಶಗಳು, ಹಾಗೆ ಭಜನಾ ಮಂದಿರಗಳು, ಜನರಿಗೆ ಈಗ ಧಾರ್ಮಿಕ ಪ್ರಜ್ಞೆ, ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಉಂಟಾಗಲಿಕ್ಕೆ ಶುರುವಾಗಿದೆ. ಅಂಥ ಕಾಲ ಈಗ. ಇಂತಹ ಈ ಪುಣ್ಯ ಸಂದರ್ಭದಲ್ಲಿ ನಾನು ಹೆಚ್ಚೇನು ಹೇಳುವುದಿಲ್ಲ. ಈ ಪಡುಮಲೆಯವರು ಮಲ್ಲ ದೇವಸ್ಥಾನಕ್ಕೆ ಮೊದಲಿಂದಲೇ ಒಂದು ಸಂಬಂಧ ಇದೆ. ನಮ್ಮ ಹಿರಿಯರಲ್ಲಾಗಾಯಿತು ಈ ಪಡುಮಲೆ ಹಾಗೂ ಮಲ್ಲ ದೇವಸ್ಥಾನ ಒಂದು ಅವಿನಾಶ ಸಂಬಂಧ ಇದೆ. ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಬಂದದ್ದು. ಈ ಕುವೆತ್ ತೋಟ ಮನೆತನವರಿಗೆ ಹಾಗೂ ಮಲ್ಲ ದೇವಸ್ಥಾನಕ್ಕೆ ಒಂದು ಹಳೆಯ ಸಂಬಂಧ ಇದೆ. ಈಗ ಕೂಡ ಅದು ಮುಂದುವರಿತಾ ಇದೆ. ಹಾಗೆ ಈ ಊರಿನ ಎಲ್ಲ ಭಕ್ತರು ಮಲ್ಲ ದೇವಸ್ಥಾನಕ್ಕೆ ಬರುವವರೇ. ಆ ಕಾರಣದಿಂದಲೇ ನಾನು ಇವತ್ತು ಇಲ್ಲಿ ಬಂದದ್ದು. ದೇವರನ್ನು ಯಾರು ನಾವು ಸ್ಮರಿಸ್ತೇವೋ ಅದು ದೇವರು ನಮಗೆ ಅನುಗ್ರಹ ಖಂಡಿತವಾಗಿ ಕೊಡ್ತಾರೆ ಎಂಬುದಕ್ಕೆ ಈ ಪಡುಮಲೆ ಸಾಕ್ಷಿ. ಇಂತಹ ಪುಣ್ಯ ಕಾರ್ಯಗಳು ನಡೆದು ಈ ದೇವಸ್ಥಾನ ಉತ್ತರೋತ್ತರ ಶ್ರೇಯಸ್ಸು, ಇಲ್ಲಿ ಕೆಲಸ ಮಾಡುವಂಥವರಿಗೆಲ್ಲ ಆಯುರಾರೋಗ್ಯವನ್ನು ನಮ್ಮ ಆರಾಧ್ಯ ಮೂರ್ತಿಯಾದಂಥ ಮಲ್ಲ ದುರ್ಗಾ ಪರಮೇಶ್ವರಿ ಅನುಗ್ರಹಿಸಿ ಎಂದು ಪ್ರಾರ್ಥಿಸುತ್ತಾ ನಾನು 2 ಮಾತುಗಳನ್ನು ನಿಲ್ಲಿಸ್ತೇನೆ. ತಮ್ಮ ಶುಭಾಶೀರ್ವಾದವನ್ನು ಮಾಡಿದಂತಹ ಪೂಜ್ಯ ಆನೆಮಜಲು ವಿಷ್ಣು ಭಟ್ ಇವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಅನಂತಾನಂತ ಧನ್ಯವಾದಗಳು. ಮುಂದೆ ನಮ್ಮ ಕ್ಷೇತ್ರದ ಪವಿತ್ರ ಪಾಣಿ ಶ್ರೀಯುತ ಕೇಶವ ಭಟ್ ಚಂದುಕೂಡ್ಲಿ ಇವರು ಶುಭಾಶೀರ್ವಾದ ನೀಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಕುವೆತ್ ತೋಟ, ಕ್ಷಮಿಸಿ. ಕೃಷ್ಣಾಯ ಗೋಪಿನಾಥಾಯ ಸರ್ವಗೋವಿಂದಾಯ ನಮೋ ನಮಃ. ಸಾಕ್ಷಾತ್ ವಿಷ್ಣುರೂಪಾಯ ನಮೋ ದಿವ್ಯಲೀಲಾಯ ನಮೋಸ್ತುತೆ. ಇವತ್ತಿನ ಈ ಧರ್ಮಸಭೆಯಲ್ಲಿ ಆಶೀರ್ವಚನ ನೀಡಿದಂತಹ ವಿದ್ಯಾಪ್ರಸನ್ನ ತೀರ್ಥ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ದಿವ್ಯ ಉಪಸ್ಥಿತಿಯಲ್ಲಿದ್ದ ಪದ್ಮವಿಭೂಷಣ ರಾಜರ ಶ್ರೀ ವೀರೇಂದ್ರ ಹೆಗ್ಡೆಯವರಿಗೂ ನಮಿಸುತ್ತಾ, ಅಧ್ಯಕ್ಷತೆ ವಹಿಸಿದಂತಹ ಆನೆಮಜಲು ವಿಷ್ಣುಭಟ್ ಇವರಿಗೂ, ಸಂಜೀವ ಮಠಂದೂರು ಇವರಿಗೂ, ಮುಖ್ಯ ಅತಿಥಿಗಳಾಗಿ ಅವರು ಬರದಿದ್ದರೂ ಅವರ ಒಂದು ಸ್ಮರಣೆ ಮಾಡಿ, ಮತ್ತು ಈ ದೇವಸ್ಥಾನದ ಜೀರ್ಣೋದ್ಧಾರದ ಎಲ್ಲ ಜವಾಬ್ದಾರಿಯನ್ನು ಹೊತ್ತು
ಪ್ರಥಮ ದಿನದಿಂದ ಇವತ್ತಿನವರೆಗೆ ತನು ಮನ ಧನದಿಂದ ದುಡಿದಂತಹ ನಮ್ಮ ಚಂದುಗುಳ್ಳು ಶ್ರೀನಿವಾಸ ಭಟ್ರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ದಿವ್ಯ ಉಪಸ್ಥಿತಿಯಲ್ಲಿದ್ದ ಸಮಸ್ತ ಜನರಿಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿ ಅನುಗ್ರಹ. ಯಾಕಂದರೆ ವೀರೇಂದ್ರ ಹೆಗ್ಡೆಯವರು ಈ ಪಡುಮಲೆಗೆ ಬರುವ ಇದರ ಮೊದಲಿನ ಅವರ ವಿಚಾರಗಳಲ್ಲಿ ಅವರು ಒಪ್ಪಿದ್ದೇ ಇಲ್ಲ. ಏನೋ ನಮ್ಮ ಈ ಪಡುಮಲೆಯ ಊರಿನ ಸಮಸ್ತ ಜನರ ಭಕ್ತಿ ಶ್ರದ್ಧೆಗಾಗಿ ಅವರ ಉಪಸ್ಥಿತಿ ಇದ್ದದ್ದು ನಮ್ಮೆಲ್ಲರ ಪುಣ್ಯ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತಿನ ಈ ಮೊದಲಿನ ದೇವಸ್ಥಾನವನ್ನು ಜೀರ್ಣಾವಸ್ಥೆಯಲ್ಲಿ ಇದ್ದದ್ದನ್ನು ಸಂಪೂರ್ಣವಾಗಿ ಕೆಡಹಿ ಅದರ ಜವಾಬ್ದಾರಿಯನ್ನು ಹೊತ್ತು ಸಂಪೂರ್ಣವಾಗಿ ನಿಂತು ಅದನ್ನು ಧೈರ್ಯದಿಂದ ಸಾಧನೆ ಮಾಡಿದಂತಹ ಶ್ರೀನಿವಾಸ ಭಟ್ರಿಗೆ ಆ ಭಗವಂತ ಆಯುರಾರೋಗ್ಯ ಕೊಳ್ಳಿ, ಇನ್ನು ಮುಂದಿನ ವ್ಯವಸ್ಥೆಗೂ ಅವರಿಗೆ ಅನುಗ್ರಹ ಕೊಳ್ಳಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಹಿರಿಯರ ನಮ್ಮ ಕುವೆತ್ತೋಟ ಜಾಗದ ನಮ್ಮ ಪೂರ್ವಜರು 200 ವರ್ಷದ ಮೊದಲು ಇಲ್ಲಿ ಮಣ್ಣಿನ ಗೋಡೆ ಕಟ್ಟಿ ಬೀದಿರಿನ ಛಾವಣಿ ಮಾಡಿ ಶಾಸ್ತ್ರಾರ ವಿಷ್ಣುಮೂರ್ತಿಯನ್ನು ನಂಬಿದ್ದಾರೆ ಅಂತ ಒಂದು ಪ್ರತೀತಿ ಇದೆ. ತದನಂತರ 85ನೇ ಇಸವಿಯಲ್ಲಿ ರಾಧಾಕೃಷ್ಣಗಳು ಹಂಚಿ ಹಾಕಿ ಕಲ್ಲಿನ ಗೋಡೆಯಲ್ಲಿ ಆ ಶಾಸ್ತ್ರಾರ ವಿಷ್ಣುಮೂರ್ತಿಯ ಅವರಿಂದ ಊರ ಜನರಿಂದ ಸಹಕಾರ ತಗೊಂಡೇ ಅವರು ಆ ಜೀರ್ಣೋದ್ಧಾರ ಮಾಡಿದ್ದಾರೆ. ಆ ನಂತರ ಈಗ 2023ರಲ್ಲಿ ಭವ್ಯವಾದಂತಹ ಜವಾಬ್ದಾರಿಯನ್ನು ಹೊತ್ತು ಕಲ್ಲಿನ ಬಾರುಗಳಿಂದ ಕೆಂಪು ಕಲ್ಲು ಕಾಸ್ತವ್ಯ ಶಿಲ್ಪಕಲಾ ವೈಭವದಿಂದ ನಿರ್ಮಿಸಿದಂತಹ ಈ ಕುಬೇಶಾಸ್ತ್ರಾರ ವಿಷ್ಣುಮೂರ್ತಿಯ ದೇವಸ್ಥಾನ ಇನ್ನು ಯುಗಯುಗಗಳಲ್ಲಿಯೂ ಈ ಕೀರ್ತಿಯನ್ನು ಜನರ ಭಕ್ತಿಗೆ ಅವರಿಗೆ ಮೆಚ್ಚಿ ಅವರವರ ಆರೋಗ್ಯ ಸುಖವನ್ನು ಕೊಟ್ಟು ಕಾಪಾಡಬೇಕು. ಮತ್ತು ನಮ್ಮ ಮಲ್ಲದ ವಿಷ್ಣು ಭಟ್ರು ನನಗೆ ಚಿಕ್ಕಪ್ಪನೂ ಹೌದು. ನಮ್ಮ ಕುವೆತ್ತೋಟ ಭೂಮಿಯನ್ನು ಇವರ ಹಿರಿಯರು ನನ್ನ ತಂದೆಗೆ ಸಿಗುವಂತೆ ಮಾಡಿದ್ದು ಆ ಮಲ್ಲದ ಅನ್ನಪೂರ್ಣೇಶ್ವರಿಗೆ ಅನುಗ್ರಹ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕ್ಷಿಯಾಗಿ ನಮ್ಮ ವಿಷ್ಣು ಭಟ್ರು ಇವತ್ತು ಬಂದಿದ್ದಾರೆ. ಅವರಿಗೂ ನನ್ನ ಪೂರಕವಾದ ಒಂದು ಪ್ರಾರ್ಥನೆಯನ್ನು ನಾನು ಶಾಸ್ತ್ರಾರ ವಿಷ್ಣುಮೂರ್ತಿ ಅನುಗ್ರಹ ಕೊಳ್ಳಿ, ಆಯುರಾರೋಗ್ಯ ಕೊಳ್ಳಿ ಅಂತ ಹೇಳಿದೆ. ಮತ್ತು ಈ ದೇವಸ್ಥಾನ ಕಟ್ಟಲು ತನು ಮನ ಧನದಿಂದ ಸಹಕರಿಸಿದ ಊರ ಭಕ್ತಾಭಿಮಾನಿಗಳಿಗೆ ಆ ಭಗವಂತ ಸದಾ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಅನುಗ್ರಹ ಕೊಳ್ಳಿ, ಮುಂದೆಯೂ ಈ ದೇವಸ್ಥಾನದ ಕೀರ್ತಿ ಹರಳಿ, ಭಕ್ತಿ ವತ್ಸಲನಾದ ಮಹಾವಿಷ್ಣು ಅನುಗ್ರಹ ಕೊಳ್ಳಿ. ಇನ್ನು ಮುಂದಿನ ಕೆಲವು ಕಾರ್ಯಗಳಿಗೆ ಜನರ ತುಂಬ ಹೃದಯದ ಸಹಾಯ ಬೇಕು ಅಂತ ಶ್ರೀನಿವಾಸ ಭಟ್ರು ಹೇಳಿದರು. ದೇವರು ಅನುಗ್ರಹ ಕೊಟ್ಟಾರೆ ಎಂಬೊಂದು ಭರವಸೆ ಕೊಟ್ಟೆ ನಾನು. ಇವತ್ತಿನ ಈ ಕಾರ್ಯಕ್ರಮ ಇನ್ನು ನಾಳೆ ಅಲ್ಲ ನಾಲ್ದು ಪ್ರತಿಷ್ಠಾ ಕಾರ್ಯಕ್ರಮ ಬ್ರಹ್ಮಕಲಶಾದಿಗಳು ಸಾಂಗವಾಗಿ ನೆರವೇರಿ ಆ ಮನಸ್ಸಂಕಲ್ಪದಂತಹ ಈ ಕಾರ್ಯಕ್ರಮವು ಚೆಂದಗಾಣಿಸಿಕೊಳ್ಬೇಕು ಅಂತ ಹೇಳಿ ಆ ಭಗವಂತ ಶಾಸ್ತ್ರಾರ ವಿಷ್ಣುಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಈ ದೇವಸ್ಥಾನಕ್ಕೆ ಕೊಡುಗೈ ದಾನಿಗಳಿಗೆ ಎಲ್ಲರಿಗೂ ಅವರವರ ಶಕ್ತ್ಯಾನುಸಾರ ಧನವನ್ನು ನೀಡಿ ಸಹಕರಿಸಿದ ಭಕ್ತಾದಿಗಳಿಗೆ ಆ ಶಾಸ್ತ್ರಾರ ವಿಷ್ಣುಮೂರ್ತಿ ಸತತವಾಗಿ ಅನುಗ್ರಹ ಕೊಡಲಿ ಅಂತೇಳಿ ನನ್ನ ಈ 2 ಸಣ್ಣ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಯುತರು ಅತ್ಯಂತ ಹಿರಿಯ ವ್ಯಕ್ತಿ, ಶ್ರೀ ಕ್ಷೇತ್ರದ ಪವಿತ್ರ ಪಾಣಿ ಮಾತ್ರ ಅಲ್ಲ, ಅವರು ನಮಗೆ ಪವಿತ್ರ ವಾಣಿ. ಅವರ ಆಶೀರ್ವಾದದೊಂದಿಗೆ ಮುಂದಿನ ಕಾರ್ಯಕ್ರಮ ಪೂಜ್ಯ ಸಂಜೀವ್ ಮಠಂದೂರ್ ಅವರು ಮಾನ್ಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಈ ಚಾವಡಿಡೆ ಗುರುಕರ್ಮೆದ ಸ್ಥಾನ ವಹಿಸೈನಂಚಿನ ನಮ್ಮ ನೆಚ್ಚಿನ ಶಾಸಕರೇ ಧರ್ಮಿಷ್ಠೆ ಧರ್ಮದ ಬಗ್ಗೆ ಅಪಾರ ನಂಬಿಕೆ ತೇತೆ ಒಂಜಿ ರಾಜಕೀಯ ನೇತರಾತೆ ಸಾಮಾಜಿಕವಾದ ತನ್ನನ್ನು ತಾನು ಗುರುತಿಸಿನ ಶ್ರೀಯುತ ಸಂಜೀವ ಮಠಂದವರು ನಮ್ಮನ್ನು ಉದ್ದೇಶಿಸುತ್ತೆ ಅಧ್ಯಕ್ಷೀಯ ನೆಲೆಟೆ ಗುರುಕರ್ಮೆದ ಪಾತ್ರನು ರೆಡ್ಡ ಪಾತ್ರ ಬಂದು ವಿನಂತಿ ಮತ್ತೊಂದುಲ್ಲೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಕ್ಷೇತ್ರ ಪಡುಮಲೆ ಕುವೆಶಾಸ್ತ್ರಾರ ವಿಷ್ಣುಮೂರ್ತಿ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ ಈ ಒಂದು ಧರ್ಮಸಭೆಯಲ್ಲಿ ನಮಗೆ ಈಗಾಗಲೇ
ಆಶೀರ್ವಚನ ಮಾಡಿ ನಿರ್ಗಮಿಸಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಅಡಿದಾವರಿಗೆ ವಂದಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶನ ಮತ್ತು ಆಶೀರ್ವಾದ ಮಾಡಿದಂಥ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರನ್ನು ಸ್ಮರಿಸ್ತಾ ಈ ಒಂದು ಧರ್ಮಸಭೆಯಲ್ಲಿ ಉಪಸ್ಥಿತಿರುವಂಥ ಆನೆಮಜಲು ವಿಷ್ಣುಭಟ್ ನಮ್ಮ ಆನುವಂಶಿಕ ಆಡಳಿತ ಮುಕ್ತೇಶ್ವರ ಕ್ಷೇತ್ರ ಮಲ್ಲ ಇವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮನ್ನುದ್ದೇಶಿಸಿ ಮಾತಾಡಿದಂಥ ಪವಿತ್ರ ಪಾಣಿ ಕೇಶವ ಭಟ್ ಅವರೇ, ಈ ದೇವಸ್ಥಾನದ ರೂವಾರಿಗಳು ಹಿರಿಯರು ಅಂತ ಶ್ರೀನಿವಾಸ್ ಭಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ಎಲ್ಲ ನಮ್ಮ ತಾಯಂದಿರೇ, ಶ್ರದ್ಧೆಯ ಸಜ್ಜನ ಬಂಧುಗಳೇ, ಎಲ್ಲ ನಮ್ಮ ಭಗವದ್ ಭಕ್ತರೇ, ಮಾಧ್ಯಮದ ಮಿತ್ರರೇ, ಬಡಗನ್ನೂರು ಪಡುವನ್ನೂರಿನ ಜನ ಕೃತಾರ್ಥರಾದೆವು ಎನ್ನುವಂಥ ಆ ಕೃತಜ್ಞತಾ ಮನೋಭಾವನೆಯಿಂದ ತಾವೆಲ್ಲ ಇಲ್ಲಿ ಕೂತಿದ್ದೀರಿ ಅಂತೇಳಿ ಭಾವಿಸ್ತಾ ಇದ್ದೇನೆ. ಮಾನವ ಜನ್ಮ ಸಾರ್ಥಕ ಆಯಿತು. ಪವಿತ್ರವಾದಂಥ ಕುವೆಶಾಸ್ತಾರ ವಿಷ್ಣುಮೂರ್ತಿ ದೇವರನ್ನು ಮತ್ತೊಮ್ಮೆ ಗರ್ಭಗುಡಿಯಲ್ಲಿ ಕೂತುಗೊಳಿಸಿ ನಾವು ಸಂಭ್ರಮಿಸುವಂಥ ಗಳಿಗೆ ನಮ್ಮ ಜೀವಮಾನದಲ್ಲಿ ಆಗಿದೆ ಎನ್ನುವಂಥ ಆ ಮನೋಭಾವನೆ ನಮ್ಮದು ಅಂತೇಳಿ ನಾನು ಇಲ್ಲಿ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ಹಿಂದೂ ಸಮಾಜ ಒಂದು ಜಾಗೃತ ಸಮಾಜವಾಗಿ ನಾನು ನೋಡ್ತಾ ಇದ್ದೇನೆ. ಎಲ್ಲಿ ಭಜನೆ ಇದೆಯೋ ಆ ಭಜನೆಯ ಮುಖಾಂತರ ಭಕ್ತಿ, ಎಲ್ಲಿ ದೇವತಾರಾಧನೆ ಇದೆಯೋ ಅಲ್ಲಿ ದೈವದ ಬಗ್ಗೆ ನಮಗೆ ಭಕ್ತಿ, ಎಲ್ಲಿ ಆಧ್ಯಾತ್ಮಿಕ ಬದುಕಿದೆಯೋ ಅಲ್ಲಿ ಆಧ್ಯಾತ್ಮಿಕ ಶ್ರದ್ಧೆ, ಈ ಎಲ್ಲವೂ ಸೇರಿ ಇವತ್ತು ಇಂಥ ಭಗವಂತನ ಭವ್ಯವಾದಂಥ ಒಂದು ದೇಗುಲ ಇಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇಂಥ ದೈವಿ ಶಕ್ತಿಗಳು ಒಟ್ಟಾಗಬೇಕಿದ್ರೆ ಬಹುಶಃ ಇವತ್ತು 10 ಕೈಗಳು 10 ಹೃದಯಗಳು ಒಂದಾದಾಗ ಮಾತ್ರ ಸಾಧ್ಯ. ಇವತ್ತು ಭಗವಂತನಿದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ಸುಮಾರು 25 ಕಿಲೋಮೀಟರ್ ನೀವು ಆ ಕೇಸರಿ ಧ್ವಜವನ್ನು ಹಾಕಿ, ಕೇಸರಿ ಬಂಟಿಂಗ್ಸ್ ಅನ್ನು ಹಾಕಿ ತ್ಯಾಗದ ಸಂಕೇತವನ್ನು ಸಾರುವಂತ ಕೆಲಸವನ್ನು ಮಾಡಿದಿರಿ. ತಮ್ಮ ತನು ಮನ ಧನವನ್ನು ಯಾವ ರೀತಿಯಾಗಿ ಭಗವಂತನಿಗೆ ಆ ಭವ್ಯವಾದಂಥ ಮಂದಿರ ದೇಗುಲಕ್ಕೆ ಸಮರ್ಪಿಸ್ತೀರೋ ಅದೇ ರೀತಿಯಲ್ಲಿ ರಸ್ತೆಯಲ್ಲಿ ಹೋಗುವಂಥ ನಮ್ಮ ಭಕ್ತಾದಿಗಳು ಕೂಡ ಆ ಭಗವಂತನನ್ನು ಆರಾಧನೆ ಮಾಡುವ ಜೊತೆಯಲ್ಲಿ ನಮ್ಮ ನಗರ ಹೇಗಿದೆ, ನಮ್ಮ ಈ ಒಂದು ಕುವೆಶಾಸ್ತಾರ ಜಾಗ ಹೇಗಿದೆ ಅಂತೇಳಿ ತೋರಿಸ್ಕೊಡುವಂಥ ಕೆಲಸ ತಮ್ಮ ಸ್ವಾಗತ ಕಮಾನುಗಳಿಂದ ಆಗಿದೆ. ಎಲ್ಲಿ ಬಂದಂಥ ಭಕ್ತಾದಿಗಳಿಗೆ 10 ಕೈಗಳು ಯಾವ ರೀತಿಯ ಕರ ಸೇವೆಯನ್ನು ಮಾಡಿ ಇವತ್ತು ಸ್ವಾಗತವನ್ನು ಕೊಡ್ಬೋದು, ಆತಿಥ್ಯವನ್ನು ಕೊಡ್ಬೋದು ಅಂತೇಳಿ ತಿಂಗಳುಗಟ್ಟಲೆ ಚಪ್ಪರ ಹಾಕಿ ಹೊರೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ತನು ಮನ ಧನ ಕೂಡ ನಿನ್ನದೇ ಎನ್ನುವಂಥ ಸಮರ್ಪಣಾ ಮನೋಭಾವನೆಯಿಂದ ನೀವು ದುಡಿದ ಪರಿಣಾಮ ಇವತ್ತು ಕಾವಂದರಿರ್ಬೋದು, ಪೂಜ್ಯ ಸ್ವಾಮೀಜಿಯವರು ಇರ್ಬೋದು, ನಮ್ಮಲ್ಲಿರುವಂಥ ಈ ಪಡುವನ್ನೂರು ಬಡಗನು ಭಾಗದಲ್ಲಿರುವಂಥ ಕುವೆಶಾಸ್ತಾರನ ಸನ್ನಿಧಿಲಿರುವಂಥ ನಮ್ಮ ಭಕ್ತಾದಿಗಳು ಯಾವ ರೀತಿಯ ಧರ್ಮಿಷ್ಠರು ಅಂತೇಳಿ ಇವತ್ತು ತೋರಿಸಿಕೊಡುವ ಕೆಲಸ ಆಗಿದೆ. ನಮ್ಮ ಜೀವಮಾನದಲ್ಲಿ ಯಾವಾಗಲೂ ಇಂಥ ಅವಕಾಶಗಳು ಸಿಗುವುದಿಲ್ಲ. ಯಾವಾಗಲೂ ಒಂದು 12 ವರ್ಷಕ್ಕ ಒಮ್ಮೆ ಬರುವಂಥ ಅವಕಾಶ, ಅದರಲ್ಲಿಯೂ ಒಂದು ದೇಗುಲ ನಿರ್ಮಾಣ ಮಾಡುವುದು ಅಂದರೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುವುದು ಅಂತ ಲೆಕ್ಕ. ಇವತ್ತು ನೀವು ನಿರ್ಮಾಣ ಮಾಡಿದಂಥ ದೇಗುಲ ಇನ್ನೂ 500 ವರ್ಷದ ನಂತರ ಈ ಭಾಗದ ಜನ ಯಾವ ರೀತಿಯಾಗಿ ಧರ್ಮಿಷ್ಠರಾಗಿದ್ದರು, ಯಾವ ರೀತಿಯಾಗಿ ದಾನ ಧರ್ಮವನ್ನು ಮಾಡ್ತಾ ಇದ್ರು, ಯಾವ ರೀತಿಯಲ್ಲಿ ಅವರಿಗೆ ಧರ್ಮ ಶ್ರದ್ಧೆ ಇತ್ತು, ಯಾವ ರೀತಿಯಾಗಿ ಹಿಂದೂ ಸಮಾಜ ಒಟ್ಟಾಗಿತ್ತು ಎನ್ನುವಂಥ ಸಂದೇಶ ಆ ಭವ್ಯವಾದಂಥ ದೇಗುಲದ ಮುಖಾಂತರ ಇನ್ನೂ 500 ವರ್ಷದ ನಂತರದ ಆ ಹಿಂದೂ ಸಮಾಜಕ್ಕೆ, ಆ ಪೀಳಿಗೆಗೆ ನಾವು ಇವತ್ತು ಒಂದು ಮಾದರಿಯಾದಂಥ ದೇಗುಲವನ್ನು ನಿರ್ಮಾಣ ಮಾಡುವ ಮುಖಾಂತರ ಇವತ್ತಿನ ಸಮಾಜವನ್ನು ಕೂಡ ಪರಿಚಯಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ.
ರಾಜ ಮಹಾರಾಜರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನಗಳು ಇವತ್ತು ಒಬ್ಬ ರಾಜ ಹೇಗಿದ್ದ, ಆ ರಾಜನ ಆ ಆಸ್ಥಾನದಲ್ಲಿದ್ದಂಥ ವ್ಯವಸ್ಥೆಗಳು ಹೇಗಿದ್ದು, ಆ ರಾಜಾಸ್ಥಾನದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳು ಇತ್ತು, ಅಲ್ಲಿಯ ಜನ ಯಾವ ರೀತಿಯಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು ಅಂತೇಳಿ ಇವತ್ತು ಆ ದೇವಸ್ಥಾನಗಳು ಇತಿಹಾಸವನ್ನು ನೆನಪು ಮಾಡುವಂತೆ ಕೆಲಸ ಮಾಡ್ತಾ ಇರುವ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿ ಯಾವ ರೀತಿಯಾಗಿ ಇಂಥ ಭವ್ಯವಂತ ದೇಗುಲವನ್ನು ನಿರ್ಮಾಣ ಮಾಡಬಹುದು ಎನ್ನುವಂಥ ಇತಿಹಾಸ ನಾವು ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ದೇವೆ. ಅದಕ್ಕೆ ನಮಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ಕಾರ್ಯಗಳು ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇರಬೇಕಿದ್ರೆ, ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಎಲ್ಲಿಯಾದರೂ ನಮಗೆ ಇವತ್ತು ನೆಮ್ಮದಿ ಇರಬೇಕಿದ್ರೆ ಅದು ಭಾರತದಲ್ಲಿ ಮಾತ್ರ ಅಂತೇಳಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಜನ ಇವತ್ತು ಭಾರತಕ್ಕೆ ಬರ್ತಾ ಇದ್ದಾರೆ. ಭಜನೆ ಮಾಡಿಕೊಂಡು ಬರ್ತಾರೆ. ಭಜನೆಯ ಮುಖಾಂತರ ಭಗವಂತನನ್ನು ಕಾಣಬಹುದು ಅಂತೇಳಿ ಹರೇ ರಾಮ ಹರೇ ಕೃಷ್ಣ ಅಂತೇಳಿ ಭಾರತಕ್ಕೆ ಬರ್ತಾರೆ. ಇಲ್ಲಿ ಋಷಿ ಮುನಿಗಳ ಆ ಒಂದು ಯೋಗದ ಮುಖಾಂತರ ನಮಗೆ ಆರೋಗ್ಯವನ್ನು ಕಾಪಾಡಬಹುದು ಅಂತೇಳಿ ಭಾರತಕ್ಕೆ ಬರ್ತಾ ಇದ್ದಾರೆ. ಭಾರತದ ಆ ಪ್ರಾಚೀನ ಪರಂಪರೆಯ ದೇಗುಲಗಳ ವಾಸ್ತುಶಿಲ್ಪ ಹೇಗಿದೆ, ಅಲ್ಲಿ ಬಂದರೆ ನಮಗೆ ನೆಮ್ಮದಿ ಸಿಗ್ತದೆ ಅಂತೇಳಿ ಆ ವಾಸ್ತುಶಿಲ್ಪವನ್ನು ನೋಡ್ಲಿಕ್ಕೆ ನಮ್ಮಲ್ಲಿಗೆ ಬರ್ತಾರೆ. ನಮ್ಮ ಜನಜೀವನ ಹೇಗಿದೆ, ನಮ್ಮ ಕುಟುಂಬ ಪದ್ಧತಿ ಹೇಗಿದೆ ಅಂತೇಳಿ ತಿಳ್ಕೊಳ್ಳುವಂತ ಕೆಲಸ ಇವತ್ತು ವಿದೇಶಿಯರು ಮಾಡ್ತಾ ಇದ್ದಾರೆ. ಇಂತಹ ಒಂದು ಕಾಲಘಟ್ಟದಲ್ಲಿ ಭಾರತೀಯ ಪರಂಪರೆ, ಭಾರತೀಯ ಆಧ್ಯಾತ್ಮಿಕ ಬದುಕು ಇವತ್ತು ಜಗತ್ತಿಗೆ ಪರಿಚಯಿಸುವಂತ ಕೆಲಸ, ಜಗದ್ಗುರು ಭಾರತ ಆಗುವಂತ ಕೆಲಸ ಈ ಒಂದು ಪಡುವನೂರಿನ ನಮ್ಮ ಈ ಒಂದು ಪಡುಮಲೆ ಜಾಗದಿಂದ ಆಗ್ತಾ ಇದೆ. ಅದಕ್ಕೆ ಇಲ್ಲಿಯ ಜನ ಕೂಡ ದೊಡ್ಡ ಕೊಡುಗೆಯನ್ನು ತಾವು ಕೊಡ್ತಾ ಇದ್ದೀರಾ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಉಲ್ಲೇಖ ಮಾಡಿದ್ರು ನಮ್ಮ ಶ್ರೀನಿವಾಸ ಭಟ್ರು, ಆರಂಭದಲ್ಲಿ ಈ ದೇವಸ್ಥಾನದ ನಿರ್ಮಾಣ ಆಗಬೇಕಿದ್ರೆ ಬಹಳಷ್ಟು ಜನ ಇದರ ಬಗ್ಗೆ ಒಳ್ಳೆ ಸ್ವರವನ್ನು ಅಪಸ್ವರವನ್ನು ಎತ್ತಿದಂಥ ಸಂದರ್ಭಗಳು ಇದೆ. ದೇವಸ್ಥಾನ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಇದೆಲ್ಲ ಇದ್ದದ್ದೇ. ಆದರೆ ಆ ದೇವಸ್ಥಾನ ಆಗಬೇಕೆನ್ನುವಂಥ ಒಂದು ಛಲ ಇದ್ದರೆ, ಭಗವಂತನ ಇಚ್ಛೆ ಇದ್ದರೆ ಅದು 1 ವರ್ಷ ಅಲ್ಲ 10 ತಿಂಗಳಲ್ಲಿ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಅಂತೇಳಿ ನೀವೆಲ್ಲ ತೋರಿಸಿಕೊಟ್ಟಿದ್ದೀರಾ. ಅದಕ್ಕೆ ಭಗವಂತ ಅನುಗ್ರಹ ಕೊಟ್ಟಿದ್ದಾನೆ. ನಾನು ಬರಬೇಕಿದ್ರೆ ಇಲ್ಲಿ ನಮ್ಮ ಯಾವುದೇ ಒಂದು ರಾಜಕೀಯ ಚಟುವಟಿಕೆ ಆಗೋದಿದ್ರು ನಾವು ಇಲ್ಲಿಂದಲೇ ಆರಂಭ ಮಾಡ್ತಾ ಇದ್ದೆವು. ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಬೇಕಿದ್ರು ಬಹುಶಃ ಕುವೆಸಾಸ್ತ್ರ ವಿಷ್ಣುಮೂರ್ತಿನ ಅನುಗ್ರಹ ಬೇಕೇ ಬೇಕು. ಇದ್ದೇ ಅವರೆಲ್ಲ ಆಗಿದ್ದಾರೆ. ನಾನು ಕೂಡ ಒಬ್ಬ ಶಾಸಕನಾಗಬೇಕಿದ್ರೆ ಬಹುಶಃ ಇಲ್ಲಿಯ ಆ ದೇವರ ಅನುಗ್ರಹ ನಿಮ್ಮ ಆಶೀರ್ವಾದ ಇತ್ತು. ಈ ಸಂದರ್ಭದಲ್ಲಿ ನನ್ನನ್ನು ಗೌರವಾಧ್ಯಕ್ಷರಾಗಬೇಕು ಅಂತೇಳಿ ಒಪ್ಪಿಕೊಂಡಾಗ ಇಡೀ ತಾಲೂಕಲ್ಲಿ ಶಾಸಕರನ್ನೇ ಮಾಡ್ತಾರೆ. ಯಾಕಂದ್ರೆ ಇವತ್ತು ರಾಜಮುದ್ರೆ ಬೇಕು ಅಂತ ಹೇಳಿದ್ರು ನಮ್ಮ ಸ್ವಾಮೀಜಿಯವರು. ಎಲ್ಲದಕ್ಕೂ ನಮ್ಮ ಪೂಜ್ಯ ಕಾವಂತರಿಗೂ ಈಗ ರಾಜಮುದ್ರೆಯನ್ನು ಕೊಟ್ಟಿದೆ ಸರ್ಕಾರ. ಆ ರಾಜಮುದ್ರೆ ಇದ್ರೆ ಒಂದಷ್ಟು ಬೇಗ ಅನುಕೂಲ ಆಗ್ತದೆ, ಒಂದಷ್ಟು ಸರ್ಕಾರದ ಆ ಕೃಪಾ ಕಟಾಕ್ಷ ಇದ್ರೆ ಅಲ್ಲಿಯ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರ್ತದೆ ಅಂತೇಳಿ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾಧ್ಯಕ್ಷರನ್ನಾಗಿ ಮಾಡಿ ನಾನು ಏನೇನು ಮಾಡಬೇಕಾ ಬಹುಶಃ ಶ್ರೀನಿವಾಸ ಭಟ್ರು, ನಮ್ಮ ಪೆರಾಲು ಮನೋಜನ್ನ, ಎಲ್ಲ ಸಮಿತಿಯವರು ನನಗೆ ಆಗಾಗ ಬಂದು ನಾನು ಇಲ್ಲಿ ಬರದೇ ಇದ್ರು ಏನು ಮರ ಕಡಿಬೇಕಿದ್ರು ಬಂದು ಅಲ್ಲಿ ನನಗೆ ಮಾಹಿತಿ ಕೊಟ್ಟು ನಮಗೆ ಫಾರೆಸ್ಟು RF ನಮ್ಮ ACF ಏನು ಕಿರುಕುಳ ಕೊಡಬಾರ್ದು ಸ್ವಲ್ಪ ಹೇಳಿ ಅಂತ ಹೇಳಿ ಬೇರೆ ಬೇರೆ ಇಲಾಖೆಯವರ ಸಹಕಾರವನ್ನು ಕೇಳುವ ಜೊತೆಯಲ್ಲಿ ಸರ್ಕಾರದಿಂದಲೂ ಅನುದಾನ ಕೊಡಬೇಕು ಅಂತ ಹೇಳಿದಾಗ ನಾವು ಕೂಡ ಒಂದು 15 ಲಕ್ಷ ರೂಪಾಯಿಯನ್ನು ಆಗ ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗ ಮತ್ತೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತೇಳಿ ಶ್ರೀನಿವಾಸ ಭಟ್ರು ಹೇಳಿದರು, ಅಂದರೆ ಬಂಗಡುಲ್ಲ ಅಂತೇಳಿ. ಖಂಡಿತ ಮತ್ತೆ 15 ಲಕ್ಷ ರೂಪಾಯಿ ಈಗಾಗಲೇ ಪಟ್ಟಿ ಮಾಡಿದ್ದೇನೆ. ಹಾಗೆ 30 ಲಕ್ಷ ರೂಪಾಯಿ ಈ ದೇವಸ್ಥಾನಕ್ಕೆ ಕೊಡಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ 50 ಲಕ್ಷ ರೂಪಾಯಿಯ ಸಭಾಭವನಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಂದ ಆದೇಶ ಆಗಿ ಸರ್ಕಾರಕ್ಕೆ ಹೋಗಿದೆ. ಖಂಡಿತ 1 ತಿಂಗಳಲ್ಲಿ ಚುನಾವಣೆಗೆ ಮೊದಲು ಅದಕ್ಕೂ ಅಡಿಪಾಯ ಹಾಕಲಿಕ್ಕೆ ನಾವು ಆ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ಒಟ್ಟು ಸರ್ಕಾರದಿಂದ 80 ಲಕ್ಷ ರೂಪಾಯಿಯನ್ನು ಶೌಚಾಲಯ ಒಂದು ಕೇಳಿದ್ದಾರೆ. 10 ಲಕ್ಷದ ಶೌಚಾಲಯ
ಅದನ್ನು ಕೂಡ ಈಗಾಗಲೇ ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟು ಅದಕ್ಕೂ ತಯಾರಾಗಿದೆ ನಮ್ಮ ಜಿಲ್ಲಾ ಪಂಚಾಯತ್. ಕಾರಣಾಂತರಗಳಿಂದ ಜಾಗದ ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಹೌದು, ಆ 10 ಲಕ್ಷದ್ದು ಶೌಚಾಲಯ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ, ಸಭಾಂಗಣ, ಭೋಜನ ಶಾಲೆ ಎಲ್ಲವೂ ಮುಂದಿನ 1 ವರ್ಷದಲ್ಲಿ ನೆರವೇರಿಸುವಂತ ಕೆಲಸವನ್ನು ಸರ್ಕಾರದ ವತಿಯಿಂದ ನಾವು ಮಾಡಲಿಕ್ಕೆ ಬದ್ಧರಾಗಿದ್ದೇವೆ. ಮುಂದಿನ ದಿನ ಈ ಒಂದು ದೇವಿ ವೈದ್ಯತಿ ಆರಾಧನೆ ಮಾಡಿದಂತ ಇಲ್ಲಿಯ ಶ್ರದ್ಧೆ ಭಕ್ತಿಗೆ ಹೆಸರುವಾಸಿಯಾದಂಥ ಕುವೆಶಾಸ್ತಾರ ನಮ್ಮ ವಿಷ್ಣುಮೂರ್ತಿ ದೇವರು ಮತ್ತೊಮ್ಮೆ ಇವತ್ತು ಕೋಟಿ ಚೆನ್ನೈಯರು ಈ ನಾಡಿನಲ್ಲಿ ಹೇಗೆ ಪುಣ್ಯ ಪುರುಷರಾಗಿ ಇವತ್ತು ಆರಾಧನೆಗೆ ಅರ್ಹರಾಗಿದ್ದಾರೋ ಅದೇ ರೀತಿಯ ಆ ಒಂದು ಏನು ಮೂಲ ಸ್ಥಾನ ಇವತ್ತು ಈ ಪಡುಮಲೆಯಲ್ಲಿ ಈ ಕುವೆಶಾಸ್ತಾರ ವಿಷ್ಣುಮೂರ್ತಿ ದೇವರು ಮತ್ತೊಮ್ಮೆ ಈ ಭಾಗದ ಜನರಿಗೆ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟು ಆ ಭಗವಂತನನ್ನು ಕಾಣುವಂಥ ಕೆಲಸ ಮಾಡಿದಂಥ ಎಲ್ಲ ಭಗವದ್ಭಕ್ತರಿಗೆ ನಾನು ಶಾಸಕನಾಗಿ ಅಲ್ಲ, ಗೌರವಾಧ್ಯಕ್ಷನಾಗಿ ಇಂಥ ಅದ್ಭುತ ಕಾರ್ಯವನ್ನು ಮಾಡಿ ಮತ್ತೊಮ್ಮೆ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಜನರೆಲ್ಲ ಒಟ್ಟಾಗಿ ಒಂದಾಗಿ ಹಿಂದೂ ಸಮಾಜ ಮತ್ತೊಮ್ಮೆ ಎದ್ದು ನಿಂತಿದೆ. ಮತ್ತೊಮ್ಮೆ ಭಗವಂತನ ಹೆಸರಲ್ಲಿ ಊರಿಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ಮಾಡ್ತಾ ಇದ್ದೇವೆ. ನಾವೆಲ್ಲ ಒಂದು ಮತ್ತೊಮ್ಮೆ ಭಗವಂತನ ಆ ಕಾರ್ಯವನ್ನು ಯಾವುದೇ ಸಮಯದಲ್ಲಿ ನಾವು ಮಾಡಲಿಕ್ಕೂ ಬದ್ಧರು ಎನ್ನುವಂಥ ಒಂದು ಕೆಲಸವನ್ನು ಮಾಡಿ ತೋರಿಸಿದಂಥ ಎಲ್ಲ ಬಂಧುಗಳಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿಸಿದೆ. ಜೈ ಹಿಂದ್. ಇನಿ ನಮ್ಮನ್ನು ಉದ್ದೇಶಿಸಿದ ಪಾತೆಯನ್ನ ಅಧ್ಯಕ್ಷನೆಲ್ಲೆಡೆ ಹಿಂದೂ ಸಮಾಜ ಪಂಡದಾದ ದಾನ ದೇವಸ್ಥಾನದ ನಮಕ್ ದಾದ ತಿಕ್ಕೊಂಡು ದೇವಸ್ಥಾನದ ಆಚಾರ ವಿಚಾರದ ಬಗ್ಗೆ ನಮ್ಮ ಕೊಂಜಾತ ವಿಚಾರ ಪಟ್ಟೊನ್ನಂಚಿನ ನಮ್ಮ ನೆಚ್ಚಿನ ಶಾಸಕರಾಯನ ಶ್ರೀಯುತ ಸಂಜೀವ ಮಠಂದು ಮೇರೆಗೆ ಉಡಲದಿಂಜಿನ ಸೋಲೈತಿದ ಸೋಲ್ಮೇಲಿನ ಸಹಿತ ತಮಲ್ತೊಂದುಲ್ಲ ಅವೇಲೆಕನೆ ಬಂದುಳೆ ನಮ್ಮ ಇನ್ನಿತ ಧಾರ್ಮಿಕ ಸಭಾದ ಅಕೇರಿದ ಪೊರ್ತುಡುಲ್ಲ ಈ ಪೊರ್ತುಡು ಬತ್ತಿ ಬಿನ್ನೆರೆಗೆ ನಮ್ಮ ಊರದ ಒಂಜಿ ನೆಂಪು ಕಾಣಿಕೆ ಕೊರ್ಪುನಂಚಿನ ಒಂಜಿ ಎಲ್ಯ ಕಜ್ಜ ನಡಪೆರೊಂಡು ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರೇ ಅವೇ ಲೆಕ್ಕನೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ದಿನ ನಡಪಾದುಗೊರೆರೊಲ್ಲೆರೆ ಸೇರ್ದಿನ ಮಾತಾ ಭಿನ್ನೆರೆಲ್ಲ ಮೋಕೆಡೆ ಅರ್ತಿ ಪೀರ್ತಿಡೆ ಧನ್ಯವಾದ ಸೊಲ್ಮೇಲಿನ ಸಂದಾಯಿತ ಮಲ್ತೋಡ್ ಪಣದೆ ಶಿಕ್ಷಕರಾಯಿನ ಶ್ರೀಯುತ ರಾಮಣ್ಣಗೌಡ ಮೇರಡ ಭಿನ್ನಾಯ್ತೊಂದುಲ್ಲೆ. ಶ್ರೀ ಕ್ಷೇತ್ರದಲ್ಲಿ ನೆರೆದಂತಹ ಎಲ್ಲ ಮಹಾಜನತೆಗೆ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಶ್ರೀ ಕ್ಷೇತ್ರದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೆ ವಾರ್ಷಿಕ ಜಾತ್ರೋತ್ಸವದ ಈ ಸುಸಂದರ್ಭದಲ್ಲಿ ನಡೆದಂತಹ ಈ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಈಗ ನೆರವೇರಿಸ್ತಾ ಇದ್ದೇವೆ. ನಮ್ಮ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಲಿಕ್ಕೆ ಆಗಮಿಸಿದಂಥ ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಸುಬ್ರಹ್ಮಣ್ಯ ಇದರ ಸ್ವಾಮಿಗಳಾದಂಥ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಶ್ರೀಪಾದರು ಇವರ ಅನುಪಸ್ಥಿತಿಯಲ್ಲಿ ಶ್ರೀ ಕ್ಷೇತ್ರದ ವತಿಯಿಂದ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮುಖ್ಯವಾಗಿ ನಮ್ಮ ಈ ಕ್ಷೇತ್ರಕ್ಕೆ ಆಗಮಿಸಿ ನಮಗೆ ಮಾರ್ಗದರ್ಶನ ನೀಡಿ ಆಶೀರ್ವದಿಸಿದಂತಹ ಪದ್ಮವಿಭೂಷಣ ರಾಗದರ್ಶಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರ ಕೃಪಾಶೀರ್ವಾದ ಇನ್ನು ಮುಂದೆಯೂ ನಮ್ಮ ಈ ಕ್ಷೇತ್ರಕ್ಕೆ ಇರಬೇಕು. ಆ ಕ್ಷೇತ್ರದ ಎಲ್ಲ ಘಟಕಗಳ ಒಂದು ಸೇವೆಯೂ ಕೂಡ ಈ ಕ್ಷೇತ್ರಕ್ಕೆ ಅವರ ಅನುಗ್ರಹದಿಂದ ಸಿಗಲಿ ಎಂಬುದನ್ನು ಪ್ರಾರ್ಥಿಸುವೊಂದಿಗೆ ಅವರಿಗೂ ಕೂಡ ಶ್ರೀ ಕ್ಷೇತ್ರದ ಮಹಾಜನತೆಯ ಪರವಾಗಿ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ನಮನಗಳನ್ನು ಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದು ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಆನೆಮಜಲು ವಿಷ್ಣು ಭಟ್ ಆನುವಂಶಿಕ ಆಡಳಿತ ಮುಕ್ತೇಸರು ಶ್ರೀ ಕ್ಷೇತ್ರ ಮಲ್ಲ ನಮಗೆಲ್ಲ ಈ ಕ್ಷೇತ್ರದ ಬಗ್ಗೆ
ಮಾರ್ಗದರ್ಶನ ನೀಡಿದ್ದಾರೆ. ಹಾಗೆ ಆ ಮಲ್ಲ ಕ್ಷೇತ್ರದ ಒಂದು ಅನುಗ್ರಹ ಕೂಡ ನಮ್ಮ ಈ ಕ್ಷೇತ್ರಕ್ಕೆ ಅವರ ಮೂಲಕ ಸಿಗಬೇಕು ಎಂಬುದನ್ನು ಪ್ರಾರ್ಥಿಸುವುದರಿಗೆ ಅವರಿಗೆ ಕೂಡ ನಮ್ಮ ಈ ಕ್ಷೇತ್ರದ ಮಹಾಜನತೆ ಪರವಾಗಿ ಎಲ್ಲ ಸಮಿತಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಸರ್. ಇವರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಮತ್ತು ಪ್ರಮುಖ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ್ ಭಟ್ ಚಂದುಕೊಡ್ಲು ಇವರು ಗೌರವ ಕಾಣಿಕೆ ಕೊಟ್ಟು ಪಡುಮಲೆಯ ಗೌರವವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮಗೆ ಸೂಕ್ತ ಸಮಯದಲ್ಲಿ, ಯಾಕಂದರೆ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಪ್ರಾರಂಭವಾದ ಅಂದಿನಿಂದಲೇ ನಮ್ಮ ಈ ಕ್ಷೇತ್ರಕ್ಕೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ನೀಡಿಕೊಂಡು ಇಲ್ಲಿ ನಡೆಯತಕ್ಕಂಥ ಎಲ್ಲ ಜೀರ್ಣೋದ್ಧಾರ ಕಾರ್ಯಕ್ರಮ ಇರ್ಬೋದು, ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇರ್ಬೋದು, ಇವುಗಳಿಗೆಲ್ಲ ತುಂಬ ಸಹಕಾರವನ್ನು ನೀಡಿಕೊಂಡು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿದಂಥ ನಮ್ಮ ಈ ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು, ಹಾಗೆಯೇ ನಮ್ಮ ಈ ಬ್ರಹ್ಮಕಲಶೋತ್ಸವದ ಸಮಿತಿಯ ಗೌರವ ಅಧ್ಯಕ್ಷರೂ ಆಗಿರುವಂತಹ ಶ್ರೀ ಸಂಜೀವ ಮಠಂದೂರು ಇವರಿಗೆ ನಮ್ಮ ಈ ಕ್ಷೇತ್ರದ ವತಿಯಿಂದ ಎಲ್ಲ ಸಮಿತಿಯ ವತಿಯಿಂದ ಮಹಾಜನತೆಯ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ ಸರ್. ಮೇರೆಗೆ ನಮ್ಮ ಪಂಚಾಯತದ ಸದಸ್ಯರಾಯಿನ ಶ್ರೀಯುತ ಸಂತೋಷ್ ಆಳ್ವ ಗಿರಿಮನೆ ಮೇರೆ ನೆಂಪು ಕಾಣಿಕೆ ಕೊರದು ಮಾನಾದಿಗೆ ಮಲ್ಪಡು ಪಂದೆ ಭಿನ್ನೈತೊಂದಲ್ಲೇ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸುನಿಲ್ ಕುಮಾರ್ ಇವರು ಕೂಡ ಆಗಮಿಸಬೇಕಿತ್ತು. ಅನಿವಾರ್ಯ ಕಾರ್ಯಗಳಿಂದ ಅವರಿಗೆ ಆಗಲಿಲ್ಲ. ಆದರೂ ಕೂಡ ನಮ್ಮ ಕ್ಷೇತ್ರದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರು ಶ್ರೀ ನಳಿನ್ ಕುಮಾರ್ ಕಟೀಲು ಇವರು ಕೂಡ ಮುಂದಕ್ಕೆ ಬರೋ ಈ ಕ್ಷೇತ್ರಕ್ಕೆ ಆಗಮಿಸಬಹುದು. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕ್ಷೇತ್ರದ ತಂತ್ರಿವರ್ಯರು ಬ್ರಹ್ಮಶ್ರೀ ವೇದಮೂರ್ತಿ ವಾಸ್ತು ತಂತ್ರಿಗಳು ಕುಂಟಾರು, ಹಾಗೆ ಬ್ರಹ್ಮಶ್ರೀ ವೇದಮೂರ್ತಿ ರವೀಶ್ ತಂತ್ರಿಗಳು ಇವರ ಒಂದು ಈ ಮಾರ್ಗದರ್ಶನದಲ್ಲಿ, ಅವರ ಒಂದು ಪ್ರೋತ್ಸಾಹದಲ್ಲಿ ಈಗ ಈ ಕ್ಷೇತ್ರ ಆದಷ್ಟು ಬೇಗನೆ ಇಲ್ಲಿ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶ ನಡೀತಾ ಇದೆ. ಅವರಿಗೆ ಈ ಕ್ಷೇತ್ರದ ಎಲ್ಲ ಸಮಿತಿಗಳ ಪರವಾಗಿ, ಮಹಾಜನತೆಯ ಪರವಾಗಿ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಕ್ಷೇತ್ರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಜೀರ್ಣೋದ್ಧಾರ ಸಮಿತಿ ಹಾಗೆ ಬ್ರಹ್ಮಕಲಶೋತ್ಸವ ಸಮಿತಿ ಇದರ ಅಧ್ಯಕ್ಷರಾಗಿರುವಂಥ ಶ್ರೀ ಶ್ರೀನಿವಾಸ್ ಭಟ್ ಚಂದಕೊಳ್ಳು ಅವರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಈ ಕ್ಷೇತ್ರ ಈ ರೀತಿಯಲ್ಲಿ ಒಂದು ಅಲ್ಪ ಕಾಲದಲ್ಲಿ ಇಷ್ಟು ಒಂದು ವಿಜೃಂಭಣೆಯಿಂದ ಸುಂದರವಾಗಿ ರೂಪುಗೊಂಡು ಇಂದು ಬ್ರಹ್ಮಕಲಶಕ್ಕೆ ನಾಳೆ 2 ಪ್ರತಿಷ್ಠೆ 5ನೇ ತಾರೀಕು ದಿನಾಂಕದ ಒಂದು ಬ್ರಹ್ಮಕಲಶ ನಡೆಯಲಿಕ್ಕಿದೆ. ಇದಕ್ಕೆ ಅದ್ಧೂರಿಯಾದಂಥ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡು ಎಲ್ಲ ಜನತೆಯನ್ನು ಒಟ್ಟು ಗೂಡಿಸಿಕೊಂಡು ಈ ಕ್ಷೇತ್ರ ನಿರ್ಮಾಣವನ್ನು ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಕಾಗಲಿಕ್ಕಿಲ್ಲ ಅಂತ ಶ್ರೀನಿವಾಸ್ ಭಟ್ ಚಂದಕೊಳ್ಳಿ ಇವರಿಗೆ ನಮ್ಮ ಈ ನಾಡಿನ ಮಹಾಜನತೆಯ ಪರವಾಗಿ ಹಾರ್ದಿಕವಾದಂಥ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನೇ ಊರ ಜನತೆಯ ಪರವಾದ ಸಲ್ಲಿಸುವುದಿಲ್ಲ. ಹಾಗೆ ನಮ್ಮ ಕ್ಷೇತ್ರ ಪವಿತ್ರ ಪ್ರಾಣಿಗಳು, ಯಾಕಂದರೆ ಕ್ಷೇತ್ರದಲ್ಲಿ ಉತ್ತಮವಾದ ಕೆಲಸ ನಡೀಬೇಕಿದ್ರೆ ಕ್ಷೇತ್ರ ಪ್ರಾಣಿಗಳ ಮಾರ್ಗದರ್ಶನ ನಮಗೆ ಅತ್ಯಗತ್ಯ. ಈ ಕ್ಷೇತ್ರಕ್ಕೆ ಮಾರ್ಗದರ್ಶನ ಅಲ್ಲದೆ ತುಂಬ ಕೊಡುಗಳನ್ನು ಕೂಡ ಕೊಟ್ಟವರು ಶ್ರೀ ಕೇಶವ ಭಟ್ ಕುವೆತೋಟ ಇವರ ಒಂದು ಪೂರ್ಣ ಆಶೀರ್ವಾದ ಈ ಕ್ಷೇತ್ರಕ್ಕೆ ಸದಾ ಇರಬೇಕು ಎಂಬುದಾಗಿ ಪ್ರಾರ್ಥಿಸಿಕೊಂಡು ಅವರಿಗೂ ಕೂಡ ಈ ಕ್ಷೇತ್ರದಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ ಸರ್. ಇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಶ್ರೀನಿವಾಸ್ ಭಟ್ ಚಂದಕೊಳ್ಳು ಇವರು ನೆಂಪು ಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಮನೋಜ್ ರೈ ಪೇರಾಲು ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಇವರು ಕೂಡ, ಯಾಕಂದರೆ ಈ ಕ್ಷೇತ್ರದ ಹಿಂದೆ ಪೇರಾಲ್ ರಾಧಾಕೃಷ್ಣ ರೈ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ಉತ್ಸವಾದಿಗಳು ನಡೆಯುತ್ತಾ ಇತ್ತು. ಆ ನಂತರ ಶ್ರೀ ಮನೋಜ್ ರೈ ಪೇರಾಲು ಇವರ ಒಂದು ಉತ್ಸವದಲ್ಲಿ ಅವರ ಪ್ರೋತ್ಸಾಹದಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತಾ ಬಂದಿದೆ. ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಕೂಡ ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೂ ಕೂಡ ನಮ್ಮ ಈ ನಾಡಿನ ಮಹಾಜನತೆಯ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈ ಶ್ರೀನಿವಾಸ ಭಟ್ ಮತ್ತು ಪೇರಾಲ್ ರಾಧಾಕೃಷ್ಣ ನಮ್ಮ ಈ ನಾಡಿನ ಅವಳಿ ವೀರರು ಅಂತಲೇ ಹೇಳಬಹುದು. ಯಾಕಂದರೆ ಈ ಕೆಲಸ ಕಾರ್ಯಗಳು ಒಂದಿಷ್ಟು ಉತ್ತಮವಾಗಿ ನಡೆಯಬೇಕಿದ್ರೆ ಇವರಿಬ್ಬರ ಒಂದು ಕೂಡುವಿಕೆ
ಅತಿ ಅಗತ್ಯವಾಗಿತ್ತು. ಅವರಿಗೆ ನಮ್ಮ ಈ ಉಭಯರಿಗೂ ಕೂಡ ಈ ಕ್ಷೇತ್ರದ ವತಿಯಿಂದ ನಾವೆಲ್ಲರೂ ಋಣಿಗಳಾಗಿದ್ದೇವೆ. ಹಾಗೆಯೇ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಬಲರಾಜ್ ಶೆಟ್ಟಿ ನಿಟ್ಲೆಗುತ್ತು ಇವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಯಾಕಂದರೆ ಈ ಕ್ಷೇತ್ರಕ್ಕೆ ಬೇಕಾದಂಥ ಸ್ಥಳವನ್ನು ಒದಗಿಸಿಕೊಡುವಲ್ಲಿ, ಈ ಸ್ಥಳವನ್ನು ನೀಡುವಲ್ಲಿ ತುಂಬ ಸಹಕರಿಸಿದ್ದಾರೆ. ಅವರಿಗೆ ಕೂಡ ನಾವು ಈ ಕ್ಷೇತ್ರದ ವತಿಯಿಂದ ಎಲ್ಲ ಸಮಿತಿಗಳ ಪರವಾಗಿ ಕೂಡ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್. ಅಪಾರ ದೈವ ಭಕ್ತಿಗೆ ಶಕ್ತಿ ಪಟ್ಟಾದ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರನ್ನ ಜೀರ್ಣೋದ್ಧಾರದ ಕಾರ್ಯಡೆ ಪಾಲ್ಪಡೆಯಿನಂಚಿನ ಶ್ರೀಯುತರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಪಕ್ಕ ಬ್ರಹ್ಮಕಲಶೋತ್ಸವ ಸಮಿತ ಗುರುಕರ್ಲೆ ಮಾನಾದಿಗೆ ಮಲ್ಪಡು ಬಂದೆ ವಿನಯ ತೋನಲೆ. ಹಾಗೆಯೇ ಈ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ, ಕ್ಷೇತ್ರದಲ್ಲಿ ನಡೆದಂಥ ಎಲ್ಲ ಉತ್ಸವಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಉತ್ಸವಗಳನ್ನು ಹಿಂದೆ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಂತಹ ಶ್ರೀ ಲಕ್ಷ್ಮೀನಾರಾಯಣರಾವ್ ಪಡುಮಲೆ ಅಧ್ಯಾಪಕರು ನಿವೃತ್ತರಾಗಿದ್ದಾರೆ. ಈಗ ಪಡುಮಲೆ ಮಂಗಳೂರಲ್ಲಿ ವಾಸವಾಗಿದ್ದಾರೆ. ಆದರೂ ಕೂಡ ಈ ಕ್ಷೇತ್ರದಲ್ಲಿ ನಡೆಯತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಕ್ಷೇತ್ರಕ್ಕೆ ದಾನಿಗಳಾಗಿ ಸಹಕರಿಸಿದಂಥ ಲಕ್ಷ್ಮೀನಾರಾಯಣ ಪಡುಮಲೆ ಇವರಿಗೆ ಮತ್ತು ಇವರ ಲಕ್ಷ್ಮೀನಾರಾಯಣ ದಂಪತಿಗಳಿಗೂ ಕೂಡ ನಾವು ಕ್ಷೇತ್ರದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಸರ್. ಮೇರೆಗೆ ಶ್ರೀಯುತ ಬಲರಾಜ್ ಶೆಟ್ಟಿ ನಿಟ್ಟೆಗುತ್ತು ಪೇರಾಲೆ ಮೇರೆ ಗೌರವ ಅಧ್ಯಕ್ಷರು ನಮ್ಮ ಬ್ರಹ್ಮಕಲಶೋತ್ಸವ ಸಮಿತದ ಈ ನೆಂಪು ಕಾಣಿಕೆ ಕೊರದು ಗುರುಕುಲೇನೆ ಗೌರವ ಮಾನಾದಿಗೆ ಮಲ್ಪಡು ಬಂದು ಭಿನ್ನೈತೊಂದಲೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀಮತಿ ತಿಲೋತ್ತಮೇಶ್ವರಿ ಬೆಳ್ಳಿಪ್ಪಾಡಿ ಸಂಜೀವರಯ್ಯವರ ಧರ್ಮಪತ್ನಿ, ಈ ಕ್ಷೇತ್ರಕ್ಕೆ ಕೊಡುಗೆ ದಾನಿಗಳಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಹಕರಿಸುತ್ತಿರುವಂತಹ ಇವರಿಗೂ ಇವರ ಮನೆಯವರಿಗೂ ಕೂಡ ಈ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ ಸರ್. ಅಪ್ಪೆಗೆ ನಮ್ಮ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತ ಗುರುಕರಲು ದಯಮಲ್ದ ನೆಂಪು ಕಾಣಿಕೆ ಕೊರದು ಮಾನಾದಿಗೆ ಮಲ್ಪಡು ಬಂದು ಭಿನ್ನೈತೊಂದಲೆ. ಹಾಗೆ ಶ್ರೀ ಅಚ್ಯುತ ಭಟ್ ಪೈರಿಪುಣಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಧನ ಸಹಾಯ ನೀಡಿರುತ್ತಾರೆ. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಈ ಎಲ್ಲ ಸಮಿತಿಗಳ ವತಿಯಿಂದ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸಿದೆ ಸರ್. ಇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವ ಶ್ರೀಯುತ ಬಲರಾಜ್ ಶೆಟ್ಟಿ ಇವರು ನೆಂಪು ಕಾಣಿಕೆ ಕೊಟ್ಟು ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಗುರು ಸಂದೇಶ್ ಭಂಡಾರಿ ಪೇರಾಲು ಇವರು ಈ ಸ್ಥಳವನ್ನು ಈ ಕ್ಷೇತ್ರಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಸ್ಥಳದಾನಿಗಳಾಗಿ ನಮ್ಮ ಇಲ್ಲಿ ನಮಗೆ ಸ್ಥಳಾವಕಾಶ ತುಂಬ ಬೇಕಿತ್ತು. ಯಾಕೆ ಬ್ರಹ್ಮಕಲಶೋತ್ಸವ ಇರ್ಬೋದು, ಜೀರ್ಣೋದ್ಧಾರ ಇರ್ಬೋದು, ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಿದ್ರೆ ನಮಗೆ ಸುತ್ತಮುತ್ತ ಸ್ಥಳ ಅಗತ್ಯ ಇತ್ತು. ಆ ಸ್ಥಳವನ್ನು ಶ್ರೀ ಕ್ಷೇತ್ರ ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಜೀರ್ಣ ಸಮಿತಿ ಅಧ್ಯಕ್ಷರ ಆ ಒಂದು ವಿನಂತಿ ಪ್ರಕಾರ ಇಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಎಲ್ಲ ಜನತೆಯ ಪರವಾಗಿ ಕೂಡ ಎಲ್ಲ ಸಮಿತಿಗಳ ಪರವಾಗಿ ಕೂಡ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ ಅನುಪಸ್ಥಿತಿಯಲ್ಲಿ. ಹಾಗೆಯೇ ಶ್ರೀ ಮನೋಹರ್ ಪ್ರಸಾದ್ ರೈ ಮೇಗಿನ ಮನೆ ಶ್ರೀಯುತ ಸುಬ್ಬಣ್ಣ ಸುಪುತ್ರ ತುಂಬ ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಪ್ರಾರಂಭವಾದರಿಂದ ಎಲ್ಲವರಿಗೂ ಕೂಡ ಹಗಲಿರನ್ನದೇ ಈ ಕ್ಷೇತ್ರದಲ್ಲಿ ಶ್ರಮಿಸ್ತಿದ್ದಾರೆ. ಅವರಿಗೂ ಕೂಡ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿದೆ ಸರ್. ಮೇರೆಗೆ ನಮ್ಮ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಸಮಿತಿಯ ಗುರುಕರ್ಲಾಯಿನ ಶ್ರೀಯುತ ಶ್ರೀ ಶ್ರೀನಿವಾಸ್ ಭಟ್ ಚಂದುಕೊಳ್ಳು ಮೇರೆ ನೆಂಪು ಕಾಣಿಕೆ ಕೊರದು ಮಾನದಿಗೆ ಮಲ್ಪಡು ಬಂದು ಭಿನ್ನೈತೊಂದಲೆ. ಹಾಗೆ ನಮ್ಮ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಸುರೇಶ್ ರೈ ಚಲನಚಿತ್ರ ನಟರು, ನಮ್ಮೂರಿನವರೇ. ಅವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಮಹಾಜನತೆಯ ಪರವಾಗಿ ಹಾರ್ದಿಕ ಸ್ವಾಗತಗಳೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಈ ಕಾರ್ಯಕ್ಕೆ ಭಾಗವಹಿಸಿದ್ದಕ್ಕೆ ಶ್ರೀ ಕ್ಷೇತ್ರದ ಎಲ್ಲ ಸಮಿತಿಗಳ ಪರವಾಗಿ ಮಹಾಜನತೆಯ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ ಸರ್. ಬ್ರಹ್ಮಕಲಶೋತ್ಸವ ಸಮಿತ ಗೌರವಾಧ್ಯಕ್ಷರಾಗಿನ ಶ್ರೀಯುತ ಬಲರಾಜ್ ಶೆಟ್ಟಿ ನಿಟ್ಟೆಗುತ್ತು ಪೇರಾಲ ಮೇರೆ ನೆಂಪು ಕಾಣಿಕೆ ಕೊರದು ಮಾನಾದಿಗೆ ಮಲ್ಪಡು ಬಂದ ಭಿನ್ನೈತೊಂದಲ್ಲ.
ಹಾಗೆ ಶ್ರೀ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಇರಬಹುದು, ಜೀರ್ಣೋದ್ಧಾರ ಸಮಿತಿ ಇರಬಹುದು, ಇದರಲ್ಲಿ ಕೂಡ ಪಾಲ್ಗೊಂಡು ಈ ಕ್ಷೇತ್ರದ ಜೀರ್ಣೋದ್ಧಾರ ಬ್ರಹ್ಮಕಲ ಎಲ್ಲದೂ ಕೂಡ ತಮ್ಮನ್ನು ತಾನು ತೊಡಗಿಸಿಕೊಂಡಂಥ ಶ್ರೀ ನಾರಾಯಣ ಭಟ್ ಪಟ್ಟೆ ಇವರಿಗೆ ಎಲ್ಲ ಸಮಿತಿಗಳ ಪರವಾಗಿ ಪೂರ ಜನತೆಯ ಪರವಾಗಿ ಕೂಡ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿದೆ ಸರ್. ಮೇರೆಗೆ ನಮ್ಮ ಬ್ರಹ್ಮಕಲ ಶಿವೋತ್ಸವ ಸಮಿತಿ ಗೌರವ ಅಧ್ಯಕ್ಷರು ದಯಮಲ್ದ ನೆಂಪು ಕಾಣಿಕೆ ಕೊಡದು ಆರೇನು ಮಾನದಿಗೆ ಮಲ್ಪಡ ಬಂದು ಭಿನ್ನೈತ ಮಲ್ತೊಂದಿಲ್ಲ. ಹಾಗೆ ಶ್ರೀ ನಾಗೇಶ್ ಭಟ್ ಪಾದೆಕರಿಯ ಇವರು ಕೂಡ ನಮ್ಮ ಸಮಿತಿಯ ಅಧ್ಯಕ್ಷರ ಜೊತೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಕೂಡ ಈ ಕೆಲಸ ಕಾರ್ಯ ಪ್ರಾರಂಭವಾದಲ್ಲಿಂದ ಕೂಡ ಅವರಿಗೆ ಒಂದು ಹಿಡಿದು ಮಾರ್ಗದರ್ಶನವನ್ನು ನೀಡುತ್ತಾ ಸಹಕರಿಸುತ್ತಿದ್ದಾರೆ. ಅವರಿಗೆ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂಥ ಧನ್ಯವಾದಗಳು ಸಮರ್ಪಿಸಿದೆ ಸರ್. ಮೇರೆಗೆ ನಮ್ಮ ಬ್ರಹ್ಮಕಲ ಶಿವೋತ್ಸವ ಸಮಿತ ಗೌರವ ಅಧ್ಯಕ್ಷರೇ ಮಾನಾದಿಗೆ ಮಲ್ಪಡ ಬಂದೆ ಶ್ರೀಯುತ ಬಲರಾಜ್ ಶೆಟ್ಟಿ ನಿಟ್ಟೆ ಗೊತ್ತು ಪೇರಲ್ ಮೇರಡ ಭಿನ್ನೈತೊಂದಿಲ್ಲ. ಹಾಗೆ ಶ್ರೀ ರಾಮಮೋಹನ್ ನೆಕ್ಕರೆ ಇವರು ಕೂಡ ನಮ್ಮ ಈ ಕ್ಷೇತ್ರಕ್ಕೆ ತುಂಬ ಸಹಕಾರ ನೀಡಿದ್ದಾರೆ. ಈ ಕ್ಷೇತ್ರ ನಡೆಯತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರೋತ್ಸಾಹ ನೀಡುತ್ತಾ ನಮ್ಮನ್ನು ಪ್ರೋತ್ಸಾಹಿಸುತ್ತಿದ್ದಾರೆ. ಅವರಿಗೆ ಕೂಡ ಈ ಕ್ಷೇತ್ರದ ವತಿಯಿಂದ ಎಲ್ಲ ಸಮಿತಿಗಳ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿದೆ ಸರ್. ಅವರ ಹಾಗೆ ಶ್ರೀ ವಿಷ್ಣು ಭಟ್ ಕನ್ನಡಕ ಹಿರಿಯರು ನಮ್ಮ ಮೊದಲಿಂದಲೂ ಈ ಕ್ಷೇತ್ರದಲ್ಲಿ ಅಭಿಮಾನಿಗಳು ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಮ್ಮ ಕುಟುಂಬದವರು ಕೂಡ ತೊಡಗಿಸಿಕೊಂಡು ಉತ್ತಮವಾದಂಥ ಸೇವೆಯನ್ನು ಕ್ಷೇತ್ರ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಎಲ್ಲ ಸಮಿತಿಗಳ ಪರವಾಗಿ ಮಹಾಜನತೆಯ ಪರವಾಗಿ ಹಾರ್ದಿಕವಾದ ಧನ್ಯವಾದ ಸರ್. ಸರ್, ತಮ್ಮ ಗೌರವ ಉಪಸ್ಥಿತಿಯನ್ನು ನಾವು ಗೌರವಿಸಿದ್ದೇವೆ. ಇವರಿಗೂ ಶ್ರೀ ಬ್ರಹ್ಮಕಲ ಶಿವೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಬಲರಾಜ್ ಶೆಟ್ಟಿ ನಿಟ್ಟೆಗುತ್ತಿ ಇವರು ನೆಂಪು ಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀ ಸುಧಾಕರ್ ಶೆಟ್ಟಿ ಮಂಗಳಾದೇವಿ, ಯಾಕಂದರೆ ಅವರು ಈ ಕ್ಷೇತ್ರದಲ್ಲಿ ಏನೆಲ್ಲ ಇಲ್ಲಿ ಸಮತಟ್ಟಿರಬೇಕು ಈ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ನಿಂತುಕೊಂಡು ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿಸಿ, ಯಾಕಂದರೆ ಇಂಥ ಒಂದು ಸುಂದರವಾದಂಥ ಸಭಾಂಗಣ ನಡಿಬೇಕಿದ್ರೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆಗಳು ನಡಿಬೇಕಿದ್ರೆ ಅವರ ಒಂದು JCB ಅವರು ತಂದು ಅವರನ್ನು ತಂದು ಇಲ್ಲಿ ಉತ್ತಮ ರೀತಿಯಲ್ಲಿ ಈ ಕೆಲಸ ಕಾರ್ಯ ಕ್ಲಪ್ತ ಸಮಯಕ್ಕೆ ರಾತ್ರಿ ಹಗಲಾದರೆ ಹಗಲು ಹೇಳಿದ ಸಂದರ್ಭದಲ್ಲಿ ಬಂದು ಈ ಕೆಲಸ ಕಾರ್ಯಗಳನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಈ ಕ್ಷೇತ್ರದ ವತಿಯಿಂದ ಎಲ್ಲ ಸಮಿತಿಗಳ ಪರವಾಗಿ ಊರ ಜನತೆಯ ಪರವಾಗಿ ಹಾರ್ದಿಕ ಧನ್ಯವಾದಗಳು ಸಮರ್ಪಿಸುತ್ತೇವೆ ಸರ್. ಗುರುಕರ್ಲೆ ಈರ್ನ ಈ ಕ್ಷೇತ್ರ ಮಲ್ತಿನ ಸೇವೆನೆಗಳು ಗೌರವ ದಿವಂದ ಈರೆಗೆ ಶ್ರೀಯುತ ಬಲರಾಜ್ ಶೆಟ್ಟಿ ನಿಟ್ಟೆಗೊತ್ತು ಪೇರು ಮೇರೆ ಗೌರವ ಮಾನದಿಗೆ ಮಲ್ಪಡ ಬಂದೆ ಗುರುಕರ್ಲೆ ಡಕ್ಕೇನೊಂದಿಲ್ಲ. ಹಾಗೆ ಶ್ರೀ ಆನಂದರೈ ಮೇಗಿನ ಮನೆ ಅವರು ಕೂಡ ಕ್ಷೇತ್ರಕ್ಕೆ ಧನ ಸಹಾಯ ನೀಡಿ ಅವರ ಮನೆಯವರು ಒಂದು ಅವರ ತಮ್ಮ ಇರಬಹುದು ಗಂಗಾಧರ ಇವರು ಕೂಡ ಈ ಕ್ಷೇತ್ರದಲ್ಲಿ ಅಂದಿನಿಂದ ಇಂದಿನವರೆಗೆ ಜೀರ್ಣೋದ್ಧಾರ ಕಾರ್ಯಕ್ರಮ ಪ್ರಾರಂಭವಾದಲ್ಲಿಂದ ಹಗಲು ರಾತ್ರಿ ಎನ್ನದೆ ಅವರ ಒಂದು ಮಿತ್ರ ಮಂಡಳಿ ವರ್ಗವನ್ನು ಸೇರಿಸಿಕೊಂಡು ಈ ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಶ್ರೀಯುತ ಆನಂದರೈ ಮೇಗಿನ ಮನೆ ಮೇರೆಗೆ ಒಂಜಿ ಕಾಲಾವಕಾಶ ಬರ್ರ ಐಜಿಡೆಗೆ ಅರ್ನ ಮೇಗೆ ಬರ್ತದೆ ಗಂಗಾಧರ ಮೇಗಿನ ಮನೆ ಮೆತ್ತ ಚಾವಡಿಗೆ ಬರ್ತದೆ ಈ ಮಾನಾದಿಗೆ ಪಡೆಯೋಡು ಬಂದೆ ಶ್ರೀಯುತ ಶ್ರೀನಿವಾಸ್ ಭಟ್ ಚಂದ ಕೊಡ್ಲು ನಮ್ಮ ಗುರುಕರ್ಲು ಆರೆಡ ಭಿನ್ನೈತೊಂದೊಲ್ಲೆ ಶ್ರೀಯುತ ಗಂಗಾಧರ ಮೇಗಿನ ಮನೆ ಮೇರೆಗೆ ನೆಂಪು ಕಾಣಿಕೆ ಕೊರದು ಶಾಲು ಪಾಡದೆ ಆರೆಗೆ ಮಾನಾದಿಗೆ ಮಲ್ಪಡ ಬಂದೆ ಭಿನ್ನೈತೊಂದೊಲ್ಲ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಪಡುಪು ವಿಷ್ಣು ಭಟ್ ಇವರ ಪುತ್ರ ಶ್ರೀ ಉಲ್ಲಾಸ್ ಪಡುಪು ಇವರು ಕೂಡ ಯಾಕಂದರೆ ಮನೆ ಪೂರ್ಣವಾಗಿ ಈ ಕ್ಷೇತ್ರದ ಜೀರ್ಣೋದ್ಧಾರ ಇರ್ಬೋದು, ಬ್ರಹ್ಮಕಲಶೋತ್ಸವ ಇರ್ಬೋದು, ಯಾವುದೇ ಕಾರ್ಯಕ್ರಮಗಳಿರ್ಬೋದು ತಮ್ಮನ್ನು ತಾನು ತೊಡಗಿಸಿಕೊಂಡು ಪೂರ್ಣವಾಗಿ ಬೆಂಬಲಿಸ್ತಿರುವಂತಹ ಈ ಉಲ್ಲಾಸ ಪಡುಪು ಇವರಿಗೂ ಕೂಡ ಶ್ರೀ ಕ್ಷೇತ್ರ ವತಿಯಿಂದ ಎಲ್ಲ ಸಮಿತಿಗಳ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ಸಮರ್ಪಿಸಿದೆ ಸರ್. ನಮ್ಮ ಬ್ರಹ್ಮಕಲ ಶಿವೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀಯುತ ನಿಟ್ಟೆ ಬಲರಾಜ್ ಶೆಟ್ಟಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಮಾತೆಯರು ಅವರ ಪೂರ್ಣ ಆಶೀರ್ವಾದ ನಮ್ಮ ಮೇಲಿರಬೇಕು. ಅವರ ಒಂದು
ಆ ಒಂದು ಅನುಕಂಪ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ನಾವು ಕೆಲಸವನ್ನು ಇನ್ನೂ ಉತ್ತಮವಾದ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಉಂಟು. ಆ ರೀತಿಯಲ್ಲಿ ಒಂದು ನಡೆಸಿಕೊಟ್ಟು ಬಂದಂತಹ ಶ್ರೀಮತಿ ವಿಶಾಲಾಕ್ಷಿ ನೂಚಿಲೋಡು ಇವರು ನಾವು ಕ್ಷೇತ್ರಕ್ಕೆ ಅವರ ಮನೆಯವರು ಕೂಡ ತುಂಬ ಧನ ಸಹಾಯ ಇರ್ಬೋದು, ಪ್ರೋತ್ಸಾಹ ಇರ್ಬೋದು, ಎಲ್ಲವನ್ನು ಸಹ ಮಾರಾಮಟ್ಟುಗಳಿರ್ಬೋದು, ಇವುಗಳೆಲ್ಲ ಸಹಕರಿಸಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಜನತೆ ಪರವಾಗಿ ಹಾರ್ದಿಕವಾದ ಧನ್ಯವಾದ ಸಮರ್ಪಿಸ್ತೇವೆ ಸರ್. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀನಿವಾಸ್ ಭಟ್ ಚಂದಕೊಳ್ಳು ಇವರು ಅವರಿಗೆ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಮತಿ ಲಲಿತಾ ಚಂದಕೊಡ್ಲು ಇವರ ಮನೆಯವರು ಕೂಡ ನಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಕಾರ್ಯಗಳು ನಡೀಬೇಕು ಅದನ್ನು ಕೇಳಿಕೊಂಡು ಅದಕ್ಕೆ ಬೇಕಾದಂತಹ ಏನು ಪ್ರೋತ್ಸಾಹ ಇರ್ಬೋದು, ಏನು ಅವರಿಂದ ಮಾಡಬೇಕು ಧನ ಸಹಾಯ ಇರ್ಬೋದು, ಇತರ ಏನು ವಸ್ತು ರೂಪದ ಸಹಾಯ ಇರ್ಬೋದು, ಎಲ್ಲವನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ಕ್ಷೇತ್ರಕ್ಕೆ ಒದಗಿಸಿಕೊಡ್ತಾ ಇದ್ದಾರೆ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಿಗೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವರಿಗೆ ಕೂಡ ಕ್ಷೇತ್ರದ ವತಿಯಿಂದ ಜನತೆಯ ಪರವಾಗಿ ಹಾಗೆ ಎಲ್ಲ ಅತಿಥಿ ಸಮಿತಿಗಳ ಪರವಾಗಿ ಹಾರ್ದಿಕ ಧನ್ಯವಾದ ಸಮರ್ಪಿಸುತ್ತೇವೆ ಸರ್. ಈರೆಗೆ ನಮ್ಮ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಯಿನ ಶ್ರೀಯುತ ಶ್ರೀನಿವಾಸ್ ಭಟ್ ಚಂದಕೊಡ್ಲು ಈರೆ ನೆಂಪು ಕಾಣಿಕೆ ಕೊರದು ಗೌರವ ಮಾನಾದಿಗೆ ಮಲ್ಪಡ ಬಂದೆ ಭಿನ್ನೈತೋನಲ್ಲೇ. ಅದೇ ರೀತಿಯಲ್ಲಿ ಈ ಕ್ಷೇತ್ರ ನಿರ್ಮಾಣಕ್ಕೆ ಅಂದಿನವರೆಗೆ ನಡೆದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ದೇವಸ್ಥಾನಕ್ಕೆ ಮರಗಳಿರ್ಬೋದು, ದೇಣಿಗೆಗಳನ್ನಿರ್ಬೋದು, ಇದೆಲ್ಲ ನೀಡಿ ಸಹಕರಿಸಿದ ನಮ್ಮ ಈ ಊರಿನ ಎಲ್ಲ ಮಹಾಜನತೆಗೆ ಅವರ ಸಹಕಾರವನ್ನು, ಯಾಕಂದರೆ ಇನ್ನೂ ಜೀರ್ಣೋದ್ಧಾರದ ಕೆಲಸ ಪೂರ್ಣ ಆಗಲಿಲ್ಲ, ಆದರೂ ಇನ್ನು ನಡೀಲಿಕ್ಕೆ ಇದೆ. ನಮ್ಮ ಶಾಸಕರು ಅದರ ಒಂದು ಪೂರ್ಣ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೀಲಿಕ್ಕಿದೆ. ಆ ಸಂದರ್ಭದಲ್ಲಿ ಒಂದು ವರ್ಷದ ಒಳಗೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಿದ್ದೇವೆ. ಅದಕ್ಕೆ ನಮ್ಮ ಮಹಾಜನತೆಯ ಒಂದು ಸಹಾಯ ಅತಿ ಅಗತ್ಯ ಇದೆ. ಅದನ್ನೆಲ್ಲ ನಿರ್ವಹಿಸುವಂಥ ನಮ್ಮ ಮಹಾಜನತೆಗೆ ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಆಸೀನರಾಗಿದ್ದೀರಿ. ಅವರಿಂದ ತಮಗೆಲ್ಲರಿಗೂ ಕೂಡ ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಮಹಾಜನತೆಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಕ್ಷೇತ್ರ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳು ಸಮರ್ಪಿಸಿದ್ದೇವೆ ಸರ್. ಹಾಗೆ ನಮ್ಮೊಂದಿರುವಂತಹ ಯಾಕಂದರೆ ಭದ್ರತೆ ಅಗತ್ಯ ಆರಕ್ಷಕ ಠಾಣಾ ಸಿಬ್ಬಂದಿಗಳಿದ್ದಾರೆ. ಅವತ್ತಿನ ಪ್ರತಿ ದಿವಸವೂ ಬಂದು ಇಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಆ ಆರಕ್ಷಕ ಠಾಣಾ ಎಲ್ಲ ಸಿಬ್ಬಂದಿಗಳಿಗೂ ಅಧಿಕಾರಿಗಳಿಗೂ ನಮ್ಮ ಈ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೆ ನಾವು ಇಲ್ಲಿ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ತೊಡಗಿಸಿಕೊಂಡರಿಂದ ಅರಣ್ಯ ಇಲಾಖೆಯವರು ನಮಗೆ ಪೂರ್ಣ ರೀತಿಯ ಒಂದು ಸಹಕಾರ ನೀಡಿದ್ದಾರೆ. ನಮ್ಮ ಶಾಸಕರ ಒಂದು ಮಾರ್ಗದರ್ಶನದ ಮೂಲಕ ಅವರಿಗೆ ಕೂಡ ಈ ಕ್ಷೇತ್ರದ ವತಿಯಿಂದ ಎಲ್ಲ ಸಮಿತಿಗಳ ಪರವಾಗಿ ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸಿದ್ದೇವೆ ಸರ್. ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಊರಿನ ಜನತೆಗೆ ತಿಳಿಬೇಕಿದ್ದರೆ ಮಾಧ್ಯಮದವರು ಅತಿ ಅಗತ್ಯ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳು ಇನ್ನು ಮುಂದಿನವರೆಗೂ ಕೂಡ ಜನತೆಗೆ ಜನ ತಿಳಿಬೇಕು. ಅದನ್ನು ಬಿತ್ತರಿಸುವಂತಹ ಎಲ್ಲ ಮಾಧ್ಯಮದವರಿಗೆ ಶ್ರೀ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಿಸಿದ್ದೇವೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿಯ ಅನ್ನದಾನ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಚಂದ್ರಹಾಸ್ CA ಕನ್ನಡಕ ಅವರು ಬೆಂಗಳೂರಲ್ಲಿದ್ದಾರೆ. ಅವರಿಗೆ ಮತ್ತು ಕನ್ನಡಕ ಕರಾಡ ಕುಟುಂಬಸ್ಥರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಭೋಜನ ವ್ಯವಸ್ಥೆಯಲ್ಲಿ ಸಹಕರಿಸುತ್ತಿರುವ ಎಲ್ಲ ಸ್ವಯಂ ಸೇವಕರಿಗೂ ಕೂಡ ಹಾಗೆ ಅಡುಗೆ ಸಿಬ್ಬಂದಿಗಳಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಘಟಕಗಳ ಪದಾಧಿಕಾರಿಗಳಿರ್ಬೋದು, ಸದಸ್ಯರಿರ್ಬೋದು, ಅಂದಿನಿಂದ ಇಂದಿನವರೆಗೆ ಹಗಲು ರಾತ್ರಿ ಎನ್ನದೆ ನಾವು ಕೇಳಿಕೊಂಡ ತಕ್ಷಣ ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಜೀರ್ಣೋದ್ಧಾರ ಸಮಿತಿಯ ಬ್ರಹ್ಮಕಲಶ ಸಮಿತಿ ಎಲ್ಲ ಸಮಿತಿಗಳ ಪರವಾಗಿ ನಾಡಿನ ಜನತೆಯ ಪರವಾಗಿ ಹಾರ್ದಿಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾಗಿ ಶ್ರೀ ಕ್ಷೇತ್ರದಲ್ಲಿ ಹಗಲಿರುಳು ಸೇವೆ ಸಲ್ಲಿಸಿರುವಂತಹ ನಮ್ಮ ಗೌರವಾನ್ವಿತ ಸ್ವಯಂ ಸೇವಕರು ಇದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ನಿರೂಪಿಸಿದಂತಹ ಎಲ್ಲ ಬಂಧುಗಳಿಗೂ ಕೂಡ ಈ ಕ್ಷೇತ್ರದ ವತಿಯಿಂದ ಎಲ್ಲ ಸಮಿತಿಗಳ ಪರವಾಗಿ ಹಾರ್ದಿಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಉತ್ತಮವಾದಂಥ ಸಾಮ್ಯಾನ ಇರ್ಬೋದು, ಸೌಂಡ್ಸ್ ಇರ್ಬೋದು, ಸಾಲಿಯಾನ್ ಕಲ್ಲಡ್ಕ
ಇವರೊಂದು ಉತ್ತಮವಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಅಂದು ಕೂಡ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಕೆಲಸ ನಡೀತಿರುವಾಗಲೂ ಕೂಡ ಉತ್ತಮವಾದ ಚಪ್ಪರವನ್ನು ನಿರ್ಮಿಸಿಕೊಂಡು ಅದಕ್ಕೆ ಕೂಡ ತುಂಬ ಸಹಕಾರ ನೀಡಿದ್ದಾರೆ. ಎಲ್ಲ ಸಹಕಾರದಲ್ಲಿದ್ದಂತಹ ಎಲ್ಲ ಅವರ ಸಿಬ್ಬಂದಿಗಳಿಗೂ ಕೂಡ ಅವರಿಗೆ ಕೂಡ ಕ್ಷೇತ್ರದ ಹೃತ್ಪೂರ್ವಕ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಎಲ್ಲ ಸಹಕರಿಸಿರುವಂಥದ್ದು ಪ್ರತ್ಯಕ್ಷವಾಗಿರಬಹುದು, ಪರೋಕ್ಷವಾಗಿರಬಹುದು. ಯಾಕೆಂದರೆ ಆಮಂತ್ರಣ ಪತ್ರಿಕೆ ನಾವೆಲ್ಲ ಹೆಸರುಗಳನ್ನು ಮುದ್ರಿಸಿದ್ದೇವೆ, ಕೆಲವು ಬಿಟ್ಟಿರ್ಬೋದು. ಆದರೂ ಕೂಡ ತಮ್ಮಲ್ಲಿ ಬಂದು ಈ ಕೆಲಸ ಕಾರ್ಯಗಳನ್ನು ಒಂದು ಸುಸೂತ್ರವಾಗಿ ಉತ್ತಮ ರೀತಿಯಲ್ಲಿ ತಾನು ಏನು ನಿಸ್ವಾರ್ಥ ಸೇವೆಯಿಂದಲೇ ಸೇವೆ ಸಲ್ಲಿಸ್ತಾ ಇರುವಂಥ ಎಲ್ಲ ಸ್ವಯಂ ಸೇವಕರಿಗೆ, ನಾಡಿನ ಜನತೆಗೆ, ಎಲ್ಲ ಸಂಘ ಸಂಸ್ಥೆಗಳು, ಶಾಲೆಗಳು, ಎಲ್ಲ ಇದರ ಅಧ್ಯಾಪಕ ಬಂಧುಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಇಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಡುತ್ತಿರುವಂಥ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಅದನ್ನು ಪ್ರಾಯೋಜಿಸಿರುವಂಥ ಎಲ್ಲ ಮಹಾಜನತೆ ಇರಬಹುದು, ಎಲ್ಲರಿಗೂ ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ಹಾರ್ದಿಕ ಧನ್ಯವಾದ ಸಮರ್ಪಿಸ್ತಾ ಶ್ರೀ ದೇವರ ಕೃಪೆ ಸದಾ ನಮ್ಮ ಮೇಲೆ ಅವರ ಮೇಲೆ ಇರಲಿ ಎಂಬುದನ್ನು ಪ್ರಾರ್ಥಿಸ್ತಾ ನನ್ನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಇಂದು ನಡೆದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟು ವೇದಿಕೆಯನ್ನು ಅಲಂಕರಿಸಿ ಸಭಾಮಂಟಪವನ್ನು ಅಲಂಕರಿಸಿ ಕಾರ್ಯಕ್ರಮದ ಶ್ರೇಯಸ್ಸಿಗೆ ಕಾರಣಕರ್ತರಾದ ಸಮಸ್ತ ಭಕ್ತ ಬಾಂಧವರಿಗೆ ಶ್ರೀ ಕ್ಷೇತ್ರ ಪಡುಮಲೆ ವಿಷ್ಣುಮೂರ್ತಿ ದೇವರ ಶುಭಾಶೀರ್ವಾದಗಳು ಲಭಿಸಲಿ ಎಂದು ಹಾರೈಸುತ್ತಾ ವೇದಿಕೆಯಲ್ಲಿರುವ ಗಣ್ಯರು ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ನಮಗೆ ಸಹಕರಿಸಿದಂತಹ NSS ತಂಡ ಸುಮಾರು ಹುಡುಗರು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲಿ ದಯವಿಟ್ಟು ಮುಂದುವರಿಯಬೇಕು ಹಾಗೂ ಕುರ್ಚಿಗಳನ್ನು ಸ್ವಸ್ಥಾನದಲ್ಲಿ ಮೊದಲು ಇದ್ದಂತೆ ಇರಿಸಿ ಮುಂದುವರಿಸಬೇಕು ಅಂತ ಹೇಳಿ ವ್ಯವಸ್ಥಾಪಕರಿಂದ ಮನವಿ. ನನಗೊಮ್ಮಗು ಇನಿ ಮಧ್ಯಾಹ್ನದ ಪಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರೊಂಡು ಮಧ್ಯಾಹ್ನ 2 ಗಂಟೆ ಹಿಡಿದು 4 ಗಂಟೆ ಮುಟ್ಟ ಯಕ್ಷಗಾನ, ನಾಟ್ಯ, ಹಾಸ್ಯ ವೈಭವ ಹಿಮ್ಮೇಳಡೆ ಪಾಲ್ಪಡೆಯಿರುವಲ್ಲೇ ಪ್ರಸಿದ್ಧ ಭಾಗವತರಾಯನ ಶ್ರೀಯುತ ರವಿಚಂದ್ರ ಕನ್ನಡಿಕಟ್ಟೆ, ಶ್ರೀ ಗಿರೀಶ್ ರಾಯ್, ಕುಮಾರಿ ಸಿಂಚನ ಹೆಗಡೆ, ಶ್ರೀ ಶಿವಾನಂದ ಕೋಟ, ಶ್ರೀ ಚೈತನ್ಯ ಪದ್ಯಾಣ, ಶ್ರೀ ಶ್ರೀಧರ್ ವಿಟ್ಲ, ಶ್ರೀ ಶಶಿ ಆಚಾರ್ಯ ಪಕ್ಕ ಶ್ರೀ ಮನ್ವಿತ್ ಶೆಟ್ಟಿ ನಮ್ಮೊಟ್ಟಿಗೆ ನಮ್ಮನ್ನು ಮಾತ್ರ ರಂಜಿಸ ಇರುವಲ್ಲೇ ಮುಮ್ಮೇಳಾಡು ಶ್ರೀ ಸೀತಾರಾಮ್ ಕುಮಾರ್, ಶ್ರೀ ಸಂತೋಷ್ ಹಿಲಿಯಾಣ, ಶ್ರೀ ರಕ್ಷಿತ್ ಪಡ್ರೆ, ಶ್ರೀ ಪೃಥ್ವೀಶ್ ಪರ್ಕಳ ಬಕ್ಕ ಈ ಕಾರ್ಯಕ್ರಮದ ನಿರೂಪಣೆ ಮಲ್ಪೆರುವಲ್ಲೇ ಶ್ರೀ ಜನಾರ್ದನ ಅಮ್ಮುಂಜೆ. ಈ ಯಕ್ಷಗಾನ, ನಾಟ್ಯ, ಹಾಸ್ಯ ವೈಭವನೆ ಪ್ರಾಯೋಜಕತ್ವ ಮಲ್ತೊಂದುಲ್ಲೇರೆ ಮಿತ್ರ ಬಳಗ ಪರ್ಮಲೆ ಬಂಧುವೆ. ಅವು ಕರಿದಾಯಿ ನಡೆದ ಬಕ್ಕ ನಮ್ಮ ಊರದ ಮೇಳ ಗೆಜ್ಜೆಗಿರಿ ಮೇಳ ತಕ್ಲೆನ ಒಂದು ಪೊರ್ಲ ಕಂಟದ ಆಟಲ ನಡಪೆರಗೊಂಡು ನಿಕ್ಕ ಮಾತ ನಿಕ್ಲೆನ ಸಹಕಾರನ ನಮ್ಮ ಕ್ಷೇತ್ರದ ಪರವಾದ ನಿಕ್ಲೆನ ಭಿನ್ನೈತೊಂದುಲ್ಲ ಅವೇ ಲೆಕ್ಕನೆ ಬಯ್ಯ 6 ಗಂಟೆಗೆ ಆರ್ಲ ಪದವು ಬಳಗದಕ್ಲೆನ ಸುಗಮ ಸಂಗೀತ ಕಾರ್ಯಕ್ರಮದ ನಡಪೆರಗೊಂಡು ಆ ಕಾರ್ಯಕ್ರಮನ ಶ್ರೀಮತಿ ಜಯಲಕ್ಷ್ಮಿ ಬಕ್ಕ ಶ್ರೀ ಶಂಕರನಾರಾಯಣ ಉಪಾಧ್ಯಾಯ ಮೇಕ್ಲು ಪ್ರಾಯೋಜಕತ್ವ ಮಲ್ದೇರೆ ಆವಿಡದ ಬಕ್ಕ 7 ಗಂಟೆಗೆ ದಾಸ ಸಂಕೀರ್ತನ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀಯುತ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಬಕ್ಕ ಕೂಟ ತಕ್ಲೆನ ಭಕ್ತಿ ರಸಮಂಜರಿ ಕಾರ್ಯಕ್ರಮಲ ಈ ವೇದಿಕೆ ನಡಪೆರಗೊಂಡು ಬಂಧುಳೆ ದಾಶ ಈಶ ಭಕ್ತಿ ಭಾವ ಜಾನಪದ ತತ್ವಗೀತೆಗಳನ್ನ ಒಂದು ಸಂಗಮ ಕೂಟ ಮೂಲ ನಡಪೆರಗೊಂಡು ಐಕುಲ ನಿಕುಲು ಮಾತೆರಲ ಸಾಕಾರ ಮಲ್ಪಡು ಈ ಕಾರ್ಯಕ್ರಮದ ಪ್ರಾಯೋಜಕತ್ವನೇ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಮೇಕ್ಲು ವಯಸ್ಸ ಒಂದುಲೇರೆ ಬಂಧುಳೆ ನಾನ ಇನಿದುಂಬು ನಡಪನ ಮಾತ ಸಾಂಸ್ಕೃತಿಕ ಕಲೆ ಆತನ ಸಾಂಸ್ಕೃತಿಕ ಚಟುವಟಿಕೆಗಳು ಒವ್ವುಂಡ ಈ ಮನ್ನಡೆ ಐಕ ನಿಕುಲು ಮಾತೆರ್ಲ
ಪಾಲು ಪಡೆಯುಡು ಪಂದೆ ಭಿನ್ನೈತೊಂದುಲ್ಲ ಅವೇ ಲೆಕ್ಕನೆ ಇನಿತಾದ ಪುರ್ತುಗು ಕೀರ್ತಿಶೇಷ ರಾಧಾಕೃಷ್ಣ ರಾಯ್ ಪೇರಾಲು ಸಭಾಂಗಣ ಬೊಕ್ಕ ಕೀರ್ತಿಶೇಷ ರಮಾಟಿ ಭಂಡಾರಿ ಬೊಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಭಂಡಾರಿ ಪೇರಾಲ್ ಮೇರ್ನ ವೇದಿಕೆ ನಡತಿನ ಈ ಧಾರ್ಮಿಕ ಸಭೆಗೆ ನಿಖಿಲ ಪ್ರತ್ಯಕ್ಷ ಬೊಕ್ಕ ಪರೋಕ್ಷವಾದ ಸಾಕಾರ ಮಲ್ತಿನ ಪ್ರತಿಯೊರುಗಳ ಉಡಲದಿಂಚಿನ ಮೋಕ್ಯದ ಸೋಲೈತದ ಸೊಲ್ಮೇಲಿನ ಸಂದೈತ ಬಂದಂತುಲ್ಲ ಬಂದುಳೆ ರಮಾ ಮೇಡಮ್ ಅಲ್ಲಿ ಉಂಟಲ್ಲ ಕಂಪ್ಯೂಟರ್ ಅಲ್ಲಿ ಇಟ್ಟಿದೆ ನಾನು ಸೈಡಲ್ಲಿ ಅಲ್ಲಿ ತಂದಿದ್ದಾರೆ ಎಲ್ಲಿ ಉಂಟು ಇಲ್ಲಿ ಇಟ್ಟಿದ್ದೇನೆ ಎಲ್ಲಿ ಹಿಂದೆ ಕಂಪ್ಯೂಟರ್ ರೂಮಲ್ಲಿ ಹಿಂದೆ ಅದನ್ನು ತರಲಿಲ್ಲ ಕಂಪ್ಯೂಟರ್ ರೂಮಲ್ಲಿ ಇದ್ದದನ್ನು ಬೆಳಿಗ್ಗೆ ತೆಗೆದು ಈಚೆಗೆ ಅಲ್ಲಿ ಇಲ್ವ ಅಂತ ಅವಳು ತರುದು ಬೇಡ ಓಯ್ ಅವಳ ಹೆಸರೆಂತ ಅವಳ ಹೆಸರೆಂತ NSS ಅಲ್ಲ NSS ಹುಡುಗಿ ಬಾ ಕರ್ಮಣ್ ಒಂದು ನಿಮಿಷ ಉತ್ತಮ್ ಗೌಡರ ಪ್ರೀತಮ್ ಗೌಡ ಸನ್ ಆಫ್ ಕಾರ್ಯಪ್ಪ ಗೌಡ ಕುಂಟೋಪೂರ್ ಪೋಸ್ಟ್ ಕರ್ಮರವ ಪ್ರೀತಮ್ ಗೌಡ ಎನ್ನುವರು ತಮ್ಮ ಸೇವಿಂಗ್ಸ್ ಬ್ಯಾಂಕ್ ಪಾಸ್ಬುಕ್ ಅನ್ನು ಇಲ್ಲಿ ಮರೆತು ಹೋಗಿದ್ದಾರೆ. ದಯವಿಟ್ಟು ಬಂದು ವೇದಿಕೆಯ ಕೌಂಟರಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಎಲೆಕ್ಟ್ರಾನಿಕ್ ವಾಚ್ ಕೂಡ ಸಿಕ್ಕಿದೆ, ಕಳ್ಕೊಂಡವರು ದಯವಿಟ್ಟು ಇಲ್ಲಿಂದ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ.
ತುಲೆ ಸ್ಟೇಜ್ ತಲ್ಪ ದೀನ ಪೂರ್ಣ ಕುಂಭದ ಕಲಶ ಅದಲು ಬದಲಾತನು ಅವೇನು ತೂ ಒಂದು ದಯದಿದ ವ್ಯವಸ್ಥೆ ಮಲ್ತೋನ್ಲೆ ನಿಕ್ಲೆ ಸ್ವಯಂ ಸೇವಕರು ಗೊಂದಲ ಆವಂದಿ ಲೆಕ್ಕ ನಿಕ್ಲೆ ಗೊಂದಲನ್ನು ಪರಿಹರಿಸಾವನ್ಲೆ ಹಲೋ 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 ದಯಮಲ್ದೆ ಸಾಲಿಯನ್ ನಮ್ಮ ಶಾಮಿಯನ ಬಕ್ಕ ಸ್ಟೇಜ್ ವ್ಯವಸ್ಥೆ ಮಲ್ತು ಕೊರ್ಪಿನಾರೆ ದಯಮಲ್ದೆ ಈಡೆಗೆ ಸ್ಟೇಜ್ ದಡೆ ವೇದಿಕೆ ದಡೆ ಬರಡು ಬಂದೆ ವಿನಂತಿ ಮಂತೊಂದುಲ್ಲ ಸಾಲಿಯನ್ ದಯಮಲ್ದ ವೇದಿಕೆ ದಡೆ ಬರಡು ಬಂದು ವಿನಂತಿ ಮಂತೊಂದುಲ್ಲ ದಯಮಲ್ದ ಇರೋರ ವೇದಿಕೆ ದಡೆ ಬರ್ತದೆ ಬತ್ತರ್ ನಿತ್ತಂಡ ಎಂಕ್ಲೆಗೆ ತುಂಬುದ ಕಾರ್ಯಕ್ರಮಕ್ಕೆ ಪೋಯರ ಮಸ್ತ್ ಅನುಕೂಲ ಆವೊಂದುಂಡು ದಯಮಲ್ದ ಸಾಲಿಯನ್ ಈರೆ ವೇದಿಕೆ ತಡೆಗೋರ ಬರಡು ಬಂದೆ ಭಿನ್ನೈತೊಂದುಲ್ಲ Hello, check. Hello, 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 hello. Hello, check. Hello, hello, hello. Hello, 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 hello. Check. Hello, check. Hello.
ಹಲೋ 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 ಮೋಕ್ಯದ ಭಗವದ್ಭಕ್ತರೇ, ನನ್ನ ಕೆಲವೇ ಪುರ್ತುಡು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾದ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ನಡಪೆರೊಂಡು ಗಮನ ಕೊರಡು ಬಂದುಳೆ. ಈ ಯಕ್ಷಗಾನ ಹಾಸ್ಯ ವೈಭವಡೆ ಹಿಮ್ಮೇಳಡೆ ಪ್ರಸಿದ್ಧ ಭಾಗವತಿಗೆ ಮಲ್ಪಿನ ಕುಮಾರಿ ಸಿಂಚನಾ ಹೆಗಡೆ ಮೇರೆ ಪಾಲ್ಪಡೆ ಒಂದುಲೇರೆ ಬಡಗುದಿಟ್ಟಿಡೆ ಪುಗರ್ತೆ ಪಡೆಯಿನ ಒರ್ತಿ ಪೊಣ್ಣು ಮಗಲೆ ಕುಮಾರಿ ಸಿಂಚನಾ ಹೆಗಡೆ ಮೋಳು ಹಿಮ್ಮೇಳಡೆ ಭಾಗವತಿಗೆಡೆ ಪಾಲ್ಪಡೆ ಒಂದುಲೇಲೆ ನಿಕುಲು ಮಾತಿರ್ಲ ಈ ಚಾವಡಿದ ದುಂಬಪ್ಪ ಬತ್ತೆ ಕುಲ್ಲುದು ಈ ಕಾರ್ಯಕ್ರಮಗೂ ಹಾರೈಕೆ ಮಲ್ಪಡು. ಈ ಕಾರ್ಯಕ್ರಮ ಹಾಸ್ಯ ವೈಭವನೇ ಕಣ್ಣಾರೆ ತೂಡು ಬಂದೆ ನಿಗ್ಲಡ ಭಿನ್ನಾಯ್ತೊಂದುಲ್ಲ. ಕ್ಷೇತ್ರಕ್ಕೆ ಭೇಟಿ ನೀಡುತ್ತಿರುವಂತಹ ಎಲ್ಲ ಭಗವದ್ಭಕ್ತರಲ್ಲಿ ವಿನಮ್ರವಾದ ವಿನಂತಿ. ಅನ್ನಕ್ಷೇತ್ರದಲ್ಲಿ ಆಹಾರ ವಿತರಣೆಯ ವ್ಯವಸ್ಥೆ ಜಾರಿಯಲ್ಲಿದೆ. ಶ್ರೀ ಶಾಸ್ತ್ರ ಅನ್ನಕ್ಷೇತ್ರ, ಶ್ರೀ ರಾಜರಾಜೇಶ್ವರಿ ಅನ್ನಕ್ಷೇತ್ರ, ಶ್ರೀ ವಿಷ್ಣುಮೂರ್ತಿ ಅನ್ನಕ್ಷೇತ್ರ ಇಲ್ಲಿ ಆಹಾರ ವಿತರಣೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಳಿತು ಊಟ ಮಾಡುವ ವ್ಯವಸ್ಥೆ ಕೂಡ ಇದೆ. ಯಾರೆಲ್ಲ ಅನ್ನಪ್ರಸಾದವನ್ನು ಸ್ವೀಕರಿಸಲು ಬಾಕಿ ಇದ್ದೀರೋ ತಾವೆಲ್ಲರೂ ಕೂಡ ಅನ್ನಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀದೇವರ ಅನ್ನಪ್ರಸಾದ ಸ್ವೀಕರಿಸಿದಂತಹ ಭಗವದ್ ಭಕ್ತರು ಮತ್ತೆ ಸಭಾಂಗಣಕ್ಕೆ ತೆರಳಿ ಮಧ್ಯಾಹ್ನದ ನಂತರ ಜರುಗಲಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ, ಯಕ್ಷಗಾನ ಬಯಲಾಟ, ಸುಗಮ ಸಂಗೀತ, ಭಕ್ತಿ ರಸಮಂಜರಿ ಪ್ರಮುಖವಾದಂತಹ ಈ ಕಾರ್ಯಕ್ರಮಗಳನ್ನೊಳಗೊಂಡಂತಹ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಊಟ ಮಾಡುತ್ತಿರುವಂತಹ ಎಲ್ಲ ಭಗವದ್ಭಕ್ತರಿಗೆ ವಿಶೇಷ ಸೂಚನೆ. ತಾವು ಉಪಯೋಗಿಸಿದಂತಹ ಹಾಳು ತಟ್ಟೆಯನ್ನು ಅದಕ್ಕೆಂತಲೇ ಮೀಸಲಿಟ್ಟಂತಹ ಪಿಕಪ್ನ ಹಿಂಭಾಗಕ್ಕೆ ಹಾಕಿ ಸಹಕರಿಸಬೇಕಾಗಿ ವಿನಂತಿ. ಕೈ ತೊಳೆಯುವಂತಹ ಪ್ರದೇಶದಲ್ಲಿ ಯಾರೂ ಕೂಡ ಹಾಲು ತಟ್ಟೆಯನ್ನು ಹಾಕದೆ ಅದಕ್ಕಂತಲೇ ವಿಶೇಷವಾಗಿ ಮಾಡಲಾದಂತಹ ವ್ಯವಸ್ಥೆ ಇದೆ. ಪಿಕಪ್ಗೆ ತಾವು ಹಾಕಿ ನಮ್ಮ ಸ್ವಯಂ ಸೇವಕರ ಜೊತೆಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅನ್ನಕ್ಷೇತ್ರ ಮತ್ತು ಅದರ ಪರಿಸರದಲ್ಲಿರುವಂತಹ ಸ್ವಯಂ ಸೇವಕರು ನೀಡುವ ಸೂಚನೆಯನ್ನು ಪಾಲಿಸುವ ಮುಖಾಂತರ ಒಟ್ಟು ವ್ಯವಸ್ಥೆಯ ಸುಸೂತ್ರ ನಡೆಗೆ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಪಡುಮಲೆ ಅತ್ಯಂತ ಶುಭ್ರವಾಗಿ ಶುಚಿತ್ವದಿಂದ ಕೂಡಿದಂತಹ ಪರಿಸರ. ಈ ಪರಿಸರದ ಶುಚಿತ್ವವನ್ನು ಕಾಪಾಡುವಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಿರುವಂತಹ ಊರ ಹಾಗೂ ಪರವೂರ ಭಕ್ತರ ಸಹಕಾರ ಅತ್ಯಂತ ಅವಶ್ಯಕ. ತಾವೆಲ್ಲರೂ ಕೂಡ ಈ ಪರಿಸರದ ಶುಚಿತ್ವಕ್ಕೆ ನಮ್ಮೊಡನೆ ಕೈಜೋಡಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಗೊಂದಲಗಳು ತಮಗಿದ್ದರೆ ಸಮೀಪದಲ್ಲಿರುವಂತಹ ಸ್ವಯಂ ಸೇವಕ ಮಿತ್ರರಲ್ಲಿ ಮಾಹಿತಿ ಪಡೆಯುವ ಮುಖಾಂತರ ನೀವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ನಮ್ಮ ಜೊತೆಗೆ ಕೈಜೋಡಿಸಿ ಪುಣ್ಯ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಜಾರಿಗೊಳ್ಳುವಲ್ಲಿ ಸಹಕರಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ.
ತುಂಬ ಕೊಡಕ್ಕೆ ಶ್ರೀ ಕ್ಷೇತ್ರದಿಂದ ಪುತ್ತೂರು ಕಡೆ ಪ್ರಯಾಣಿಸುವಂತಹ ಭಕ್ತಾಭಿಮಾನಿಗಳಿಗೆ ವಿಶೇಷ ಸೂಚನೆ. ಶ್ರೀ ಕ್ಷೇತ್ರದ ಮುಖ್ಯ ರಸ್ತೆಯಿಂದ ಪುತ್ತೂರಿಗೆ ಹೋಗುವಂತಹ KSRTC ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಗವದ್ ಭಕ್ತರು ಈ ವ್ಯವಸ್ಥೆಯ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ಸೂಚಿಸ್ತಾ ಇದ್ದೇವೆ. ಸ್ವಲ್ಪ ಲೇಟ್ ಇದ್ದೀರಲ್ಲ ಮತ್ತೆ ಮನೆಗೆ ಹೋಗಿ ಅಂದ್ಯಾ ಅಡ್ಡ ಬರ್ತೀನಿ ಈಗ 3:30 ಇದ್ದೀರಾ ಮನೆಗೆ ಹೋಗ್ತೀರ ಅಲ್ಲ ಸ್ವಲ್ಪ ಇದ್ದೀರಲ್ಲ ಇನ್ವಿಟೇಷನ್ ನೋಡ್ಬೇಕು 2:30 ಯಾಕೆ ಈಗೆಲ್ಲ ಒಂದು ಹತ್ತಾದ್ದು ಆಯ್ತು ಇದ್ದ ಧನುಷ್ ಇದ್ದ ಕೌಂಟ್ರಲ್ಲಿದ್ದ ಅವನಿಗೆ ಸಹ ಕೌಂಟ್ರಿ ಅಲ್ಲಿ ಅಡುಗೆ ಸಹ ಬನ್ನಿ ಕಾಲ್ ಮತ್ತೆ ಸಿಗ್ತದೆ ಸಿಗ್ಬೋದು ನೈಟ್ ಹೌದು ಕಲಶ ಮಾತ್ರ ಅಲ್ಲಿ ನಮ್ಮತ್ತೆ ಬರ್ತೇನೆ ಅಲ್ಲ ಅಡಿಯಲ್ಲಿ ಕಲಶ ಮಾತ್ರ ಬೇರೆ ಇಲ್ಲ ಕಲಶ ಊಟ ಮಾಡಿ ನನಗೆ ನೀವು ಯಾರು ಕಣ್ಣಿಗೆ ಸಹ ಕ್ಲಿಯರ್ ಆಗುದಿಲ್ಲ ಅದು ನಾವು ಮತ್ತೆ ಫೋನ್ ಮಾಡಿದ್ರು ನಾನು
ಗ್ರಾಮಾಂತರ ಪೊಲೀಸ್ ಠಾಣೆ ವತಿಯಿಂದ ವಿಶೇಷ ಪ್ರಕಟಣೆ. ಕ್ಷೇತ್ರಕ್ಕೆ ಆಗಮಿಸುವಂತಹ ಭಕ್ತಾಭಿಮಾನಿಗಳು, ವಿಶೇಷವಾಗಿ ಮಹಿಳೆಯರು ತಾವು ಧರಿಸುವಂತಹ ಒಡವೆಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗಿ ಈ ಹರಿಸಬೇಕಾಗಿ ಈ ಮೂಲಕ ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಇನ್ನು ಅಪರಾಹ್ನ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ಜರುಗಲಿರುವುದು. ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಇನ್ನು ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮ. ಅದಾದ ನಂತರ ಗೆಜ್ಜೆಗೇರಿ ಮೇಳದವರಿಂದ ಗುರುದಕ್ಷಿಣೆ ಎಂಬ ಕನ್ನಡ ಪೌರಾಣಿಕ ಪ್ರಸಂಗ ಯಕ್ಷಗಾನ ಬಯಲಾಟ ರೂಪದಲ್ಲಿ ಪ್ರಸ್ತುತಗೊಳ್ಳಲಿದೆ. ತದನಂತರ ಸುಗಮ ಸಂಗೀತ, ಭಕ್ತಿ ರಸಮಂಚರಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಶ್ರೀ ಕ್ಷೇತ್ರ ಪಡುಮಲೆಯಲ್ಲಿ ಇವತ್ತು ಆಯೋಜನೆಗೊಳ್ಳಲಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಬೇಕಾಗಿ ಈ ಮೂಲಕ ವಿಜ್ಞಾಪನೆ ಮಾಡುತ್ತಾ ಇದ್ದೇವೆ. ಅನ್ನಛತ್ರದಲ್ಲಿ ಶ್ರೀದೇವರ ಅನ್ನಪ್ರಸಾದ ವಿತರಣೆಯಾಗ್ತಾ ಇದೆ. ಅನ್ನಪ್ರಸಾದ ಸ್ವೀಕರಿಸಲು ಬಾಕಿ ಇರುವ ಭಗವತ್ ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಕ್ಷೇತ್ರದಲ್ಲಿ ವಾಸೊಂದು ವಿದ್ಯುತ್ತಿರುತ್ತದೆ. ಸಂಬಂಧಪಟ್ಟವರು ಮಾಹಿತಿ ಕೇಂದ್ರದ ಸಂಪರ್ಕಿಸಿ. ನಾಳೆ ಧಾರ್ಮಿಕ ಸಭಾ ಕಾರ್ಯಕ್ರಮ 5 ಗಂಟೆಗೆ ನಡೆಯಲಿರುವುದು. ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ, ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಶ್ರೀರಾಮ ಮಾಣಿಲ, ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಕ್ಷೇತ್ರ ಕಲ್ಯಾಣಿ, ಇಂದು ಪದ್ಮಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಪೂರ್ಣ ತುಂಬ ಸ್ವಾಗತವನ್ನ ಬಹಳ ಅದ್ಭುತವಾಗಿ ಸುಂದರವಾಗಿ ನಾವು ಮಾಡಿದೆವು. ಅದೇ ರೀತಿ ನಾಳೆ ಕೂಡ 3 ಜನ ಸ್ವಾಮೀಜಿಗಳು ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ. ಅದೇ ರೀತಿ ಪೂರ್ಣ ತುಂಬ ಸ್ವಾಗತವನ್ನ ಮಾಡಲು ದೇವಾಲಯದ ವತಿಯಿಂದ ವಿನಂತಿಯನ್ನ ಮಾಡ್ತಿದ್ದೇವೆ.
ಅನೇಕ ಸಂಘ ಸಂಸ್ಥೆಗಳು ಸಹಕಾರವನ್ನು ನೀಡ್ತಾ ಇದೆ. ಈ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿಪ್ಪನ್ನು ಕೂಡ ಶಾಸ್ತಾರ ಸ್ಪೋರ್ಟ್ಸ್ ಕ್ಲಬ್ ಪಡುಮಲೆ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮವನ್ನು ನಿರ್ವಹಿಸಲಿಕ್ಕಿದ್ದಾರೆ ಹಾಗೂ ಸಂಯೋಜನೆಯನ್ನು ಮಾಡಲಿಕ್ಕಿದ್ದಾರೆ ಜನಾರ್ದನ ಅಮ್ಮಂಜೆ. ಇವರು ಈ ಒಂದು ಕಾರ್ಯಕ್ರಮವನ್ನು ನಮಗೆ ಪ್ರಯೋಜಿಸಿದವರು ಮಿತ್ರ ಬಳಗ ಪರಮಲೆ. ದೂರ ದೂರದಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳು ಕೀರ್ತಿಶೇಷ ರಾಧಾಕೃಷ್ಣಯ್ಯ ಪೇರಾಲ್ ಸಭಾಂಗಣಕ್ಕೆ ಆಗಮಿಸಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೀರ್ತಿಶೇಷ ರಮಾಟೆ ಬಂದವರು ಮತ್ತು ಕೆಪ್ಟನ್ ಕೆಟಿ ಬಂದವರು ಪೇರಾಲ್ ವೇದಿಕೆಯಲ್ಲಿ ನಿಮ್ಮೆಲ್ಲರ ನಿರೀಕ್ಷೆ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ.
ಸಂಯೋಜನೆ ಹಾಗೂ ನಿರೂಪಣೆ ಶ್ರೀ ಜನಾರ್ದನ ಅಮೂಲ್ಯ. ಪ್ರಾಯೋಜಕರು ಮಿತ್ರ ಬಳಗ ಪರ್ಮಲೆ. ಅನ್ನಪ್ರಸಾದ ಸ್ವೀಕರಿಸಲು ಬಾಕಿ ಇರುವವರು ತಕ್ಷಣ ಕೌಂಟರ್ನ ವಿನಂತಿಸ್ತಾ ಇದ್ದೇವೆ. ಯಕ್ಷಗಾನ, ನಾಟ್ಯ, ಹಾಸ್ಯವಂತು ಕನ್ನಡದಲ್ಲಿ ಪ್ರಖ್ಯಾತ ಭಾಗವತರಾದ ಶ್ರೀ ರವಿಚಂದ್ರ ಕವಿಕಟ್ಟೆ ಹಾಗೆ ಶ್ರೀ ಗುರುಶ್ರಾಯಿ ಕಟ್ಟೆಪರ ಕುಮಾರಿ ಸೀತಲಾ ಹೆಗಡೆ, ಶ್ರೀ ಶಿವಾನಂದ ಕೋಟ ಹಾಗೆ ಸಂಘರಾಗಿ ಚಂದ್ರಮಂಡಲಿ ಶ್ರೀ ಚೈತನ್ಯ ಕೃಷ್ಣ, ಶ್ರೀ ಶ್ರೀಧರ ವಿಟ್ಲ, ಶ್ರೀ ಶಶಿ ಆಚಾರ್ಯ, ಶ್ರೀ ಮಂಗೇಶ್ ಶೆಟ್ಟಿ. ಮುಂಬೈನಲ್ಲಿ 11 ಮೇಳದ ಪ್ರಖ್ಯಾತ ಹಾಸ್ಯ ಕಲಾವಿದರು ಶ್ರೀ ಶ್ರೀಕಾಂತ್ ಕುಮಾರ್ ಪಟೇಲ್ ಹಾಗೆ ಪ್ರಖ್ಯಾತ ಸ್ತ್ರೀವೇಷಗಾರರಾದಂತಹ ಶ್ರೀ ಸಂತೋಷ್ ಶ್ರೀ ರಕ್ಷಿತ್. ಇಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈಜೋಡಿಸಿಕೊಂಡಿವೆ. ಪ್ರಮುಖವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಒಕ್ಕೂಟ ಮತ್ತು ವಿಪತ್ತು ನಿರ್ವಹಣಾ ಸಮಿತಿ ಬೆಟ್ಟಂಪಾಡಿ ವಲಯ ಇವರಿಗೆ ಈ ಕ್ಷೇತ್ರ ಪಡಮಲೆಯ ಪರವಾಗಿ ಧನ್ಯವಾದಗಳು. ಅಲ್ಲದೆ ಶಾಸ್ತ್ರ ಸ್ಪೋರ್ಟ್ಸ್ ಕ್ಲಬ್ ಪಡಮಲೆ, ಎನ್ಎಸ್ ಘಟಕಗಳು, ಸರ್ಕಾರಿ ಪ್ರತಿನಿಧಿ ಕಾಲೇಜು ಬೆಟ್ಟಂಪಾಡಿ, ಗೋಧಿ ಚೆನ್ನಯ್ಯ ವಿಲೇಜ್ ಬಳಗ ಕೈಗೊಂಡ ಬಾರಿಗೆ ಇವರು ಕೂಡ ಸ್ವಯಂ ಸೇವಕರಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿಕೊಂಡಿದ್ದಾರೆ. ಹಾಗೆಯೇ ವಿವಿಧ ಸಂಘ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸದಸ್ಯರು ಇವತ್ತು ಸ್ವಯಂ ಸೇವಕರುಗಳಾಗಿ ಈ ಕ್ಷೇತ್ರದಲ್ಲಿ ದೇವರ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ಶ್ರೀದೇವರು ಆಯುರಾರೋಗ್ಯ ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಮಾಡ್ತಿಲ್ಲ ಓಮ ಗೊರ ಸಾಮಾನ್ಯ ಗುರು ಓಮ ಕುಂಡ ಮಾಡಿದೆ ಪುಲಿಯವರ ಚಂದ್ರನ ಇವೆ. ಶ್ರೀದೇವರ ಅನ್ನಪ್ರಸಾದ ಸ್ವೀಕರಿಸಿದಂತ ಇದ್ದೇವೆ. ಊಟ ಮಾಡುತ್ತಿರುವಂತಹ ಎಲ್ಲ ಭಗವದ್ಭಕ್ತರಿಗೆ ವಿಶೇಷ ಸೂಚನೆ. ತಾವು ಉಪಯೋಗಿಸಿದಂತಹ ಹಾಳೆ ತಟ್ಟೆಯನ್ನು ಅದಕ್ಕೆಂತಲೇ ಮೀಸಲಿಟ್ಟಂತಹ ಪಿಕಪ್ನ ಹಿಂಭಾಗಕ್ಕೆ ಹಾಕಿ ಸಹಕರಿಸಬೇಕಾಗಿ ವಿನಂತಿ. ಕೈ ತೊಳೆಯುವಂತಹ ಪ್ರದೇಶದಲ್ಲಿ ಯಾರೂ ಕೂಡ ಹಾಳೆ ತಟ್ಟೆಯನ್ನು ಹಾಕದೆ ಅದಕ್ಕಂತಲೇ ವಿಶೇಷವಾಗಿ ಮಾಡಲಾದಂತಹ ವ್ಯವಸ್ಥೆ ಇದೆ. ಪಿಕಪ್ಗೆ ತಾವು ಹಾಕಿ ನಮ್ಮ ಸ್ವಯಂ ಸೇವಕರ ಜೊತೆಗೆ ಸಹಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅನ್ನ ಛತ್ರ ಮತ್ತು ಅದರ ಪರಿಸರದಲ್ಲಿರುವಂತಹ ಸ್ವಯಂ ಸೇವಕರು ನೀಡುವ ಸೂಚನೆಯನ್ನು ಪಾಲಿಸುವ ಮುಖಾಂತರ ಒಟ್ಟು ವ್ಯವಸ್ಥೆಯ
ಸುಸೂತ್ರ ನಡೆಗೆ ತಾವೆಲ್ಲರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಪಡುಮಲೆ ಅತ್ಯಂತ ಶುಭ್ರವಾಗಿ ಶುಚಿತ್ವದಿಂದ ಕೂಡಿದಂತಹ ಪರಿಸರ. ಈ ಪರಿಸರದ ಶುಚಿತ್ವವನ್ನು ಕಾಪಾಡುವಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಿರುವಂತಹ ಊರ ಹಾಗೂ ಪರವೂರ ಭಕ್ತರ ಸಹಕಾರ ಅತ್ಯಂತ ಅವಶ್ಯಕ. ತಾವೆಲ್ಲರೂ ಕೂಡ ಈ ಪರಿಸರದ ಶುಚಿತ್ವಕ್ಕೆ ನಮ್ಮೊಡನೆ ಕೈ ಜೋಡಿಸಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ. ಅಪರಾಹ್ನ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಇನ್ನು ಮೊದಲ ಸಾಂಸ್ಕೃತಿಕ ಕಾರ್ಯಕ್ರಮ. ಅದಾದ ನಂತರ ಯಜ್ಞಗಿರಿ ಮೇಳದವರಿಂದ ಗುರುದಕ್ಷಿಣೆ ಎಂಬ ಕನ್ನಡ ಪೌರಾಣಿಕ ಪ್ರಸಂಗ ಯಕ್ಷಗಾನ ಬಯಲಾಟ ರೂಪದಲ್ಲಿ ಪ್ರಸ್ತುತಗೊಳ್ಳಲಿದೆ. ತದನಂತರ ಸುಗಮ ಸಂಗೀತ ಭಕ್ತರ ಸಮಗ್ರಿ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ನಾಳೆ ಧಾರ್ಮಿಕ ಸಭಾ ಕಾರ್ಯಕ್ರಮ 5 ಗಂಟೆಗೆ ನಡೆಯಲಿರುವುದು. ಆಶೀರ್ವಚನ ಮಾಡಲಿಕ್ಕಿದ್ದಾರೆ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ, ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ, ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಶ್ರೀರಾಮ ಮಾಳಿಗ ಶ್ರೀವರಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಬಹಳ ಅದ್ಭುತವಾಗಿ ಸುಂದರವಾಗಿ ನಾವು ಮಾಡಿದ್ದೇವೆ. ಅದೇ ರೀತಿ ನಾಳೆ ಕೂಡ 3 ಜನ ಸ್ವಾಮೀಜಿಗಳು ಕ್ಷೇತ್ರಕ್ಕೆ ಬರಲಿಕ್ಕಿದ್ದಾರೆ. ಅದೇ ರೀತಿ ಪೂರ್ಣ ಕುಂಭ ಸ್ವಾಗತವನ್ನ ಮಾಡಲು ದೇವಾಲಯದ ವತಿಯಿಂದ ವಿನಂತಿಯನ್ನ ಮಾಡ್ತಾ ಇದ್ದೇವೆ.
ಬಾಡಿ ಪರೇಡ್ ನಡೆದು ಬರ್ತದೆ. ಎಲ್ಲರ ದಿನಲ ನಮ್ಮ ಮಾತಾ ಗ್ರಾಮ ಅಭಿವೃದ್ಧಿ ಯೋಜನೆಗೂ ಒಡಿಯೂರು ಗುಂಪಿಟ್ಟು ಸ್ವಸಹಾಯ ಸಂಘಗಳಿಗೂ ವಿವಿಧ ವರ್ಗ ಸಂಸ್ಥೆಗಳಿಗೂ ಅವರು ಮಾತಾ ಒಂಜಿ ಸ್ವೀಕರಿಸಬೇಕೆಂಬುದಾಗಿ ತಮಗೆ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ. 2 ಗಂಟೆಗೆ ಸರಿಯಾಗಿ ವೇದಿಕೆಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಊಟ ಮಾಡುವ ಆದವರು ಇಲ್ಲಿ ನಿಲ್ಲದು ಬೇಡ, ಮೊದಲು ಅಲ್ಲಿ ಸಭಾಂಗಣಕ್ಕೆ ತೆರಳಿ ಅಲ್ಲಿ ಮಗನಲ್ಲಿ ಆಸನವನ್ನು ಇಟ್ಟಿದೆ, ಆಸನದವರು ಹಾಸ್ಯರಾಗಬೇಕೆಂಬುದಾಗಿ ವಿಜ್ಞಾಪಿಸಿಕೊಳ್ತಾ ಇದ್ದೇವೆ. ಸಭಾಂಗಣದಲ್ಲಿ ಸಾಕಷ್ಟು ಆಸನಗಳ ವ್ಯವಸ್ಥೆ ಇದೆ. ಭೋಜನವನ್ನು ಸ್ವೀಕರಿಸಿದ ಭಕ್ತಾದಿಗಳು ಸಭಾಂಗಣಕ್ಕೆ ತೆರಳಿ ಅಲ್ಲಿ ಹಾಕಿದಾಗಬೇಕು. ಇನ್ನು ಕೆಲವು ಸಮಯದಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಇವರು ನಮ್ಮ ಶಿಕ್ಷಕರ ಪಡುಮನೆಯಲ್ಲಿ ಜರುಗುತ್ತಿರುವಂತಹ ಒಟ್ಟು ಕಾರ್ಯಕ್ರಮಗಳ ಛಾಯಾಗ್ರಹಣ ಮಾಡುತ್ತಿದ್ದಾರೆ. ನಮ್ಮೆಲ್ಲರ ಭಾಗವಹಿಸುವಿಕೆಯ ಫೋಟೋಗಳನ್ನು ಕ್ಲಿಕ್ಕಿಸುವ ಮುಖಾಂತರ ತಮ್ಮ ಭೇಟಿಯನ್ನು ಸದಾ ನೆನಪಿಸಿಕೊಳ್ಳುವ ಹಾಗೆ ಫೋಟೋಗಳನ್ನು ಮತ್ತು ವಿಡಿಯೋಗಳನ್ನು ಅವರು ಪೆನ್ ಡ್ರೈವ್ನಲ್ಲಿ ಹಾಕಿಕೊಡುವಂಥ ವ್ಯವಸ್ಥೆ ಮಾಡುತ್ತಿದ್ದಾರೆ. ಬಂಧುಲೆ ನನ್ನ ಕೆಲವೇ ಪೊರ್ತುಡು ನಮ್ಮ ಮುಂದುಪ್ಪಿನ ಕೀರ್ತಿಶೇಷ ರಮಾಟಿ ಬಂಡಾರಿ ಬಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಬಂಡಾರಿ ಪೇರಾಲೆ ಮೇಕ್ಲನ ವೇದಿಕೆಡೆ ನಡಪೆರಗೊಂಡು ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಈ ಪೊರ್ಲಕಂಡದ ಲೇಸೆಡೆ ಹಿಮ್ಮೇಳಡೆ ನಮಗೆ ಪಾಲ್ಪಡೆಯಿರುವಲ್ಲೇರೆ ಗೆಜ್ಜೆಗಿರಿ ಮೇಳದ ಪ್ರಧಾನ ಭಾಗವತರಾಯನ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ, ಶ್ರೀ ಗಿರೀಶ್ ರಾಯ್, ಕುಮಾರಿ ಸಿಂಚನ ಹೆಗಡೆ, ಶ್ರೀ ಶಿವಾನಂದ ಕೋಟ, ಚೈತನ್ಯ ಪದ್ಯಾಣ, ಶ್ರೀ ಶ್ರೀಧರ್ ವಿಟ್ಲ, ಶ್ರೀ ಶಶಿ ಆಚಾರ್ಯ, ಶ್ರೀ ಮನ್ವಿತ್ ಶೆಟ್ಟಿ ಅಂಚನೆ ಮುಮ್ಮೇಳಡೆ ನಮ್ಮೊಟ್ಟಿಗೆ ಸಹಕಾರ ಮಲ್ಪೆರುವಲ್ಲೇರೆ ಹಾಸ್ಯ ಕಲಾವಿದೆ ಶ್ರೀ ಸೀತಾರಾಮ ಕುಮಾರ್, ಶ್ರೀ ಸಂತೋಷ್ ಹಿಲಿಯಾಣ, ಶ್ರೀ ರಕ್ಷಿತ್ ಪಡ್ರೆ, ಶ್ರೀ ಪೃಥ್ವೀಶ್ ಪರ್ಕಳ ಅಂಚನೆ ಈ ಕಾರ್ಯಕ್ರಮದ ನಿರೂಪಣೆ ಮಲ್ಪೆರುವಲ್ಲೇರೆ ಶ್ರೀ ಜನಾರ್ದನ ಅಮ್ಮುಂಜೆ. ಈ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವದ ಕಾರ್ಯಕ್ರಮನೆ ಪ್ರಾಯೋಜಕತ್ವ ಮಲ್ತೊಂದುಲ್ಲೇರೆ ಮಿತ್ರ ಬಳಗ ಪರ್ಮಲೆ ಮೇಕ್ಲೆನ ಪ್ರಾಯೋಜಕತ್ವಡೆ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ವನಸೆ ಮಲ್ದಿನ ಮಾತ ಭಗವದ್ಭಕ್ತಿರ್ಲ ದಯಮಲ್ದೆ ಈ ವೇದಿಕೆ ತಾಡೆ ಬರ್ತದೆ ಚಾವಡಿದ ದುಂಬಪ್ಪ ನಿಕ್ಲೆಗಾತ್ ಮಲ್ದಿದಿನ ಈ ಕುರ್ಚಿಲೆಡೆ ಬದು ಕುಲ್ಲುದು ಈ ಯಕ್ಷಗಾನ ಹಾಸ್ಯ ನಾಟ್ಯ ವೈಭವಡೆ ಪಾಲ್ಪಡೆಯೋಡು ಬಂದೆ ಭಿನ್ನಾಯ್ತೊಂದುಲ್ಲ.
ಬಂಧುಳೆ ನನ್ನ ಕೆಲವೇ ಪುರ್ತುಡು ನಮ್ಮ ಬಂದು ನಡಪೆರುಂಡು ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಬಾರಿ ವಿಶೇಷವಾದ ಇನಿ ಪರ್ಮಲೆ ಈ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರನ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಈ ಪುಣ್ಯ ಸಂದರ್ಭಡೆ ತೆಂಕು ಬಕ್ಕ ಬಡಗು ರಡ್ಡೆ ಮೈತಲ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಇತ್ತೆ ನಮ್ಮದುಂಬು ನಡಪೆರುಂಡು ವನಸ್ಸು ಮುಗಿತಿನ ಮಾತ ಭಗವದ್ಭಕ್ತಿರ್ಲ ಕಲಾಭಿಮಾನಿಲ ಕಲಾ ಪೋಷಕರಿಲ್ಲ ದಯಮಲ್ದೆ ಚಾವಡಿತ ದುಂಬಪ್ಪ ಬತ್ತೆ ಕುಲ್ಲೊಡು ಪಂದೆ ವಿನಂತಿ ಮಲ್ತೊಂದುಲ್ಲ. ಈ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವನೆ ಪ್ರಾಯೋಜಕತ್ವ ಮಲ್ದಿರೆ ಮಿತ್ರ ಬಳಗ ಪರ್ಮಲೆ ನಮ್ಮೊಟ್ಟಿಗೆ ಇನಿ ಈ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವಡೆ ಹಿರಿಯ ಕಿರಿಯ ಅವೇತು ಪುಗರ್ತಿದ ಕಲಾವಿದರ್ನಗಲು ಪಾಲ್ಪಡೆ ಹೊಂದುಲೇರೆ ಭಾಗವತಿಗಡೆ ಶ್ರೀ ರವಿಚಂದ್ರ ಕನ್ನಡಿಕಟ್ಟೆ, ಶ್ರೀ ಗಿರೀಶ್ ರಾಯ್ ಅಂಚನೆ ಬಡೆಕಾಯಿ ಮರಿಗಿಲಡೆ ಬಾರಿ ಪುಗರ್ತೆ ಪಡೆದಿನಂಚಿನ ಭಾಗವತಿಗೆದ ಉರ್ತಿ ಪೊಣ್ಣು ಬಾಲೆ ಕುಮಾರಿ ಸಿಂಚನಾ ಹೆಗಡೆ ಮಿಗಲ್ಲ ಭಾಗವತಿಗೆಡೆ ನಮಕ ಸಹಕಾರ ಮಲ್ಪೆರವಲೇರೆ ಅವೇಲೆಕನೆ ಹಿಮ್ಮೇಳಡೆ ರವಿ ಕಡೂರು, ಶ್ರೀ ಚೈತನ್ಯ ಪದ್ಯಾಣ, ಶ್ರೀ ಶ್ರೀಧರ್ ವಿಟ್ಲ ಬಕ ಆನಂದ್ ಅಂಚನೆ ಶ್ರೀ ಮನ್ವಿತ್ ಶೆಟ್ಟಿ ಮೆಕ್ಲು ಮಾತ ನಮ್ಮೊಟ್ಟಿಗೆ ಪಾಲ್ಪಡೆಯಿರೋಲೇರೆ. ಮುಮ್ಮೇಳಡೆ ಪ್ರಸಿದ್ಧ ಯಕ್ಷಗಾನ ಕಲಾವಿದೆ, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ, ಹಾಸ್ಯ ಚಕ್ರವರ್ತಿ ಶ್ರೀಯುತ ಸೀತಾರಾಮ್ ಕುಮಾರ್ ನಮ್ಮೊಟ್ಟಿಗೆ ಇನಿ ಹಾಸ್ಯ ವೈಭವಡೊಲ್ಲೆರೆ. ಅಂಚನೆ ಶ್ರೀ ಸಂತೋಷ್ ಹಿಲಿಯಾಣ, ಶ್ರೀ ರಕ್ಷಿತ್ ಪಡ್ರೆ, ಶ್ರೀ ಪೃಥ್ವೀಶ್ ಪರ್ಕಳ ಅಂಚನೆ ಈ ಕಾರ್ಯಕ್ರಮನ ಸಂಯೋಜನೆ ಬಕ್ಕ ನಿರೂಪಣೆ ಮಲ್ಪೆರವುಲ್ಲೇರೆ ಶ್ರೀ ಜನಾರ್ದನ ಅಮ್ಮುಂಜೆ. ಭಗವದ್ಭಕ್ತರೇ ದಯಮಲ್ತೆ ನಿಕುಲು ಮಾತೆರ್ಲ ಈ ಚಾವಡಿದ ದುಂಬಪ್ಪ ಬತ್ತದೆ ಕುಲ್ಲೊಡು ಪಂದೆ ಕ್ಷೇತ್ರದ ಪರವಾತೆ ನಿಕ್ಲಿಡ ಭಿನ್ನೈತೊಂದುಲ್ಲ. ದಯಮಲ್ತೆ ಮಾತ ಕಲಾವಿದೆಲ್ಲ ಯಕ್ಷಗಾನ ಕಲಾಭಿಮಾನಿಲ್ಲ ನಮ್ಮ ಈ ಕೀರ್ತಿಶೇಷ ರಮಾಟಿ ಭಂಡಾರಿ ಬಕ ಕ್ಯಾಪ್ಟನ್ ಡಾಕ್ಟರ್ ಕೆ ಟಿ ಭಂಡಾರಿ ಪೇರಲ್ ವೇದಿಕೆದ ದುಂಬಪ್ಪ ಬತ್ತದೆ ನಿಕ್ಲು ಮಾತೆರ್ಲ ಕುಲ್ಲೋಡು ಬಂದೆ ನಿಕ್ಲಡ ಭಿನ್ನೈತದಲ್ಲ ಬಂದುಳೆ ಇನ್ನೇ ನಡಪೇನೆ ಈ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವಡೆ ನಮ್ಮೊಟ್ಟಿಗೆ ತೆಂಕು ಬಕ್ಕ ಬಡಗತಿಕ್ಕದ ಅವೇತೋ ಕಲಾವಿದರ್ನಗ್ಲ ನಮ್ಮೊಟ್ಟಿಗೊಲ್ಲೇರೆ ಈ ಕಾರ್ಯಕ್ರಮನ ಪ್ರಾಯೋಜಕತ್ವ ಮಲ್ದೇರೆ ಮಿತ್ರ ಬಳಗ ಪರ್ಮಲೆ. ಪುರಂದರ್ ರಾಯ್ ಕುದಕಾಡಿ, ನವೀಂದ್ರ ಶೆಟ್ಟಿ, ಪ್ರಶಾಂತ್ ರಾಯ್, ಪ್ರದೀಪ್ ರಾಯ್ ಕುದಕಾಡಿ, ರಕ್ಷಿತ್ ರಾಯ್ ಕುದಕಾಡಿ, ಪ್ರಮೋದ್ ಪಕ್ಕಳ, ಸಂದೇಶ್ ಪಕ್ಕಳ, ಪ್ರಸನ್ನ ರಾಯ್, ಪ್ರಣಮ್ ರಾಯ್, ನಿತಿನ್ ರಾಯ್, ಸುಶಾಂತ್ ರಾಯ್, ಚಂದ್ರಹಾಸ ರಾಯ್ ಮೈಂದ್ರಡ್ಕ, ತಾರನಾಥ್ ಶೆಟ್ಟಿ, ರವೀಂದ್ರ ಶೆಟ್ಟಿ, ಮಣಿಲ್ ರಾಯ್ ಕಾರ್ಯಕ್ರಮದ ಸಂಯೋಜನೆ ಮಲ್ದಿರೆ ಸಂದೇಶ್ ಪಕ್ಕಳ, ಕಾರ್ಯಕ್ರಮದ ಸಂಘಟನೆ ಸುರೇಶ್ ರಾಯ್ ಮೈಂದನಡ್ಕ. ಬಂಧುಳೆ ಇತ್ತ ತಾನೇ ನಮ್ಮ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವಗೆ ನಮ್ಮನ್ನು ಮಾತ ಯಕ್ಷಗಾನ ಲೋಕಗೂ ಕೊಂಡು ಪೋಯರ ಇನಿ ನಮ್ಮೊಟ್ಟಿಗೆ ನಮ್ಮ ದುಂಬುಡು ಗಿರೀಶ್ ರಾಯ್ ಬಕ್ಕ ಬಡೆಕಾಯಿ ಮರ್ಗಿಲ್ದ ಪುಗರ್ತಿದ ಭಾಗವತಿಗೆ ಕುಮಾರಿ ಸಿಂಚನಾ ಹೆಗಡೆ ಬತ್ತುಲ್ಲೇರೆ ಅಕ್ಲನೊಟ್ಟಿಗೆ ಹಿಮ್ಮೇಳದ ಕಲಾವಿದರ್ಲೊಲ್ಲೇರೆ ದಯಮಲ್ದೆ ಯಕ್ಷಗಾನ ಕಲಾಭಿಮಾನಿಲ್ಲ ಕಲಾವಿದರ್ನಕಲ್ಲ ಭಗವದ್ಭಕ್ತರೆ ಜೋರಾದ ತಾಟಿ ಪಟ್ಟುದು ಅಕ್ಲೆಗೊಂಜಿ ಪೊರ್ಲುದ ಸ್ವಾಗತ ಎದುಕು ನುಡುಪನದೆ ನಿಗ್ಲಿಡ ಭಿನ್ನಾಯ್ತೊಂದುಲ್ಲ ಬಂದುಲೆ.
ಯಕ್ಷಗಾನ ನಾಟ್ಯ ಹಾಸ್ಯ ವೈಭವದ ಎಲ್ಲ ಕಲಾವಿದರುಗಳಿಗೂ ಹಿಮ್ಮೇಳಡೆ ಪಾಲ್ಪಡಿನ ಗಿರೀಶ್ ರೈ ಅಂಚನೆ ಸಿಂಚನ ಹೆಗಡೆ ಬಾಕಿ ಊರಿನ ಮಾತ ಕಲಾವಿದರಗಳ ಸಂಯೋಜನೆ ಬಕ್ಕ ನಿರೂಪಣೆ ಮಲ್ಪನ ಶ್ರೀ ಜನಾರ್ದನ ಅಮ್ಮುಂಜೆ ಇರೆಗಲ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಜೀರ್ಣೋದ್ಧಾರ ಸಮಿತಿಯ ಪರವಾದೆ ಮೋಕೆಡೆ ಎದುಕೊಂದುಲ್ಲ ಕಾರ್ಯಕ್ರಮ ನಿಕ್ಲೇರ್ ಸುರು ಮಲ್ಪಡು ಬಂದೆ ಭಿನ್ನೈತೊಂದುಲ್ಲ ಚೂರ್ ಬೇಸ್ హలో హలో మానిటర్ వాల్యూమ్ కూడా చూరు హలో 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 ఎకో కడిಮೆ హలో 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 మానిటర్ వాల్యూమ్ ಬೇಕು హలో 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 ಚೂರ್ ಶಾರ್ಪ್ ಹಲೋ 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 ಚೂರ್ ಗೇನ್ ಕೊಡಿ ಹಲೋ 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 ಚೂರ್ ಬೇಸ್ ಕೊಡಿ ಹಲೋ 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 ಮಾನಿಟರ್ ಹಲೋ 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 ಚೂರ್ ಶಾರ್ಪ್ ಕೊಡಿ ಹಲೋ 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 ವಿದ್ಯಾವಾನ್
ಭಕ್ತ ಬಂಧುಗಳೇ ಹಾಗೂ ನೆಲೆದಿರುವಂತಹ ಎಲ್ಲ ಕಲಾಭಿಮಾನಿ ಬಂಧುಗಳೇ, ಎಲ್ಲರಿಗೂ ಸಪ್ರೇಮ ವಂದನೆಗಳು. ಪ್ರಪ್ರಥಮವಾಗಿ ಬೆಳ್ಳಿ ಬೆಟ್ಟದ ಒಡೆಯ ಮಹಾದೇವನ ಸುಪುತ್ರ ಗೊರಸಿ ಕಿವಿಯ ಸಣ್ಣ ಕಣ್ಣಿನ ದೊಡ್ಡ ಹೊಟ್ಟೆಯ ಆನೆ ಮಗದ ಮಹಾಗಣಪತಿಯನ್ನು ಸಂಪ್ರಾರ್ಥಿಸುತ್ತಾ ಬ್ರಹ್ಮನ ರಾಣಿ ವೀಣಾಪಾಣಿ ಶಾರದಾ ಮಾತೆಯ ಪಾದಪದ್ಮಗಳಿಗೆ ವಂದಿಸುತ್ತಾ ಮಾತೆ ರಾಜರಾಜೇಶ್ವರಿಯ ಪಾದಾಂಗುಲಕ್ಕೆ ತೊಡಮಾಡುತ್ತಾ ಈ ಸ್ಥಳದಲ್ಲಿ ಅದೆಷ್ಟೋ ಸಹಸ್ರಾರು ವರ್ಷಗಳಿಂದ ನೆಲೆಯೂರಿದಂತಹ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಪಾದಪದ್ಮಗಳಿಗೆ ವಂದಿಸುತ್ತಾ ನಾವು ನಂಬಿಕೊಂಡು ಬಂದಂತಹ ಎಲ್ಲ ದೈವ ದೇವರಿಗೆ, ಗುರು ಹಿರಿಯರಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸುತ್ತಾ ಉಪಸ್ಥಿತರಿರುವ ಎಲ್ಲ ವೀಕ್ಷಕ, ವಿಮರ್ಶಕ, ಪ್ರೇಕ್ಷಕ ಬಂಧುಗಳಿಗೆ ಸಪ್ರೇಮವಾಗಿ ನಮಿಸುತ್ತಾ ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಬಂಧುಗಳೇ, ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟೀನಿ ಬ್ರಹ್ಮರಾಜಶ್ರೀ ರತ್ನಾಢ್ಯಂ ಒಂದೇ ಭಾರತ ಮಾತರು. ಸಮುದ್ರರಾಜನಿಂದ ಪಾದವನ್ನು ತೊಳೆಯಿಸಿಕೊಂಡು ಹಿಮಾಲಯ ಪರ್ವತವನ್ನು ಕಿರೀಟವನ್ನಾಗಿಸಿಕೊಂಡು ಮುನಿ ಮನೀಷಿಗಳಿಂದ ರಾಜ ಮಹಾರಾಜರಿಂದ ಪೂಜೆಯನ್ನು ಕೈಗೊಳ್ಳುವವಳು ನಮ್ಮ ಭಾರತ ಮಾತೆ. ಸಂಪತ್ತಿಗೆ ಸಾಗರವು, ಸುಖಕ್ಕೆ ಆಗರವೂ ಆದಂತಹ ಈ ಭಾರತ ದೇಶ ವಿಶ್ವದಲ್ಲಿಯೇ ಬಹಳ ಶ್ರೇಷ್ಠವಾದಂತಹ ಶ್ರೀಮಂತಿಕೆಯನ್ನು ಹೊಂದಿದೆ. ಅದು ಆರ್ಥಿಕ ಶ್ರೀಮಂತಿಕೆ ಇರ್ಬೋದು ಅಥವಾ ಧಾರ್ಮಿಕ ಶ್ರೀಮಂತಿಕೆ ಇರ್ಬೋದು. ಹಾಗೆ ವಿವಿಧ ರೀತಿಯ ಶ್ರೀಮಂತಿಕೆಯಲ್ಲಿ ಭಾರತ ದೇಶ ತನ್ನದೇ ಆದಂತಹ ವಿಭಿನ್ನತೆಯನ್ನು ಪಡೆದುಕೊಂಡು ಬಂದಂತಹ ಮಹಾದೇಶ. ಇಡೀ ಪ್ರಪಂಚವನ್ನು ಒಂದು ಮನೆ ಅಂತ ನಾವು ಸ್ವೀಕರಿಸಿದ್ರೆ ಅದರಲ್ಲಿ ದೇವರ ಕೋಣೆ ಯಾವುದಂತ ಕೇಳಿದ್ರೆ ಅದು ನಮ್ಮ ಭಾರತ ದೇಶ. ನಮ್ಮ ದೇಶದ ಮೂಲೆ ಮೂಲೆಯಲ್ಲಿ ಎಲ್ಲೆಲ್ಲಿ ನೋಡಿದ್ರು ದೇವಸ್ಥಾನಗಳು, ತೀರ್ಥಕ್ಷೇತ್ರಗಳು, ಮಠ ಮಂದಿರಗಳು, ಹೀಗೆ ದೈವ ದೇವರ ಗುಡಿಗಳು, ಇದನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಭಾರತ ದೇಶವನ್ನು ಒಂದು ಮನೆಯನ್ನಾಗಿ ಸ್ವೀಕರಿಸಿದ್ರೆ ಅದರಲ್ಲಿ ದೇವರ ಕೋಣೆ ಯಾವುದಂತ ಕೇಳಿದ್ರೆ ನಮ್ಮ ಈ ಪರಶುರಾಮ ಸೃಷ್ಟಿಯ ಈ ನಮ್ಮ ತುಳುನಾಡು. ಅಂತಹ ತುಳುನಾಡಿನಲ್ಲಿ ಶುದ್ಧವೂ ಪ್ರಸಿದ್ಧವೂ ಆಗಿದ್ದು ತುಳುನಾಡಿನ ಮೂಲೆ ಮೂಲೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದು ಈ ಭಾಗದಲ್ಲಿ ಇಲ್ಲಿಯ ಪುರಾತನ ದೇವಸ್ಥಾನವಾಗಿ ಬೆಂಬಲಿಸುತ್ತಾ ಇರುವಂತಹ ಕೂವೆ ಶಾಸ್ತಾರ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ. ಪಡುಮಲೆಯ ಈ ಪುಣ್ಯ ಮಣ್ಣಿನಲ್ಲಿ ಅದೆಷ್ಟೋ ಸಹಸ್ರ ವರ್ಷಗಳಿಂದ ನೆಲೆಯೂರಿಕೊಂಡು ಭಾವುಕ ಭಕ್ತರನ್ನು ತನ್ನೆಡೆಗೆ ಆಕರ್ಷಿಸುತ್ತಿರುವಂತಹ ಪವಿತ್ರವಾದಂತಹ ಕ್ಷೇತ್ರ ಪಡುಮಲೆಯ ಈ ವಿಷ್ಣುಮೂರ್ತಿ ದೇವಸ್ಥಾನ. ಈ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಇದೀಗ ಬ್ರಹ್ಮ ಕಲಶದ ಸಂಭ್ರಮ. ಪಡುಮಲೆ ಹಲ್ 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 ಮಾನಿಟರ್ ವಾಲಿ ಹಲ್ 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 ಮಾನಿಟರ್ ಮಾನಿಟರ್ ಬೇಸ್ ಕರ್ ಹಲ್ 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 ಬೇಸ್ ಬೇಸ್ ಹಲ್ 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 ಮಾನಿಟರ್ ವಾಲಿ ಹಲ್ 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 ಶಾಪಚೂರ್ ಕಮ್ಮಿ ಹಲ್ ಹಲ್ ಲಾಂಗ್ ಡಿಲೆ ಹಲ್ 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 ಹಲೋ ಹಲ್ 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 ಹಲೋ 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 ಚೂರು ವಾಲ್ಯೂಮ್ ಕೊಡಿ ಮಾನಿಟರ್. ಹಲೋ 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 ಹಲ್ 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 ಹಲ್
ಬಂಧುಗಳೇ, ಪಡುಮಲೆ ಅಂತ ಹೇಳುವಾಗ ಮೈ ರೋಮಾಂಚನ ಆಗ್ತದೆ. ಸಹಸ್ರ ವರ್ಷಗಳ ಹಿಂದೆ ಈ ಪಡುಮಲೆಯ ಹೆಸರು ಜಗದ್ವಿಖ್ಯಾತವಾದಂಥದ್ದು. ಇಲ್ಲಿಯ ಆದಿದೇವಿಯಾದಂತಹ ಮಾತೆ ರಾಜರಾಜೇಶ್ವರಿಯು ಅಂಡದ ರೂಪವಾಗಿ ಕೆರೆಯಲ್ಲಿ ವಿಪ್ರರೋರ್ವರಿಗೆ ಸಿಕ್ಕಿ ಅದು ಹೆಣ್ಣಾಗಿ ಸುವರ್ಣಕೇತಗೆ ಎನ್ನುವಂತಹ ಹೆಸರಿನಿಂದ ಮೈದಳೆದು ಆ ಬಳಿಕ ಕಾರಣಾಂತರಗಳಿಂದ ಕಾಡನ್ನು ಸೇರಿ ಬಿಲ್ಲವ ಬಂಧುಗಳಿಗೆ ಒಬ್ಬರಿಗೆ ಸಿಕ್ಕಿ ದೇವಿ ವೈದ್ಯತಿಯಾಗಿ ಪುನರ್ನಾಮಕಗೊಂಡು ಸತ್ಯಪುರುಷರು ವೀರಪುರುಷರು ಆದಂತಹ ಕೋಟಿ ಚೆನ್ನೈಯರಿಗೆ ಜನ್ಮ ನೀಡಿದಂತಹ ಪುಣ್ಯಭೂಮಿ ಈ ಪಡುಮಲೆ. ಜಾತಿ ಮುಖ್ಯ ಅಲ್ಲ, ನೀತಿ ಮುಖ್ಯ ಎನ್ನುವುದನ್ನು ಮಾತೆ ರಾಜರಾಜೇಶ್ವರಿಯು ಅದೆಷ್ಟೋ ಶತಮಾನಗಳ ಹಿಂದೆಯೇ ಸಾರಿದಂತಹ ಪುಣ್ಯಭೂಮಿ ಈ ಪಡುಮಲೆ. ಸತ್ತೋಡು ಬತ್ತಂಡ ತಿಗಲಡಿ ಸಾಧಿಕರುವ, ಹನ್ನೆರಡು ಬತ್ತಂಡ ಸುರುವೋಡು ಸಾಧಿಕರುವ ಎನ್ನುವಂತಹ ಮಾತನ್ನು ಹೇಳಿದಂತಹ ಅವಳಿ ವೀರರಾಗಿ ಕಾರಣಿಕ ಪುರುಷರಾಗಿ ಸತ್ಯ ಸಂಬರಾಗಿ ಮೆರೆದಂತಹ ಕೋಟಿ ಚೆನ್ನೈಯರು ಜನ್ಮ ತಾಳಿದಂತಹ ಪುಣ್ಯಭೂಮಿ ಈ ಪಡುಮಲೆ. ತನ್ನ ಪ್ರಾಣಕ್ಕಿಂತ ರಾಜ್ಯ ದೊಡ್ಡದು, ರಾಜ್ಯಕ್ಕಿಂತ ರಾಜ್ಯವನ್ನು ಆಳುವ ಅರಸರ ದೊಡ್ಡವರು ಎನ್ನುವ ಮಾತಿನಲ್ಲಿ ವಿಶ್ವಾಸವಿಟ್ಟು ತುಂಬು ಗರ್ಭಿಣಿಯಾದರೂ ಕೂಡ ಅರಸರ ಕಷ್ಟಕ್ಕೆ ಹೋಗೊಟ್ಟು ಪಡುಮಲೆಯ ಅರಮನೆಗೆ ಧಾವಿಸಿ ಅರಸರ ಕಷ್ಟವನ್ನು ನಿವಾರಿಸಿ ಆ ಮೂಲಕ ರಾಜ್ಯದ ಆ ಭಕ್ತಿಯನ್ನು ತೋರಿಸಿದಂತಹ ಮಾತೆ ದೇವಿ ವೈದ್ಯತೆ ಹುಟ್ಟಿದಂತಹ ಪುಣ್ಯಭೂಮಿ ಈ ಪಡುಮಲೆ. ತನ್ನನ್ನು ನಂಬಿ ಬಂದವರಿಗೆ ಆಸರೆಯಾಗಿದ್ದುಕೊಂಡು ಜಾತಿಯ ಮುಖ್ಯ ಅಲ್ಲ, ಜಾತಿಯಲ್ಲಿ ಕೀಳಾದರೂ ತನ್ನನ್ನು ರಕ್ಷಿಸಿದಂತಹ ಮಹಿಳೆ ತನಗೆ ತಾಯಿಗೆ ಸಮಾನ ಎನ್ನುವ ಮಾತಿನಲ್ಲಿ ನಂಬಿಕೆ ಇಟ್ಟು ಊರಿನ ಮಾತೆಯರನ್ನು ತಾಯಿಯ ರೂಪದಲ್ಲಿ ಕಂಡು ಆ ಮಾತೆಯಿಂದ ವಂಚಿತರಾದ ಅವಳಿ ಮಕ್ಕಳನ್ನು ತನ್ನ ಮನೆಯ ಮಕ್ಕಳ ಹಾಗೆ ನೋಡಿಕೊಂಡು ಕಿರುಬೆರಳಿಗೆ ಬಿಳಿ ಬಟ್ಟೆಯನ್ನು ಕಟ್ಟಿ ಹಾಲನ್ನು ಉಣಿಸಿ ಈ ದೇಶದ ಚಾರಿತ್ರಿಕ ವ್ಯಕ್ತಿಗಳನ್ನಾಗಿ ರೂಪಿಸಿದಂತಹ ಪಡುಮಲೆಯ ಪೆರುಮಾಳ ಬಲ್ಲಾಳರು ಜನಿಸಿದಂತಹ ಪುಣ್ಯಭೂಮಿ ಈ ಪಡುಮಲೆ. ಸತ್ಯಕ್ಕೆ ನಿಷ್ಠರಾಗಿ ಸತ್ಯವೇ ತಮ್ಮ ಬಾಳಿನ ಗುರಿಯನ್ನು ನಂಬಿ ಸತ್ಯಕ್ಕೆ ಚ್ಯುತಿ ಬಂದಾಗ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ನಿಷ್ಠರಾಗಿ ಪರಿಸ್ಥಿತಿ ಎದುರಾದಾಗ ರಾಜ್ಯವನ್ನೇ ತೊರೆದು ಸತ್ಯಕ್ಕಾಗಿ ಹೋರಾಡಿದ ಕೋಟಿ ಚೆನ್ನೈಯರ ಜನ್ಮಸ್ಥಾನ ಈ ಪಡುಮಲೆ. ಅಂತಹ ಈ ಎಲ್ಲ ಸ್ಥಳಕ್ಕೆ ಮೂಲ ಕ್ಷೇತ್ರ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ. ಇದರ ಬ್ರಹ್ಮಕಲಶೋತ್ಸವದ ಶುಭ ಅವಸರದಲ್ಲಿ ನಾವಿದ್ದೇವೆ ಬಂಧುಗಳೇ. ದೇವರಿಗೆ ಪೂಜಾರಾಧನೆ, ಸಮಾರಾಧನೆ, ಕಲಾರಾಧನೆ ಮೂರು ಬಹಳ ಪ್ರೀತ್ಯರ್ಥವಾದಂತಹ ಸೇವೆ. ಸಮಾರಾಧನೆ, ಪೂಜಾರಾಧನೆ ಕ್ಷೇತ್ರದಲ್ಲಿ ನಡೆಯುತ್ತಾ ಇದೆ. ಇದೀಗ ಈ ದಿವಸದ ಕಲಾರಾಧನೆಗೆ ನಾವು ಸಜ್ಜಾಗಿದ್ದೇವೆ. ಇಂದಿನ ಮಿತ್ರ ಬಳಗ ಪೆರ್ಮಳೆಯವರು ಆಯೋಜಿಸಿದಂತಹ ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನಕ್ಕಾಗಿ ಮುಡಿಪಾಗಿಟ್ಟಿದ್ದಾರೆ. ಯಕ್ಷಗಾನ ನಮ್ಮ ಜಿಲ್ಲೆಯ ಶ್ರೇಷ್ಠ ಕಲೆ. ಅಂತಹ ಯಕ್ಷಗಾನ ಕಲೆಯನ್ನು ಇನ್ನೂ ಈ ದಿವಸಕ್ಕೆ ಆಯೋಜಿಸಿದಂತಹ ಮಿತ್ರ ಬಳಗ ಪೆರ್ಮದೆ ಇವರ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ಶಿರವಾಗುತ್ತಾ ಈ ವೇದಿಕೆಯಲ್ಲಿ ಇದೀಗ ತೆಂಕು ಬಡಗಿನ ಪ್ರಸಿದ್ಧ ಕಲಾವಿದರಿಂದ ಯಕ್ಷ ಗಾನ ನಾಟ್ಯ ಹಾಸ್ಯ ವೈಭವಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ವೇದಿಕೆಯಲ್ಲಿ ಭಾಗವತೋತ್ತಮರು ಹಿಮ್ಮೇಳ ವಾದಕರು ನಮ್ಮನ್ನು ರಂಜಿಸಲಿಕ್ಕೆ ತಯಾರಾಗಿದ್ದಾರೆ. ಅವರ ಪರಿಚಯ ಎಲ್ಲರಿಗೂ ಇದೆ. ಆದರೂ ಕಾರ್ಯಕ್ರಮದ ಪ್ರಯುಕ್ತ ನಾನು ಅವರನ್ನು ಪರಿಚಯ ಮಾಡಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಭಾಗವತರಲ್ಲಿ ಪ್ರಸಿದ್ಧರಾದವರು ನಮ್ಮ ತೆಂಕು ಬಡಗು ಉಭಯ ತಿಟ್ಟಿನಲ್ಲಿ ಪ್ರಸಿದ್ಧ ಭಾಗವತರಾಗಿದ್ದುಕೊಂಡು ಪದ್ಯಾಣ ಗಣಪತಿ ಭಟ್ಟರವರ ಶಿಷ್ಯರಾಗಿ ಇದೀಗ ಹನುಮಗಿರಿ ಮೇಳದ ಪ್ರಧಾನ ಭಾಗವತರಾಗಿ ಮೆರೆಯುತ್ತಾ ಇರುವಂತಹ ಶ್ರೀಯುತ ರವಿಚಂದ್ರ ಕನ್ನಡಕಟ್ಟಿಯವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಬಹಳ ಆಪ್ತವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೊಬ್ಬರು ಯುವ ಭಾಗವತರು ಗಿರೀಶ್ ರೈ ಕಕ್ಕೆಪದವು. ತಮಗೆಲ್ಲ ಗೊತ್ತಿದೆ, ತೆಂಕು ಬಡಗು ತಿಟ್ಟಿನಲ್ಲಿ ಪ್ರಸಿದ್ಧ ಯುವ ಭಾಗವತರು. ಯಕ್ಷಗಾನ ಇರಬಹುದು, ತಾಳಮದ್ಲೆ ಇರಬಹುದು, ನಾಟ್ಯ ವೈಭವ ಇರಬಹುದು, ಗಾನ ವೈಭವ ಇರಬಹುದು. ತುಳು ಕನ್ನಡ ಪ್ರಸಂಗದಲ್ಲಿ
ಪ್ರವೀಣತೆಯನ್ನು ಪಡೆದು ಒಬ್ಬ ಸಾಧಕ ಭಾಗವತನಾಗಿ ಮೆರೆಯುತ್ತಿರುವ ಗೆಜ್ಜೆಗಿರಿ ಮೇಳದ ಪ್ರಧಾನ ಭಾಗವತರು ಗಿರೀಶ್ ವೈ ಕಕ್ಕೆಪದವರು ಅವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಪ್ರಸಿದ್ಧರ ನಡುವೆ ಪ್ರಸಿದ್ಧಿಗೆ ಬರ್ತಾ ಇರುವಂತಹ ಮತ್ತೊಂದು ಬಾಲ ಪ್ರತಿಭೆ ಸಿಂಚನ ಹೆಗಡೆ ಮಾಲ್ಗೋಡು. ಬಡಗುತಿಟ್ಟಿನವರಲ್ಲ, ಅದಕ್ಕಿಂತಲೂ ಆಚೆಯವರು, ಉತ್ತರ ಕನ್ನಡದವರು. ಬೆಳಿಗ್ಗೆ 6 ಗಂಟೆಗೆ ಹೊರಟು 12:30 ಗಂಟೆಗೆ ನಮ್ಮ ಈ ಪಡುಮಳೆಯ ಈ ಪುಣ್ಯಸ್ಥಾನವನ್ನು ತಲುಪಿದ್ದಾರೆ. 18 ವರ್ಷ ಪ್ರಾಯದ ಈ ಸಣ್ಣ ಬಾಲೆ ದ್ವಿತೀಯ PUCಯಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟುವುದಕ್ಕಿಂತ ಮೊದಲು ಅವರನ್ನು ಈ ರಂಗಕ್ಕೆ ತಂದ ಅವರ ಗುರುಗಳು, ಅವರ ತಂದೆಯವರು ಆದಂತಹ ಉದಯ ಹೆಗ್ಡೆ ಅವರಿಗೆ ನಾವೊಂದು ಜೋರಾದ ಕರತಾಡನವನ್ನು ಮಾಡಬೇಕು. ಇಂದಿನ ಈ ಆಂಗ್ಲ ಮಾಧ್ಯಮದ ಮಧ್ಯೆ ಮಕ್ಕಳನ್ನು ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ನಾವು ಕಳಿಸಲಿಕ್ಕೆ ಹಿಂದೆ ನೋಡ್ತೇವೆ. ಅಂಥದ್ರಲ್ಲಿ ಕಲಾರಾಧನೆ ಎಂಬುದು ವಿದ್ಯಾಭ್ಯಾಸಕ್ಕೆ ತೊಡಕಲ್ಲ ಎಂದು ತೋರಿಸಿಕೊಟ್ಟವರು ಉದಯ ಹೆಗ್ಡೆ ಅವರು. ಅವರ ಸುಪುತ್ರಿ ಸಿಂಚನ ಹೆಗ್ಡೆ ಅವರು ಇದೀಗ ನಮ್ಮ ಮುಂದೆ ಕಾರ್ಯಕ್ರಮವನ್ನು ಕೊಡಲಿಕ್ಕಿದ್ದಾರೆ. ಅವರನ್ನು ಕೂಡ ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತೆಂಕುತಿಟ್ಟಿನ ಚೆಂಡೆಯಲ್ಲಿ ನಮ್ಮೊಂದಿಗಿರುವವರು ಪದ್ಯಾಣ ಮಣಿತನದ ಮುಂದಿನ ಕೊಂಡಿ ಚೈತನ್ಯ ಕೃಷ್ಣ ಪದ್ಯಾಣರವರು. ಯಕ್ಷಗಾನ ರಂಗದಲ್ಲಿ ಚೆಂಡೆ ಮುಬ್ಬಲೆಯನ್ನು ಅಭ್ಯಸಿಸಿದ ಮಾತ್ರವಲ್ಲದೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದು ಇದೀಗ ನಮ್ಮ ತೆಂಕು ಬಡಗು ಉಭಯ ತಿಟ್ಟಿನಲ್ಲಿ ಪ್ರಸಿದ್ಧ ಮದುವೆಗಾರರಾಗಿದ್ದುಕೊಂಡು ಪ್ರಸ್ತುತ ಹನುಮಗಿರಿ ಮೇಳದ ಮದುವೆಗಾರರಾಗಿ ಮೆರೀತಾ ಇರುವಂತಹ ಪದ್ಯಾಣ ಮನೆಯ ನಮ್ಮ ಮುಂದಿನ ಪೀಳಿಗೆಯ ಕೊಂಡಿ ಚೈತನ್ಯ ಕೃಷ್ಣ ಪದ್ಯಾಣ ಇವರನ್ನು ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತೆಂಕುತಿಟ್ಟಿನ ಮದ್ದಲೆಯಲ್ಲಿ ನಮ್ಮ ಜೊತೆ ಇರುವವರು ಶ್ರೀಯುತ ರೋಹಿತ್ ಉಚ್ಚಿಲ್ರವರು, ಬಪ್ಪನಾಡು ಮೇಳದ ಕಲಾವಿದರು. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರೂ ಕೂಡ ಕಲಾರಾಧನೆಯಿಂದ ಪ್ರಸಿದ್ಧ ಮದುವೆಗಾರರಾಗಿ ಮೆರೆಯುತ್ತಾ ಇರುವವರು ರೋಹಿತ್ ಉಚ್ಚಿಲ್ರವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಬಡಗು ತಿಟ್ಟಿನಲ್ಲಿ ಮದ್ದಲೆಯಲ್ಲಿ ನಮ್ಮ ಜೊತೆ ಇರುವವರು ಶ್ರೀಯುತ ಆನಂದ ಭಟ್ ಪೆರಡೂರು. ಇವರನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮದುವೆಗಾರರಾಗಿರುವವರು ಶ್ರೀಯುತ ರವಿ ಕಾಡೂರು, ಚೆನ್ನೈಯಲ್ಲಿ ರವಿ ಕಾಡೂರು ಇವರು, ಮದ್ದಲೆಯಲ್ಲಿ ಆನಂದ ಭಟ್ ಪೆರಡೂರು ಇವರು. ಇವರಿಬ್ಬರನ್ನು ಕೂಡ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಚಕ್ರತಾಳದಲ್ಲಿ ನಮ್ಮ ಜೊತೆ ಇದ್ದಾರೆ ಮನ್ವಿ ಶೆಟ್ಟಿ ಗಿರಾ. ಇವರನ್ನು ಕೂಡ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾಯೋಜಕತ್ವವನ್ನು ಮಾಡ್ತಾ ಇರುವಂತಹ ಶ್ರೀಯುತ ಮಿತ್ರ ಬಳಗ ಪೆರ್ಮುದೆ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಪ್ತವಾಗಿ ಸ್ವಾಗತಿಸುತ್ತಾ ನಮ್ಮನ್ನೆಲ್ಲ ಇಲ್ಲಿಗೆ ಬರೆಸಿದಂತಹ ಸಂದೇಶ್ ಪಕಳ ಕುತ್ಕಾಡಿ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆಪ್ತವಾಗಿ ಸ್ವಾಗತಿಸುತ್ತಾ ದೇವಸ್ಥಾನದ ಆಡಳಿತ ಮಂಡಳಿಯವರನ್ನು ಹಾಗೆ ಉಪಸ್ಥಿತರಿರುವ ನಿಮ್ಮನ್ನೆಲ್ಲ ಶಿರಬಾಗಿ ವಂದಿಸುತ್ತಾ ಕಾರ್ಯಕ್ರಮಕ್ಕೆ ಆಪ್ತವಾಗಿ ಸ್ವಾಗತಿಸುತ್ತಾ ಇದೀಗ ಗಿರೀಶ್ ವೈ ಕಕ್ಕೆಪದ ಹಾಗೂ ರವಿಚಂದ್ರ ಕನ್ನಡಕಟ್ಟೆಯವರು ಸ್ತುತಿ ಪದ್ಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಂಕರಿ ಪರಾಶಕ್ತಿ ಪರಮೇಶ್ವರಿ ಶಂಕರಿ ಜನರಿ
ಉಭಯ ಭಾಗವತರಿಗೆ ಕಲಾಮಾತೆಯನ್ನು ಹಾಗೆ ಮೂಲಾಧಾರ ಮೂರ್ತಿಯಾದ ಮಹಾಗಣಪತಿಯನ್ನು ಸ್ತುತಿಸಿ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡಿದ್ದಾರೆ. ಬಂಧುಗಳೇ, ವಿಶೇಷವಾದ ಧ್ಯೇಯವುಳ್ಳದ್ದು ವಿದ್ಯೆ ಎನಿಸಲ್ಪಡ್ತದೆ. ಅದಕ್ಕೆ ಸ್ಪಷ್ಟವಾದ ಆಕಾರ ಇರುವುದಿಲ್ಲ. ಅದಕ್ಕೆ ಸ್ಪಷ್ಟವಾದ ಆಕಾರವನ್ನು ಕೊಟ್ಟಾಗ ಅದು ಕಲೆ ಎನಿಸಲ್ಪಡ್ತದೆ. ಆಡಿದರೆ ಸಾಹಿತ್ಯ ಕಲೆ, ಹಾಡಿದರೆ ಸಂಗೀತ ಕಲೆ, ಬರೆದರೆ ಚಿತ್ರಕಲೆ, ಕೆತ್ತಿದರೆ ಶಿಲ್ಪಕಲೆ, ಕುಣಿದರೆ ನಾಟ್ಯಕಲೆ. ಈ ಎಲ್ಲ ಕಲೆಯ ಪ್ರಕಾರವನ್ನು ನಮ್ಮ ದೇಶದ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆಯಾಗಿ ಕಾಣುವುದಕ್ಕೆ ಸಾಧ್ಯ. ಆದರೆ ಇದು ಎಲ್ಲವೂ ಒಂದರಲ್ಲಿ ಮೇಳೈಸಿರುವುದು ನಮ್ಮ ದೇಶದ ಪ್ರಸಿದ್ಧ ಕಲೆಗಳಲ್ಲಿ ಒಂದಾದಂತಹ ಯಕ್ಷಗಾನ ರಂಗದಲ್ಲಿ ಮಾತ್ರ. ಜಾನಪದ ಭೂತಳದಿಂದ ಆಂಗಿಕ, ಆಹಾರ್ಯ, ಸಾತ್ವಿಕ, ವಾಚಿಕಗಳೆಂಬಂತೆ
ಚತುರ್ಮುಖಿಯಾಗಿ ಮೈಯೊಡೆದು ಮೇಲೆದ್ದು ಬಾಂಧಳದ ಮುಗಿಲ ಮಗವನ್ನು ಮುಟ್ಟಿ ಮರೆಯುತ್ತಿರುವ ಕಡಲನ್ನು ದಾಟಿ ದೇಶಾಂತರಕ್ಕೆ ದಾಳಿ ಇಟ್ಟು ಅಲ್ಲಿಯೂ ತನ್ನ ಪ್ರಭೆಯನ್ನು ಬೆಳಗಿಸಿದಂತಹ ಕಲೆ ಇದ್ದರೆ ಅದು ಯಕ್ಷಗಾನ. ಅಂತಹ ಕಲೆಯನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಪುಣ್ಯಕ್ಷೇತ್ರವಾದಂತಹ ವಿಷ್ಣುಮೂರ್ತಿಯ ಈ ಸಾನ್ನಿಧ್ಯದಲ್ಲಿ ಮಿತ್ರ ಬಳಗ ಪಡುಮಲೆ ಇವರು ಈ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಪೀಠಿಕೆ ಸುತ್ತಿನ ಹಾಡಿನಲ್ಲಿ ಸಿಂಚನ ಹೆಗಡೆಯವರು ವಿಷ್ಣುವಿನ ಪೀಠಿಕೆಯ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಮಾನಿಟ್ರಿಗೆ ಒಂಚೂರು ಎಕೋ ಕೊಡಿ. ಹಲೋ 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 ಬಂದ ಲಕ್ಷ್ಮೀ ರಮಣ
ರಾಮಾಶ್ವಮೇಧದ ಪೀಠಿಕೆ ಪದ್ಯವನ್ನು ರವಿಚಂದ್ರ ಕನ್ನಡಗಟ್ಟಿ ಅವರು ಮುಂದುವರಿಸ್ತಾರೆ. ಶ್ರೀರಾಮ ಲಂಕೆಯಲ್ಲಿ ರಾವಣನನ್ನು ವಧಿಸಿ ಪುನರಪಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತನಾದ ಬಳಿಕ ರಾಮನಿಗೆ ಒಂದು ಸಂದೇಹ ತೋರ್ತದೆ. ರಾವಣ ದುಷ್ಟನಾದರೂ ಆತ ಬ್ರಾಹ್ಮಣ, ಬ್ರಹ್ಮಹತ್ಯಾ ದೋಷ ತನಗ ಮೈಗಂಟಿದೆ ಎನ್ನುವುದಾಗಿ ವಸಿಷ್ಠರಲ್ಲಿ ಹೇಳಿಕೊಂಡಾಗ ವಸಿಷ್ಠರು ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೆ ಉಪದೇಶಿಸ್ತಾರೆ. ಅಂತಹ ರಾಮಾಶ್ವಮೇಧದ ಹಾಡನ್ನು ರವಿಚಂದ್ರ ಕನ್ನಡಗಟ್ಟಿಯವರು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಒಮ್ಮೆ ಕಲಾವಿದರಿಗೆ ನಿಮ್ಮ ಎರಡು ಕೈಗಳು ಒಂದಾದಾಗ ಬಹಳ ಪ್ರೋತ್ಸಾಹ ಸಿಕ್ಕಿದಂತಾಗ್ತದೆ. ಅದು ಯಾವತ್ತೂ ಇರಬೇಕು, ಅದವರಿಗೆ ಟಾನಿಕ್ ಕೊಟ್ಟ ಹಾಗೆ. ಮುಂದಕ್ಕೆ
ಗಿರೀಶ್ ರೈ ಕಕ್ಕೆಪದವಿಯವರು ಶ್ರೀರಾಮ ಪಟ್ಟಾಭಿಷೇಕದ ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಬಂಧುಗಳೇ, ಮತ್ತೊಂದು ಸಂತೋಷದ ವಿಚಾರ, ನಮ್ಮ ಈ ಕಾರ್ಯಕ್ರಮ ನಮ್ಮ ಕುಡ್ಲ ಚಾನೆಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ದೂರದಲ್ಲಿರುವ ನಿಮ್ಮ ಬಂಧುಗಳಿಗೆ ಅದರ ಲಿಂಕನ್ನು ಕಳುಹಿಸಿ ಅವರು ಕೂಡ ಈ ಒಳ್ಳೆಯ ಕಾರ್ಯಕ್ರಮವನ್ನು ಆಸ್ವಾದಿಸುವುದಕ್ಕೆ ಅವಕಾಶ ಆಗ್ತದೆ. ಇಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕ್ಷೇತ್ರದ ಆಡಳಿತ ಮಂಡಳಿಯವರಿಗೆ, ಪ್ರಾಯೋಜಕರಾದ ಮಿತ್ರ ಬಳಗ ಪಡುಮಲೆ ಇವರಿಗೆ ವಂದನೆಯನ್ನು ಅರ್ಪಿಸುತ್ತಾ, ಇದೀಗ ಗಿರೀಶ್ ರೈ ಕಕ್ಕೆಪದವು ಇವರು. ಮುನಿಯ ಯಾಗವ ದೈವೋ
ಬಹಳ ಸಂತೋಷ ಆಗುವುದು ಅಂತ ಹೇಳಿದರೆ, ಯಕ್ಷಗಾನದ ಆಸಕ್ತಿಯಿಂದ ಒಬ್ಬ ಶ್ರೇಷ್ಠ ಕಲಾವಿದನಾದರೂ ನಮ್ಮ ಕಿರಿಯರ ಕಲಾ ಕಾರ್ಯಕ್ರಮವನ್ನು ನೋಡುವುದಕ್ಕೆ ಹಿರಿಯ ಕಲಾವಿದರಾದ ದಾಸಪ್ರೈ ಅವರು ಆಗಮಿಸಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಅವರನ್ನು ಕಾರ್ಯಕ್ರಮಕ್ಕೆ ಆಪ್ತವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ತಾಯಿಯ ಹೊಟ್ಟೆಯಿಂದ ಈ ಭೂಮಿಗೆ ಹುಟ್ಟುವಾಗ ನಮಗೆ ಉಸಿರಿರ್ತದೆ, ಹೆಸರಿರುವುದಿಲ್ಲ. ನಮ್ಮ ಇಲ್ಲಿಯ ಎಲ್ಲ ಕೆಲಸವನ್ನು ಮುಗಿಸಿ ನಾವು ಪರಮಾತ್ಮನ ಹತ್ರ ಹೋಗುವಾಗ ಹೆಸರಿರ್ತದೆ, ಉಸಿರಿರುವುದಿಲ್ಲ. ಹೆಸರು ಉಸಿರು ಎರಡೂ ಇರುವಂತಹ ಸಮಯವೇ ಅದನ್ನು ಜೀವನ ಅಂತ ಕರೆದರು. ನಮ್ಮ ಈ ಜೀವನ ಪಾವನ ಆಗಬೇಕಾದ್ರೆ ಇಂತಹ ಧರ್ಮ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ಬೇಕು, ದೇವತಾ ಕಾರ್ಯಗಳಲ್ಲಿ ನಾವು ಭಾಗವಹಿಸಬೇಕು. ನಮ್ಮ ಉತ್ಪತ್ತಿಯ ಒಂದು ಅಂಶವನ್ನು ಆ ದೇವತಾ ಕಾರ್ಯಕ್ಕೆ ವಿನಿಯೋಗಿಸಿದಾಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಂತಹ ಮಾತಿಗೆ ಅರ್ಥ ಬರ್ತದೆ. ಇದನ್ನೆಲ್ಲ ಅರ್ಥವಿಸಿಕೊಂಡಂತಹ ಪಡುಮಲೆಯ ಪುಣ್ಯಾತ್ಮರು ನೀವು. ಆ ಮಹಾದೇವನ ಈ ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ದೀರಿ ಎಂದಾದರೆ ಅದು ನಿಮ್ಮೆಲ್ಲರ ಜೀವನ ಪಾವನ ಆಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಅಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮಗೆಲ್ಲ ಅವಕಾಶವನ್ನು ಮಾಡಿಕೊಟ್ಟಂತಹ ನಿಮಗೆಲ್ಲ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಬಂಧುಗಳೇ, ಇದೀಗ ಸಿಂಚನ ಹೆಗಡೆಯವರಿಂದ ಒಂದು ಸಾಮಾಜಿಕ ಪ್ರಸಂಗದ ಹಾಡು, ಯಾರೇ ನೀನು ಚೆಲುವೆ. ಚಂಚಲಾಕ್ಷಿಯೋ ವನದಳೋರ್ವಳೆ, ಚಂಚಲಾಕ್ಷಿಯೋ ವನದಳೋರ್ವಳೆ, ಸಂಚರಿಸುವ ಪರಿಯ ಕಾಣಲು, ಸಂಚರಿಸುವ ಪರಿಯ ಕಾಣಲು, ಕೊಂಚ ಕೊಂಚನೆ ಕೊಂಚ ಕೊಂಚನೆ ಕೊಂಚ ಕೊಂಚನೆ ತನು ಬಳಲಿ, ಜಡ ಜನೇಂದ್ರಯ ಜಡ ಜನೇಂದ್ರಯ ಈಕ್ಷಿಸುತ್ತ, ಜಡ ಜನೇಂದ್ರಯ ಈಕ್ಷಿಸುತ್ತ, ಪಂಚಬಾಣನ ಶರವೋ ಪಂಚಬಾಣನ ಶರವೋ ನೋಟಲು, ಬಲನ ಮಾನಸಕ್ಕೆ ಬಲನ ಮಾನಸಕ್ಕೆ, ಆ
ದಿನದೇ ದಿನನಾದ್ರ ದಿನದೈ ದಿನನಾದ್ರ ದಿನದೇ ಮಾತನಾಡುವ ಬಯಕೆ ಮಾತನಾಡುವ ಬಯಕೆ ಮಾತನಾಡುವ ಬಯಕೆ ಮಾತನಾಡುವ ಬಯಕೆ ಇನ್ನೂ ಹೆಚ್ಚಿದೆ ಮಾತನಾಡುವ ಬಯಕೆ ಮಾತನಾಡುವ ಬಯಕೆ ಮಾತನಾಡುವ ಬಯಕೆ ಇನ್ನೂ ಹೆಚ್ಚಿದೆ ಬಯಕೆ ಇನ್ನೂ ಹೆಚ್ಚಿದೆ ಬಯಕೆ ಇನ್ನೂ ಹೆಚ್ಚಿದೆ ಪ್ರೇಮದಿಂದ ಉಸುರು ನೀನು ಪ್ರೇಮದಿಂದ 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 ಉಸುರು ನೀನು ಬೆಸರ ಹೆಚ್ಚದೆ ಬಯಕೆ ಇನ್ನೂ ಹೆಚ್ಚಿದೆ ನೀನು ಬೆಸರ ಹೆಚ್ಚದೆ ಮಾತನಾಡುವ ಬಯಕೆ ಇನ್ನೂ ಹೆಚ್ಚಿದೆ ಪ್ರೇಮದಿಂದ ಉಸುರು ನೀನು ಬೆಸರ ಬೆಚ್ಚದೆ ಪ್ರೇಮದಿಂದ ಉಸುರು ನೀನು ಬೆಸರ ಬೆಚ್ಚದೆ ಬಯಕೆ ಇನ್ನೂ ಹೆಚ್ಚಿದೆ ನೀನು ಬೆಸರ ಬೆಚ್ಚದೆ ಯಾರೇ 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 ಮಾತನಾಡುವ ಬಯಕೆ ಇನ್ನೂ ಹೆಚ್ಚಿದೆ ಪ್ರೇಮದಿಂದ ಉಸುರು ನೀನು ಪ್ರೇಮದಿಂದ ಉಸುರು ನೀನು ಬೆಸರ ಬೆಚ್ಚದೆ ಬಯಕೆ ಹೆಚ್ಚಿದೆ ನೀನು ಬೆಸರ ಬೆಚ್ಚದೆ ಯಾರೇ 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 ನೀನು ಯಾರೇ ನೀನು ಸ್ವಪ್ನ ಸುಂದರಿ ಕಂಡು ಬಂದೆ ನಿನ್ನ ರೂಪ ಸಿರಿಗೆ ಮಂಜರಿ
ಸಂತೋಷ. ಅದು ಸಿಂಚನ ಹೆಗ್ಡೆ ಅವರಿಗೆ ಆಯಿತು. ಒಳ್ಳೆಯ ಚೆಂಡೆ ಬಾರಿಸಿದ ರವಿ ಕಾಡೂರವರಿಗೆ ಒಂದು ನಮ್ಮ ಚಪ್ಪಾಳೆ ಬರಲೇಬೇಕು. ಅವರಿಗೆ ಪೂರಕವಾಗಿ ಮೊದಲೇ ಬಾರಿಸಿದಂತಹ ಆನಂದ ಭಟ್ರು ಅವರಿಗೆ ಮತ್ತೊಂದು ಚಪ್ಪಾಳೆ ಬರಬೇಕು. ಸಂತೋಷ. ಇದೀಗ ರವಿಚಂದ್ರ ಕನ್ನಡಿಕಟ್ಟೆಯವರು ಪಾಂಡವಾಶ್ವಮೇಧ ಪ್ರಸಂಗದ ಚಿತ್ರಾಂಗದೆ ಮತ್ತು ಬಬ್ರುವಾಹನನ ಸಂಭಾಷಣೆಯ ಒಂದು ಹಾಡನ್ನು ಹಾಡಲಿಕ್ಕಿದ್ದಾರೆ. ಇದೀಗ ನಿಮ್ಮ ಮುಂದೆ. ಮಗನೇ ಮತಿ ಮತಿಗೋ ನಡೆವಾ ಮಗನೇ ಕೆಟ್ಟೋ ನಡೆವಾರಿ ಕುಂತಿ ಮಗನ ವಾಚಿಯ ಕತ್ತಿ ನಡೆವಾರಿ ಕುಂತಿ ಮಗನ ವಾಚಿಯ ಕತ್ತಿ ಸುಗಸೆ ಸಿಂಹ ವೃಷಭಗೆ ಸುಗಸೆ ಸಿಂಹ ವೃಷಭಗೆ ಹಾಗೆ ಅಮೃತ ಕಂದ ವಾರಿ ಅಮೃತ ವಿಷ ವೀರನರ್ಜುನ ಅರ್ಜುನ ಮಗನಿಗೆ ಬದಿ ಕಿಡಿತು ನಡೆವಾರಿ ಮಗನ ಕಂದ ಸೊಗಸೆಯ ಹಾಗೆ
ಶ್ರೀಕಟ್ಟೆ ಭಾಗವತರಿಗೆ. ಬಂಧುಗಳೇ, ನಮ್ಮ ಯಕ್ಷಗಾನ ರಂಗದಲ್ಲಿ ಅಭಿನವ ವಾಲ್ಮೀಕಿ ಎನ್ನುವಂತಹ ನೆಗಳತೆಯನ್ನು ಪಡೆದವರು ಕೀರ್ತಿಶೇಷ ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು. ಯಕ್ಷಗಾನ ಭಾಗವತರಾಗಿ, ಪ್ರಸಂಗಕರ್ತರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ನಾಟ್ಯಗುರುಗಳಾಗಿ, ಹಾಗೆ ಎಲ್ಲ ರಂಗದಲ್ಲಿಯೂ ತೊಡಗಿಸಿಕೊಂಡಂಥ ಒಬ್ಬ ಶ್ರೇಷ್ಠ ಯಕ್ಷರಂಗದ ಅನರ್ಘ್ಯ ರತ್ನ ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು. ಸುಮಾರು 50ಕ್ಕೂ ಮಿಕ್ಕಿ ಪ್ರಸಂಗಗಳನ್ನು ಬರೆದಿದ್ದಾರೆ. ಅದರಲ್ಲಿ ಎತ್ತರದ ತಾಣದಲ್ಲಿರುವಂತಹ ಪ್ರಸಂಗ ಮಾನಿಷಾದ. ಆ ಮಾನಿಷಾದ ಪ್ರಸಂಗದ ಒಂದು ಹಾಡು ಇದೀಗ ಗಿರೀಶ್ ರೈ ಕಕ್ಕೆಪದವು ನಿಮ್ಮ ಸಿರಿಕಂಠದಿಂದ ಮೂಡಿಬರಬೇಕಾಗಿ ಎಲ್ಲರ ಅಪೇಕ್ಷೆ. ದರ್ಶನ ಬಯಸಿಗಳು ಮಧುರ ವೇದ ಹವಿಯ ಬಯಸುತ್ತಿಯ ಇಂದ್ರಿಯಗಳು
ಹೌದು, ಬಹಳ ಸಂತೋಷ. ಹಿಮ್ಮೇಳದ ಭಾಗವತರಿಗೆ ಹಾಗೂ ಹಿಮ್ಮೇಳದವರಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಇಂತಹ ಒಳ್ಳೆಯ ಸಾಹಿತ್ಯವನ್ನು ಬರೆದಂತಹ ಅನರ್ಘ್ಯರತ್ನವಾದಂತಹ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರ ದಿವ್ಯ ಚೇತನಕ್ಕೆ ನಾವೊಮ್ಮೆ ಕರತಾಡನದ ಮೂಲಕ ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು. ಬಂಧುಗಳೇ, ಮಹಾವಿಷ್ಣುವಿನ ದಶಾವತಾರದಲ್ಲಿ 8ನೇ ಅವತಾರ ಅದು ಶ್ರೀಕೃಷ್ಣನ ಅವತಾರ. ಅದು ಪೂರ್ಣಾವತಾರವೆಂದು ಪ್ರತೀತಿ. ಅದಕ್ಕೆ ಪ್ರಾಜ್ಞರು ಹೇಳ್ತಾರೆ, ಅಷ್ಟಮಿಯ ದಿನದಂದು ಅಷ್ಟಮದ ಗರ್ಭದಲ್ಲಿ ಅನಿಮಿಷರ ಅಳುವನ್ನು ಆಲಿಸಿ ಅಸುರರ ಅಗಟನ್ನು ಅಳಿಸಲು ಆವಿರ್ಭವಿಸಿದವ ಶ್ರೀಕೃಷ್ಣ ಎನ್ನುವುದಾಗಿ. ಶ್ರೀಕೃಷ್ಣ ತನ್ನ ಲೀಲೆಯ ಮೂಲಕ ಅದೆಷ್ಟೋ ಪವಾಡಗಳನ್ನು ಮಾಡಿದವ. ಆಡಿಕೊಂದ, ಹಾಡಿಕೊಂದ, ಓಡಿಕೊಂದ, ಕುಣಿದುಕೊಂದ. ಹೀಗೆ ಇವೆಲ್ಲವೂ ಶ್ರೀಕೃಷ್ಣ ಲೀಲಾಮೃತದಿಂದ ನಾವು ತಿಳಿದುಕೊಳ್ಳಬಹುದಾದಂತಹ ಬಹಳ ವಿಶೇಷವಾದಂತಹ ಸತ್ಯಗಳು. ಅಂಥದ್ರಲ್ಲಿ ಒಂದು ಮಾನಿನಿಯರ ಮಾನವನ್ನು ಉಳಿಸುವುದಕ್ಕೆ, ಅವರ ಅಹಂಕಾರವನ್ನು ಅಳಿಸುವುದಕ್ಕೆ ಶ್ರೀಕೃಷ್ಣ ಆಡಿದಂತಹ ನಾಟಕದಲ್ಲಿ ರಾಧಾವಿಲಾಸವು ಒಂದು. ಅಂತಹ ರಾಧಾವಿಲಾಸವನ್ನು ಇದೀಗ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಇದರಲ್ಲಿ ಗಾನ ಇದೆ, ನಾಟ್ಯ ಇದೆ, ಅರ್ಥ ಇದೆ, ಹಾಸ್ಯ ಇದೆ, ಎಲ್ಲವೂ ಮೇಳೈಸಿರುವಂತಹ ಒಂದು ಕಥಾನಕ ರಾಧಾವಿಲಾಸ. ಗಾನಮಂದಾರ ಗಿರೀಶ್ ರೈ ಕಕ್ಕೆಪದವು, ಗಾನಸುರಭಿ ರವಿಚಂದ್ರ ಕನ್ನಡಿಕಟ್ಟೆಯವರು, ಯಕ್ಷಮಾಣಿಕ್ಯ ಸಿಂಚನ ಹೆಗಡೆಯವರು, ಹಾಗೆ ಹಿಮ್ಮೇಳದವರನ್ನೆಲ್ಲ ಸೇರಿಸಿಕೊಂಡು ಈ ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದೀಗ ಇದರಲ್ಲಿ ಶ್ರೀಕೃಷ್ಣನಾಗಿ ಪ್ರಸಿದ್ಧ ಸ್ತ್ರೀಪಾತ್ರಧಾರಿಗಳು ಹೌದು, ಪುಂಡುವೇಷಧಾರಿಗಳು ಹೌದು, ಯಕ್ಷ ಮಯೂರಿ ಎನ್ನುವಂತಹ ಮೆಗಲ್ತೆಯನ್ನು ಪಡೆದಂತಹ ರಕ್ಷಿ ಶೆಟ್ಟಿ ಪಡ್ರೆಯವರು ಶ್ರೀಕೃಷ್ಣನಾಗಿ ನಮ್ಮ ಮುಂದೆ ರಂಜಿಸಲಿಕ್ಕಿದ್ದಾರೆ. ಅವರೊಂದಿಗೆ ರಾಧೆಯಾಗಿ ತೆಂಕು ಬಡಗು ಉಭಯ ತಿಟ್ಟಿನ ಸಮರ್ಥ ಸ್ತ್ರೀಪಾತ್ರಧಾರಿ ಯಕ್ಷಕನ್ನಿಕೆ ಸಂತೋಷ್ ಕುಮಾರ್ ಹಿಳಿಯಾನ ಇವರು ಪಾತ್ರವನ್ನು ನಿರ್ವಹಿಸ್ತಾರೆ. ಶ್ರೀಕೃಷ್ಣನ ಸಖನಾದ ವಿಜಯನಾಗಿ ತೆಂಕು ಬಡಗು ಉಭಯ ತಿಟ್ಟಿನ ಹಾಸ್ಯಗಾರರಲ್ಲಿ ಹಿರಿಯ ಹಾಸ್ಯಗಾರರು ಹೌದು, ಪ್ರಸಿದ್ಧ ಹಾಸ್ಯಗಾರರು ಹೌದು, ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹೌದು, ಯಕ್ಷರಂಗದ ಚಾರ್ಲಿ ಚಾಪ್ಲಿನ್ ಎನ್ನುವಂತಹ ಬಿರುದನ್ನು ಪಡೆದಂತಹ ಸೀತಾರಾಮ್ ಕುಮಾರ್ ಕಟೀಲು ಇವರು ನಮ್ಮ ಮುಂದೆ ಬರಲಿಕ್ಕಿದ್ದಾರೆ. ಹಾಗೆ ಸಖಿಯಾಗಿ ಕನಸಿನ ಕನ್ಯೆ ಪ್ರಕಾಶ್ ಮೀರ್ಚಾಲು ಇವರು ನಿಮ್ಮ ಮುಂದೆ ತಮ್ಮ ಪ್ರೌಢತೆಯನ್ನು ತೋರಿಸಲಿಕ್ಕಿದ್ದಾರೆ. ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯ ರಾಧಾವಿಲಾಸ ನಿಮ್ಮ ಮುಂದೆ. Bye.
ಕೃಷ್ಣಯ್ಯ ಕೃಷ್ಣಯ್ಯ, ಎಲ್ಲಿ ನೋಡಿದ್ರು ಕೃಷ್ಣನ ನಾಮವೇ ಕೇಳ್ತಾ ಇದೆ. ಹರಿಯುವ ಮಂಜುಳ ನಿನಾದದಲ್ಲಿ, ಬೀಸುವ ಗಾಳಿಯಲ್ಲಿ, ಸುಮ ಸೌರಭದಲ್ಲಿ ಎಲ್ಲೆಲ್ಲಿ ನೋಡಿದರೂ ಕೃಷ್ಣನೇ. ಕೃಷ್ಣ ಹುಟ್ಟಿದಾದ ಮೇಲೆ ಹೂ ಬಿಡದ ಗಿಡಗಳಿಲ್ಲ, ಫಲಗೊಡದ ಮರಗಳಿಲ್ಲ, ಕರು ಹಾಕದ ಹೆಂಗಸರಿಲ್ಲ, ಕೆರೆದ ದನಗಳಿಲ್ಲ. ಅದು ಎರಡೂ ಮರಿ ಹಾಕುವುದೇ ಅದು. ಸಂಸ್ಕಾರ ಇದೆಲ್ಲ ಏನು ಕೃಷ್ಣಯ್ಯನ ಪವಾಡ ಅಂತ ಹೇಳ್ತಾ ಇದ್ದಾರೆ. ಹೌದು, ಕೃಷ್ಣನನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೊಂಡಾಡ್ತಾ ಇದ್ದಾರೆ. ಹೌದು, ನಮ್ಮ ಊರಲ್ಲೆಲ್ಲ ಕೃಷ್ಣನನ್ನು ಕೊಂಡಾಡುವುದು ಹೇಗೆ ಅಷ್ಟು ಚಂದ ಹೇಳ್ತಾರೆ. ಅವನ ಹೆಸರನ್ನು ಹೇಳುವಾಗಲೇ ಕಿವಿಗೆ ಇಂಪಾಗ್ತದೆ, ಮನಸ್ಸಿಗೆ ತಂಪಾಗ್ತಾ ಇದೆ. ಅದರ ಮಧುರಂ ವದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತಿ ರಕಿಲಂ ಮಧುರಂ ಅಂತೇಳಿ ನಮ್ಮ ಜನಸ್ತೋಮ ಕೊಂಡಾಡ್ತಾ ಇದ್ದಾರೆ. ಇನ್ನು ಋಷಿಮುನಿಗಳೆಲ್ಲ ಬೇರೆ ರೂಪದಲ್ಲೇ ಕೊಂಡಾಡ್ತಾ ಇದ್ದಾರೆ. ನಿಗಮ ವಂದನೆ, ನಿಗಮ ದೂರನೆ, ನಿರ್ವಿಕಲ್ಪನೆ, ನಿರ್ಲೇಪನೆ, ಕಗಗಮನ ಕಮನೀಯ ಖಂಡದ ಲಯನ, ಹರೇ ಗೋವಿಂದ ಅಂತ ಕೊಂಡಾಡ್ತಾ ಇದ್ದಾರೆ. ಇನ್ನು ಜ್ಞಾನಿಗಳು ಹೇಳುವುದೇ ಬೇರೆ. ಅವರನ್ನು ಅದ್ಭುತವಾದಂಥ ಅದಕ್ಕೆ ನಕ್ಷತ್ರವನ್ನೇ ಜೋಡಣೆ ಮಾಡಿದ್ದಾರೆ. ಸರಿ, ಹೌದು, ಸರಿಯಾಗಿ ಅರ್ಥ ಮಾಡಿ ಭಾಗವತ್ರೆ. ಅರ್ಥ ಆದರೆ ಅರ್ಥ ಆಯಿತು ಅಂತೇಳಿ, ಅರ್ಥ ಆಗದಿದ್ರೆ ಅರ್ಥ ಆಗಲಿಲ್ಲ ಅಂತೇಳಿ, ಗೊತ್ತಿದ್ರೆ ಗೊತ್ತುಂಟು ಅಂತೇಳಿ, ಗೊತ್ತಿಲ್ಲದ್ರೆ ಗೊತ್ತಿಲ್ಲ ಅಂತೇಳಿ. ಕೆಲವರಿಗೆ ಗೊತ್ತುಂಟು ಅನ್ನೋದು ಗೊತ್ತಿಲ್ಲ, ಕೆಲವರಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತುಂಟು. ಈ ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಗೊತ್ತಿಲ್ಲದನ್ನು ಗೊತ್ತುಂಟು ಅಂತ ಹೇಳಿದ್ರೆ, ಗೊತ್ತಿಲ್ಲದ್ದು ಗೊತ್ತಾಗುವುದಿಲ್ಲ. ಗೊತ್ತಾಯ್ತಾ? ನನಗೆ ಗೊತ್ತಾಗಲಿಲ್ಲ. ಅಂದರೆ ನಕ್ಷತ್ರನ ಹೊಳಿಸಿದ್ದಾರೆ ಅವನಿಗೆ. ಸರಿಯಾಗಿ ನೆನಪಾಡಿ, ನಕ್ಷತ್ರ ಸುತನ ಅನುಜನ ಒಂದು ದಿನ ತನ್ನ ನಕ್ಷತ್ರದಿಂದ ನಕ್ಷತ್ರದೊಳಗಿದ್ದ ನವನೀತವಂ ತೆಗೆದು ತನ್ನ ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ಆ ಸಪ್ಪಳವಂ ನಕ್ಷತ್ರವಂ ಹಿಡಿದಿದ್ದ ನಕ್ಷತ್ರ ಪೆಸರಳುಳ್ಳ ನಕ್ಷತ್ರ ರಾಜಮುಖಿಯವರುಳು ನಕ್ಷತ್ರನಂ ಬೆನ್ನಟ್ಟಿವರೆ ಮತ್ತೊಂದು ನಕ್ಷತ್ರವಂ ಸೇರ್ದ. ಅರ್ಥ ಆಯ್ತಾ? ಇಲ್ಲೇ ಇರೋದು ನಿಗೂಢವಾದ ಅರ್ಥ ಅಂತ ಹೇಳಿದ್ರು ನಾನು. ನೋಡಿ, ನಕ್ಷತ್ರ ಸುತನ ಅನುಜನ ಒಂದಿನ ಅಂತ ಹೇಳಿದ್ರೆ ಬಲರಾಮನ ತಾಯಿ ರೋಹಿಣಿ ನಕ್ಷತ್ರ. ಸರಿಯಾಗಿ ನೆನಪಾಡಿಕೊಳ್ಳಿ. ಅವನ ತಮ್ಮ ಯಾರು? ಕೃಷ್ಣ. ತನ್ನ ನಕ್ಷತ್ರದಿಂದ ಅಂದ್ರೆ ತನ್ನ ಕೈಯಿಂದ ಅಲ್ಲಿ ಹಸ್ತ ನಕ್ಷತ್ರ ಬಂತು. ನಕ್ಷತ್ರದೊಳಗಿದ್ದ ನವನೀತವಂ ತೆಗೆದು ಅಲ್ಲಿ ಮಡಿಕೆ ಮಕಾ ನಕ್ಷತ್ರ ಬಂತು. ಹೌದಾ? ತನ್ನ ಚಿತ್ತಕ್ಕೆ ಬಂದಂತೆ ಎಸೆಯುತ್ತಿರಲು ಅಲ್ಲಿ ಚಿತ್ತಾ ನಕ್ಷತ್ರ ಬಂತು. ಆ ಸಪ್ಪಳವಂ ಕೇಳ್ದು ನಕ್ಷತ್ರವಂ ಹಿಡಿದಿದ್ದ ನಕ್ಷತ್ರ ಪೆಸರುಳ್ಳ ನಕ್ಷತ್ರ ರಾಜಮುಖಿಯವರು ಅಂತ ಹೇಳಿದ್ರೆ ಒಬ್ಬಳು ಹೆಂಗಸು ಕನ್ನಡಿ ಮುಂದೆ ಕುಂಕುಮ ಹಾಕ್ಲಿಕ್ಕೆ ಭರಣಿಯನ್ನು ಇಟ್ಕೊಂಡಿದ್ಲು, ಕುಂಕುಮದ ಭರಣಿ. ಅಲ್ಲಿ ಭರಣಿ ನಕ್ಷತ್ರ ಬಂತು. ಅವಳ ಹೆಸರು ಅನುರಾಧ ಅಂತೇಳಿ. ಅನುರಾಧ ನಕ್ಷತ್ರ ಬಂತು. ನಕ್ಷತ್ರಗಳ ರಾಜ ಚಂದ್ರ, ಅವಳ ಹೆಸರು ಚಂದ್ರಮುಖಿ ಅಂತೇಳಿ. ಅವರು ನಕ್ಷತ್ರ ನಮ್ಮ ಬೆನ್ನಟ್ಟಿವರೆ ಶ್ಲೇಷಾಶಾಯಿ ಅಶ್ಲೇಷ ನಕ್ಷತ್ರ, ಅಲ್ಲಿ ಅಶ್ಲೇಷ ನಕ್ಷತ್ರ ಬಂತು. ಅವನನ್ನು ಬೆನ್ನಟ್ಟಿವರೆ ಮತ್ತೊಂದು ಮೂಲ ನಕ್ಷತ್ರವನ್ನು ಸೇರಿದ. ಕೃಷ್ಣ ಹೋಗಿ ಮೂಲೆಯಲ್ಲಿ ಕೂತ ಅಂತ ಇರುವುದು ಇಷ್ಟೇ. ಆದರೆ ಅದು ಎಷ್ಟು ಚಂದವಾಗಿ ವರ್ಣಿಸಿದ್ದಾರೆ ನೋಡಿ. ನಕ್ಷತ್ರ ಸುತನ ಅನುಜನ ಒಂದು ದಿನ ತನ್ನ ನಕ್ಷತ್ರದಿಂದ ನಕ್ಷತ್ರದೊಳಗಿದ್ದ ನವನೀತವಂ ತೆಗೆದು ತನ್ನ ನಕ್ಷತ್ರಕ್ಕೆ ಬಂದನ್ನು ಎಸೆಯುತ್ತಿರಲು ಆ ಸಪ್ಪಳವಂ ಕೇಳಿದ ನಕ್ಷತ್ರವಂ ಬಿಡಿದಿದ್ದ ನಕ್ಷತ್ರ ಪೆಸರುಳ್ಳ ನಕ್ಷತ್ರ ರಾಜಮುಖಿಯಳು ನಕ್ಷತ್ರ ನಮ್ಮ ಬೆನ್ನಟ್ಟಿವರೆ ಮತ್ತೊಂದು ನಕ್ಷತ್ರವಂ ಸೇರ್ದ. ಎಂಥ ಅದ್ಭುತವಾದ ಸಾಹಿತ್ಯ! ಇದೆಲ್ಲ ಕೃಷ್ಣನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ಎಂತ ಈಗ ಪುಣ್ಯ ಆಗ ಹೇಳಬೇಕಿತ್ತು. ಆದರೆ ಕೃಷ್ಣ ಎಷ್ಟೊತ್ತಿಗೆ ಎಲ್ಲಿರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅವನನ್ನು 3 ಸಲ ಕೂಗಿ ಕರೀತೇನೆ ನಾನು. ಇಲ್ಲದಿದ್ದರೆ ನಾನೇ ಎದ್ದು ಹೋಗ್ತೇನೆ. ಎಲ್ಲ ಕೃಷ್ಣಯ್ಯ ಬಾ. ಯಾರ್ಯಾರ ಮನೆಯಲ್ಲಿ ಹೋಗಿ ಎಲ್ಲೆಲ್ಲಿ ಏನೇನು ಮಾಡ್ತಾ ಇದೆಯಾ ಕೃಷ್ಣಯ್ಯ ಬಾ. ಬಂದರೆ ಬಾ, ಇಲ್ಲಾದ್ರೆ ಎದ್ದು ಹೋಗ್ತೇನೆ ಕೃಷ್ಣಯ್ಯ ಬಾ. ಹೀಗೆ ಬರ್ಬೋದು ಇಲ್ಲಿ. ಮೆಲ್ಲನೆ ಬಂದನೆ ಗೋಪುರ ಕೃಷ್ಣ
ನಿಕ್ಷಣ ನಿನಾದ ನಮಗೆ ಕರುಣಾನಂದಕರವಾಗ್ತದೆ. ಕಂಡು ಕಾಣುವಂತೆ ಮಾಯವಾಗಿ ಹೋಗ್ತಾನೆ. ಎಲ್ಲಿ ಹೋದ ಕೃಷ್ಣ? ಏನಾಯ್ತು ವಿಜಯ? ನಿನ್ನ ಕೈಯ ಇದು. ನಾನು ಪಕ್ಕನೆ. ನನಗೆ ಒಮ್ಮೆಲೆ ಹೆದರಿಕೆ ಆಯಿತು. ಯಾಕೆ ಹೆದರಿಕೆ? ಯಾರೋ ನನ್ನ ಕಣ್ಣನ್ನು ಒತ್ತಿ ಹಿಡಿದ್ರು ಅಂತೇಳಿ. ಆಮೇಲೆ ಗೊತ್ತಾಯ್ತು ಇದು ನಿನ್ನ ಕೈ ಅಂತೇಳಿ. ಅದು ಹೇಗೆ ಗೊತ್ತಾಯ್ತು? ಯಾರ್ಯಾರ ಮನೆಗೆ ಹೋಗಿ ಕೈ ಹಾಕಿದ ಕೈಯ ಪರಿಚಯ ನನಗಿಲ್ವೇ ಕೃಷ್ಣ? ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಗಿಣ್ಣು ಇತ್ಯಾದಿಗಳಿಗೆ ಕೈ ಹಾಕಿದ ನಿನ್ನ ಕೈ ಸಮತೀತೋಷ್ಣಗಳಿಂದ ಕೂಡಿದೆ. ಜೊತೆಯಾಗಿ ನೀನು ಇರುವವನಲ್ವ? ಹೌದು. ಹಾಗಾಗಿ ನಿನಗೆ ಹೆದರಿಕೆ ಆಯ್ತಾ? ಹೆದರಿಕೆ ಅಲ್ಲ, ಅಂಜಿಕೆ ಆದದ್ದು. ಅದೇನು ಹೆದರಿಕೆ ಅಂದ್ರೆ ಬೇರೆ, ಅಂಜಿಕೆ ಅಂದ್ರೆ ಬೇರೆ? ಹೆದರಿಕೆ ಬೇರೆ, ಅಂಜಿಕೆ ಬೇರೆ. ಅದು ಹೇಗಪ್ಪ? ಹೆದರಿಕೆ ಅಂದಾಗ ಯಾವುದೋ ಕಾಣದಂತ ರಿಕ್ಷವನ್ನು ಕಂಡಾಗ ಅಂತ ಆಗುದು. ಅಂಜಿಕೆ ಅಂತ ಹೇಳಿದ್ರೆ ಎದೆ ಮೂಲೆಯಲ್ಲಿ ಯಾರೋ ಕೂತ್ಕೊಂಡು ಅವಲಕ್ಕಿ ಕುಟ್ಟಿದ ಅನುಭವ. ಡಕ್ 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 ಆಗುದು. ಹೆದರಿಕೆ ಆಯ್ತಾ? ಇಲ್ಲ. ಅಂಜಿಕೆ ಆಯ್ತಾ? ಇಲ್ಲ. ಈಗ ನೀನು ಮುಟ್ಟಿದ ಮೇಲೆ ಎಲ್ಲವೂ ಹೋಯ್ತು. ಗೊತ್ತಾಯ್ತಲ್ಲ ನಿನ್ನ ಕೈ ಅಂತ ಗೊತ್ತಾದ ಮೇಲೆ ಇನ್ನೆಲ್ಲ ನಾನು ಮಾತನಾಡುವುದಿಲ್ಲ. ಯಾಕೆ? ನಾನು ಇನ್ನೇನು ಹೇಳಿದ್ದು? ಏನು? ಬೆಳಗ್ಗೆ ಬೇಗ ಬರಬೇಕು ಅಂತ ಹೇಳಿದಲ್ವಾ? ಹೌದು. ಎಲ್ಲಿಗೆ ಬರೋದಕ್ಕೆ ಹೇಳಿದ್ ನಾನು? ನಾನು ಬೇಗ ಬಂದಿದ್ದೇನೆ. ಬೇಗ ಬಂದು ಒಂದು ವಿಷಯವನ್ನು ತಿಳಿಸಬೇಕಾಗಿ ನಾನು ಬಂದಿದ್ದೇನೆ. ಯಾವುದದು? ಅದು ಬೇರೆ ವಿಷಯ. ಎಂದಿನಾಗಿ ಅಲ್ಲ ಕೃಷ್ಣ. ಕೃಷ್ಣ
ವಿಚಾರ ಇರ್ಬೇಕಲ್ಲ. ಹೌದೌದು. ಏನೋ ಅದು ಕೃಷ್ಣಯ್ಯ, ಏನು? ನೀನು ಮಿತ್ರ ಬಳಗದವರನ್ನು ಯಾವತ್ತೂ ಬಿಟ್ಟು ಕೊಟ್ಟವನಲ್ಲ. ಮಿತ್ರ ಬಳಗದವರಿಂದಲೇ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುವುದು. ಆದರೆ ಒಂದು ವಿಶೇಷ. ಯಾವುದು? ನಿನ್ನ ಮಿತ್ರನಾಗಿ ನಾನು ಹೇಳೋದನ್ನು ಕೇಳು. ಏನನ್ನು? ಎಂದಿನಂತೆ ಇಂದು ಕೂಡ ಅಲ್ಲ, ಇವತ್ತು ಬೇರೆ ವಿಶೇಷ. ಏನದು? ಚಂದದ ಹುಡುಗಿಯನ್ನೊಂದು ನಾನು ನೋಡಿದ್ದೇನೆ. ಯಾರಪ್ಪ? ಬೇರೆ ಯಾರು ಅಲ್ಲ, ಅವಳನ್ನು ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಹೇಗೆ ಅಂತ? ಈ ಚಳಿ ಚಳಿ ಎಂಪುಳಿ ಕಳಿ ಕುಡಿತ ರಾಧಾ ಲಾಯ್ಲಾ ರಾಧಾ. ಲಾಯ್ಲಾ ರಾಧಾನ ಹೊಗಳುದು ಅವಳನ್ನು? ಹೌದು. ಕೃಷ್ಣಯ್ಯ, ಏನು? ಅವಳ ಮನೆಯಲ್ಲಿ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಇಲ್ಲೇ ಹತ್ತಿರದಲ್ಲಿ ಕೃಷ್ಣಯ್ಯ. ಹತ್ತಿರ ಅಂದ್ರೆ ಇಲ್ಲಿ 4ನೇ ಓಣಿಯ 8ನೇ ತಿರುವಿನ 18ನೇ ಅಡ್ಡ ರಸ್ತೆಯ 9ನೇ ಹಂತದ 345ನೇ ಮನೆ. ಒಳ್ಳೆ ಕೆಲಸ. ಅವಳು ಎಲ್ಲಿದ್ದಾಳೆ, ಏನು ಎತ್ತ ಅಂತ ಎಲ್ಲ ಸಂಗ್ರಹ ಮಾಡಿಕೊಂಡಿದ್ಯಲ್ಲ. ನೀನು ಹೇಳಿದಲ್ಲ ಕೃಷ್ಣಯ್ಯ, ಹಾಗಾಗಿ ಮನೆಯನ್ನು ಹುಡುಕ್ತಾ ಹೋದೆ. ಅವಳು ಬೇರೆ ಯಾರು ಅಲ್ಲ. ಯಾರು? ಬೇರೆ ಯಾರು ಅಲ್ಲ. ಬೇರೆ ಯಾರು ಅಲ್ಲ ಅಂದ್ರೆ ಬೇರೆ? ಕುಲವತಿಯ ಮಗಳು ತನ್ನುಗೆ ರಾಧೆ ಅಂತೇಳಿ. ರಾಧೆ ಬಹಳ ಚಂದ ಇದ್ದಾಳೆ. ಚಂದ ಅಂದ್ರೆ ಹೇಗಪ್ಪ? ಅಪ್ರತಿಮ ಸೌಂದರ್ಯವತಿ. ಸ್ವಲ್ಪ ವರ್ಣಿಸು. ಅವಳ ರೂಪವನ್ನು ವರ್ಣಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಅಷ್ಟು ಚಂದ ಇದ್ದಾಳೆ. ಹೌದಾ? ಕೇದಗೆಯ ರಸದಲ್ಲಿ ಕೇಸರದ ಹುಡಿಗಲಸಿ ಮಾಡಿರುವ ಮುದ್ದಾದ ಕನ್ಯೆ. ಅರುಣ ರಾಘವ ರಸ ಕೆಂಪಿನವಳು ತೇದುವಾಗಿ ಅವಳ ಕೆನ್ನೆ. ಮರಿದುಂಬಿಗಳ ಮಾಲೆ ಹಣೆಯ ಹಂದರ ಕಿಟ್ಟೆ ಬಿಟ್ಟಂತೆ ಬಳ್ಳಿಗುರುಳು. ಕಿರಿಮೋಡೆಗಳನ್ನು ಬಾಚಿ ಚುಕ್ಕೆ ಹೂಗಳನ್ನು ಇಟ್ಟು ಹೆಣದಂತೆ ಅವಳ ಹೆರಳು. ಹಾಲಿನ ಹೊಳೆಯಲ್ಲಿ ಚಂದ್ರನ ಮೂಡಿರುವ ತೆರೆದಿ ಅವಳ ಮುಖವು. ಹಸುವಾಲು ಕರೆದಂತೆ, ಹೂ ಬಾಯಿ ತೆರೆದಂತೆ, ಮುತ್ತು ಸುರಿದಂತೆ ಅವಳ ನಗೆಯು. ಬೆಳದಿಂಗಳನ್ನು ಕಾಯಿಸಿ ಮಿಂಚು ಹೆಪ್ಪನ್ನು ಹಾಕಿ ಕಪ್ಪಿನೊಪ್ಪವನಿಟ್ಟ ಕಣ್ಣಿನವಳು. ಬೆಳಕ ಬಟ್ಟೆಯ ನಿಲ್ಲಿಸಿ ಕೆಲವಿನ ಎರಕ ಹುಯ್ಯ ಮೈಯವಳು. ಶತಕೋಟಿ ಜನ್ಮವನ್ನು ಸೂರ್ಯಗೈಯುವ ವಿಶ್ವಮೋಹಿನಿಯಾದ ಕಾಮಿನಿಯಾದ ಬಾಮಿನಿಯಾದ ಅವಳನ್ನು ನೋಡಿದಾಗ ಮರಳಾಗದಿರುವ ಅಣ್ಣಗಳು ಯಾರು? ಒಮ್ಮೆ ನೋಡಿಯೇ ಇಷ್ಟು ಚೆನ್ನಾಗಿ ವರ್ಣಿಸ್ತೀಯಲ್ಲ. ಹೌದು. ಇನ್ನು 10 ಬಾರಿ ನೋಡಿದ್ರೆ ಬರೀ ಬಾಯಿಪಾಠ ಮಾಡಿ 100 ವರ್ಣಿಸೇನು ಅಂತ ಚಂದದ ಹೆಸರು ಅವಳದು ರಾಧೆ ಅಂತೇಳಿ. ರಾಧೆ ಗಂಡು ಮಕ್ಕಳ ತಲೆಯನ್ನೆತ್ತಿ ನೋಡುದಿಲ್ಲಂತೆ. ಅವಳಿಗೊಂದು ದುರಹಂಕಾರ ಉಂಟು. ಅಹಂಕಾರ? ಅಹಂಕಾರ ಅಲ್ಲ, ದುರಹಂಕಾರ. ಹೌದು. ನನಗಿಂತ ಚಂದದವರು ಬೇರೆ ಯಾರೂ ಇಲ್ಲ ಅಂತ ಹೆಮ್ಮೆಯಿಂದ ಬಿಮ್ಮಿಂದ ಬೀಗುತ್ತಿರುವ ಅವಳನ್ನು ನೋಡಿ ನಿನಗೆ ತಿಳಿಸ್ಬೇಕಂತೇಳಿ ನಾನು ಬಂದಿದ್ದೇನೆ. ವಿಜಯ, ಓ ಚಂದ ಎನ್ನುವುದು ಹೆಣ್ಣು ಮಕ್ಕಳಿಗೆ ಗೊತ್ತಾಗಬೇಕು. ಆದ್ರೆ ನಾವು ಚಂದ ಇದ್ದೇವೆ ಎನ್ನುವುದು ಅದು ಅವರಿಗೆ ಗೊತ್ತಾಗಬಾರ್ದು. ಆಗ ಅಹಂಕಾರ ಮೂಡುವುದು, ದುರಹಂಕಾರ ಮೂಡುತ್ತದೆ. ಖಂಡಿತ. ಎಷ್ಟು ಚಂದ ಇದ್ರೇನು, ಎಷ್ಟು ಬಿಳಿಪಿದ್ರೇನು, ಹೆಂಗಸರು ಅನ್ನ ಬಸಿಯುವಾಗ ಎಲ್ಲ ಹೆಂಗಸರಿಗಲ್ಲ, ದುರಹಂಕಾರ ಇದ್ದವರಿಗೆ ಮಾತ್ರ. ಅನ್ನ ಬಸಿಯುವಾಗ ಬಿಸಿ ತಿಳಿಬಿದ್ದಾರೆ, ಹೀಗಾಗಿ ಹೋಗುದಿಲ್ಲ. ಆದ್ದರಿಂದ ತಾನು ಚಂದ ಇದ್ದೇನೆ ಅಂತ ಹೇಳಿ ದುರಹಂಕಾರ ಇರಬಾರ್ದು, ಅಭಿಮಾನ ಇರಬೇಕು. ಯಾವುದು ಶಾಶ್ವತ ಅಲ್ಲ. ಅಲ್ಲ. ಈಗ ಏನು ಹೇಳು? ಹಾಗಾಗಿ ಇಷ್ಟೆಲ್ಲ ಹೆಣ್ಮಕ್ಕಳು ನೀನು ವಶವರ್ತಿಯನ್ನಾಗಿ ಮಾಡಿಕೊಂಡಿದೆಯಲ್ಲ, ನೋಡುವ ಕೂಡಿದ್ರೆ ಅವಳನ್ನು ನಿನ್ನ ವಶ ಮಾಡಿ ನೋಡುವ. ನನ್ನಲ್ಲಿ ಸವಾಲೇನು? ಅವಳ ಅಹಂಕಾರವನ್ನು ಇಳಿಸ್ತೇನೆ. ಮಾತ್ರವಲ್ಲ, ನನ್ನ ವಶವರ್ತಿಯನ್ನಾಗಿ ನಾನು ಮಾಡ್ತೇನೆ. ಸಾಧ್ಯವೇ ಇಲ್ಲ. ಸಾಧ್ಯ ಉಂಟು. ಅವಳನ್ನು ನಿನ್ನ ವಶ ಮಾಡಿಕೊಂಡ್ರೆ ನಾನು ಮೊಣಕಾಲಲ್ಲಿ ಕಾಶಿ ಯಾತ್ರೆ ಮಾಡ್ತೇನೆ. ಮೊಣಕಾಲಲ್ಲಿ ಕಾಶಿ ಯಾತ್ರೆ ನೀನು ಮಾಡಿದ್ರು ಮಾಡಬಹುದು. ಆದ್ರೆ ಒಮ್ಮೆ ನೋಡ್ಬೇಕಲ್ಲ ನೀನು, ಮೊಣಕಾಲಲ್ಲಿ ಹೇಗೆ ಹೋಗ್ತೀನಿ ಅಂತ ನೋಡ್ಬೇಕಲ್ಲ. ನನಗೆ ಸವಾಲೇ. ನೋಡುವ ನನ್ನ ಹತ್ರ ಮೊದಲೇ ಕಾಲು ಅಂತ ಹೇಳಿ. ಅಲ್ಲ, ಮೊಣಕಾಲಲ್ಲಿ ಹೋಗುವುದಕ್ಕೆ ಹೇಳಿ, ನಾನು ಕೌಚಿ ಬೀಳಲಿಕ್ಕೆ ಹೇಳಿ. ಕೌಚಿ ಬೀಳಲಿಕ್ಕೆ ಹೇಳಲಿಲ್ಲ, ಯಾಕಂದ್ರೆ ಅವಳು ತೆಗಿತಾ ಇದ್ದಾಳಲ್ಲ, ಅದಕ್ಕೆ ಕೌಚಿ ಬೀಳ್ತಾರೆ. ಆದೀತು ವಿಜಯ, ಒಂದು ವೇಳೆ ನಾನು ಸೋತ್ರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ಸರಿ. ನಾನು ಸೋತ್ರೆ ನೀನು ಮೊಣಕಾಲ ಯಾತ್ರೆ ಕಾಶಿ ಯಾತ್ರೆ ತಡ ಮಾಡುದೇ. ಖರ್ಚು ನಿಂದೆ ಅಲ್ಲ, ಹೋಗುದು ಬರುದು. ಅವಳು ಎಲ್ಲಿದ್ದಾಳೆ ಅಂತ ನೀನು ಹೇಳಬೇಕು. ಹೋಗೋಣ. Saki
ಬ್ರಜಭೂಮಿಯ ವೃಷಭಾನು ಕುಲವತಿ ದಂಪತಿಯರಿಗೆ ಹುಟ್ಟಿದವರೆಲ್ಲ ಹೆಣ್ಣು ಮಕ್ಕಳೇ ಆದ್ರೂ ಬಹಳ ಪ್ರೀತಿಯಿಂದ ಸಾಕಿದ್ರು. ಕೆಲವರೆಲ್ಲ ತಾಸಾರ ಭಾವವನ್ನು ತಾಳುವವರಿದ್ದಾರೆ. ಮಕ್ಕಳು ಹುಟ್ಟಿದಾಗ ಮಗು ಎಂತದ್ದು? ಮಗು ಹೆಣ್ಣು ಹೆಣ್ಣು ಹೆಣ್ಣ. ಅಯ್ಯ, ಯಾಕೆ ಅಷ್ಟು ತಾಸಾರ ತಾಳುವುದು? ಯಾಕೆ? ಹೆಣ್ಣೆ ಸಂಸಾರದ ಕಣ್ಣು, ಹೆಣ್ಣಿಂದಲೇ ಎಲ್ಲವುದು ಪ್ರಪಂಚದಲ್ಲಿ. ಅಂತಿರುವಾಗ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಹೇಗೆ ಸಾಕಿ ಸಂಸ್ಕಾರವನ್ನು ಅವರಿಗೆ ಕೊಡಬೇಕೆನ್ನುವುದಾಗಿ ಇನ್ನೊಬ್ಬರಿಗೆ ಆದರ್ಶರಾಗಿ ಬದುಕಿದವರು ನಮ್ಮ ಅಪ್ಪ ಅಮ್ಮ. ನೆಮ್ಮದಿಯ ಜೀವನ, ಯಾವುದಕ್ಕೂ ಕೊರತೆ ಇಲ್ಲ. ಆದ್ರೆ ಸುತ್ತಾಡಿ ಬರಬೇಕು ಅಂತ ಅಮ್ಮನಲ್ಲಿ ಹೇಳಿದಾಗ ಹೇಳಿದ್ರಲ್ಲ, ಏನು ಅವ ಇದ್ದಾನೆ ಅಂತ. ಅವನೇ ಕೃಷ್ಣ. ಕೃಷ್ಣ ಅಯ್ಯೋ ದೇವ್ರೇ, ಅವನ ಕಣ್ಣು ನೋಟಕ್ಕೆ ಹೆಣ್ಣು ಮಕ್ಕಳೆಲ್ಲ ವಶವರ್ತಿಗಳಾಗ್ತಾರಂತೆ. ಅಂತ ಆದ್ಮೇಲೆ ಕಾಡಿ ಬೇಡಿದ್ದೇನೆ, ಅವ ಅಂತದ್ದು ಏನು ಅಂತ ಕೇಳುವುದು ನಾನು. ಏನು ಏನ ಈಗ ಕೃಷ್ಣನನ್ನು ಹೆಣ್ಣು ಮಕ್ಕಳು ನೋಡಿದ್ರೆ ಅಥವಾ ಕೃಷ್ಣ ಹೆಣ್ಣು ಮಕ್ಕಳನ್ನು ಕಂಡ್ರೆ ಅವನ ಹಿಂದೆ ಹೋಗ್ತಾರೆ ಅಂತ. ಏ ಗೆಳತಿ, ನಿನ್ನಲ್ಲೊಂದು ಪ್ರಶ್ನೆ ಕೇಳ್ತೇನೆ ನಾನು. ಈಗ ಹೆಣ್ಣಿನಿಂದ ಗಂಡ ಹಾಳಾಗುವುದಾ, ಗಂಡಿನಿಂದ ಹೆಣ್ಣು ಹಾಳಾಗುವುದಾ? ಗಂಡಿನಿಂದಲೇ ಹೆಣ್ಣು ಹಾಳಾಗುವುದು. ಯಾರು? ಗಂಡಿನಿಂದ. ಸುಮ್ಮನೆ ಯಾಕೆ? ಎಂತದೆ ಹಾಗೆ ಗಂಡು ಮಕ್ಕಳ ಬಗ್ಗೆ ಎಲ್ಲ ಮಾತಾಡಬೇಡ. ನಮ್ಮಲ್ಲಿ ಎಷ್ಟೆಷ್ಟು ಒಳ್ಳೆಯ ಗಂಡು ಮಕ್ಕಳೆಲ್ಲ ಇದ್ದಾರೆ. ಹೌದಪ್ಪ, ಒಳ್ಳೆಯವರು. ಗಂಡಿನಿಂದ ಹೆಣ್ಣು ಹಾಳಾಗುವುದಲ್ಲ, ಮತ್ತೆ ಹೆಣ್ಣಿನಿಂದಲೇ ಗಂಡ ಹಾಳಾಗುವುದು. ನೋಡು, ಹೆಣ್ಣು ಮಕ್ಕಳ ಬಗ್ಗೆ ಸುಮ್ಮನೆ ಅಪವಾದ ಹಾಕಬಾರ್ದು. ಹೆಣ್ಣು ಮಕ್ಕಳು ಇದ್ದಾರೆ, ಮತ್ತೆ ಹೊಡಿತಾರೆ ಅವರು. ಪ್ರಾಮಾಣಿಕವಾಗಿ ನಾನೊಂದು ಹೆಣ್ಣಾಗಿಯೇ ಹೇಳುವುದು ಇದನ್ನು. ಹೌದಾ? ಬೇಕಾದ್ರೆ ಕಾರಣ ಕೊಡ್ತೇನೆ. ಬೇಕಾದ್ರೆ ನೋಡು, ಪ್ರಾಯಕ್ಕೆ ಬಂದದ ಚಂದದ 4 ಮಂದಿ ಹೆಣ್ಣು ಮಕ್ಕಳು ಎಲ್ಲಿಯಾದ್ರೂ ತಿರುಗಾಟಕ್ಕೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ರೆ ಮನೆಯ ಕೋಣೆಯನ್ನು ಸೇರಿ ಪೆಟ್ಟಿಗೆಯಲ್ಲಿರುವಂತ ಒಂದು 25 ಸೀರೆಯನ್ನು ಹೊರಗೆ ಹಾಕಿಕೊಂಡು ದರ್ಪಣದ ಮುಂಭಾಗದಲ್ಲಿ ನಿಂತುಕೊಳ್ಳುವುದು. ಸತ್ಯ ಸರಿ, ಸೀರೆ ಉಟ್ಕೊಳ್ಳಿಕ್ಕೆ ಬರುವುದಿಲ್ಲ. ಇಲ್ಲಪ್ಪ, ಬರುವುದಿಲ್ಲ. ಸೀರೆ ಉಡ್ಬೇಕೆನ್ನುವಂತ ಮನಸ್ಸು. ದರ್ಪಣದ ಮುಂಭಾಗದಲ್ಲಿ ನಿಂತುಕೊಂಡು ಸೀರೆ ಉಟ್ಟುಕೊಳ್ಳುವುದು. ಈ ಸೀರೆ ಸರಿ ಐತೇನೆ, ಇದಕ್ಕೆ ಈ ಕುಪ್ಪಸ ಹೊಂದಿತಾ? ನೋಡು, ಅಯ್ಯೋ ಇದು ಸರಿ ಇಲ್ಲ, ಮತ್ತೆ ಬಿಡಿಸಿ ಇಡುವುದು. ಮತ್ತೊಂದು ಸೀರೆ ಉಟ್ಕೊಂಡು ಇದು ಸ್ವಲ್ಪ ಸರಿ ಕಾಣುವುದಿಲ್ಲ, ಇದರ ಸೆರಗು ನೋಡಿ, ಕಾಲು ನೋಡಿ, ಹಾಗೆ ನೋಡಿ ಸೀರೆ ಉಟ್ಕೊಂಡು ಈ ಹೆಣ್ಣು ಮಕ್ಕಳೆಲ್ಲ ರಾಜಮಾರ್ಗದಲ್ಲಿ ದಸ ಬಸ ಅಂತ ಹೋಗುವುದು. ಆ ಕಡೆಯಿಂದ ಚಂದದ ಚಿಗುರು ಮೀಸೆ ಯುವಕನೊಬ್ಬ ಈ ಕಡೆ ಬರ್ತಾ ಇರುವುದು. ಇವರ ಹತ್ತಿರ ಬರುವಾಗ ಈ ಹೆಣ್ಣು ಮಕ್ಕಳೆಲ್ಲ ಸೇರಿ ಅವನನ್ನು ನೋಡಿ ಕಿಸಕ್ಕನೆ ನಗಾಡುವುದು. ಪಾಪ ಹುಡುಗನ ಅವಸ್ಥೆ ನೋಡ್ಬೇಕಷ್ಟೊತ್ತಿಗೆ. ಅಯ್ಯೋ ದೇವ್ರೆ, ನಾನು ಧರಿಸಿರುವಂತ ವಸನ ಎಲ್ಲಿಯಾದ್ರೂ ಅಸ್ತವ್ಯಸ್ತವಾಯಿತಾ, ಏನಾಯ್ತು ಆಚೆ ಈಚೆ ಎಲ್ಲ ನೋಡಿಕೊಳ್ಳುವುದು. ಏನೋ ಇರಬಹುದು ಅಂತ ಸ್ವಲ್ಪ ದೂರ ಹೋಗ್ತಾನೆ. ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡುವಾಗ್ಲೂ ಈ ಹೆಣ್ಣು ಮಕ್ಕಳೆಲ್ಲ ಸೇರಿ ಮತ್ತೊಮ್ಮೆ ಅವನನ್ನು ಕಂಡು ಮತ್ತೆ ಕಿಸಕ್ಕನೆ ನಗಾಡುವುದು. ಆಗ ಹುಡುಗ ಯೋಚನೆ ಮಾಡ್ತಾನೆ, ಇವ್ರ ಹತ್ತಿರ ಬರುವಾಗ್ಲೂ ನನ್ನನ್ನು ನೋಡಿ ನಗಾಡಿದ್ರು, ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡುವಾಗ್ಲೂ ನನ್ನನ್ನು ನೋಡಿ ನಗಾಡಿದ್ರು. ಓ, ಇದರಲ್ಲಿ ಯಾರೋ ಒಬ್ರು ನನಗೆ ತಾಗುವ ಲಕ್ಷಣ ಉಂಟು ಅಂತ ಅವ್ರ ಹಿಂದೆ ಬರುವುದು. ಅವನ ಪಾಪ ಅಲ್ವಾ? ನೋಡು, ಈಗ ಗಂಡಿನಿಂದ ಹೆಣ್ಣು ಹಾಳಾಗುವುದಾ, ಹೆಣ್ಣಿನಿಂದ ಗಂಡ ಹಾಳಾಗುವುದಾ? ಈಗ ನೀನು ಹೇಳಿದಾಗೆ ಹೆಣ್ಣಿನಿಂದಲೇ ಹಾಳಾಗುವುದು. ಪ್ರಾಯಕ್ಕೆ ಬಂದಂತ ಹೆಣ್ಣೊಬ್ಬಳು ತಿರುಗಾಟ ಮಾಡಿ ಮನೆಗೆ ಬಂದು ಅಮ್ಮನಲ್ಲಿ ಹೇಳುವುದು, ಅಮ್ಮ ಅಯ್ಯೋ ಬೀದಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಆ ಹುಡುಗ ಒಬ್ಬ ಅವನು ನನಗೆ ಕೈ ಸನ್ನೆ ಮಾಡಿದ, ನನಗೆ ಕಣ್ಸನ್ನೆ ಮಾಡಿದ, ನನ್ನನ್ನು ಕರೆದ ಅಂತ ಕೇಳುದು. ಅಷ್ಟೊತ್ತಿಗೆ ತಾಯಿಯಾದವಳು ನೋಡ್ಬೇಕು, ಹೌದೇನೆ ನಿನ್ನನ್ನು ಕರೆದದ್ದು ಹೌದಾ? ಯಾರವ ಬಿಡಬಾರ್ದು. ಅಪ್ಪನಲ್ಲಿ ಹೇಳಿ ಸರಿಯಾದಂತ ವ್ಯವಸ್ಥೆಯನ್ನು ಅವನಿಗೆ ಮಾಡಬೇಕು. ವ್ಯವಸ್ಥೆ ಮಾಡಬೇಕು, ಅವನ ಕೈಕಾಲ ಮುರಿಬೇಕು ಅಂತ. ಕೈಕಾಲ ಮುರಿಬೇಕು. ತಾಯಿಯಾದವಳು ಮಗಳಲ್ಲಿ ಕೇಳು, ನಾನು ನಿನ್ನಲ್ಲಿ ಕೇಳ್ತೇನೆ, ಏನು? ಈಗ ಇವಳು ಬೀದಿಯಲ್ಲಿ ಹೋಗುವಾಗ ಆ ಹುಡುಗ ಇವಳಿಗೆ ಕಣ್ಸನ್ನೆ ಮಾಡಿದ್ದು, ಕೈ ಸನ್ನೆ ಮಾಡಿದ್ದು ಅವಳಿಗೆ ಹೇಗೆ ಗೊತ್ತಾದದ್ದು? ಹೇಗೆ ಗೊತ್ತಾದದ್ದು? ಅವಳು ನೋಡಿದ್ರಿಂದ ಗೊತ್ತಾದದ್ದಲ್ವಾ? ಅವಳು ಯಾಕೆ ನೋಡುವುದು? ತನಗಿರಲು ಅನ್ಯರ ಕಣ್ಣ ಸನ್ನೆಗಳೇನ ಮಾಡ್ಪವು? ಏನ್ ಮಾಡುವುದಕ್ಕಾಗುವುದಿಲ್ಲ. ನಾವು ಮುಖ್ಯವಾಗಿ ನಾವು ಯಾವುದಕ್ಕೂ ಹೋಗಬಾರದೆ. ಹಾಗಿರುವಾಗ ನಮ್ಮ ಮೇಲೆ ನಮಗೆ ವಿಶ್ವಾಸ ಎನ್ನುವುದು ಬೇಕು. ಏನು ಮಹಾ ಅಂತ ನೋಡ್ಬೇಕು. ಕೃಷ್ಣ ಅಲ್ವಾ, ಅವನಿಗೊಂದು ಬುದ್ಧಿ ಕಲಿಸುವುದೇ ಕಲಿಸ್ಬೇಕು. ಹೋಗೋಣ.
ಕಂಡುಳ್ಳರು ಮನದಲ್ಲಿ ಮೋದ
ಕೃಷ್ಣಯ್ಯ, ಅವಳು ಯಾರು ಅಂತೇಳಿ ನಿನಗೆ ಗೊತ್ತಾಗಲಿಲ್ಲ. ಅವಳನ್ನು ಕಂಡಾಕ್ಷಣವೇ ಗುಡುಗಿನ ಸ್ವರವನ್ನು ಕೇಳಿದಂತ ನವಿಲೊಂದು ಗರಿಬಿಚ್ಚಿ ಕುಣಿಯುವಂತೆ ನೀನು ಕೊಳಲನ್ನು ಉಳುತ್ತಾ ಕುಣಿದು ಬಿಟ್ಟೆಯಲ್ಲ. ಖಂಡಿತ. ಏನು ಚಂದ ಕೃಷ್ಣಯ್ಯ, ಏನು ಚಂದ. ನಾನು ಹೇಳಿದವಳೆ ಈ ಚಳಿ ಚಳಿಯುಂ ಪುಳಿ ಕಳಿ ಕುಡಿಚಾರಾದ ಲಾಯ್ಲಾರ. ಗೊತ್ತಾಯ್ತು ಅವಳೆ. ಓ ರಾಧಾ, ಏನು ಇವನಿಗೆ ನಿನ್ನ ಹೆಸರು ಮಾತ್ರ ಅಲ್ಲ, ನಿನ್ನ ಮೇಲೆ ಕೆಳಗೆ ಹಿಂದೆ ಮುಂದೆ ಒಳಗೆ ಹೊರಗೆ ಇಡೀ ಕುಟುಂಬದ ಹೆಸರನ್ನು ಹೇಳ್ತೇವೆ ನಾವು. ನನಗೆ ಗೊತ್ತಾಯ್ತು. ಏನು? ಒಳ್ಳೆ ಉದ್ಯೋಗ ನಿನಗೆ. ಯಾವುದು? ಊರಿನಲ್ಲಿ ಮನೆ ಮನೆಗೆ ಹೋಗುವುದು. ಆ ಮನೆಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಗಂಡಸರೆಷ್ಟು, ಹೆಂಗಸರೆಷ್ಟು, ವಯಸ್ಸಾದವರು ಎಷ್ಟು, ಮಕ್ಕಳು ಎಷ್ಟು. ಇವತ್ತಿನ ಕೆಲಸ ಎಲ್ಲ ಮುಗ್ದಿದೆ ಅಂತ ಕಾಣ್ತದೆ. ಎಲ್ಲರ ಬಗ್ಗೆ ನಾವೇನು ಅಕ್ಕಿ ವಿತರಣೆಗೆ ಹೊರಟವರ? ಮನೆ ಮನೆ ಕೊಡ್ತೀರಾ? ಅಯ್ಯೋ, ನಾವು ಎಲ್ಲರ ಬಗ್ಗೆ ಸಂಗ್ರಹ ಮಾಡಿಕೊಳ್ಳುವುದಿಲ್ಲ. ನಮಗೆ ಯಾರ ಬಗ್ಗೆ ಬೇಕೋ ಅವರ ಬಗ್ಗೆ ಮಾತ್ರ ವಿಚಾರವನ್ನು ಸಂಗ್ರಹ ಮಾಡಿಕೊಳ್ಳುವುದು. ಓ ರಾಧಾ, ಹೊಸತಾದದ್ದು ನಿನ್ನ ವಿನೋದ. ಚ ಚ ಚ ಚ ಚ ಛೀ 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 ತು 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 ತೋ 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 ಐ ಔ ಅಂ ಆಹಾ. ಯಾವುದು? ಅದಲ್ಲ, ನೋಡಿದ್ಯಾ ಈ ಬೀದಿಯಲ್ಲಿ ಸಂಚಾರವನ್ನು ನೀನು ಮಾಡುತ್ತಾ ಇದ್ದಿ. ನಿನ್ನ ಆ ಮೃದುವಾದ ಹಂಸಪಾದ. ಹೌದು, ನೀನು ಹಂಸಪಾದ. ಹಂಸಪಾದ ಅದಕ್ಕೆ ನೋವಾಗುವುದಿಲ್ವೇನು? ಈಗ ಪಾದ ಯಾರದ್ದು? ನಿನ್ನದ್ದು. ನೋವಾಗುವುದು ಯಾರಿಗೆ? ನನಗೆ. ನಿನಗೆ ಅಂತಂದ್ರೆ ಸ್ವಲ್ಪ ಹೆಣ್ಣು ಕರುಳೆ. ಓ, ಹೆಂಗರುಳು. ನಿನಗೆ ನೋವಾದ್ರೆ ಸೂಜಿ ಚುಚ್ಚಿದ್ರೆ ಮಾತ್ರ ಅಲ್ವಾ ಹೃದಯಕ್ಕೆ ನೋವಾಗುವುದು. ಹಾಗೆ ಇಲ್ಲಿ ನೋವಾಗುವುದು ಮಾತ್ರ ಅಲ್ಲ. ನೋಡು, ಆ ಸೂರ್ಯನ ಪ್ರಭೆಯಿಂದ ನಿನ್ನ ಮುಖ ಕಪ್ಪು ಕಪ್ಪಾಗಿ ಹೋಗಿದೆ, ಬೆವರು ಇಳೀತಾ ಉಂಟು. ನಿನಗೆ ಬಹುಶಃ ನೆರಳಿನ ಆಶ್ರಯ ಇಲ್ಲ ಅಂತ ಕಾಣುತ್ತದೆ. ಹಾಗಾಗಿ ಈಗೋ ತೋಳಿನ ಆಸರೆಯನ್ನು ಕೊಡ್ತೇನೆ, ಹೀಗೆ ಬಾರೆ ಬಾ. ರಂಗ
ಏ ರಂಗ, ನೀನು ರಂಗ, ಅವ ದೊಡ್ಡ ಮಂಗ. ಹೌದೌದು, ನಾವು ಮಂಗರಿಂದ ವಿಕಾಸಗೊಂಡ ಮಾನವರಾಗಿದ್ದೇವೆ. ನಮ್ಮ ಹಿಂದಿನವರೆಲ್ಲ ಮಂಗಗಳಾಗಿಯೇ ಉಳಿದಿದ್ದಾರೆ. ಎಲ್ಲರೂ ವಿಕಾಸಗೊಂಡು ಮಾನವರಾಗಿದ್ದಾರೆ, ನೀನು ಮಾತ್ರ ಹಾಗೇ ಇದ್ದಿ. ಮಂಗನಿಂದ ಮಂಗನೇ ಆಗುವುದವನು. ಏ ರಂಗ, ಓ ಎಷ್ಟು ಅಧಿಕ ಪ್ರಸಂಗಿ ನೀನೊಬ್ಬ. ಪ್ರಸಂಗದಲ್ಲಿ ಯಾರು ಹೇಳಿದ್ರು 4ರ ಒಳಗೆ ಮುಗಿಸಬೇಕಂತೇಳಿ ನಾವು ಇಷ್ಟು ವೇಗವಾಗಿ ಹೋಗ್ತಾ ಇದ್ದೇವೆ. ಅಲ್ಲ, ಹೇಳುವುದಷ್ಟೇ ಬಿಟ್ಟರೆ ನೀವು ಎಲ್ಲಿ ಮುಗಿಸಿದ್ದೀರಿ ಅಂತ ಬೇಕು. ಮುಗಿಸಿದ್ದೆಲ್ಲಿ ನೀವು? ಗೋಪಿಕೆಯರ ಮನೆಯಲ್ಲಿ. ನಿನ್ನ ಬಗ್ಗೆ ನಾನು ಏನು ಕೇಳಿದಿರಲಿಲ್ಲ ಅಂತ ಭಾವಿಸಿಕೊಳ್ಳಬೇಡ. ಎಲ್ಲಿಯಾದ್ರೂ ತಿರುಗಾಟಕ್ಕೆ ಹೋಗುದಿದ್ರೆ ನೀನು ಒಬ್ಬರೇ ಹೋಗುವುದಿಲ್ಲ. ನಿನ್ನ ಸಂಗಡಿಗರು ಇವ್ರನ್ನೆಲ್ಲ ಕರ್ಕೊಂಡು ಹೋಗುವುದು. ನೀನು ಹೋಗುವುದು ಎಲ್ಲಿ? ನಮ್ದು ಕಾರ್ಯಕ್ರಮವೇ ಇಲ್ಲ. ಎಲ್ಲಿಗೆ? ಕದ್ದು ತಿನ್ಲಿಕ್ಕೆ ಗೋಪಿಕೆಯರ ಮನೆಗೆ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನು ಸಂಗ್ರಹಿಸಿ ಸಿಕ್ಕದಲ್ಲಿ ಇರಿಸ್ತಾರೆ ಗೋಪಿಕೆಯರು. ಯಾಕೆ ಸಿಕ್ಕದಲ್ಲಿ ಇಡುವುದು? ಯಾರ ಕೈಗೂ ಸಿಕ್ಕಬಾರ್ದು ಎನ್ನುವಂತ ಕಾರಣಕ್ಕಾಗಿ ಸಿಕ್ಕದಲ್ಲಿ ಇರಿಸುವುದು. ನೀನ್ ಬಂದು ಹೀಗೆ ನೋಡುವುದು. ಓ, ಬಹಳ ಎತ್ತರದಲ್ಲಿ ಉಂಟಲ್ಲ, ಹೇಗಾದ್ರೂ ಮಾಡಿ ಅದನ್ನು ತೆಗೆದು ತಿನ್ಬೇಕು ಅಂತ ನೀನು ಯೋಚನೆ ಮಾಡುವುದು. ನಿನ್ನ ಕೈಗೆ ಎಟಕುವುದಿಲ್ಲ. ಜೊತೆಯಲ್ಲಿದ್ದಾರಲ್ಲ ನಿನ್ನ ಸಂಗಡಿಗರು, ಅವರನ್ನೆಲ್ಲ ಬಾಗಿಸುವುದು. ಒಬ್ಬರ ಮೈ ಮೇಲೆ ಬಾಗಿಸಿ ನಿಲ್ಲುವುದು. ಅವರ ಮೈ ಮೇಲೆ ನೀ ನಿಲ್ಲುವುದು. ಆಗಲೂ ನಿನ್ನ ಕೈಗೆ ಎಟಕುವುದಿಲ್ಲ. ಆಗ ನಿನ್ನ ಕೈಯಲ್ಲಿ ನಿಲ್ಲಿಸ್ತಲ್ಲದೆ ವೇಣು, ಬಿದಿರಿನ ಓಟೆ, ಅದಕ್ಕೆ ವೇಣು ಅಂತ ಒಂದು ಹೆಸರು ಬೇರೆ ಪ್ರಧಾನ. ಪಿಂಪ್ರಿ ಅಂತ ಹೇಳು, ರಗಳೆ ಅದನ್ನು ಹಿಡ್ಕೊಂಡು, ಹಾಗಾಗಿ ನಾನು ವೇಣುಗೋಪಾಲ, ನೀನು ಓಣಿಗೋಪಾಲ. ನೀನು ಅವಾಗ ಹಿಡ್ಕೊಂಡು ಆ ಗಡಿಗೆಗೆ ಹೀಗೆ ತೂತು ಮಾಡಿ ಆ ರಂಧ್ರದಲ್ಲಿ ಸುರಿದದನ್ನೆಲ್ಲ ತಿನ್ನುವುದು, ಕುಡಿಯುವುದು. ಅಲ್ಲಿಗೆ ಮುಗಿಯಿತಾ? ಏನೋ ಹೊಟ್ಟೆ ಪಾಡಿಗಂತ ಸುಮ್ಮನಿದ್ರೆ ಅದನ್ನೆಲ್ಲ ಹಾಳು ಮಾಡುವುದು. ನೀವು ಹೋಗಿ ದೂರು ಕೊಡುವುದಿಲ್ವಾ? ಏನಂತ? ಗೋಪಿಕೆ ನಿನ್ನ ಮಗ ಚಾರ, ಅವ ಚೋರ, ಸುಕುಮಾರ. ಅಲ್ಲಿಗೆ ಮುಗಿಯಿತಾ? ಏನೋ ಹುಡುಗ ಬುದ್ಧಿ ಅಂತ ಸುಮ್ಮನೆ ಉಳಿದುಕೊಂಡ್ರೆ ಮತ್ತೆ ನಿನ್ನ ಸವಾರಿ ಮುಂದುವರಿತದೆ. ಎಲ್ಲಿಗೆ? ಹೆಣ್ಣು ಮಕ್ಕಳೆಲ್ಲ ನದಿಗಿಳಿದು ಸ್ನಾನವನ್ನು ಮಾಡುವಾಗ ನೀನ್ ಅಲ್ಲಿಗೆ ಬರುವುದು. ದಡದಲ್ಲಿರಿಸಿದಂತ ಬಟ್ಟೆಗಳನ್ನೆಲ್ಲ ಹಿಡಿದುಕೊಂಡು ಮರವನ್ನೇರಿ ಕುಳಿತುಕೊಳ್ಳುವುದು. ಆಗ ನೀನು ಹೇಳಿದ ಹಾಗೆ ಆ ವೇಣುವನ್ನು ನುಡಿಸುವುದು. ಪಾಪ ನದಿಯಲ್ಲಿ ಸ್ನಾನ ಮಾಡುತ್ತಿರುವಂತಹ ಹೆಣ್ಣು ಮಕ್ಕಳೆಲ್ಲ ಇದೆಲ್ಲಿ ವೇಣುನಾದ ಅಂತ ತಿರುಗಿ ನೋಡುವಾಗ ಮರದ ಮೇಲೆ ನೀನಿದ್ದು ಕೇಳುವುದಂತೆ, ನಿಮಗೆ ಬಟ್ಟೆ ಬೇಕಾ? ಅಯ್ಯೋ ಕೃಷ್ಣ, ನನ್ನ ಬಟ್ಟೆ ನಿನ್ನ ಕೈಯಲ್ಲಿ ಅಂತ ಕೇಳಿದಾಗ ನೀನು ಹೇಳುವುದಂತೆ, ನಿಮಗೆ ಬೇಕಾದ್ರೆ ಅಲ್ಲಿಂದಲೇ 2 ಕೈ ಮೇಲೆತ್ತಿ ಅಂತ. ಎಂತ ದುರ್ಬುದ್ಧಿಯ ನಿನ್ನ. ನಿಮಗೆ ಮನೆಯಲ್ಲಿ ಹೆಂಗಸರಿಗೆ ಬಚ್ಚಲ ಮನೆ ಇಲ್ವಾ? ಅಲ್ಲಿ ಕೊಕ್ಕೆಯಲ್ಲಿ ಸಿಕ್ಸ್ಬೇಕಿತ್ತು ಬಟ್ಟೆ. ಉಚಿತ ಪ್ರದರ್ಶನ ಕೊಡೋದು. ಸಾರ್ವಜನಿಕ ಮೈದಾನದಲ್ಲಿ ನೀವು ಹೋಗಿ ಜಲಕೆಯಲ್ಲಿ ಮತ್ತೆ ಕರ್ಮ. ನಿಮಗೆ ಸಂಸ್ಕಾರ ಬರಬೇಕು ಅಂತ ಕಾರಣಕ್ಕೆ ಬೇಕಾಗಿ ಹಾಗೆ ಮಾಡು. ಈಗ ಅಲ್ಲಿ ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಾ ಇರ್ತಾ ಅಂತ ನಿಮ್ಗೆ ಗೊತ್ತುಂಟಲ್ಲ? ಮತ್ತೆ ಯಾಕೆ ನೀನು ಅಲ್ಲಿಗೆ ದಾರಿ ಹೋಗುವಂತ ನಿನ್ನ ದುರ್ಬುದ್ಧಿ ಯಾರಿಗೆ ಗೊತ್ತಿಲ್ಲ ಅಂತ ಭಾವಿಸ್ಕೊಳ್ಬೇಡ. ಉಳಿದ ಹೆಣ್ಣು ಮಕ್ಕಳ ಹಾಗೆ ನಾನಲ್ಲ. ಏನು ಮಹಾ ಅಂತ ಹೇಳಿದ್ರೆ ಅವರೆಲ್ಲ ನೀನ್ ಹೇಳಿದ್ದೆ ಸತ್ಯ ಅಂತ ಭಾವಿಸಿಕೊಂಡು ನಿನ್ನ ಹಿಂದೆ ಬಂದಿರಬಹುದು. ನಾನು ಹಾಗಲ್ಲ. ನಾನು ಪ್ರತ್ಯೇಕವೇ. ಏನು ಮಾಡ್ತೇನಾ? ಪ್ರತ್ಯೇಕ ಅಂತ ತೋರಿಸಿಕೊಡ್ಬೇಕು. ಹೌದಾ? ಅದಕ್ಕಿಂತ ಒಂದೇ ಕೆಲಸ. ಏನು? ಇಲ್ಲಿ ಬಾ ನೀನು. ಎಲ್ಲಿ? ಕಳ್ಳನೋ
ಒಬ್ಬರು ಎನಗೆ ಬಣ್ಣಗಾತಿಯ ನಿನ್ನ ಹೀಗೆ ಸುಮ್ಮನೆ ಬಿಡುವುದಿಲ್ಲ. ಒಂದು ಪಂಥ ನಮ್ಮಲ್ಲಿ ಏನು? ನನ್ನ ಕಣ್ಣ ನೋಟಕ್ಕೆ ನೀನು ವಶವರ್ತಿ ಆಗುದಿಲ್ಲ. ಆಗದೇ ಇದ್ರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೇನೆ. ನಾನು ಗೆದ್ರೆ ನಾನು ಹೇಳಿದ ಹಾಗೆ ನೀನು ಕೇಳಬೇಕು. ಅದೆರಡು ಒಂದೇ ಅಲ್ವಾ? ಹೌದಾ? ಹಾಗಾದ್ರೆ ನಿಮ್ಮಿಬ್ಬರ ಕಣ್ಣ ನೋಟಗಳು ಒಂದಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡುವ. ಈಗ ನೀ ನೋಡಿದಾಗ ನಿನ್ನ ವಶವರ್ತಿ ನಾನು ಆಗ್ತೇನೆ ಅಂತ. ಹೌದು, ನೋಡುವ ನೋಡೋಣ. ನೋಡುವ. ಹಾಗಿದ್ರೆ ಪರೀಕ್ಷಕರು ಯಾರು? ಪರೀಕ್ಷಕರು ಯಾರು? ನೀನಿದ್ದಿ. ಸರಿ, ಅವಳ ಕಣ್ಣು ಸರಿಯಾಗಿ ನೋಡ್ತಾ ಇರು. ಕನಸಿನ ಕಣ್ಣಿ. ನಾನು ಪರೀಕ್ಷಾ ಸಂಶೋಧಕ. ಕನಸಿನಲ್ಲೇ ನೋಡ್ತೇನೆ. ನೋಡ್ತಾ ಇರ್ಬೇಕು. ಆಯ್ತು, ನೋಡುವ. ಏನು ಮಹಾ ಕಣ್ಣು, ನಾವು ಎಂತ ಕಣ್ಣನ್ನು ನೋಡಿಲ್ಲ. ನೋಡು ಎಂತದ ಕಣ್ಣಿನದ್ದು. ನೋಡು ತಾಳೆ ಕಣ್ಣು. ನೋಡುವ.
ಸಾಕಪ್ಪ ಅಂತ ಹೇಳಿದ ಅಲ್ಲ ದಾಸಪ್ಪ ಅಂತ ಹೇಳಿದ ಸಾಕಪ್ಪ ಅಂತ ಹೇಳಿದ ದಾಸಪ್ಪ ಅಂತೇಳಿ ಅಲ್ಲಲ್ಲ. ನಾನು ನಿನ್ನನ್ನು ತುಂಬ ಹೊತ್ತಿಂದ ನೋಡ್ತಲೇ ಇದ್ದೇನೆ. ನಾನು ಗಮನಿಸ್ತಲೇ ನಾನು ನಿನ್ನನ್ನು ಕಂಡಾಗ ಸಂಪೂರ್ಣ ಸೋತಿದ್ದೇನೆ. ಹೌದಾ? ಅದೆಷ್ಟೋ ಹೆಣ್ಣು ಮಕ್ಕಳನ್ನು ನಾನು ನೋಡಿದ್ದೇನೆ, ಆದರೆ ನಿನ್ನಷ್ಟು ಚಂದದವರನ್ನು ನಾನು ನೋಡಲೇ ಇಲ್ಲ. ಹೌದಾ? ಆಗ ಜನಾರ್ದನ ಅಶರೀರವಾಣಿ ಆಗ್ತಾ ಇತ್ತು, ಕನಸಿನ ಕನ್ಯೆ ಅಂತೇಳಿ. ಅದು ನೀನು ಅದು ಸತ್ಯ, ನಾನು ಕನಸಿನಲ್ಲಿ ಮಾತ್ರ ಬರುವುದು. ಯಾರಿಗೆ ಹೇಳಿದವರಿಗ ಅಲ್ಲ ನೋಡಿದವರಿಗ? ಎಲ್ಲರಿಗೂ. ಹೌದಾ? ನಿನ್ನನ್ನು ಕಂಡಾಗ ನಾನಂತೂ ಸಂಪೂರ್ಣ ಸೋತಿದ್ದೇನೆ. ಓ ಕುಸುಮ ಕೋಮಲೆ, ಏನು ನಿನ್ನನ್ನು ಸಂಬೋಧಿಸಲು ಅದಕ್ಕಿಂತಲೂ ಮೃದು ಮಧುರವಾದ ಪದಗಳು ನನ್ನ ಶಬ್ದ ಭಂಡಾರದಲ್ಲಿದ್ದು ನನ್ನ ಮಾತಿಗೊಂದು ಕೊರತೆಯೇ ಸರಿ. ನೀನು ವಿಧಾತನ ವಿನೂತನ ಶಿಲ್ಪಿ, ಮನು ಮುನಿಗಳ ಮನೋಮತಿಗಳನ್ನು ಮಂತ್ರ ಮುಗ್ಧಗೊಳಿಸುವ ಮೋಹಕತೆ, ಮನ್ಮಥನು ಮಂತ್ರಿಸಿಬಿಟ್ಟ ಹೂಬಾಣದಂತೆ ನನ್ನ ಕಣ್ಣ ಮುಂದೆ ಬಂದು ನಿಂತ ಓ ಚೆಲುಕಾಂತೆ, ನಿನ್ನನ್ನು ಕಂಡು ನಾನು ದಿಗ್ಭ್ರಮೆಗೊಂಡೆ. ಎಷ್ಟು ಚಂದ ಕಾಣ್ತಾ ಇದೆಯಾ, ನೀನೇ ನನಗೆ ಬೇಕು ಅನಿಸ್ತಾ ಇದೆ. ನಾನು ನೋಡಿದ್ದೇನೆ, ಆದ್ರೆ ಯಾರನ್ನೂ ನಾನು ಪ್ರೇಮಿಸಲಿಲ್ಲ. ನಿನ್ನನ್ನು ನೋಡುವಾಗ ಪ್ರೇಮಿಸುವ ಅಂತ ಒಂದು ಆಸೆ ಆಗ್ತಾ ಇದೆ. ಹೌದಾ? ನಿಮ್ಮನ್ನು ಕಂಡಾಗಲೂ ನನಗೆ ಹಾಗೆ. ಎಷ್ಟು ಚಂದ ನೀವು, ತುಂಬಾ ಎತ್ತರವೂ ಅಲ್ಲ, ತುಂಬಾ ಗಿಡ್ಡವೂ ಅಲ್ಲ. ಒಂದು ಚೆಂಡಿಗೆ ಗಾಳಿ ಹಾಕಿದ್ರೆ ಯಾವ ರೀತಿ ಇರುತ್ತದೋ ಅದೇ ರೀತಿಯಲ್ಲಿ ಇದ್ದೀರಿ. ಆದ್ರೆ ತೊಂದರೆ ಇಲ್ಲ, ಬದುಕಿನ ಉದ್ದಕ್ಕೂ ನಾವು ಬಹಳ ಚೆಂಡಾಟವನ್ನು ಆಡುತ್ತಾ ದಿನ ಕಳೀಬಹುದು. ಹೌದು. ನಿಮ್ಮ ವಿನೂತನವಾದಂತಹ ಕೇಶ ಶೈಲಿ. ನಂದು ವಿನೂತನ ಕೇಶ ಶೈಲಿಯ? ನಾನಾದ್ರೂ ಇಷ್ಟ ಆದ್ರೆ ಇದ್ದೇನೆ. ಈಗಿನ ಯುವಕರೆಲ್ಲ ಸುತ್ತವೂ ಹೆಗ್ಗುಣದಿಂದಾಗೆ ಕೆರೆದು ತೆಗೆದು ಮೇಲೆ ಮಾತ್ರ ಒಂದಿಷ್ಟು ಅಣಬೆ ಹುಟ್ಟಿದಾಗೆ ಸಿಡಿಲಿಗೆ ಲಾಂಬು. ಹೌದು. ನಿಮಗೆ ದೋಣಿಯಾಗಿ ಇಲ್ಲಿ ಪೂರ ತೆಗೆದು ಹಾಕಿ ಕಲಿಷ್ಟುದ್ದ. ನಿಮ್ಮನ್ನು ಪ್ರೀತಿಸಿದವರ ಪುಣ್ಯವೇ ಸರಿ. ಯಾಕೆ ಎಷ್ಟು ವಯಸ್ಸಾದ್ರೂ ನಿಮಗೆ ವಯಸ್ಸಾದ ಹಾಗೆ ಕಾಣುವುದೇ ಇಲ್ಲ, ಅಷ್ಟು ಚಂದ ನೀವು. ಹೌದು, ಪ್ರೀತಿಸುವವರ ಸೌಭಾಗ್ಯಕ್ಕೆ ನಾನೇನು ಮಾಡಲಿ. ಈಗ ಅವರು ಯಮುನೆ ನದಿ ತೀರಕ್ಕೆ ಹೋಗಿದ್ದಾರೆ. ಹೌದು. ನಾವೆಲ್ಲಿಗೆ ಹೋಗುದು? ನಾವು ಎಲ್ಲಾದ್ರೂ ಇಲ್ಲೇ ಒಂದು ಕೂವೆ ಬದಿಗೆ ಹೋಗುವ. ಯಾಕೆ? ಅಲ್ಲಿ ಏಕಾಂತ ಯಾರಿಲ್ಲ. ಎಲ್ಲ ಬೇಡ. ಈಗ ನೀವು ನನ್ನನ್ನು ಪ್ರೀತಿಸುವುದು ಹೌದಾ? ಮದುವೆ ಆಗ್ತೀರಾ? ಖಂಡಿತ. ಮದುವೆ ಆಗುವುದಕ್ಕೆ ತುಂಬಾ ಸಮಯ ಆಗ್ತದೆ. ಜೀವನದಲ್ಲಿ ಒಬ್ಬಳನ್ನೇ ನೋಡುದು, ಒಬ್ಬಳನ್ನೇ ಮದುವೆ ಆಗುದು. ಇಷ್ಟು ತನಕ ಯಾರನ್ನು ನೋಡ್ಲಿಲ್ಲ, ಮದುವೆ ಆಗ್ತೇನೆ ಭರವಸೆ ಕೊಡ್ಲೇ ಇಲ್ಲ. ಅದು ಆದ್ರೂ ನನಗೆ ಭರವಸೆ ಎನ್ನುವುದು ಬೇಕು. ನೆನಪಿನ ಕಾಣಿಕೆಯಾಗಿ ಏನಾದ್ರೂ ಕೊಡಿ. ನೆನಪಿನ ಕಾಣಿಕೆ ಹೇಳಿದ ಹಾಗೆ ಒಂದು ಚೆಂಡಿನಾಗೆ ನಾನಿದ್ದ ನನ್ನ ಶರೀರವನ್ನೇ ನಿನಗೆ ಸಮರ್ಪಣೆ ಮಾಡ್ತೇನೆ. ಆಗ ಆಗೋದಿಲ್ಲ. ಏನಾದ್ರೂ ಕೊಡಿ. ನಿಮ್ಮನ್ನು ನೆನಪಿಸುವಾಗ ನನಗೆ ನೋಡ್ಬೇಕು. ನಿಮ್ಮ ಏನು ಕೊಡ್ಲಿ? ಏನು ಕೊಡ್ಲಿ? ಉಂಟಲ್ಲ, ತಗೋ. ಕೆಲವು ಸನ್ಮಾನ ಆದದ್ದೇ ಉಂಟಲ್ಲ, ಅದೇ ಕೊಡಿ. ತಗೋ. ಇದು ನಿನ್ನ ನನ್ನ ನೆನಪಿನ ಕಾಣಿಕೆಯಾಗಿ ಇದನ್ನೇ ಕೊಡ್ತೇನೆ. ಯಾಕಂದ್ರೆ ಮತ್ತೆ ಆದ್ರೂ ನೀನು ನನ್ನವಳೆ. ಒಂದೇ ಇರುದು. ನಿಮ್ಗೆ 25 ಸಿಕ್ಕಿದೆ ಅಲ್ಲ ಹೋದ ವರ್ಷ, ಅದನ್ನು ತಗೊಂಡೋಗಿ ಪೆಟ್ಟಿಗೆಯಲ್ಲಿ ಇಡ್ಲಿಲ್ವಾ? ಕೊಡಿ ಕೊಡಿ. ಒಳ್ಳೇದಾಯ್ತು. ಇದುವೇ ಬೇಕಾದ್ದು ನನಗೆ. ಎಷ್ಟು ವರ್ಷದಿಂದ ನಾನು ಒಬ್ಬನನ್ನು ಪ್ರೀತಿಸ್ತಾ ಇದ್ದೇನೆ. ಅಪ್ಪ ಅಮ್ಮನ ಒಪ್ಪಿಗೆ ಇದ್ದು ಗಿರೀಶನಿಗೆ, ಅವನಿಗೆ ಹೋಗಿ ಕೊಡ್ತೇನೆ. ಈಗ ಅವರಿಬ್ಬರಲ್ಲಿ ಸಮಸ್ಯೆ ಉಂಟು. ದೇವಿ ದಾಸಪ್ಪ ರೈ ಅಂತೇಳಿ ನೀವು ಹೇಳುದು, ಅವ್ರು ಹೇಳಿದ್ರು ಗಿರೀಶ್ ರೈ ಅಂತೇಳಿ. ಈಗ ಇಬ್ಬರು ರೈಗಳನ್ನು ಹಿಡ್ಕೊಂಡು ಯಾರಂತ ನೋಡ್ಬೇಕು. ಇಬ್ಬರಿಗೂ ಒಂದೊಂದು ಬಿಟ್ಟು ಬಿಡ್ತೇನೆ. ನಿಮ್ಮ ಹವ್ಯಾಸ ಪೂರ ನಿಲ್ಬೇಕಂತೆ. ಒಂದು ಉಂಗು ದೇವಿ ಪ್ರಸಾದ ಮತ್ತೊಬ್ಬನ, ನಂದೊಂದು ಉಂಗುರ ಹೋದದ್ದೇ ಅಲ್ವಾ? ರಂಗನಾಥ
ಸಲ್ಲದು, ನಾಳೆ ಯಮುನಾ ನದಿ ತೀರಕ್ಕೆ ಬಾ ಅಂತ ಹೇಳಿದ್ದೇನೆ. ಅವ ಬರ್ತಾನೆ ಅಂತ ಅವನ ಬರ ನಿರೀಕ್ಷೆಯಲ್ಲಿ ನಾನಿದ್ರೆ ನನಗವ ಹೇಳಿದ್ದೆಲ್ಲ ಸುಳ್ಳಲ್ವೇ? ಅವನನ್ನು ಕಾಣದೆ ಅವನ ಜೊತೆಯಲ್ಲಿ ಮಾತನಾಡದೆ ಬದುಕುವಂತ ಶಕ್ತಿಯನ್ನೇ ಕಳೆದುಕೊಂಡವಳು ನಾನು. ಸಖಿಯಲ್ಲಿ ಹೇಳಿ ಕಳುಹಿಸಿಕೊಟ್ಟಿದ್ದೇನೆ. ಅವ ಬಂದ್ರೆ ಆಯ್ತಲ್ಲ, ಬಾರದೇ ಇದ್ರೆ ಇನ್ನು ಮುಂದೆ ನಾನು ಯಾರಲ್ಲಿಯೂ ಮಾತಾಡುವುದಿಲ್ಲ.
Oh
Hola,
ತಕ್ಕಿಡ ತಗದಿನ ತಲಾಂಗ ತಗದಿನ ತಕ್ಕಿಡ ತಗದಿನ ಖಂಡಿತ ಕಾಮ ಮತ್ತು ಪ್ರೇಮಕ್ಕೂ ಬಹಳಷ್ಟು ಅಂತರವಿದೆ, ವ್ಯತ್ಯಾಸವಿದೆ. ಮುದುಡಿದ ಮನಸ್ಸೆಂಬ ಕುಸುಮವನ್ನು ಅರಳಿಸುವ ಎಳೆಯ ಹೊಂಬಿಸಿಲು ಪ್ರೇಮ, ಅರಳಿ ನಳನಳಿಸುತ್ತಿರುವ ಸುಮ ಸೌರಭವನ್ನು ಸುಡುವ ಉರಿಬಿಸಿಲು ಕಾಮ, ಅಭ್ಯುತ್ಥಾನದ ಉತ್ತುಂಗಕ್ಕೆ ಏರಿಸುವುದು ಪ್ರೇಮ, ಅಧೋಪತನದ ಅಧೋಗತಿಗೆ ತಳ್ಳುವುದು ಅದು ಕಾಮ. ಪ್ರೇಮ ಹಾಗೂ ಕಾಮ ಇದರ ವ್ಯತ್ಯಾಸವನ್ನು ಕಂಡುಕೊಂಡೆ. ಎಲ್ಲರೂ ಹೇಳ್ತಾರೆ ಎಲ್ಲ ಹೆಣ್ಣು ಮಕ್ಕಳು ಕೃಷ್ಣನ ವಶವರ್ತಿಯಾಗುತ್ತಾರೆ ಅಂತ. ನಿನ್ನಲ್ಲೇ ಕೇಳ್ತೇನೆ, ಏನು 6 ವರ್ಷದ ಮಗುವಿನಲ್ಲಿ ಕಾಮಭಾವನೆ ಹುಟ್ಟುವುದಕ್ಕೆ ಸಾಧ್ಯ ಉಂಟ ಹೇಳು? ಸಾಧ್ಯವೇ ಇಲ್ಲ, ಖಂಡಿತವಾಗಿಯೂ ಇಲ್ಲ. 60 ವರ್ಷ ಕಳೆದಂತಹ ಮುದುಕಿಯಲ್ಲಿ ಮತ್ತೆ ಕಾಮವಾಂಚೆ ಮೂಡುವುದಕ್ಕೆ ಸಾಧ್ಯ ಉಂಟ ಹೇಳು? ಇದೆಲ್ಲ ಜೀವ ಹಾಗೂ ದೇವರ ಸಂಬಂಧ. ಸತ್ಯ. ಬೆಲ್ಲವನ್ನು ಹೋಗಿ ದುಷ್ಟರೇ ಕಚ್ಚಲಿ ಸಿಹಿಯಾದ ಅನುಭವವನ್ನೇ ಕೊಡ್ತದೆ, ಶಿಷ್ಟರೇ ಹೋಗಿ ಕಚ್ಚಲಿ ಸಿಹಿಯಾದ ಅನುಭವವೇ ಕೊಡ್ತದೆ. ಹಾಗಾಗಿ ಎಲ್ಲವೂ ಕೃಷ್ಣಮಯವಾದುದು ಎನ್ನುವುದೇ ಸತ್ಯ. ರಾಧಾ, ಇನ್ನು ಮುಂದೆ ಈ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸುವುದು ಹೇಗೆ ಬಲ್ಲೆಯ? ಹೇಗೆ? ರಾಧಾ ಕೃಷ್ಣ ಎನ್ನುವ ಹಾಗೆ. ರಾಧಾ ಕೃಷ್ಣ ನಿನ್ನ ಹೆಸರು ಎನ್ನುವುದು ಸೂರ್ಯ ಚಂದ್ರರು ಇರುವ ತನಕ ಅಮರವಾಗಿ ಉಳಿಯುತ್ತದೆ. ಅಷ್ಟಾದ್ರೆ ಸಾಕು ಕೃಷ್ಣ. ಹೀಗೆ ಬಾ. ಜಯ 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 ಜಯ. ಒಳ್ಳೆಯ ಪ್ರಸ್ತುತಿಯನ್ನು ಮಾಡಿ ಕೃಷ್ಣಸ್ತು ಭಗವಾನ್ ಸ್ವಯಂ ಎನ್ನುವಂತಹ ಸಾರವನ್ನು ಸಾರಿದಂತಹ ಕಲಾವಿದರಿಗೆ ಒಮ್ಮೆ ಜೋರಾದ ನಮ್ಮ ಕಡೆಯಿಂದ ಕರತಾಡನ ಬರಬೇಕು. ಇದೀಗ ನಾವು ಚಿಂತನ ಹೆಗಡೆಯವರಿಗೆ ಸ್ವಲ್ಪ ವಿರಾಮವನ್ನು ಕೊಟ್ಟಿದ್ದೆವು. ಅವರಿಂದ 2 ಹಾಡನ್ನು ಹಾಡಿ ಮತ್ತೆ ರವಿಯನ್ನ ಮತ್ತು ಗಿರೀಶನ್ನೊಂದು ಒಂದೊಂದು ಹಾಡು ಇದೆ. ಇದೀಗ ಚಿಂತನ ಹೆಗಡೆಯವರು ಚೆಂಡೆಮದ್ಲೆ ಅವರನ್ನು ಬಳಸಿಕೊಂಡು ಅಂಧಕ ಮೋಕ್ಷ ಪ್ರಸಂಗದ ಒಂದು ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ರಮಣ ಅರುವೆನು ಹದನ ಹೃದಯದ ಭಾವ
ಕಣ್ಣ ಕಟ್ಟುವ ಆಟವೊಂದದ ಆಡುವ ಇಚ್ಛೆ ಹೆಚ್ಚಿ ಮನದೊಳಿತು ಮೆಚ್ಚಿ 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 ಕೊಡಿದೆ ನಿಂತು ರಮಣರು ಹೂವೆನು ಹದನ ಹೃದಯದ ರಂಗದಿ ಭಾವ ಬಿಂಬಿಸಿದೆ ವದನ ಬಹಳ ಸುಂದರವಾದಂತಹ ಪ್ರಸ್ತುತಿಯನ್ನು ಮಾಡಿದ್ದಾರೆ ಚಿಂತನ ಹೆಗಡೆಯವರು. ಬಂಧುಗಳೇ, ನಮ್ಮ ಈ ಕಾರ್ಯಕ್ರಮ ಸುದ್ದಿ ಪುತ್ತೂರು ಹಾಗೂ ನಮ್ಮ ಗುಡ್ಲ ಚಾನೆಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದ ಪ್ರಾಯೋಜಕವನ್ನು ಮಾಡಿದಂತಹ ಮಿತ್ರ ಬಳಗ ಪಡುಮಲೆ ಇವರ ಸಹಕಾರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗ್ತಾ ಇದೆ. ಬಂಧುಗಳೇ, ಪಡುಮಲೆಯ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಒಂದು ಹಾಡು ಭಜನೆಯ ರೂಪದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದ ಹಾಡು. ಅದನ್ನು ನಮ್ಮ ಭಾಗವತರು ಯಕ್ಷಗಾನ ಶೈಲಿಗೆ ಅಳವಡಿಸಿ ಈ ಪುಣ್ಯ ದಿನದಂದು ಆ ಮಹಾವಿಷ್ಣುವನ್ನು ಸ್ಮರಿಸುವಂತಹ ಹಾಡನ್ನು ಗಿರೀಶ್ ರೈ ಕಟ್ಟೆಪದವು ಹಾಗೂ ರವಿಚಂದ್ರ ಕನ್ನಡಕಟ್ಟೆಯವರು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದೀಗ ನಮ್ಮ ಕ್ಷೇತ್ರದ ದೇವರ ಸಂಕೀರ್ತನೆಯ ಹಾಡು ನಿಮ್ಮ ಮುಂದೆ. ಆದಿಯಲ್ಲಿ
ನೀನು ಕೊಡು ದಿವ್ಯಮಯನು ಕೊಡು ಕೊಡು ಕೊಡಿಯನು ಶ್ರೀ ಕೂವೆ ಮೂರ್ತಿ ದೇವ ಶೋಕವನ್ನು ಬಿಡಿಸಿಯ ಶಾಸ್ತಾರ ನೀನು ಶಾಸ್ತಾರ ನೀನು ಶೋಕವನ್ನು ಬಿಡಿಸಯ್ಯ ಶಾಸ್ತಾರ ನೀನು ಶ್ರೀ ಕೂವೆ ಶಾಸ್ತಾರ ಮೂರ್ತಿ ದೇವ ಶೋಕವ ಬಿಡಿಸಯ್ಯ ಶಾಸ್ತಾರ ನೀನು ಶೋಕವನ್ನು ಬಿಡಿ ಶಾಸ್ತಾರ ನೀನು ಶಾಸ್ತಾರ ನೀನು ಧನ್ಯವಾದಗಳು ಇಬ್ಬರು ಭಾಗವತರಿಗೆ. ನಮ್ಮ ಆಯ್ಕೆಯ ಪದ್ಯ ಇನ್ನೂ ಕೆಲವು ಇತ್ತು, ಆದರೆ ಸಮಯದ ಅಭಾವದಿಂದ ಇನ್ನೊಂದು 15 ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸಲಿಕ್ಕಿದ್ದೇವೆ. ಗೆಜ್ಜೆಗಿರಿ ಮೇಳದ ಆಟ ಪ್ರಾರಂಭ ಆಗಲಿಕ್ಕಿದೆ. ಇದೀಗ ಏರು ಪದ್ಯವನ್ನು ಹಾಡದಿದ್ದರೆ ನಮಗೆ ಅಷ್ಟು ಒಳ್ಳೆಯದಾಗುವುದಿಲ್ಲ. 3 ಜನ ಭಾಗವತರು ಎರಡೆರಡು ಏರು ಪದ್ಯವನ್ನು ಹಾಡಿ ಆ ಬಳಿಕ ಒಂದೊಂದು ಬೇರೆ ಹಾಡಲಿಕ್ಕೆ ಉಂಟು. 3 ಭಾಗವತರು ಎರಡೆರಡು ಏರು ಪದ್ಯವನ್ನು ಹಾಡಬೇಕು. ಪ್ರಸಂಗ ಮತ್ತು ಪದ್ಯದ ಆಯ್ಕೆ ಅವರಿಗೆ ಬಿಟ್ಟದ್ದು. ಚೋರಿ ಚೋರಿ ಚೋರಿ
ಬಹಳ ಒಳ್ಳೆಯ ರೀತಿಯಲ್ಲಿ ಏರು ಪದ್ಯ ಮೂಡಿ ಬಂದಿದೆ. ಬಂದಲೆ ಮೂಡ ಇಡು ಮೈಂದಿದ ಬೆಟ್ಟ, ಪಡ್ಡ ಇಡು ಕಡಲ್ದ ಘಟ್ಟ, ಪಡ್ಡೈ ಕಡಲ್ದ ತಾರದ ಮಡಲ್ದ ಊರು ಪರಶುರಾಮ ದೇವರಿಗೆ ವರುಣ ದೇವರಿ ದಾನ ಕೊರನಂಚಿನ ಪೊರ್ಲು ಪೊಲಿಗೆದ ನಾಡು ಈ ನಮ್ಮ ತುಳುನಾಡು. ಬಡಕೈ ಬಾರ್ಕೂರುದು ತೆನ್ಕೈ ಚಂದ್ರಗಿರಿ ಸುಧಮುಟ್ಟ, ಮೂಡೈ ಗಟ್ಟರ್ದು ಪಡ್ಡೈ ಕಡಲ ಕರೆಮುಟ್ಟ, ಪಸರ್ದಿನ ನಾಡು ಈ ನಮ್ಮ ತುಳುನಾಡು. ಅಂಚಿತ್ತಿನ ಈ ತುಳುನಾಡು ನಾಗನಡೆ ಸರ್ಪಜಿಡೆ ಪಂಚವರ್ಣದ ಪುಂಚದ ಮನ್ನೊಂದು ಪುಗರ್ತಿನ ಪಡೆಯನಂಚಿನ ಈ ತುಳುನಾಡು. ಬಂದಲೆ ತುಳುವ ಭಾಷೆ ಹಿಡ್ದಲ ಯಕ್ಷಗಾನಗೂ ಭಾರಿ ಆತು ಕಾರ್ಯ ಸಾಧನೆಗಳು ಬೈದಲು. ಕನ್ನಡದ ಪ್ರಸಂಗ ತೂದು ತೂದು ಅಂತ ಬಚ್ಚಿನಾಗ ಯಕ್ಷಗಾನನು ದೇರ್ತದ ಬತ್ತದಿನಿ ತುಳು ಭಾಷೆ ಅಂಚಿತ್ತಿನ ತುಳು ಭಾಷೆದ ಬಗ್ಗೆ ನಮ್ಮ ಶತಾಯುಷಯನಂಚಿನ ಕೈಯಾರ ಕಿಂಜನ ಲೈಕಲು ಭಾರಿ ಪೊರ್ಲುಡು ಪಂತೇರು. ಏತು ಪೊರ್ಲುದ ಭಾಷೆ ನಮ್ಮ ತುಳು ಸಾರ ಎಸಳದ ತಾಮರೆ, ಏತು ಪೊರ್ಲುದ ಭಾಷೆ ನಮ್ಮ ತುಳು ಸಾರ ಎಸಳದ ತಾಮರೆ, ಪಂಪಿ ಬಾಯಿಡಿ ಕೇಂದಿ ಕೆಬಿಕಡಿ ಉರ್ಕರುಣು ಅಮೃತದ ನೂರೆ ನೂರೆ ಅಂದು. ಅಂಚಿತ್ತಿನ ತುಳು ಭಾಷೆನೇ ಒಂಜಿ ಪದ್ಯ ನಮ್ಮ ಈ ಜಾಗೆಡು ಪನೋಡೆ ತುಳು ವಿದ್ವಾಂಸರಂಚಿನ ರವಿಶನ್ನಂಚಿನ ವಿದ್ವಾಂಸರು ಓಲಗಾತನಂಚಿನ ಈ ಚಾವಡಿಡಿ ಇತ್ತೆ ಬಪ್ಪನಾಡು ಮೇಲುಡು ಬಾರಿ ಪುಗರ್ತಿನ ಪಡೆಯನಂಚಿನ ಒಂದು ಪ್ರಸಂಗ ಬಣತ ಬಬ್ಬರಿಯೇ ಕುಳೈ ಮಾಧವ ಭಂಡಾರನು ಬರೆದು ಬರೀನಂಚಿನ ಒಂದು ಪೊರ್ಲು ಪೊಲಿಗೆದ ಪದ್ಯ ಇತ್ತೆ ಐನ ಗಿರೀಶ್ ರೈ ಕಕ್ಕೆ ಪದವು ಮೇರ್ನ ಪೊರ್ಲ ಸೊರಟು ನಮ್ಮೆತ್ತೆ ಕೇನಿರಲ್ಲ ಒಂದು ತುಳುವೇರೆ ನಾಡು.
ರವಿಕುಮಾರ್ ಸುರತ್ಕಲ್ ಬರೆಯಿನ ಬಣತ ಬಬ್ಬರಿಯ ಪ್ರಸಂಗದ ಕುಳಾಯಿ ಮಾಧವ ಭಂಡಾರಲು ಮೊಡೆನಂಚಿನ ಈ ಪದ್ಯನು ಗಿರೀಶಣ್ಣೆ ಬಾರಿ ಪೊರ್ಲುಡು ಬಂಡೇರಿ. ಬಂಧುಗಳೇ, ನಮ್ಮ ಯಕ್ಷಗಾನ ರಂಗದಲ್ಲಿ ಗಿನ್ನಿಸ್ ದಾಖಲೆಯನ್ನು ಮಾಡಿ ಮುಂದಕ್ಕೆ ಹೋದಂಥ ಪ್ರಸಂಗ ಇದ್ದರೆ ಅದು ದೇವಿ ಮಹಾತ್ಮೆ. ಬಲಿಪ ಭಾಗವತರು ಇರ್ಬೋದು, ಅಗರಿ ಭಾಗವತರು ಇರ್ಬೋದು, ರಚಿಸಿದಂತಹ ಪ್ರಸಂಗ ಅದು ದೇವಿ ಮಹಾತ್ಮೆ. ಕಟೀಲು 6 ಮೇಳದಲ್ಲಿ ಹಾಗೆ ಬೇರೆ ಬೇರೆ ಮೇಳಗಳಲ್ಲಿ ದಿನನಿತ್ಯವಾಗುವಂತಹ ಪ್ರಸಂಗ ದೇವಿ ಮಹಾತ್ಮೆ. ಸುಮಾರು 1930ನೇ ಇಸವಿಯಲ್ಲಿ ಕಾಸರಗೋಡಿನ ಕೊರಕ್ಕೋಡಿ ಎನ್ನುವಲ್ಲಿ ಇದರ ಮೊದಲ ಪ್ರದರ್ಶನ ಆಯಿತಂತೆ. 1940ನೇ ಇಸವಿಯಲ್ಲಿ ಕಿನ್ನಿಗೋಳಿಯಲ್ಲಿ ಇದರ 2ನೇ ಪ್ರದರ್ಶನ ಆಯಿತಂತೆ. ಆ ಕಿನ್ನಿಗೋಳಿಯಲ್ಲಿ ದೇವಿ ಮಹಾತ್ಮೆ ಆದ ಸ್ಥಳದಲ್ಲಿ ಇದೀಗ ರಾಮ ಮಂದಿರ ಎದ್ದು ನಿಂತಿದೆ. 1960ನೇ ಇಸವಿಯ ನಂತರ ಕಟೀಲು ಮೇಳದಲ್ಲಿ ಇದರ ಪ್ರದರ್ಶನ ಆಯಿತು. ಈಗ ಎಲ್ಲ ಮೇಳದಲ್ಲಿ ಅದನ್ನು ಆಡ್ತಾ ಇದ್ದಾರೆ, ತೆಂಕು ಬಡಗು ಎನ್ನುವಂಥ ಪರಿಭೇದ ಇಲ್ಲದೆ. ಅದರ ಒಂದು ಹಾಡನ್ನು ಇದೀಗ ಚಿಂತನ ಹೆಗ್ಡೆಯವರು ಹಾಡುವ ಕೋರಿಕೆ ಬಂದಿದೆ. ನೋಡಿದನು ಕಲಿ ರಕ್ತ ಬೀಜನು, ಬಹಳ ಫೇಮಸ್ ಪದ್ಯ ಅವರದು. ಇದೀಗ ಅವರು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಆ ಬಳಿಕ ರವಿಯನ್ನ ಶುಕ್ರನಂದನೆ ಪ್ರಸಂಗದ ಹಾಡನ್ನು ಹಾಡಿ ರಂಗನಾಯಕ ಹಾಡಿ ಇಂದಿನ ಕಥೆಗೆ ನಾವು ಮಂಗಳವನ್ನು ಹಾಡಲಿಕ್ಕಿದ್ದೇವೆ. ನೋಡಿದನು ಕಲಿರಲಿತ ಬೀಜನು ನೋಡಿದನು ಕಲಿರಲಿತ ಬೀಜನು ಗಾಢ ಗರ್ವದೇ ಕುಳಿತ ಶಿವೆಯನು ಗಾಢ ಗರ್ವದಿ ಉಯ್ಯಾಲೆಯಲ್ಲಿ ಕುಳಿತ ಶಿವೆಯನು ಪಾಡಿದನು ತನ್ನೊಳಗೆ ಇವಳನು ತಿಳಿಯದಿದ್ದನು ತನ್ನೊಳಗೆ ಇವಳನು ತಿಳಿಯದಿದ್ದಾಯ್ತೆ ಶುಂಭನ ಕೂಡೆ ಭಾಷೆಯ ಒರೆದು ಬಂದಿಗೇನು ಮಾಡಲಿಡಲೇನು ಅಕಟಕಟ ಮಾಡಲಿಡಲೇನು ಅಕಟ ಅಕಟ ಅಕಟಕಟ ಶುಂಭನ ಕೂಡ ಭಾಷೆಯ ಒರೆದು ಬಂದಿಗೆನು ಕೇಳು ಇವಳು ಕೇಳು ಇವಳು ಮಾತನಾಡಿಸುವೆ ಮಾತನಾಡಿಸುವೆ ಎನ್ನುತ್ತಾ ಧೈರ್ಯದಲ್ಲಿ 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 ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ಶ್ರೀದೇವಿ ದುರ್ಗೆ ದೇವಿ ನಮೋಸ್ತುತೆ 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 ಮಾತನಾಡಿಸುವೆ ಎನ್ನುತ್ತ ಧೈರ್ಯದಲ್ಲಿ ಜಯ 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 ಜಯ
ಕೆ ರವಿಯಣ್ಣನಿಂದ ನಮ್ಮ ಹನುಮಗಿರಿ ಮೇಳದಲ್ಲಿ ಕಳೆದ 2 ವರ್ಷಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಪ್ರಸಂಗ ಶುಕ್ರನಂದನ, ಅದರ ಒಂದು ಒಳ್ಳೆಯ ಶೃಂಗಾರದ ಹಾಡನ್ನು ಬೊಟ್ಟಿಕೆರೆ ಪುರುಷೋತ್ತಮ ಪುಂಜರಿಂದ ರಚಿತವಾದದ್ದು. ಅದನ್ನಿದೀಗ ಬಹಳ ಸುಶ್ರಾವ್ಯವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಇದೀಗ ರವಿಚಂದ್ರ ಕನ್ನಡಿಕಟ್ಟೆಯವರು.
ಲೋಕವೇ ಮೂಕ ನಿಸರ್ಗದ ಸೊಬಗಲು ಮೂಕ ನಿಸರ್ಗದ ಸೊಬಗಲು ಯಾಗಿತಡವು ರಸ ಚವಿದು ಯಾಗಿತಡವು ರಸ ಚವಿದು ಯಾಗಿತಡವು ರಸ ಚವಿ ರಸ ಚವಿ ರಸ ನಿಮಿಷ ಮೂಕ ನಿಸರ್ಗದ ಸೊಬಗಲು ತುಂಬಿದ ಮೊಗಗಳ ಶಶಿ ಬಿಂಬವ ದಿನ 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 ತೈ 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 ದಿನ ತೈ ದಿನ ತೈ ತೈ ದಿನ ದಿನ ತೈ ತೈ ಕೊಂದನ ದಿನ 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 ಕೊಂದನ ದಿನ 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 ತನ್ನ ತನ್ನ ದಿನ ದಿನ ತನ್ನ ದಿನ ತೈ ತೈ ಭಾಗವತರೆ, ಸಮಯ ಮೀರ್ತಾ ಬಂತು. ಇದೀಗ ರಂಗನಾಯಕ ರಾಜೀವಲೋಚನ ಹಾಡಿ ನಮ್ಮ ಈ ಕಥೆಗೆ ಮಂಗಳದ ಚುಕ್ಕೆಯನ್ನು ಇಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ರಂಗನಾಯಕ ರಾಜೀವಲೋಚನ ಅಂಗನೇರ
ಮೇಳದಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ಶ್ರೀ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ, ಬ್ರಹ್ಮಕಲಶೋತ್ಸವ ಸಮಿತಿಯವರಿಗೆ, ಜೀರ್ಣೋದ್ಧಾರ ಸಮಿತಿಯವರಿಗೆ ಹಾಗೂ ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮಾಡಿದಂತಹ ಮಿತ್ರ ಬಳಗ ಪಡುಮಲೆ ಇದರ ಎಲ್ಲ ಸದಸ್ಯರಿಗೆ ಹಾಗೆ ಈ ಊರಿನ ಸದ್ಭಕ್ತ ಬಂಧುಗಳಿಗೆ ನಮ್ಮ ಕಲಾವಿದರ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎನ್ನುವಂತಹ ಮಾತಿನಲ್ಲಿ ವಿಶ್ವಾಸವಿರಿಸಿ ಮಾತೆಯರು ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸಿ ಎನ್ನುವಂತಹ ಮಾತನ್ನು ಹೇಳ್ತಾ, ಈ ಊರಿನ ಮಕ್ಕಳನ್ನು ಒಳ್ಳೆಯದು ಮಾಡುವುದಕ್ಕೆ ಅಮೆರಿಕದಿಂದ ಒಬ್ಬಾಮ ಬರಬೇಕಾಗಿಲ್ಲ, ಈ ಮಣ್ಣಿನ ಒಬ್ಬ ಅಮ್ಮ ಸಾಕು, ಅಂತಹ ಸಾಕ್ಷಾತ್ಕಾರ ಕೆಲಸ ನಿಮ್ಮಿಂದಾಗಲಿ ಎನ್ನುವಂತಹ ಮಾತನ್ನು ಹೇಳ್ತಾ, ಒಳ್ಳೆಯ ಸ್ವರ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದ ಪಪ್ಪು ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಬೆಳ್ತಂಗಡಿಯವರಿಗೂ ಒಳ್ಳೆಯ ಸಹಕಾರವನ್ನು ನೀಡಿದ ಈ ಊರಿನ ಎಲ್ಲ ಭಗವದ್ಭಕ್ತ ಬಂಧುಗಳಿಗೂ ಮತ್ತೊಮ್ಮೆ ಶಿರಬಾಗಿ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವುದಕ್ಕೆ ತಮ್ಮೆಲ್ಲರ ಅನುಮತಿಯನ್ನು ಯಾಚಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತಾ. ಬಂಧುಗಳೇ, ನನ್ನ ದುಂಬುಗು ಗೆಜ್ಜೆಗಿರಿದ ಯಕ್ಷಗಾನ ನಡಪೆರುಂಡು ಐಕು ದುಂಬು ಈತು ಪೊರ್ತು ತೆನ್ಕಾಯಿ ಬುಕ್ಕ ಬಡೆಕಾಯಿ ಮರ್ಗಿಲ್ದ ಮಾತಾ ಮೇರು ಕಲಾವಿದರ್ನಗ್ಲೆ ತೋಜಾಯಿ ಇಂಚಿ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಈ ಚಾವಡಿ ನಡತು ಬತ್ತಂಡೆ ಮುಕ್ಲೇನೆ ನಮ್ಮ ಪಡುಮಲಿದ ಮಣ್ಣಿಗೆ ಬೈದೇರೆ ಅಕ್ಲಿಗೆ ಮಾನಾದಿಗೆ ಮಲ್ಪನವು ನಮ್ಮ ಮಾತಿರ್ನಲ್ಲ ಕರ್ತವ್ಯ ಆದುಂಡು. ಇನಿ ಈ ನಾಟ್ಯ ಹಾಸ್ಯ ವೈಭವದ ಸಂಯೋಜನೆ ಮಲ್ತನ ಶ್ರೀ ಜನಾರ್ದನ ಅಮ್ಮುಂಜೆ ಮೇರೇನೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದಿ ಮೋಕೆಡೆ ಭಾಗವತಿಗೆ ಮಲ್ಪಿನ ಸಿಂಚನ ಕುಮಾರಿ ಸಿಂಚನ ಹೆಗಡೆ ಮೌರ್ಯಗೆ ಸುಮತ್ ರೈ ಕುದ್ಕಾಡಿ ಅಂಚನೆ ರವಿ ಕಡೂರು ಮೇರೆಗೆ ಪ್ರಮೋದ್ ಪಕ್ಕಳ ಪ್ರಕಾಶ್ ನೀರ್ಚಾಲು ಮೇರೆಗೆ ಪ್ರಸನ್ನ ರೈ ಕುದ್ಕಾಡಿ ಚೈತನ್ಯ ಪದ್ಯಾಣ ಮೇರೆಗೆ ತಾರಾನಂದ ಶೆಟ್ಟಿ ಅಂಚನೆ ಕಾರ್ಯಕ್ರಮ ಸಂಯೋಜನೆ ಮಲ್ತನ ಶ್ರೀಯುತ ಜನಾರ್ದನ ಅಮ್ಮುಂಜೆ ಮೇರೆಗೆ ಸಂದೇಶ್ ಪಕ್ಕಳ ಅಂಚನೆ ಉದಯ ಹೆಗಡೆ ಕುಮಾರಿ ಸಿಂಚನ ಹೆಗಡೆರ್ನ ಪಪ್ಪ ಶ್ರೀಯುತ ಉದಯ ಹೆಗಡೆ ಆರ್ಲವಂಜಿ ಮಲ್ಲ ಕಲಾವಿದರೆ ಅರೆಲ್ನ ಶ್ರೀಯುತ ಪ್ರಶಾಂತ್ ರಾಯ್ ಮೇರೆ ಮಾನಾದಿಗೆ ಮಲ್ಪೊಡು ಬಂದೆ ಭಿನ್ನಪು ಅಂಚನೆ ಮನ್ವಿತ್ ಶೆಟ್ಟಿ ಮೇರೆನೆ ಸುಶಾಂತ್ ರೈ ಮುಗಲು ಶಾಲ್ ಪಾಡ್ದೆ ಮಾನಾದಿಗೆ ಮಲ್ಪೊಡು ಬಂದೆ ಭಿನ್ನಾಯ್ತದಲ್ಲ ಬಂದ್ರೆ ಇನ್ನಿತ ಈ ತೆನ್ಕಾಯಿ ಬಕ್ಕ ಬಡೆಕಾಯಿ ಮರ್ಗಿಲ್ದ ಬಾರಿ ಪೊರ್ಲುದ ಒಂಜಿ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ನಮ್ಮ ಕೀರ್ತಿಶೇಷ ರಮಾಟಿ ಭಂಡಾರಿ ಬಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಭಂಡಾರಿ ಪೇರಲ್ ಮೇಲ್ನ ಮುಲ್ಪದ ವೇದಿಕೆ ನಡತು ಬತ್ತಂಡೆ ಮುಲ್ಪ ಪಾಲ್ ಪಡೆಯಿನಂಚಿನ ಪ್ರತಿಯೋರಿ ಕಲಾವಿದರನಕ್ಲೆಗಲ ಬ್ರಹ್ಮ ಕಲಶೋತ್ಸವ ಸಮಿತಿ ಆಡಳಿತ ಸಮಿತಿ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಪರವಾದೆ ಅವೇ ಲೆಕ್ಕನೆ ಪಡುಮಲೆ ಮೂಜೂರುತ ಗ್ರಾಮದ ಗ್ರಾಮಸ್ಥರ ಪರವಾದೆ ಉಡಲದಿಂಜಿನ ಮೋಕ್ಯದ ಸೋಲೈತದ ಸೊಲ್ಮೇಲಿನ ಸಂದೈತ ಮಲ್ತೊಂದುಲ್ಲ ಅವೇ ಲೆಕ್ಕನೆ ಇನ್ನಿತ ಕಾರ್ಯಕ್ರಮನೆ ಪ್ರಾಯೋಜನೆ ಮಲ್ತನ ಮಿತ್ರ ಬಳಗ ಪರ್ಮಲೆ ಮೆಕ್ಲೇನೆ ನಮ್ಮ ಬ್ರಹ್ಮ ಕಲಶೋತ್ಸವದ ಸಮಿತಿದ ಪರವಾದೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಮೇರೆ ಶಾಲ್ ಪಾಡದೆ ಮಾನಾದಿಗೆ ಮಲ್ಪೊಡು ಬಂದೆ ಭಿನ್ನಾಯ್ತೊಂದುಲ್ಲ ಇನ್ನಿತ ಕಾರ್ಯಕ್ರಮದ ಪ್ರಾಯೋಜಕರಾಯಿನ ಶ್ರೀ ಮಿತ್ರ ಬಳಗ ಪರ್ಮಲೆ ಕೂಟದ ಗುರುಕರ್ಲೇನೆ ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಮೇರೆ ನಮ್ಮ ದೇವಸ್ಥಾನದ ಪರವಾದಿ ಮಾನಾದಿಗೆ ಸಂದೈತ ಮಲ್ಪೊಡು ಬಂದೆ ಭಿನ್ನಾಯ್ತೊಂದುಲ್ಲ ಬಂದುಳೆ ನನದುಂಬುಗು ಈ ವೇದಿಕೆಡೆ ಒಂಜಿ ಯಕ್ಷಗಾನ ನಡಪೆರವುಂಡು ನಮ್ಮ ಊರದ ಮೇಳ ಗೆಜ್ಜೆಗಿರಿ ಮೇಳದ ಪೊರ್ಲದ ಒಂಜಿ ಆಟ
ನಮ್ಮ ಕೀರ್ತಿಶೇಷ ರಮಾಟಿ ಬಂಡಾರಿ ಬಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಬಂಡಾರಿ ಪೇರಲ್ ಮೇರ ವೇದಿಕೆ ನಡಪರೆಂಡು ಮಾತೆರ್ಲ ನೆಕ್ಕ ಸಹಕಾರ ಕೊರದು ದೂರೋಡಿ ತಿನಕ್ಲು ಮಾತ ಈಡೆ ಬರ್ತದೆ ಎದುರು ಕುಲ್ದು ಸಕಾಯ ಮಲ್ಪುಡು ಬಂದೆ ಭಿನ್ನಾಯ್ತೊಂದುಲ್ಲ. ಭಕ್ತರೇ, ಕಲಾಪ್ರೇಮಿಗಳೇ, ಕಲಾಬಂಧುಗಳೇ, ಇನ್ನು ಮುಂದೆ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಇವರ ವತಿಯಿಂದ ಯಕ್ಷಗಾನ ನಡೆಯಲಿಕ್ಕಿದೆ. ಎಲ್ಲ ಕಲಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಗೆಜ್ಜೆಗಿರಿ ಮೇಳ, ನಮ್ಮ ಊರಿನ ಕಲಾವಿದರು, ನಮ್ಮ ಊರಿನ ತಂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಯಕ್ಷಗಾನ ಪ್ರದರ್ಶನವನ್ನು ನೀಡಲಿದ್ದಾರೆ. ಎಲ್ಲರೂ ಬಂದು ಸಭೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ಹಾಲು ಹಲೋ ಚೆಕ್ ಆ ಮೈಕನ್ನು ಹಂಚಿಕೊಂಡಲ್ಲ ಹಂಚು ಎದುರು
ನೀರು ಅಲ್ಪ ಉಂಟು ನಂದು. ಭಾಗವತರು 6 ಮಣಿ. ಜಿಂಜ ಇಪ್ಪುಜು ಮಾರೆ ಚಾಪು Thank you.
ಸದ್ಬೋಧಿನಿ ಸ್ವಾಮಿ, ನಾವು ಅದೆಷ್ಟೋ ಕಾಲದಿಂದ ಜೀವನ ನಿರತವಾಗಿ ನಾವು ಸಾಗಿಸ್ತಾ ಇದ್ರೂ ಕೂಡ ಈ ಕಾಶಿಗೆ ಬಂದ ನಂತರ ನಮ್ಮ ಜೀವನವೇ ಬದಲಾಗಿ ಹೋಯಿತು. ಒಂದು ಕಾಲದಲ್ಲಿ ಮಕ್ಕಳಿಲ್ಲ ಎನ್ನುವ ಹಾಗೆ ಕೊರಗೊಂದು ನಿನ್ನನ್ನು ಕಾಡ್ತಾ ಇತ್ತು. ಸರಿ, ಕಾಶಿ ವಿಶ್ವನಾಥನ ದಯೆಯೋ ಎನ್ನುವ ಹಾಗೆ ಆ ಪ್ರಭು ಪರಮೇಶ್ವರ ಕಣ್ಣು ತೆರೆದ ದೆಸೆಯಿಂದಲಾಗಿ ಓರ್ವ ಮಗನನ್ನ ನೀನು ಪಡೆದೆ. ಆತನಿಗೆ ಮಣಿಕರ್ಣ ಎನ್ನುವಂಥ ಹೆಸರನ್ನ ನಾವು ಇರಿಸಿದವರಿದ್ದೇವೆ. ಹೌದು ಸ್ವಾಮಿ. ಈ ಕಾಶಿಯಲ್ಲಿ ಅದೆಷ್ಟೋ ಗುರುಕುಲಗಳು ಇದ್ದರೂ ಕೂಡ ಹೆಚ್ಚಿನ ಶಿಷ್ಯರು ಬರುವುದು ನಮ್ಮ ಈ ಆಶ್ರಮಕ್ಕೆ. ಹೌದು. ಸಾಂದೀಪನಿ ಗುರುಗಳು ಕಲಿಸುವಂಥ ವಿದ್ಯೆಯಲ್ಲಿ ಯಾವ ರೀತಿಯ ಲೋಪದೋಷಗಳು ಇಲ್ಲ ಎನ್ನುವ ಕಾರಣಕ್ಕಾಗಿ. ಹೌದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಮೇಶ್ವರ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವಾಗೆ
ಎಲ್ಲರೂ ಹೇಳ್ತಾ ಇದ್ದಾರೆ. ಹೌದು. ಆದರೆ ಯಥಾರ್ಥ ವಿಷಯ ಅವರು ಯಾರಿಗೂ ಗೊತ್ತಿಲ್ಲ. ಒಬ್ಬ ಶಿಷ್ಯನಾಗಿ ಬಂದವನಲ್ಲಿ ಅವ ಬ್ರಹ್ಮನನ್ನು ಕಾಣುತ್ತಾನೆ. ಹೇಗೆ? ಅವನಿಗೆ ಅಕ್ಷರ ಜ್ಞಾನದ ಮುಖಾಂತರವಾಗಿ, ಅವನನ್ನು ಕಣ್ಣು ತೆರೆಸುವ ಮುಖಾಂತರವಾಗಿ ಗುರುವಾದವ ಬ್ರಹ್ಮನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಅದನ್ನೇ ವಿಸ್ತರಿಸಿ ಹೋಗುವುದಕ್ಕಾಗಿ ಅವ ವಿಷ್ಣುವಾಗಿ ಕಾಣಿಸಿಕೊಳ್ಳುತ್ತಾನೆ. ಹಾಗೆಂದು ಅವನ ಮನಸ್ಸಿನಲ್ಲಿ, ಒಡಲಲ್ಲಿ ಅಡಗಿದ್ದಂತಹ ದುರ್ಗುಣ ದ್ವೇಷಗಳನ್ನೆಲ್ಲ ದೂರ ಮಾಡುವ ಸಲುವಾಗಿ ಅವ ಪರಮೇಶ್ವರನು ಎನಿಸಿಕೊಳ್ಳುತ್ತಾನೆ. ಹಾಗಾದ ಕಾರಣದಿಂದಲಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಸಾಕ್ಷಾತ್ ಮಹೇಶ್ವರ ಎನ್ನುವಂಥ ಈ ಮಾತು ರೂಢಿಯೊಳಗೆ ಬರುವುದಕ್ಕೆ ಸಾಧ್ಯವಾಯಿತು. ನಾವು ಈ ಕಾಶಿಯಲ್ಲಿ ವಾಸವಾಗಿದ್ದರೂ ಕೂಡ ಅದೆಷ್ಟೋ ಶಿಷ್ಯ ವರ್ಗದವರು ಬಂದು ಇಲ್ಲಿ ಕಲಿತು ಉನ್ನತ ಶ್ರೇಣಿಯಲ್ಲಿ ಅವರವರು ಮಾಡುವಂಥ ಉದ್ಯೋಗವನ್ನು ಕಂಡಾಗ ಮನಸ್ಸಿಗೆ ಆಗುತ್ತಿರುವಂಥ ಆನಂದ ಅಷ್ಟಿಷ್ಟಲ್ಲ. ಈ ಪ್ರಪಂಚದಲ್ಲಿ ಅದೆಷ್ಟೋ ಗುರುಕುಲಗಳು ಇರಬಹುದು, ಆದರೆ ಅವರೆಲ್ಲ ಹೇಗೆ? ವಿತ್ತಾಪಹಾರಕ ಗುರುಗಳು. ನಾವು ಹಾಗಲ್ಲ, ಚಿತ್ತಾಪಹಾರಕ. ಒಬ್ಬ ಶಿಷ್ಯನ ಚಿತ್ತದಲ್ಲಿ ಯಾವ ರೀತಿ ಹೊಳೆಯುತ್ತದೋ ಅದಕ್ಕೆ ಬೇಕಾದಂಥ ವಿದ್ಯೆಯನ್ನು ಬೋಧಿಸುವ ದೆಸೆಯಿಂದಲಾಗಿ ನಮ್ಮ ಈ ಗುರುಕುಲಕ್ಕೆ ಒಂದು ಯೋಗ್ಯತೆ ಅಂತ ಬಂದಿದೆ. ಮನಸ್ಸಿಗೆ ಅಂತೂ ನೆಮ್ಮದಿ, ಸಾಂಸಾರಿಕವಾಗಿಯೂ ನೆಮ್ಮದಿ. ಹಾಗೆಂದು ನಿನ್ನನ್ನು ಕಾಣುವಾಗ ಇಷ್ಟರೊಳಗೆ ಯಾವುದೇ ಒಂದು ಆಶೆ ಆಕಾಂಕ್ಷೆಗಳನ್ನು ನೀನು ಹೇಳಿಕೊಂಡವಳಲ್ಲ. ಏನೇ ಏನಾದರೂ ಹೇಳಿಕೊಳ್ಳುವುದಕ್ಕಿದೆಯಾ? ಸದ್ಬೋಧಿನಿ, ಪವಿತ್ರವಾದಗಳೇ ನಮೋ ನಮಃ. ಎದ್ದೇಳೆ. ವಂದಿಸುತ್ತಾ ತಮ್ಮ ಮುಂದೆ ನಾನು ಅರಿಕೆ ಮಾಡಿಕೊಳ್ಳುವುದು ಏನೇ? ಯಾಕೆಂದ್ರೆ ಲೋಕದಲ್ಲಿ ಹೆಣ್ಣಾದವಳು ಮದುವೆಯಾದ ಮೇಲೆ ಅವಳಿಗೆ ಪತಿಯೇ ಸರ್ವಸ್ವ. ಖಂಡಿತ. ಪತಿಯ ವಾಕ್ಯ ವೇದವಾಕ್ಯ. ನಿಜ. ಪತಿಯನ್ನು ದೇವರೆಂಬುದಾಗಿ ತಿಳಿದು ಪೂಜಿಸುವುದು ಅದು ಸತ್ಯತ್ವದ ಧರ್ಮ. ಅದು ನಿಜವಾಗಿಯೂ ಹೌದು ಸ್ವಾಮಿ. ಒಬ್ಬಳಾಕೆ ಹೆಂಡತಿಯಾಗಿ ಬಂದವಳು ತನ್ನ ಅಣ್ಣ ತಮ್ಮಂದಿರನ್ನು, ಅಕ್ಕ ತಂಗಿಯಂದಿರನ್ನು ಬಿಟ್ಟು ಬಂದು ಒಂದು ಜೀವವನ್ನು ನಂಬಿಕೊಂಡು ಬರ್ತಾಳಲ್ಲ. ಹೌದು.
ಅವಳಿಗೆ ಕೊಡಬೇಕಾದ್ದು ಮಾನ್ಯತೆ ಅಲ್ವೇ? ಯಾವ ಕಷ್ಟ ಸುಖವಿದ್ರೂ ಜೀವನದಲ್ಲಿ ಯಾವುದನ್ನು ಪತಿಯಲ್ಲಿ ಹೇಳಿಕೊಳ್ಳಬಹುದು. ಹಾಗಾಗಿ ಸತಿಯರ್ಧ ಪತಿ, ಪತಿಯರ್ಧ ಸತಿ ಎಂಬುದಾಗಿ ಬಲ್ಲವರು ಹೇಳಿದ್ದಾರೆ. ನಿಜ. ಸತಿಯ ಮನಸ್ಸನ್ನು ಅರ್ಥವಿಸಿಕೊಂಡು ಮುನ್ನಡೆಯುವುದು ಪತಿಯ ಕರ್ತವ್ಯ. ಖಂಡಿತ. ಪತಿಯ ಮನಸ್ಸನ್ನು ಅರ್ಥವಿಸಿಕೊಂಡು ಮುನ್ನಡೆಯುವುದು ಸತಿಯ ಕರ್ತವ್ಯ. ಹೌದು ಸ್ವಾಮಿ. ಹಾಗಾಗಿ ತಮ್ಮ ಮುಂದೆ ನಾನು ಹೇಳಿಕೊಳ್ಳುವುದು ಬೇರೇನೂ ಅಲ್ಲ. ಏನೇ ಲೋಕದಲ್ಲಿ ಎಷ್ಟೋ ಜನರು ಮದುವೆ ಆದ ಮೇಲೆ ಹೊಸತನವನ್ನು ಕಾಣಬೇಕು, ಏನಾದ್ರೂ ಹೊಸ ವಿಚಾರವನ್ನು ನೋಡಬೇಕು ಎನ್ನುವಂತ ವಿಚಾರ ಅವರಲ್ಲಿ ಅಡಕವಾಗಿರ್ತದೆ. ಹೆಣ್ಣಾದ ಜೀವನದಲ್ಲಿ ಹೌದು ತಂದೆ ತಾಯಿಗಳಿಗೆ ಮಗಳಾಗಿ, ಗಂಡನಿಗೆ ಹೆಂಡತಿಯಾಗಿ, ಒಂದು ಮಗುವಿಗೆ ತಾಯಿಯಾದಲ್ಲಿಗೆ ಹೆಣ್ಣು ಜೀವನ ಸಾರ್ಥಕ ಎನ್ನುವುದಾಗಿ ತಿಳಿದು ಬದುಕುವಂತ ಜೀವನ ನಿಮ್ಮದು. ಹೌದು. ಹಾಗೆಂದು ನಮ್ಮ ಜೀವನ ಆ ರೀತಿಯಿಂದ ನೋಡುತ್ತಾ ಹೋದ್ರೆ ಒಬ್ಬ ಮಗನನ್ನು ನಾವು ಪಡೆದಿದ್ದೇವೆ. ಹೌದು ಸ್ವಾಮಿ. ಹಾಗಾಗಿ ಆ ಪುತ್ರವನ್ನು ಪಡೆದು ನಾವು ಸುಖದ ಜೀವನವನ್ನು ನಡೆಸ್ತಾ ಇದ್ದೇವೆ. ಮತ್ತೇನೆ? ಹಾಗೆ ಈ ಹೊತ್ತಿನಲ್ಲಿ ಎಲ್ಲಾದ್ರೂ ಒಂದು ಕಡೆ ಹೋಗ್ಬೇಕನ್ನುವುದಾಗಿ ಮನಸ್ಸು ಮಾಡುವುದಿದ್ರೆ ಬೇರೆಲ್ಲೂ ಅಲ್ಲ, ತೀರ್ಥಕ್ಷೇತ್ರ ಸಂದರ್ಶನ ಮಾಡಬೇಕು. ಅದು ಕೂಡ ಎಲ್ಲಿ? ಆ ಪ್ರಭಾಸ ಕ್ಷೇತ್ರ. ಅಂತಹ ಪುಣ್ಯಕ್ಷೇತ್ರವನ್ನು ನಾವು ಇರುವರು ಮಾತ್ರವಲ್ಲ, ನಮ್ಮ ಮಗನನ್ನು ಕೂಡಿಕೊಂಡು ನಾವು ಜೊತೆಯಾಗಿ ಕ್ಷೇತ್ರ ಸಂದರ್ಶನ ಮಾಡಿದ್ರೆ ನಮಗೆ ಅಲ್ಲಿ ವಿಶೇಷವಾದ ಒಳ್ಳೆ ಅಭಿಪ್ರಾಯ ಅಲ್ವೇ? ಇನ್ನು ಬೇರೆ ಯಾರಾದ್ರೂ ಹೆಂಡತಿಯಲ್ಲಿ ಹೇಳಿದ್ರೆ ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಒಮ್ಮೆ ತವರ ಮನೆಗೆ ಹೋಗಿ ಬರುವ ಅಂತ ಹೇಳುವವರೇ ಹೊರತು ಪುಣ್ಯಕ್ಷೇತ್ರಕ್ಕೆ ಹೋಗೋ ಎನ್ನುವ ಹಾಗೆ ಹೇಳುವವರು ಯಾರು ಇಲ್ಲ. ನಿನ್ನದ ಅಭಿಪ್ರಾಯವನ್ನು ಯಾವ ವಿಚಾರಕ್ಕೂ ನಾನು ತಳ್ಳಿ ಹಾಕುವಂತಿಲ್ಲ. ಮಗನಾದ ಮಣಿಕರನನ್ನು ಒಟ್ಟು ಸೇರಿಸಿಕೊಂಡು ಪುಣ್ಯಕ್ಷೇತ್ರ ಅದನ್ನು ನಡೆಸಿಕೊಡುವವನೇ ಅವ ಗಂಡ ಅಂತ ಅನಿಸಿಕೊಳ್ಳುವುದಕ್ಕೆ ಯೋಗ್ಯನಾಗುತ್ತಾನೆ. ಹಾಗೆಂದು ತವರು ಮನೆಗೆ ಹೋಗುವ ಅಥವಾ ಇನ್ನೊಂದು ಎಲ್ಲಿಗೋ ಜಾತ್ರೆಗೆ ಹೋಗುವ ಎನ್ನುವಂತ ನಿನ್ನ ಅಭಿಪ್ರಾಯವಲ್ಲ. ಪುಣ್ಯಕ್ಷೇತ್ರ ಸಂದರ್ಶನ ಮಾಡಬೇಕು, ಅದು ಕೂಡ ಪ್ರಭಾಸ ಕ್ಷೇತ್ರಕ್ಕೆ ಹೋಗಬೇಕು ಎನ್ನುವ ಹಾಗೆ ನಾವು ಗಂಡ ಹೆಂಡತಿ ಮಗನ ಜೊತೆಗೂಡಿಕೊಂಡು ಈ ಪ್ರಭಾಸ ಕ್ಷೇತ್ರಕ್ಕೆ ಬಂದವರು. ಹಾಗೆಂದು ಈ ತೀರ್ಥ ಕ್ಷೇತ್ರಕ್ಕೆ ಬಂದ ನಂತರ ಇಲ್ಲಿಯ ವಿಶೇಷತೆಗಳನ್ನು ಹೇಳಬೇಕಾದ್ದು ಗಂಡನಾಗಿ ನನ್ನ ಕರ್ತವ್ಯ. ಹೌದಾ ಅಲ್ವಾ? ನೋಡಿ, ಮಹತ್ತರವಂತ ದೇಗುಲ ಕಾಣ್ತಾ ಇದೆ. ಹೆಂಗಸರಿಗೆ ಕೆಲವೆಲ್ಲ ವಿಷಯ ಗೊತ್ತಿರುವುದಿಲ್ಲ. ಅವರು ಮನೆ ಒಳಗೆ ಇತರ ವಿಷಯಗಳಲ್ಲೇ ತಲ್ಲೀನರಾಗಿರ್ತಾರೆ ಹೊರತು ಅನ್ಯ ವಿಚಾರದ ಬಗ್ಗೆ ಗೊತ್ತಿರುವುದಿಲ್ಲ. ಇದೀಗ ನಾವು ಇರುವುದು ಈ ಪ್ರಭಾಸ ಕ್ಷೇತ್ರದಲ್ಲಿ. ಆದರೂ ಈ ಕ್ಷೇತ್ರದಲ್ಲಿ ಅಂದ್ರೆ ಈ ಭೂಮಿಯಲ್ಲಿ 12 ಜ್ಯೋತಿರ್ಲಿಂಗಗಳು ಇವೆ. ಹೌದಾ? ಅದು ಯಾವುದು ಗೊತ್ತೇ ನಿನಗೆ? ಯಾವುದು ಸ್ವಾಮಿ? ಕಾಲ
ವಿಶ್ವೇಶ್ವರ ನಮ್ಮ ಕಾಶಿಯುಳಿವೆನೋ ಇದು ಜ್ಯೋತಿರ್ಲಿಂಗ ನಮ್ಮ ಈ ವಿಶ್ವದಲ್ಲಿ ಇರುವಂತ ಪುಣ್ಯ ಜ್ಯೋತಿರ್ಲಿಂಗಗಳ ವಿವರಣೆಯನ್ನು ನಿನಗೆ ಹೇಳಿದವನಿದ್ದೇನೆ. ಹೌದು. ಹಾಗೆಂದು ಈಗ ನಾವು ಈ ಪ್ರಭಾಸ ಕ್ಷೇತ್ರ ಅಂದರೆ ವಿಶ್ವನಾಥನ ಸನ್ನಿಧಿಯಲ್ಲಿ ನಾವು ಇದ್ರೂ ಕೂಡ ತೀರ್ಥ ಸ್ನಾನಕ್ಕಾಗಿ ನಾವು ಬಂದವರು. ಹೌದು. ಹಾಗೆಂದು ಯಾವನೇ ಒಬ್ಬ ಬರಲಿ ತೀರ್ಥ ಯಾತ್ರೆಗೆ ಬಂದವ ಇನ್ನೊಬ್ಬರಿಂದ ಹಣವನ್ನ ದಕ್ಷಿಣೆಯಾಗಿ ಪಡ್ಕೊಂಡು ಹಾಕುವ ಕ್ರಮ ಇಲ್ಲ. ಆ ಪುಣ್ಯ ಅವನಿಗೆ ಹೋಗುತ್ತದೆ. ಹಾಗೆಂದು ನಾವು ಹಾಗಲ್ಲ, ಇನ್ನೊಬ್ಬರಿಂದ ದಾನ ಪಡೆಯುವ ಹಾಗಿಲ್ಲ. ಯಾಕೆಂದ್ರೆ ನಾವು ಪುಣ್ಯ ಕ್ಷೇತ್ರದ ಸಂದರ್ಶನಕ್ಕಾಗಿ ಬಂದವರು. ಮಗ ಅಲ್ಲಿ ಮಣಿಕರ್ಣ ಚೆಲ್ಲಾಟ ಆಡ್ತಾ ಇದ್ದಾನೆ, ನಾವು ಒಂದು ಸ್ವಲ್ಪ ಹೊತ್ತು ಈ ಹೊಯ್ಗೆ ಮೇಲೆ ಶಿವನ ಲಿಂಗರೂಪಿಯಾಗಿ ಎಲ್ಲೆಲ್ಲಿ ಐಕ್ಯವಾಗಿದ್ದಾನೆ, ಎಲ್ಲೆಲ್ಲಿ ನೆಲೆಸಿದ್ದಾನೆ ಅದನ್ನೆಲ್ಲ ಈಗ ಹೇಳಿದಲ್ಲ, ಅದನ್ನೆಲ್ಲ ಈಗ ಹೇಳಿ ಆಗಿದೆ. ಇನ್ನು ಒಂದು ಸ್ವಲ್ಪ ಹೊತ್ತು ಎಲ್ಲ ಹಾಗೆಂದು ಕಳಬಹುದು. ಅನೇಕ ಹೆಸರು ಕೇಳಿದರೆ ಸಾಕು ಎಲ್ಲರೂ ತೊಡಗುತ್ತಾ ಇದ್ದಾರೆ. ಕಾರಣ ನನ್ನ ಈ ಅಟ್ಟಹಾಸವೇ ಅವರಿಗೆ ಭಯವನ್ನು ಹುಟ್ಟಿಸ್ತಾ ಇದೆ. ನಾನು ಯಾರು? ನನ್ನ ಅಜ್ಜ ಹಿರಣ್ಯಕಶಿಪು ಅವರನ್ನು ಆ ಶ್ರೀಹರಿ ಮೋಸದಿಂದ ಕೊಂದ. ಹಾಗಾಗಿ ಅಲ್ಲಿದ್ದವರೆಲ್ಲ ಹರಿಭಕ್ತರಾದರು.
ನನ್ನ ಮನಸ್ಸಿಗೆ ಇದು ಒಪ್ಪದ ವಿಚಾರ. ಹಾಗಾಗಿ ಅಲ್ಲಿಂದ ತೆರಳಿದಂತ ನಾನು ಸಮುದ್ರದ ಅಡಿಯಲ್ಲಿ ನನ್ನ ಮನೆಯನ್ನು ಮಾಡಿದೆ. ಇಲ್ಲಿ ಇದ್ದುಕೊಂಡು ಇಲ್ಲಿ ಬರುತ್ತಿರುವಂತ ಬ್ರಾಹ್ಮಣರನ್ನು ಹಿಂಸಿಸುತ್ತಾ ಇದ್ದೇನೆ. ಕಾರಣ ಬ್ರಾಹ್ಮಣರಿಂದಾಗಿ ಆ ದೇವತೆಗಳು ದೇವರು ಪ್ರಬಲರಾಗುವುದಕ್ಕೆ ಕಾರಣರಾಗಿದ್ದಾರೆ. ಹಾಗಾಗಿ ಬ್ರಾಹ್ಮಣರನ್ನು ಸದೆ ಮಾಡಿದ್ದೇವುದಾದರೆ ಆ ದೇವತೆಗಳ ಸೊಕ್ಕನ್ನು ಅಡಗಿಸಿದಂತೆ ಯಾವಾಗಲೂ ಇಲ್ಲಿ ಸುತ್ತುತ್ತಾ ಇರ್ತೇನೆ. ಯಾರಿರ್ತಾರೆ ಅಂತ ಇವತ್ತು ನೋಡಿದ್ರೆ ಯಾರು ಇಲ್ಲ, ಎಲ್ಲ ತಿಂದು ಮುಗ್ಗಿದೆ, ಎಲ್ಲ ಹೋಗಿ ಆಗಿದೆ. ಹಾಗಾಗಿ ಮುಂದುವರಿತಾ ಬರುತ್ತಿರುವಂತೆ ದಡದಲ್ಲಿ ಸಾಗುತ್ತಾ ಇದ್ದಾರೆ. ಅವರ ವಿಚಾರ ನನಗೆ ಬೇಡ. ಅವರ ಜೊತೆಯಲ್ಲಿ ಒಬ್ಬ ಸಣ್ಣ ಹುಡುಗನಿದ್ದಾನೆ. ಎಳತು ಮಾಂಸ, ಹಸಿ ಮಾಂಸ. ನನ್ನ ಉದರದ ಹಸಿವನ್ನು ನೀಗಿಸುವುದಕ್ಕೆ ಇದೇ ಸರಿಯಾದ ಮಾರ್ಗ. ಆದಷ್ಟು ಶೀಘ್ರವಾಗಿ ಶಂಕದ ರೂಪವನ್ನು ತಾಳಿಕೊಂಡು ಆ ಕಡೆಗೆ ಸಾಗಿ ಆ ಹುಡುಗನನ್ನು ವಶಪಡಿಸಿಕೊಳ್ಳುತ್ತೇನೆ. ಆದರೂ ಸಮುದ್ರದ ತಟದಲ್ಲಿ ಆಟ ಮಾಡುತ್ತಿರುವಂತಹ ವೇಳೆಯಲ್ಲಿ ಆ ಕರೆಯಲ್ಲಿ ಹೋದವನು ಕೊಚ್ಚಿಕೊಂಡು ಹೋದನೆ. ಅವನನ್ನು ನೋಡುವಂತಹ ಭಾಗ್ಯ ನಮಗಿಲ್ಲವಾಯಿತು. ಕೆಲವು ಸಮಯದಲ್ಲಿ ಮಕ್ಕಳಿಲ್ಲ ಅಂತ ಕೊರಗುತ್ತಾ ಇದ್ದಂತಹ ವೇಳೆಯಲ್ಲಿ ಆ ಪರಶಿವನೇ ಅನುಗ್ರಹ ಪ್ರಸಾದವಾಗಿ ಕರುಣಿಸಿದಂತ ನಮ್ಮ ಮಗ ಅವನನ್ನು ಕಳೆದುಕೊಂಡು ನಾನು ಬದುಕಬೇಕೆ? ಇಲ್ಲ, ಅವನಿಲ್ಲದ ಮೇಲೆ ನನಗೆ ಯಾಕೆ ಈ ಬದುಕು? ನಾನು ಕೂಡ ಆತನೊಂದಿಗೆ ಸಮುದ್ರಕ್ಕೆ ಏನೇ ಇದು? ಪುಣ್ಯಕ್ಷೇತ್ರಕ್ಕೆ ಬಂದು ಈ ರೀತಿಯ ಒಂದು ಘಟನೆ ನಡೆಯುತ್ತದೆ ಎಂಬುದಾಗಿ ಕನಸು ಮನಸ್ಸಿನಲ್ಲಿಯೂ ನಾವು ಭಾವಿಸಿದವರಲ್ಲ. ಮಗನಿಲ್ಲದ ಮೇಲೆ ನನಗೆ ಯಾಕೆ ಸ್ವಾಮಿ ಬದುಕು ಹೇಳಿ? ನಿನ್ನ ನೋವು ವೇದನೆ ಏನೆನ್ನುವುದು ನನಗೆ ಅರ್ಥ ಆಗುತ್ತಾ ಇದೆ. ಆದರೆ ಏನು ಮಾಡೋದಕ್ಕೆ ಸಾಧ್ಯ? ಅಳಿದು ಹೋದಂಥ ಮಗನನ್ನು ಪಡ್ಕೊಳ್ಳುವುದಕ್ಕಾಗಿ ನೀನು ಪ್ರಾಣವನ್ನು ತೆಗೆದುಕೊಂಡ್ರೆ ಸತ್ತು ಹೋದಂಥ ಮಗ ಮತ್ತೆ ಬದುಕಿ ಬರುವುದಕ್ಕೆ ಸಾಧ್ಯ ಉಂಟೆ ಹೇಳು? ಚಿಂತೆ ಮಾಡಬೇಡ. ಇಲ್ಲಿವರೆಗೂ ಯಾರಿಗೂ ಯಾವ ಒಂದು ನೋವನ್ನು ಮಾಡದೆ ದಿನವನ್ನು ಕಳೆದವರು ನಾವು. ಭಗವಂತನ ಚಿತ್ತದಲ್ಲಿ ಏನಿದೆಯೋ ಊಹಿಸಬಲ್ಲವರು ಯಾರಿದ್ದಾರೆ? ಚಿಂತೆ ಮಾಡಬೇಡ. ಕಾಯುವುದಕ್ಕೆ ಆ ಪ್ರಭು ವಿಶ್ವನಾಥ ನಮ್ಮ ಜೊತೆಯಲ್ಲಿ ಇರುವಾಗ ಚಿಂತೆ ನೀನು ಮಾಡಬೇಡ. ಭಗವಂತನ ಇಚ್ಛೆ ಏನಿದೆಯೋ ಅದು ನಡೆಯಲಿ. ನಿನಗೆ ಗಂಡ ನಾನಿದ್ದೇನಲ್ಲ, ನೀನು ಚಿಂತೆ ಮಾಡಬೇಡ.
ಅಣ್ಣ ರಾಮ ತಮ್ಮ ಅಣ್ಣ ದುಷ್ಟನಾಗಿ ಮೆರೆಯುತ್ತಿದ್ದಂತಹ ನಮ್ಮ ಮಾವನಂತಹ ಕಂಸ ಆತನನ್ನು ನಾವು ವಧಿಸಿದ್ದೇವೆ. ಹೌದು, ಯಾಕೆ ಬೇಕಾಗಿ ಆತನು ದುಷ್ಟನಾಗಿದ್ದಾನೆ, ಹಾಗೆ ಕೆಟ್ಟ ಯೋಚನೆಯಿಂದ ಮುಂದುವರಿತಾ ಇದ್ದ, ಅಧರ್ಮದಿಂದಲೇ ಮುಂದುವರಿತಾ ಇದ್ದ. ಹಾಗಾಗಿ ಯಾರು ಪ್ರವೃತ್ತಿಯಿಂದ ದುಷ್ಟರಾಗಿ ಮೆರೆಯುತ್ತಾರೋ ಅಂತವರನ್ನು ವಧಿಸಬೇಕೆಂಬ ಉದ್ದೇಶ ನಮ್ಮದು. ಅದೇ ರೀತಿಯಲ್ಲಿ ನಮ್ಮ ಮಾವನಾಗಿ ಇರುವಂತಹ ಕಂಸನ ನಾವು ಕೊಂದವರು. ಹಾಗೆಂತ ಯಾರಿಗೆ ಅಧಿಕಾರ ಕೊಡ್ತೇವೆ ಒಂದು ಊರಿಗೆ, ಯಾರು ಅಧಿಕಾರದಲ್ಲಿ ಇರ್ತಾರೋ ಅಂತವರು ಮೆರೆಯುವಂತಹ ಸಮಯ ಅವರು ಯೋಚನೆ ಮಾಡಿಕೊಳ್ಳಬೇಕು. ಮುಂದೆ ಯಾರನ್ನು ಎಲ್ಲಿ ಹೇಗೆ ನೋಡಿಕೊಳ್ಳಬೇಕು, ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ. ಈ ಹೊತ್ತಿಗೆ ಅವರ ಅಳಿಯಂದಿರಾದಂತಹ ನಮ್ಮ ಇರುವರನ್ನು ಅವನು ವಿರೋಧಿಯಾಗಿ ಕಂಡಿದ್ದಾನೆ. ಆದುದರಿಂದಲೇ ಆತನನ್ನು ಕೊಲ್ಲಬೇಕಾಗಿ ಬಂತು. ಈ ಸಂದರ್ಭದಲ್ಲಿ ಕೊಂದಿದ್ದೇವೆ. ಅದೇ ರೀತಿಯಲ್ಲಿ ಈ ಹೊತ್ತಿಗೆ ಮಧುರೆಯಲ್ಲಿ ನಾವು ಇದ್ದೇವೆ. ಹೌದು ಅಣ್ಣ, ಆದ್ರೂ ಒಂದು ವಿಚಾರ ನೋಡು, ಏನು ಇಷ್ಟಕ್ಕೆ ಸಾಕಾಗುವುದಿಲ್ಲ. ನಮ್ಮ ಗುರು ಹಿರಿಯವರು ನಮಗೆ ಒಂದು ಮಾತನಾಡಿದಾರಲ್ವಾ, ಯಾವುದು ಬಲ್ಲೆಯ ಅಣ್ಣ ತಮ್ಮ? Ah!
ಬದುಕಬೇಕಾದರೆ ವಿದ್ಯೆ ಅಗತ್ಯ. ಹೌದು. ಅಂತೆಯೇ ನಾರದ ಮಹರ್ಷಿಗಳು ಬಂದು ಹೇಳಿದಂತಹ ಮಾತು ಏನು? ಇಷ್ಟು ಸಾಲದು, ಇನ್ನು ನೀವು ವಿದ್ಯೆ ಕಲಿಬೇಕು. ಹೌದು. ಹಾಗಾದ್ರೆ ಎಲ್ಲಿ ಎಲ್ಲಿ ಅವರು ತಿಳಿಸಿದ್ದಾರೆ, ಕಾಶಿ ದೇಶಕ್ಕೆ ಹೋಗಬೇಕು. ಅಲ್ಲಿ ಸಾಂದೀಪನಿ ಮಹರ್ಷಿ ಅವರ ಹತ್ರ ವಿದ್ಯೆಯನ್ನು ಕಲಿಬೇಕು. ಹೌದು. ಹಾಗಾಗಿ ಸಾಮಾನ್ಯದವರಲ್ಲ ಅಂತ ಎಲ್ಲವನ್ನು ಬಲ್ಲವರವರು. ಸತ್ಯ. ಹಾಗಾಗಿ ಸಕಲವನ್ನು ತಿಳಿದ ಕಾರಣದಿಂದಲೇ ಅವರಲ್ಲಿ ವಿದ್ಯೆಯನ್ನು ಕಲಿಯಬೇಕೆಂಬುದಾಗಿ ನಮಗೆ ಆಜ್ಞೆ ಆಗಿದೆ. ಹೌದು ತಮ್ಮ. ಹಾಗೆಂತ ತಡ ಮಾಡುದು ಸರಿಯಲ್ಲ. ನಾವು ಹೋಗಬೇಕಲ್ವಾ ವಿದ್ಯೆಯನ್ನು ಕಲಿಯುವುದಕ್ಕೆ ಬೇಕಾಗಿ. ಎದ್ದೇಳಿ. ನಿಮ್ಮನ್ನು ಕಂಡಾಗ ಆಶ್ಚರ್ಯ ಉಂಟಾಗುತ್ತಾ ಇದೆ. ನನಗೆ ಅದೆಷ್ಟೋ ಶಿಷ್ಯ ವರ್ಗದವರಿದ್ದಾರೆ, ಆದರೆ ನಿಮ್ಮನ್ನು ಇಲ್ಲಿವರೆಗೂ ಯಾವ ಶಿಷ್ಯ ತರದಲ್ಲೂ ನಾನು ಗುರುತಿಸಿಕೊಂಡವನಲ್ಲ. ನಿಮ್ಮನ್ನು ಕಂಡಾಗ ಅದು ಯಾವುದೋ ಒಂದು ಮೋಹ, ಅದು ಯಾವುದೋ ಒಂದು ಬಂಧುರತೆ ನನ್ನಲ್ಲಿ ಎದ್ದು ಕಾಣ್ತಾ ಉಂಟು. ಮಕ್ಕಳೇ, ನಿಮ್ಮನ್ನು ಈವರೆಗೂ ನಾನು ಕಂಡವನಲ್ಲ. ಈ ಕಾಶಿ ದೇಶದಲ್ಲಿ ಅದೆಷ್ಟೋ ಶಿಷ್ಯ ವರ್ಗದವರು ನನಗಿದ್ದಾರೆ. ಅವರ ಪೈಕಿ ನೀವು ಯಾರೂ ಅಲ್ಲ. ಹಾಗಾದ್ರೆ ನಿಮ್ಮ ಪುರ ಯಾವುದು, ನಿಮ್ಮ ತಂದೆ ತಾಯಿಗಳು ಯಾರು, ನಿಮ್ಮ ಹೆಸರೇನು ಎಲ್ಲವನ್ನು ಹೇಳ್ಬಹುದೇ ಮಕ್ಕಳೇ? ನಮ್ಮ ಪರಿಚಯ ಬೇಕು ನಿಮಗೆ ಗುರುಗಳೇ.
ವಿನಂತಿಸಿಕೊಳ್ಳುತ್ತಾ ಇದ್ದೆ. ನೀವು ಬಹುಶಃ ಈ ವಿಶ್ವನಾಥ ಕ್ಷೇತ್ರ ಈ ಕಾಶಿಗೆ ಬಂದದ್ದು ಹೊಸತು ಅಂತ ಕಾಣ್ತದೆ. ಹೌದಪ್ಪ. ಹಾಗೆಂದು ಪುಣ್ಯಕ್ಷೇತ್ರ ಸಂದರ್ಶನ ಮಾಡ್ತಾ ಇದ್ದ ಸಂದರ್ಭ ಇಲ್ಲಿ ಒಂದು ಗುರುಕುಲ ಇದೆ, ಅಲ್ಲೊಬ್ಬರು ಗುರುಗಳಿದ್ದಾರೆ, ಅವರನ್ನು ಕಂಡು ಮಾತಾಡಿ ಹೋಗೋಣ ಎನ್ನುವಂತ ಅಭಿಲಾಷೆಯನ್ನು ಇರಿಸಿಕೊಂಡು ಇಲ್ಲಿಗೆ ಬಂದವರೇ, ಅಥವಾ ಹೋಗೋ ಮುಂಚಿತವಾಗಿ ಇಂತೆಂಥ ಜಾಗದಲ್ಲಿ ಇಂತೆಂಥವರನ್ನು ಕಂಡು ಮಾತಾಡಿದ್ದೇವೆ ಎನ್ನುವಂತ ಆ ಆಶೆಯನ್ನು ಇರಿಸಿಕೊಂಡು ಬಂದವರೇ, ಯಾರು ಅಂತ ಗೊತ್ತಾಗ್ಲಿಲ್ಲ ಮಕ್ಕಳೇ. ಗುರುಗಳೇ, ನಮ್ಮ ಇರುವವರನ್ನು ಒಮ್ಮಿಂದೊಮ್ಮೆಲೆ ನೋಡಿದಾಗ ನಿಮಗೆ ಆಶ್ಚರ್ಯಕ್ಕೊಳಗಾಗಿ ಹೋದಿರಿ ನೀವು. ಹೌದು, ಹಾಗಂತ ನೋಡಿದ್ರೆ ನೋಡ್ತಾನೇ ಇರುವ, ಇನ್ನೂ ನೋಡುವ, ಮತ್ತೂ ನೋಡುವ, ಮುದ್ದು ಮಾಡುವ ಎನ್ನುವಂತ ಆ ಮುಖದ ಬಾಂಧವ್ಯನ್ನು ಕಾಣುವಾಗ ಪರಿಚಯ ಕೇಳದೆ ಇರುವುದು ತಪ್ಪಾಗುದಿಲ್ವಾ ಮಕ್ಕಳೇ? ಖಂಡಿತವಾಗಿ ಪರಿಚಯ ಎಲ್ಲ ಅವರದ್ದು. ಪರಿಚಯ ಕೇಳುವುದರಲ್ಲಿ ತಪ್ಪೇನು ಇಲ್ಲ ಗುರುಗಳೇ. ನಿಜ. ಹಾಗೆಂತ ನಾವು ಇಲ್ಲಿಯವರಲ್ಲ. ಇಲ್ಲಿಯವರಲ್ಲ? ಹಾಗಾದ್ರೆ ನಿಮ್ಮ ಊರು? ನಮ್ಮ ಊರು ಮಧುರೆ. ಮಧುರೆ? ಮಧುರೆಯಲ್ಲಿ ಎಲ್ಲಿ ಆಯ್ತು ನಿಮ್ಗೆ? ನೋಡಿ, ಮಧುರೆಯಲ್ಲಿ ಹಾಗೆಂತ ನಂದಗೋಕುಲದಲ್ಲಿ ನಾವು ಹುಟ್ಟಿ ಬೆಳೆದವರು. ನಂದಗೋಕುಲ? ಅಲ್ಲಿ ಬೆಳೆದು ಆ ಬಳಿಕ ನಮ್ಮ ಮಾವನಾದಂತಹ ಕಂಸ ಅವರ ಜೊತೆಯಲ್ಲೇ ನಾವು ಇದ್ದವರು. ಹಾಗೆ ತಂದೆ ತಾಯಿ ದೇವಕಿ ನನ್ನ ತಾಯಿ, ವಸುದೇವ ನನ್ನ ತಂದೆ. ನಮ್ಮ ಈರ್ವರ ಹೆಸರು ಹೇಗೆ ಬಲ್ಲಿರ? ಹೆಸರು ಹೇಗೆ ಮಕ್ಕಳ? ನಾನು ಕೃಷ್ಣ, ಇವ ಬಲರಾಮ. ಹಾಗೆಂತ ನಮ್ಮನ್ನು ಕರೆಯುವಾಗ ಹೇಗೆ ಕರೆಯುತ್ತಾರೆ ಪ್ರತಿಯೊಬ್ಬರು? ಹೇಗೆ? ರಾಮಕೃಷ್ಣರು. ಹೇಳುದು ಕೇಳ್ತಾ ಇತ್ತು ನನಗೆ. ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿರು ಅಂತ. ಹೌದಪ್ಪ. ಯಾಕೆ ಅಂತ ಗೊತ್ತಿಲ್ಲ, ಬಹುಶಃ ಭಾಗ್ಯದ ಬಾಗಿಲೇ ಆಗಿರಬಹುದು. ಅದೇ ರೀತಿಯಲ್ಲಿ ನಾವು ಬರುವುದಕ್ಕೆ ಕಾರಣ ಉಂಟು. ನಾವು ಎಲ್ಲವನ್ನು ಅರಿತುಕೊಂಡೇ ಇಲ್ಲಿ ಈ ಕಾಶಿಗೆ ಬಂದವರು. ಕ್ಷೇತ್ರ ದರ್ಶನಕ್ಕೆ ಅಲ್ವ ನೀವು? ನಾವು ಕ್ಷೇತ್ರ ದರ್ಶನಕ್ಕೆ ಬಂದವರಲ್ಲ. ಮತ್ತೆ ಹಾಗೆಂತ ನಿಮ್ಮ ದರ್ಶನಕ್ಕೆ ನಾವು ಬಂದವರು. ನನ್ನನ್ನು ನೋಡಿ ಆಯ್ತಲ್ಲ. ಯಾರಿಗೆ? ಈ ಮುದುಕನಿಂದ ಇನ್ನೇನಾಗ್ಲಿಕ್ಕೆ ಉಂಟು ಮಕ್ಕಳೇ? ಛೇ, ನೀವಂತಹ ಮಾತನ್ನು ಆಡಬಾರದು. ಯಾಕೆ? ಯಾಕೆ ನೀವೆಲ್ಲವನ್ನು ತಿಳಿದವರು. ನೀವು ಗುರು ಅಂತ ಹೇಳಿದ್ರೆ ಹೇಗೆ? ಗುರುಗಳಂದ್ರೆ ತಂದೆಗೆ ಸಮಾನ. ನಿಜ. ಅದೇ ರೀತಿಯಲ್ಲಿ ಅದೆಷ್ಟೋ ಶಿಷ್ಯಂದರಿಗೆ ನೀವು ವಿದ್ಯೆಯನ್ನು ಹೇಳಿಕೊಟ್ಟವರು. ನಿಜ. ಹಾಗೆಯೇ ನಾವು ನಿಮಗೆ ಮಕ್ಕಳಿಗೆ ಸಮಾನ. ಆದ್ರೂ ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಕಾರಣ ಇದ್ದೇ ಬಂದವರ? ಸತ್ಯ. ನನಗೆ ಅದನ್ನು ಹೇಳಬಾರ್ದ? ಹೇಳಬಹುದು. ಹಾಗೆಂತ ಎಲ್ಲ ನಾನೇ ಹೇಳಿದ್ರೆ ಆಗ್ತದ? ಮತ್ತೆ ಅವನಿಗೆ ಮತ್ತೆ ವಿಷಯ ಬೇಡವಾ? ಬೇಕಲ್ವೇ? ಹೌದು ಸ್ವಾಮಿ, ಕೇಳಿ. ಮಕ್ಕಳೇ, ನಾವು ಬರೀ ಕ್ಷೇತ್ರ ಸಂದರ್ಶನಕ್ಕೆ ಬಂದವರಲ್ಲ, ಮತ್ತೆ ನಿಮ್ಮ ಕುರಿತಾಗಿ ತಿಳಿದು ಎಲ್ಲ ವಿಚಾರವನ್ನು ಅರಿತು ಬಂದವರು. ಅಂದ್ರೆ ಸ್ವಾಮಿ, ನಿಮ್ಮ ಈ ಗುರುಕುಲಕ್ಕೆ ಬಂದವರು ನಾವು. ಯಾಕೆ ಗೊತ್ತೇ? ಯಾಕೋ? ವಿದ್ಯಾರ್ಜನೆ ಅದು ಮುಖ್ಯ. ತಂದೆ ತಾಯಿಯವರು ಮಕ್ಕಳಿಗೆ ಮಾಡಬೇಕಾದ ಮುಖ್ಯ ಕರ್ತವ್ಯ ಅದು. ಅದನ್ನು ಅವರು ಕಲಿಸದೆ ಇದ್ರೆ ಬಾಲ್ಯದಳು ಮಕ್ಕಳಿಗೆ ಅಕ್ಕರದ ವಿದ್ಯೆಗಳ ನರಿಪ ದಿರ್ದೊಡೆ ಕೊಂದಂ ಲಕ್ಕ ದನವಿರಲು ಕೆಡುಗುಂ ಚಿಕ್ಕಂದಿನ ವಿದ್ಯೆ ಪೊರಿಗುಂ. ಎಷ್ಟೇ ಐಶ್ವರ್ಯ ಸಂಪತ್ತು ಇದ್ರೂ ಕೂಡ ಅದು ವಿನಿಯೋಗ ಮಾಡುವುದಕ್ಕೆ ಹೊರತು ಅದನ್ನು ಕದಿಯಲಾಗದ ವಸ್ತು ಅಂತ ಇದ್ರೆ ಈ ಪ್ರಪಂಚದಲ್ಲಿ ವಿದ್ಯೆ ಒಂದು ಮಾತ್ರ. ಹೌದು ಗುರುಗಳೇ. ಬಾಲ್ಯದಲ್ಲಿ ಮಕ್ಕಳಿಗೆ ವಿದ್ಯೆ ಮುಖ್ಯವೇ ಬೇಕು. ವಿದ್ಯೆಯನ್ನು ಕಲಿಸದೇ ಇದ್ದಂತಹ ತಂದೆ ತಾಯಿಗಳು ಕೂಡ ಈ ಪ್ರಪಂಚದಲ್ಲಿ ಇದ್ದು ವ್ಯರ್ಥ.
ಹಾಗೆಂದು ವಿದ್ಯಾರ್ಜನೆಗಾಗಿ ಬಂದವರು. ಹೌದು ಸ್ವಾಮಿ. ಈ ಪ್ರಪಂಚದಲ್ಲಿ ವ್ಯಕ್ತಿಯವರು ಉನ್ನತ ಸ್ಥಾನಕ್ಕೆ ಏರಬೇಕಾದರೆ ವಿದ್ಯೆ ಒಂದು ಬೇಕೇ ಬೇಕು. ಖಂಡಿತ. ಹಾಗಾಗಿ ನಿಮ್ಮಲ್ಲಿ ಕಲಿಯುವುದಕ್ಕೆ ಬಂದಿದ್ದೇವೆ. ನಿಮ್ಮ ಪಾದ ಸೇವೆ ಮಾಡಿಕೊಂಡು ಮಾಡ್ತೇವೆ ನಾವು. ವಿದ್ಯಾರ್ಜನೆಗಾಗಿ ನನ್ನ ಬಳಿಗೆ ಬಂದವರು. ಒಂದು ಅರೆ ಕ್ಷಣ ಸ್ವಲ್ಪ ಯೋಚಿಸುವುದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಆದೀತು. ಸ್ವಲ್ಪ ಬದಿಗೆ ಸರಿಯಿರಿ. ಅಪ್ಪ, ಇದಕ್ಕಿಂತ ಭಾಗ್ಯ ಇನ್ಯಾವುದುಂಟು? ನನ್ನ ಜೀವನದಲ್ಲಿ ನಾನು ಇಲ್ಲಿವರೆಗೂ ಯಾವುದು ಸಂಪಾದಿಸದೇ ಇದ್ದೆನೋ ಅದನ್ನು ಕಾಣುವಂಥ ಯೋಗ ನನ್ನ ಪಾಲಿಗೆ ಒದಗಿ ಬಂತು. ಕೃಷ್ಣ ಎಂದ ಕೂಡಲೇ ನನ್ನ ನೆನಪಿಗೆ ಬಂದದ್ದು ಇವ ಮತ್ಯಾರು ಅಲ್ಲ, ವೈಕುಂಠದಲ್ಲಿ ಶೇಷಶಯನಾಗಿರುವಂಥ ಶ್ರೀಹರಿಯೇ ಕೃಷ್ಣನಾಗಿ ಈ ಭೂಮಿಯ ಭಾರವನ್ನು ಇಳುವುದಕ್ಕಾಗಿ ಈ ಧರೆಗಿಳಿದು ಬಂತ ಭಗವಂತನಾಗಿದ್ದಾನೆ. ಇನ್ನು ಆತನ ಜೊತೆಯಲ್ಲಿರುವಂಥ ಆತನ ಅಣ್ಣನಾದರೂ ಸಾಮಾನ್ಯನೇ. ಆತ ನಿತ್ಯವೂ ಶೇಷಶಯನಾಗಿರುವಂಥ ಆ ವಾಸುಕಿಯೇ ಈತನಾಗಿದ್ದಾನೆ. ಇಂಥವರಿಗೆ ಒಂದು ವಿದ್ಯೆಯನ್ನು ಹೇಳಿಕೊಡುವಂಥ ಆ ಭಾಗ್ಯ ನನ್ನಂಥ ಒಬ್ಬ ಗುರುವಿಗೆ ಬಂದದ್ದು ಅಂತ ಹೇಳಿದರೆ ಇದಕ್ಕಿಂತ ಮಿಕ್ಕಾದ ಭಾಗ್ಯ ನನಗೆ ಯಾವುದುಂಟು? ಮಾನವನಾಗಿ ಹುಟ್ಟಿದಂಥ ನನ್ನ ಜನ್ಮ ಸಾರ್ಥಕವಾಯಿತು. ಮಕ್ಕಳೇ, ಜ್ಞಾನದ ಅಪೇಕ್ಷೆಯಿಂದ ಇಲ್ಲಿವರೆಗೆ ಬಂದವರು.
ನನಗೆ ಎಷ್ಟು ಗೊತ್ತುಂಟು ಅಂತ ಅಲ್ಲ, ನಿಮಗೆ ಎಷ್ಟು ಕಲೀಲಿಕ್ಕೆ ಉಂಟು ಎನ್ನುವುದು ಮುಖ್ಯ. ಈ ಪ್ರಪಂಚದಲ್ಲಿ ಬದುಕುವುದಕ್ಕೆ 64 ವಿದ್ಯೆಗಳು ಪ್ರಾಮುಖ್ಯವಾದದ್ದು. ಆ 64 ವಿದ್ಯೆಗಳನ್ನು ನಾನು ನಿಮಗೆ ಬೋಧಿಸ್ತೇನೆ, ಬನ್ನಿ. ನಿಮ್ಮ ಜಾಣ್ಮೆ, ಚತುರತೆ, ನಿಷ್ಠುರತೆ, ವಿದ್ಯೆಯನ್ನು ಕಲಿಯುವಲ್ಲಿ ನಿಮ್ಮ ಅತೀಕ್ಷ್ಣತೆ ಇದನ್ನು ಕಂಡಾಗ ಮನಸ್ಸಿಗೆ ಅತಿ ಸಂತೋಷವಾಯಿತು. ಈ ಪ್ರಪಂಚದಲ್ಲಿ ಅಲ್ಲ, ನನ್ನ ಈ ಗುರುಮಠದಲ್ಲಿ ಯಾವ ವಿದ್ಯಾರ್ಥಿಯೂ ಈ ರೀತಿಯ ಒಂದು ಸಾಧನೆಯನ್ನು ಗೈದವರಿಲ್ಲ. 64 ದಿನಗಳಲ್ಲಿ 64 ವಿದ್ಯೆಯನ್ನು ಕಲಿಯುವಂತ ಆ ಚತುರತೆ ನಿಮ್ಮಲ್ಲಿ ಕಂಡ ಕೂಡಲೇ ಮನಸ್ಸಿಗೆ ಸಂತೋಷವಾಯಿತು. ಮಕ್ಕಳೇ, ಗುರುಗಳೇ, ನಿಮ್ಮಂತ ಶಿಷ್ಯ ವರ್ಗವನ್ನು ಪಡೆದವನೇ ನಾನೇ ಪುಣ್ಯಶಾಲಿ, ಭಾಗ್ಯವಂತ ಅಂತ ಎನಿಸಿಕೊಳ್ತೇನೆ. ಮಕ್ಕಳೇ, ಗುರುಗಳೇ, ಒಬ್ಬನಲ್ಲಿ ಎಷ್ಟು ಉಂಟೋ ಅಷ್ಟನ್ನು ಮಾತ್ರ ಕೊಡುವುದಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಇನ್ನೊಬ್ಬರಿಂದ ತಂದು ಕೊಡುವುದಕ್ಕೆ ಆಗುತ್ತದೋ? ಇಲ್ಲ, ಅದಾಗುವುದಿಲ್ಲ. ನನ್ನಲ್ಲಿ ಎಷ್ಟು ಉಂಟೋ ಅಷ್ಟನ್ನು ನಿಮಗೆ ಕೊಟ್ಟು ಆಗಿದೆ. ಇನ್ನು ನೀವು ಇಲ್ಲಿ ಇರಬೇಕಾದ ಅಗತ್ಯ ಇಲ್ಲ. ನಿಮ್ಮ ಪುರವನ್ನು ನೀವು ಸೇರಿ ಮಕ್ಕಳೇ, ಸೇರಿ. ಹಾಗೆಂತ ಇನ್ನು ನಮ್ಮ ಪುರವನ್ನು ಸೇರಿಕೊಳ್ಳಬಹುದು. ಹೌದು ಮಕ್ಕಳೇ, ಎಂಬುದಾಗಿ ನೀವು ಆಡುವಂತಹ ಮಾತು ಇನ್ನು ನನಗೆ ಹೇಳಿಕೊಡುವಂಥದ್ದು ನನ್ನಲ್ಲಿ ಏನು ಇಲ್ಲ. ಗುರುಗಳೇ, ಆದ್ರೂ ಒಂದು ವಿಚಾರ, ಈ ಸಮಯದಲ್ಲಿ ವಿದ್ಯೆಯನ್ನು ಕಲಿತ ಬಳಿಕ ನಾವು ಹಾಗೆ ಹೋಗಬಾರದು. ಹೌದು, ಯಾಕೆ ಬೇಕಾಗಿ? ಯಾಕೆ? ಈಗ ಒಬ್ಬ ವೀಳೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ದಕ್ಷಿಣೆಯನ್ನು ಇಟ್ಟು ಕೊಡುತ್ತಾರೆ. ಹೌದು ಅಲ್ವೇ? ಅದೇ ರೀತಿಯಲ್ಲಿ ಗುರುಗಳೇ, ನಿಮಗೆ ನಾವು ಗುರುದಕ್ಷಿಣೆ ಕೊಡ್ಬೇಕಲ್ಲ, ಏನು ಬೇಕು ಕೇಳಿ ಗುರುಗಳೇ. ನಿನ್ನೊಡನೆ ಬೇಡಲಿ ಮೋಹನಕಾರ ವೈಕುಂಠ ಪಾದ ಶಿಷ್ಯನಾಗುವೆ ಭಾಗ್ಯ ಮಕ್ಕಳೇ, ಗುರುಗಳೇ, ನಿಮ್ಮ ಮಾತನ್ನು ಕೇಳುವಾಗ ನಗಬೇಕೋ, ದುಃಖ ಪಡಬೇಕೋ, ಸಂತೋಷ ವ್ಯಕ್ತಪಡಿಸಬೇಕೋ, ಯಾವುದೂ ನನ್ನ ಪಾಲಿಗೆ ಗೊತ್ತಾಗುತ್ತಾ ಇಲ್ಲ ಮಕ್ಕಳೇ. ಯಾಕೆ ಗುರುಗಳೇ? ಗುರುದಕ್ಷಿಣೆ, ಹೌದು, ಅದು ನಿಮ್ಮಿಂದ. ಹೌದು ಕೃಷ್ಣ, ನೀನು ಯಾರು, ಏನು, ಎಂಥದ್ದು ಎನ್ನುವಂಥದ್ದು ಸಂಪೂರ್ಣವಾಗಿ ನಾನು ನನ್ನ ಜೀವನದಲ್ಲಿ ಅನುಭವಿಸಿದವ. ನೀನಾದರೂ ಸಾಮಾನ್ಯನೇ. ನೀಲವರ್ಣ ವಿಶಾಲ ಸದ್ಗುಣಶೀಲ ವಿಮಲ ಯಾದವ ವನಮಾಲ, ಹೇ ಗೋಪಿಲೋಲ, ನಿನ್ನಿಂದ ನಾನು ಗುರುದಕ್ಷಿಣೆ ಪಡೆಯುವುದು ಅದು ಎಷ್ಟೊಂದು ಯೋಗ್ಯತೆ ಅಂತ ಹೇಳು. ಅಯ್ಯೋ, ಈ ಭೂಮಿಯ ಭಾರವನ್ನು ಇಳುವುದಕ್ಕಾಗಿ ಆ ವೈಕುಂಠದಿಂದ ಈ ಧರೆಗೆ ಇಳಿದುವಂತ ಭಗವಂತ ನೀನೇ ಎನ್ನುವುದನ್ನು
ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡವನಿದ್ದೇನೆ ಕೃಷ್ಣ. ನಿನ್ನಂಥವನಿಗೆ ವಿದ್ಯೆ ಹೇಳಿಕೊಟ್ಟೆನಲ್ಲ, ಅದು ನನ್ನ ಪಾಲಿನ ಭಾಗ್ಯ ಅಂತ ಎನಿಸಿಕೊಳ್ತೇನೆ. ನಿನ್ನಂಥವನನ್ನು ನಾನು ಶಿಷ್ಯನಾಗಿ ಪಡ್ಕೊಂಡನಲ್ಲ, ಇದಕ್ಕಿಂತ ಬೇರೆ ಗುರು ದಕ್ಷಿಣ ಬೇಡ ಕೃಷ್ಣ, ಬೇಡ ಬೇಡ. ನೋಡಿ ಅಲ್ಲಿ ಅಡಿಗೆ ಆಗ್ಬೇಕು. ಅವರು ಮಕ್ಕಳು ಮನೆಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಸಿಹಿ ಮಾಡು, ಪಾಯಸ ಮಾಡು. ಗುರುಗಳೇ ಗುರುದಕ್ಷಿಣೆ ಕೇಳ್ತಾ ಇದ್ದಾರಲ್ಲ ಸ್ವಾಮಿ. ಹೌದು, ಗುರುದಕ್ಷಿಣೆ ಕೇಳುವಾಗ ನೀವು ಕೇಳಲೇಬೇಕು. ನಾನು ಸ್ವಾಮಿ ನನಗೆ ಬೇಡ ಅಂತ ಹೇಳಿದಲ್ಲ, ಮಧ್ಯದ ಅಧಿಕ ಪ್ರಸಂಗ. ಹೋಗಿ ಅಲ್ಲಿ ಒಳಗೆ. ಮನದ ಚಿಂತೆ ನಿನಗೆ ಎಲ್ಲಿ ಅರ್ಥ ಆಗಬೇಕು ಹೇಳಿ ಸ್ವಾಮಿ. ಅಯ್ಯೋ, ಅವರು ಯಾರು, ನಾನು ಯಾಕೆ ಆ ಮಕ್ಕಳ ಯೋಗ್ಯತೆ ಏನು ಅನ್ನುವುದನ್ನು ನಾನು ಅರ್ಥವಿಸಿಕೊಂಡೆ ಸ್ವಾಮಿ. ಸಾಮಾನ್ಯನಲ್ಲ ಅವ. ಈ ಭೂಮಿಯ ಭಾರವನ್ನು ಇಳಿಸುವುದಕ್ಕೆ ಬಂದಂತ ಆ ಮಹಿಮಾನ್ವಿತ ಪುರುಷನೆಂಬುದರಲ್ಲಿ ಸಂದೇಹವಿಲ್ಲ. ಅದೇ ನನ್ನ ಚಿಂತೆಯನ್ನು ನಾನು ಅವರಲ್ಲಿ ಹೇಳಿಕೊಳ್ಬೇಕು. ಏನು ನಿನ್ನ ಬೇಸರ? ಮತ್ತೇನು ಅಲ್ಲ ಅಮ್ಮ, ನಾವು ಇಷ್ಟವರೆಗೆ ಹೇಳು. ನನ್ನ ಕಂದ ಹೌದು ಕರ್ಣ ಈಗ ಈ ಹೊತ್ತಿಗೆ ಇರ್ತಿದ್ರೆ ನಿಮ್ಮ ಹಾಗೆ ಇರುತ್ತಿದ್ದ. ಅಮಾವಾಸ ಕ್ಷೇತ್ರಕ್ಕೆ ಹೋದಂತ ವೇಳೆಯಲ್ಲಿ ಸ್ನಾನ ಮಾಡಿ ಆಟವಾಡ್ತಾ ಇದ್ದಂತ ವೇಳೆಯಲ್ಲಿ ಸಮುದ್ರದಲ್ಲಿ ತೆರೆಯೊಂದು ಕೊಚ್ಚಿಕೊಂಡು ಹೋಯಿತು. ಅಂತಹ ಬಾಳರತ್ನವನ್ನು ಕಳೆದುಕೊಂಡು ನಾವು ಚಿಂತಿಸ್ತಾ ಇದ್ದೇವೆ. ನೀನು ದಕ್ಷಿಣೆ ಕೇಳುವುದಿದ್ರೆ ಅವನನ್ನೇ ತಂದು ಕೊಡಬೇಕು. ನೀವು ಆಡುವಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ನಿಮಗೆ ಒಬ್ಬ ಮಗ ಇದ್ದಾನೆ, ಮಣಿಕರ್ಣ. ಪ್ರಭಾಗ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವನನ್ನು ಕಾಣಿಸ್ತಾ ಇಲ್ಲ. ಆದ್ರೆ ಈ 64 ದಿನದಲ್ಲಿ ನಾವಿರುವಂತಹ ಸಮಯದಲ್ಲಿ ನಿಮಗೆ ಮಗ ಇರುವಂತಹ ವಿಚಾರ ನೀವು ನಮ್ಮಲ್ಲಿ ಹೇಳಿಕೊಳ್ಳಲಿಲ್ಲ. ಅಮ್ಮ, ನಿಮ್ಮ ಮಗ ಎಲ್ಲೇ ಇರಲಿ, ಎಲ್ಲೇ ಹೋಗಿದ್ದು ಯಾವ ಮೂಲೆಯಲ್ಲಿ ಅಡಗಿದ್ರು ಅವನನ್ನು ಬಿಡಿಸಿಕೊಂಡು ಬರುವಂತಹ ಕರ್ತವ್ಯ ನಮ್ಮದು. ಅಪ್ಪಣೆ ತಾಯಿಯ ಕಷ್ಟ ಏನು ಅಂತ ನಮಗೆ ಗೊತ್ತು. ಪುತ್ರ ಶೋಕ ನಿರಂತರ, ಹಾಗಾಗಬಾರದು. ನಿಮ್ಮ ಇಚ್ಛೆಯನ್ನು ನಾವು ನೆರವೇರಿಸುತ್ತೇವೆ. ಮಕ್ಕಳೇ, ಗುರುಗಳೇ, ನೀವು ಇಲ್ಲಿ ತನಕ ಈ ಗುರುಮಠದಲ್ಲಿ ಇದ್ದರೂ ಕೂಡ ಮನಸ್ಸಿನ ನೋವನ್ನು ಮನಸ್ಸಿನ ಒಳಗೆ ಅದುಮಿಟ್ಟುಕೊಂಡು ಇಲ್ಲಿ ತನಕ ನೋವನ್ನು ನುಂಗಿಕೊಂಡು ಬದುಕಿದವರು ನಾವು. ಆದರೆ ನಿಮಗೆ ಆ ವ್ಯರ್ಥ ಶ್ರಮವನ್ನು ನಾವು ಕೊಟ್ಟವರಲ್ಲ. ಈ ಮಠಕ್ಕೆ ಯಾರೇ ಬರಲಿ, ನಮಗೆ ತಿಳಿದಿರುವಂತ ವಿದ್ಯೆಯನ್ನು ಬೋಧಿಸುವುದು ನಮ್ಮ ಕರ್ತವ್ಯವಾಗಿದೆ. ಕೃಷ್ಣ ಗುರುಗಳೇ, ನೀನು ಸಾಮಾನ್ಯನಲ್ಲಪ್ಪ. ಒಂದು ಕಾಲದಲ್ಲಿ ಪಾಲನಾ ಕಾರ್ಯಕರ್ತ ನೀನಾಗಿದ್ದಿ. ಈ ಪಾಲನೆಯ ಕಾರ್ಯದಲ್ಲಿ ನಮ್ಮ ಮಗನನ್ನು ನಾವು ಕಳಕೊಂಡವರು. ಕೃಷ್ಣ ಗುರುಗಳೇ, ನಿನಗೆ ವಿದ್ಯೆ ಕಲಿಸಿದ ಈ ನಿನ್ನ ಗುರು ಮತ್ತೆ ನಿನ್ನ ಈ ತಾಯಿಯ ನೆನಪನ್ನು ಯಾವ ಕಾಲಕ್ಕೂ ಮರೆಯಬೇಡ ಮಕ್ಕಳೇ. ಖಂಡಿತವಾಗಿ ಆದಷ್ಟು ಬೇಗ ನನ್ನ ಮಗನನ್ನು ನಮಗೆ ತಂದು ಒಪ್ಪಿಸುವ ಮುಖಾಂತರವಾಗಿ
ಗುರುದಕ್ಷಿಣೆಯನ್ನು ನೀಡಿ ಮಕ್ಕಳೇ ನೀಡಿ ನಿಮಗೆ ಶುಭವಾಗಲಿ. ವಿಶ್ವನಾಥ ನಿಮ್ಮನ್ನು ರಕ್ಷಿಸಲಿ. ಅಣ್ಣ, ಗುರುಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇವೆ. ಹೌದು. ಇನ್ನು ನಮ್ಮ ಕರ್ತವ್ಯ ಏನು? ಗುರುಗಳ ಮಗನನ್ನು ಹುಡುಕುವಂತಹ ಕೆಲಸ ಮುಂದೆ. ಅಣ್ಣ, ಬಂದು ಸೇರಿದಂತಹ ಸ್ಥಳ ಇದುವೇ ಪ್ರಭಾಕ ಕ್ಷೇತ್ರ. ಹಾಗಿರುವಂತಹ ಸಮಯದಲ್ಲಿ ವರುಣನಲ್ಲಿ ಕೇಳಿಕೊಂಡಿದ್ದೇವೆ. ವರುಣ ಆಡಿದಂತಹ ಮಾತೆಯನ್ನು ಬೆಲೆ ಏನು? ಈ ಸಮುದ್ರದಲ್ಲಿ ಇದ್ದಾನೆ, ಅದು ಯಾರು? ಪಂಚಜನ. ಅದೇ ರೀತಿಯಲ್ಲಿ ಈ ಸಮುದ್ರವನ್ನು ನಾವು ನೀರನ್ನು ಬಡಿದೆಬ್ಬಿಸಬೇಕು. ಆ ಸಂದರ್ಭದಲ್ಲಿ ಆತ ಮೇಲೆ ಎದ್ದು ಬರುತ್ತಾನೆ, ನೀರನ್ನು ಬಡಿದೆಬ್ಬಿಸೋಣ. ನಿನ್ನಲ್ಲಿ ಕೊನೆಗೂ ಕೇಳುವುದಿಷ್ಟೇ, ನನ್ನ ಅಜ್ಜಂದಿರು ದುಷ್ಟರಾಗಿ ಮೆರೆದವರು, ನಿನ್ನಿಂದಲೇ ವಜೆಯನ್ನು ಹೊಂದಿದವರು, ಅವರಿಗೆ ಮೋಕ್ಷವನ್ನು ಅನುಗ್ರಹಿಸಿದವರು ನೀನು. ಹಾಗಾಗಿ ನನಗೂ ಕೂಡ ಮೋಕ್ಷವನ್ನು ಅನುಗ್ರಹಿಸಬೇಕು, ನನ್ನ ಹೆಸರನ್ನು ಚಿರಸ್ಥಾಯಿಗೊಳಿಸಬೇಕು. ಪಂಚಜನ, ಈ ರೀತಿಯಾಗಿ ನಾವು ನೀರನ್ನು ಬಳಿದ ಬಿಸಿಲಿನ ಬಳಿಗೆ ಬರುವುದಕ್ಕೆ ಕಾರಣ ಉಂಟು, ನಿನಗೆ ಶಿಕ್ಷೆಯನ್ನು ಕೊಡುವುದಕ್ಕೆ ಕಾರಣ ಉಂಟು, ಬೇರೆ ಏನೂ ಅಲ್ಲ. ಈ ಪ್ರಭಾಕ ಕ್ಷೇತ್ರದಲ್ಲಿ ತೀರ್ಥ ಸ್ನಾನಕ್ಕಿಂತ ಬಂದ ನನ್ನ ಗುರುಗಳ ಮಗನಂತಹ ಮಣಿಕರ್ಣನನ್ನು ನೀನು ನುಂಗಿದ್ದೀಯ. ಆದ ಕಾರಣದಿಂದಲೇ ಅವನು ನಮಗೆ ಬೇಕು. ಗುರುಗಳಿಗೆ ನಾವು ಮಾತನ್ನು ಕೊಟ್ಟಿದ್ದೇವೆ, ಎಲ್ಲಿದ್ದರೂ ನಾವು ತಂದೊಪ್ಪಿಸ್ತೇವೆ ಎಂಬುದಾಗಿ. ಈ ಹೊತ್ತಿಗೆ ನಿನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸಬೇಕೆ? ಇದು ನಿನ್ನ ಉದರವನ್ನು ಸೇಳಿ ನಿನ್ನ ಹೆಸರನ್ನು ಶಂಖವನ್ನು ಕೈಯಲ್ಲಿ ಹಿಡಿದುಕೊಂಡು ಪಾಂಚಜನ್ಯ ಎಂಬ ಹೆಸರಿಂದ ನಿನ್ನ ಹೆಸರನ್ನು ಶಾಶ್ವತವಾಗಿ ಉಳಿಸ್ತೇವೆ. ಇದು ನಿನಗೆ ಮೋಕ್ಷವನ್ನು. ಈ ಸಮಯದಲ್ಲಿ ಪಾಂಚಜನ್ಯನ ವಧೆಯಾಗಿದೆ. ಹಾಗಂತ ಈತನ ಆತ್ಮ ಉಳಿದಿರುವುದೆಲ್ಲಿ?
ಯಮನ ಬಳಿಗೆ ಹೋಗೋಣ. ಸೂರ್ಯದೇವ ಮತ್ತು ಸಂಧ್ಯಾದೇವಿಯ ಮಗನಾಗಿರುವಂತಹ ನಾನು ಈ ಶೈಬಿಲಿಯಲ್ಲಿ ಯಾರು ದುಷ್ಟರು ಯಾರು ಶಿಷ್ಟರು ಎಂಬುದನ್ನು ನಿರ್ಧರಿಸುವಂತಹ ಅಧಿಕಾರವನ್ನು ತಿರುಮೂರ್ತಿಗಳು ನನಗಿತ್ತಿದ್ದಾರೆ. ಅಂತಹ ಅಧಿಕಾರದ ವೇಳೆಯಲ್ಲಿ ಇರುವಂತಹ ವೇಳೆ, ರಾತ್ರಿಯಲ್ಲಿ ಓಡಿಸುತ್ತಿರುವಂತಹ ವೇಳೆ ಏನದು ಶಂಕನಾದವನ್ನು ಕೇಳುತ್ತಾ ಇದೆ. ಎಲ್ಲಿ ಶಂಕನಾದ, ಯಾರೆಲ್ಲಿಗೆ ಬಂದಿದ್ದಾರೆ ಎಂಬುದನ್ನು ಅರಸುತ್ತಾ ಮುಂದೆ
ಒಳ್ಳೆಯದಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ಯಾಕೆ ಬಂದಿರಿ, ಎಲ್ಲಿಂದ ಬಂದಿರಿ, ಯಾರು ನೀವು? ಈ ಸಮಯದಲ್ಲಿ ನಾವು ಯಾರೆಂಬುದಾಗಿ ನಿನಗೆ ಬೇಕೆ? ನಾವು ಇರುವರು. ಯಾರು ನೀವು? ನಾನು ಕೃಷ್ಣ, ಆತನ ನನ್ನ ಬಲರಾಮ. ಶ್ರೀಕೃಷ್ಣ ಬಲರಾಮರು? ಹೌದು. ಹಾಗಂತ ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಏನು ಕಾರಣ? ನನ್ನ ಗುರುಗಳಾದಂತಹ ಸಾಂದೀಪ ಗುರುಗಳ ಮಗನಾದಂತಹ ಮಣಿಕರ್ಣನನು ಆತ ನುಂಗಿದ್ದಾನೆ. ಹಾಗಾಗಿ ಆತನ ಆತ್ಮ ನಿನ್ನಲ್ಲಿ ಉಂಟು ಎಂಬುದಾಗಿ ಆತ ನಮಗೆ ತಿಳಿಸಿದ್ದಾನೆ. ಆತನ ಆತ್ಮ ನಮಗೆ ಬೇಕಾಗಿದೆ, ಬಿಟ್ಟುಕೊಡು. ಎಂಬುದನ್ನು ನೀವು ಸರಿಯಾಗಿ ತಿಳಿದಿರಲಿಕ್ಕಿಲ್ಲ. ಯಾಕೆ? ಎಲ್ಲಿ ತಪ್ಪಿಸುತ್ತಿದ್ದಾರೋ, ಯಾರು ಜೀವ ಮುಗಿಸಿ ನೇರವಾಗಿ ನನ್ನಲ್ಲಿಗೆ ಸೇರ್ತಾರೋ ಅಂತವರಿಗೆ ಮೋಕ್ಷವನ್ನು ಕೊಡುವವನು ನಾನು. ಅಂತಹ ವಿಷಯದಲ್ಲಿ ಗುರುಪುತ್ರ ಆತನ ಬಗ್ಗೆ ಕೇಳಲಿಕ್ಕಾಗಿ ಬಂದಿದ್ದೀರಾ? ಯಾರ ಆತ್ಮವನ್ನು ಪುನಃ ಕೊಡುವ ಪ್ರಶ್ನೆಯೇ ಇಲ್ಲ. ಬಂದಂತೆ ಹಿಂದೆ ಹೋದ್ರೆ ಲೇಸು, ಇಲ್ಲವಾದ್ರೆ ನಿಮಗೂ ಅದೇ ಸಿಟ್ಟು. ಆತನ ಆತ್ಮ ಎಷ್ಟಾದ್ರೂ ನಿನ್ನಲ್ಲಿದ್ದು ನೀನು ಬಿಟ್ಟು ಕೊಡದಿದ್ರು ಮತ್ತೆ ಬಂದು ಆತನ ಆತ್ಮ ಸೇರಿಕೊಳ್ಬೇಕ ನಿನ್ನಲ್ಲಿಗೆ. ಹಾಗಂತ ಈ ಸಮಯದಲ್ಲಿ ನಾವು ಗುರುಗಳಿಗೆ ಮಾತನ್ನು ಕೊಟ್ಟಿದ್ದೇವೆ. ಆದುದರಿಂದ ನೀನು ಬಿಟ್ಟು ಕೊಡಲೇಬೇಕು. ಬಿಟ್ಟು ಕೊಡದಿದ್ರೆ ನಾವು ಬಿಡಿಸಿ ಅರ್ಥ ಮಾಡಿಕೊಂಡೆ ನಾನು. ಏನು? ಅಯ್ಯೋ
ನಿನ್ನ ಹಿಂದಿನ ಇದೇನು ಕಥೆ ಏನು ಎಂಬುದನ್ನು ಒಂದು ಹೊತ್ತಿಗೆ ತಿಳಿಯದಾಗಿ ಹೋಗಿದ್ದೆ. ಅಯ್ಯೋ, ಆತ್ಮವನ್ನು ನಿನಗೆ ಕೊಡಬೇಕು ಎನ್ನುವಂತ ನಿನ್ನ ವಾಂಚೆ ನಾನೇನು ಕೊಡದಿರವನಲ್ಲ. ಈಗ ಎಲ್ಲವೂ ತಿಳಿದಿದೆ. ಗುರುಪುತ್ರನ ಆತ್ಮವನ್ನು ತೆಗೆದುಕೊಂಡು ತೆರಳಯ್ಯ ತೆರಳು. ಯಮಧರ್ಮರಾಯ, ನೀನು ಆತ್ಮವನ್ನು ನಮಗೆ ಒಪ್ಪಿಸಿದಂತಾಯಿತು. ಹಾಗೆಂತ ನಾವು ನಿನಗೆ ಏನು ಮಾಡುವುದಕ್ಕೆ ನಾವು ಬಂದವರಲ್ಲ, ನಿನ್ನನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ನಾವು ಬಂದವರಲ್ಲ. ಯಾಕೆ ಬೇಕಾಗಿ? ನಾವು ಗುರುಗಳಿಗೆ ಕೊಟ್ಟಂತಹ ಮಾತು, ಅದು ಅವರು ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಂತಹ ಸಮಯದಲ್ಲಿ ಅವರು ಏನು ಬೇಡ ಅಂತ ಹೇಳಿದ್ರು. ಆದ್ರೂ ಅವರ ಮಡದಿಯಾದಂತಹ ನಮಗೆ ತಾಯಿಯಾಗಿದ್ದಾರೆ ಅವರು ಕಣ್ಣೀರು ಹಾಕುತ್ತಾ ಹೇಳಿದಂತಹ ಮಾತೇನು ಬಲ್ಲಿರ ಬಲ್ಲೆಯ? ಅವರ ಮಗನಂತಹ ಮಣಿಕರನ ತಂದೊಪ್ಪಿಸಬೇಕು, ಅದೇ ನಮಗೆ ದೊಡ್ಡ ಗುರುದಕ್ಷಿಣೆ ಎಂಬುದಾಗಿ ಈ ಸಮಯದಲ್ಲಿ ನೀನು ಕೊಟ್ಟದ್ದು ಒಳ್ಳೆದಾಯಿತು. ಸರಿ, ಇನ್ನು ನಾವು ನೇರವಾಗಿ ನಾನೇನು ಮಾಡಬೇಕು ಸ್ವಾಮಿ? ನೀನು ನಿನ್ನ ಪುರವನ್ನು ಸೇರಿಕೋ. ನಿನ್ನ ಪುರದಲ್ಲಿ ನೀನು ಅಳುತ್ತಾ ಇರು. ಆಗಲಿ ಸ್ವಾಮಿ, ಆಗಲಿ. ತಮ್ಮ ಅಣ್ಣ, ಯಮನಿಂದ ಆತ್ಮವನ್ನು ಪಡೆದುಕೊಂಡಿದ್ದೇವೆ. ಹಾಗೆಂತ ನಾವು ಗುರುಗಳಲ್ಲಿಗೆ ಹೋಗಿ ಒಪ್ಪಿಸಿ ಆಯಿತು, ಗುರು ದಕ್ಷಿಣೆ ಕೊಟ್ಟಾಯಿತು. ಅದೇ ರೀತಿಯಲ್ಲಿ ನಮ್ಮ ಪುರವನ್ನು ನಾವು ಸೇರಿಕೊಳ್ಳಬೇಕಾಗಿದೆ ಎಂಬಲ್ಲಿಗೆ ಪಾಂಚಜನ್ಯ ಎಂಬ ಪುಣ್ಯ ಕಥಾಭಾಗವನ್ನು ಯಾರು ಆಡಿಸ್ತಾರೋ, ಯಾರು ಆಡ್ತಾರೋ, ಯಾರು ನೋಡ್ತಾರೋ ನಾವು ನಂಬಿಕೊಂಡು ಬರುವಂತಹ ಗೆಜ್ಜೆಗಿರಿ ದೇವೈದ್ಯತೆ ಅಮ್ಮನವರು ಹಾಗೂ ಶಾಸ್ತಾರ ಮಹಾವಿಷ್ಣು ಮೂರ್ತಿ ಆದಿಧೂಮಾವತಿ ಹಾಗೆ ಆಯುಷ್ಯ ಆರೋಗ್ಯವನ್ನಿತ್ತು ಸಂಪ್ರೀತಿಯಿಂದ ಕಾಪಾಡಿಕೊಂಡು ಬರಲಿ ಎಂಬುತ್ತಾ ಸಭಿಕರಿಂದ ಅಪ್ಪನೇನು ಬೇಡುತ್ತಾ ಇದ್ದೀನಿ. ಮುಖ್ಯದ ಕಲಾಭಿಮಾನರೇ, ಜೋರಾದ ತಾಟಿ ಬಿಟ್ಟದ್ದು ನಮ್ಮ ಗೆಜ್ಜೆಗೇರಿದ ಮೇಳಗೆ ಕಲಾಭಿಮಾನ ವಿಜ್ಞಾಪನೆ ಈತು ಪುರ್ತು ಮುಟ್ಟ ಬಾರಿ ಪುರ್ಲ ಗಂಟದ ಇಂಕ್ಲೆಗೆ ಸಹಕಾರ ಕೊರಿಯರು ಇಂದಕ್ಕೆ ದುಂಬು ನಡತನ ಕಾರ್ಯಕ್ರಮಗಳ ಸಹಕಾರ ಕೊರಿಯರು ಅಂಚನೆ ಇಂಕಲ ಶ್ರೀ ಆದಿಧೂಮಾವತಿ ಶ್ರೀ ದೇವೈದ್ಯತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಮೂಲಸ್ಥಾನ ಗೆಜ್ಜೆಗಿರಿ ಇಂದೆತ ಪರವಾದ ಇನಿ ಮೂಲು ಪಡುಮಲೆ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವೇರ್ನ ಬ್ರಹ್ಮಕಲಶೋತ್ಸವದ ಸಂದರ್ಭದ ನಡಪನಂಚಿನ ಈ ಪುಣ್ಯದ ನೆಲಟು ಎಂಕ್ಲೆಗಳ ಒಂಜಿ 2 ಗಂಟೆದ ಕಾರ್ಯಕ್ರಮ ಮಲ್ಪರೆ ಅವಕಾಶ ಕೊರನೇಕ್ ಮಾತೆರೆಗಳ ಧನ್ಯವಾದವನ್ನು ಸಮರ್ಪಣೆ ಮಲ್ತೊಂದುಲ್ಲ. ಅಂಚ ನನ್ನ ದುಂಬುಗಳ ಮುಲ್ಪ ಕಾರ್ಯಕ್ರಮ ಎಂಕಲ ಮೇಳದ ಆನಾಗ ಇಂದೆರದಲ್ಲ ಹೆಚ್ಚಿನ ಸಂಖ್ಯೆಯ ಬತ್ತದ ಸಹಕಾರಗೊಳ್ಳೊಂದು ಎಂಕಲ ವಿನಂತಿ ಮಲ್ತೊಂದುಲ್ಲ. ಬತ್ತ ಸೇರಿದ ನಿಕ್ಲೆಗೆ ಮಾತೆರೆಗಳ ಎಂಕುಲು ನಿತ್ಯಲ ಆರಾಧನೆ ಮಲ್ಪುನ ಶ್ರೀ ಆದಿಧೂಮಾವತಿ ಶ್ರೀ ದೇವೈದ್ಯತಿ ಅಂಚನೆ ಕುಪ್ಪೆ ಪಂಜುರ್ಲಿ ಬ್ರಹ್ಮ ಬೈದ್ಯರ್ಕುಲು ಈ ಜಾಗದ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರು ಮಾತೆರೆಗಳ ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂಪತ್ತು ಒದಗಾದು ಕೊರ್ದು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಡು ಈ ಜಾಗಡ್ಲ ಇಂಚನೆ ಪುಣ್ಯ ಕಾರ್ಯಕ್ರಮ ಮಲ್ಪನಂಚನ ಯೋಗ ಭಾಗ್ಯ ಮಾತೆರೆಗಳ ಒದಗದು ಕೊರಡಂದು ದೇವರ ನಟೊಂದು ಕತೆಗೆ ಮಂಗಳಗು ಅಪ್ಪನ ನಟನು ಭದ್ರಂ ಶುಭಂ ಮಂಗಳ. ಪ್ರೀತಿದ ಕಲಾಭಿಮಾನಿಲೆ, ಇದು ನೆಟ ನಮ್ಮ ಗೆಜ್ಜೆಗಿರಿ ಮೇಳ, ನಮ್ಮ ಪಡುಮಲೆದ ಗೆಜ್ಜೆಗಿರಿ ಮೇಳದ ಯಕ್ಷಗಾನದ ಬಯಲಾಟ ತುಯ್ಯ ಪ್ರಸಂಗ ಪಾಂಚಜನ್ಯ. ಈ ಪೊರ್ಲಕಂಡದ ಕಾರ್ಯಕ್ರಮನೇ ಪ್ರಾಯೋಜಕತ್ವ ಮಲ್ದೇರೆ ಶ್ರೀಮತಿ ಸವಿತಾ ಬಕ್ಕ, ಶ್ರೀ ರಘುನಾಥ್ ಮಡ್ಯಾಳ ಮೂಲೆ, ಪಡುವನ್ನೂರು ಗ್ರಾಮ ದಯಮಲ್ದೆ ಪ್ರಾಯೋಜಕತ್ವ ಮಲ್ದನ ಸವಿತಾ ಬಕ್ಕ ರಘುನಾಥ್ ಕುಟುಂಬದಕ್ಲೆ ವೇದಿಕೆಗೆ ಬರ್ತದೆ ಭಾಗವತರನ ಕೈಟೆ ಗೆಜ್ಜೆಗಿರಿ ಮೇಳ ತಕ್ಲೆಗೆ ಒಂಜಿ ಮಾನಾದಿಗೆ ಮಲ್ಪಡು ಬಂದೆ ಭಿನ್ನೈತೊಂದುಲ್ಲ. ಪ್ರಾಯೋಜಕರನೊಟ್ಟಿಗೆ ನಮ್ಮ ಪಡುಮಲೆತ ಶ್ರೀಯುತ ಜನಾರ್ದನ್ ಪದಾಡ್ಕ ಈರ್ಲ ಅಕ್ಲೊಟ್ಟಿಗೆ ಪೋತು ಗೆಜ್ಜೆಗಿರಿ ಮೇಳದ ಗುರುಕರ್ಲೆಗೆ ಮಾನಾದಿಗೆ ಮಲ್ಪಡು ಬಂದೆ ಭಿನ್ನೈತೊಂದುಲ್ಲ. ಬಂದುಳೆ ನನ್ನದೊಂಬುಗೋ ನಮ್ಮ
ಈ ಕೀರ್ತಿಶೇಷ ರಮಾಟಿ ಭಂಡಾರಿ ಬಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಭಂಡಾರಿ ಪೇರಲ್ಲೇ ಈ ವೇದಿಕೆಡೆ ನಡಪೆರೊಂಡು ಸುಗಮ ಸಂಗೀತ. ಈ ಸುಗಮ ಸಂಗೀತದ ಪ್ರಾಯೋಜಕರಾದ ಶ್ರೀಮತಿ ಜಯಲಕ್ಷ್ಮಿ ಬಕ್ಕ ಶ್ರೀ ಶಂಕರನಾರಾಯಣ ಉಪಾಧ್ಯಾಯ. ಖಂಡಿತವಾದ್ಲ ಭಾಗವತರೆ ಪೊರ್ಲದ ಒಂಜಿ 2 ಗಂಟೆದ ಆಟನು ಗೊಬ್ಬು ತೋಜಾಯರೆ ನಿಖಲೆಗೆ ಶ್ರೀಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವೆರ್ಲ ಗೆಜ್ಜೆಗಿರ್ದ ಅಪ್ಪೆ ಜುಮಾದಿ ಅಂಚನೆ ಇರುವೆರು ಕೋಟಿ ಚೆನ್ನೆರ್ಲ ಅಪ್ಪೆ ದೇಯಿ ಬೈದೀತಿ ಸಕಲ ಐಶ್ವರ್ಯನು ಕೊರದು ನನಲ ಒಂಜಾತ ಆಟలను ಗೊಬ್ಬುನತ್ತೆ ಆಶೀರ್ವಾದ ಮಲ್ಪಡ ಬಂಡದೆ ಈ ಪೊರ್ತು ನಟ್ಟನುವ ಅಂಚನೆ ಪ್ರಾಯೋಜಕತ್ವ ಮಲ್ದನ ಶ್ರೀಮತಿ ಸವಿತಾ ಬಕ್ಕ ರಘುನಾಥ ಕುಟುಂಬ ತಕ್ಲೆಗೆ ಬ್ರಹ್ಮಕಲಶೋತ್ಸವ ಸಮಿತಿ ಆಡಳಿತ ಸಮಿತಿ ಅಂಚನೆ ಜೀರ್ಣೋದ್ಧಾರ ಸಮಿತಿದ ಪರವಾದೆ ಮಾನಾದಿಗೆ ಮಲ್ಪಡ ಬಂಡದೆ ನಮ್ಮ ಜನಾರ್ದನ ಪದಡ್ಕ ಮೇರಡ ಭಿನ್ನೈತೊಂದುಲ್ಲ. ಇನ್ನಿತ ಗೆಜ್ಜೆಗಿರಿದ ಆಟನೆ ಪ್ರಾಯೋಜಕತ್ವ ಮಲ್ತಿನ ಶ್ರೀಮತಿ ಸವಿತಾ ಬಕ್ಕ ರಘುನಾಥ ಕುಟುಂಬಸ್ಥರೇನೆ ನಮ್ಮ ಊರದ ಜನಾರ್ದನ ಪದಡ್ಕ ಮೇರೆ ಮಾನಾದಿಗೆ ಮಲ್ತದೆ ಗೌರವ ಸಂದೈತ ಮಲ್ತೊಂದುಲೇರೆ. ಬಂದುಳೆ ನನ್ನದು ಮುಗು ಈ ಚಾವಡಿ ನಡಪೆರ ಉಂಟು ಶಾಸ್ತ್ರೀಯ ಸಂಗೀತ. ಪ್ರಾಯೋಜಕರೇ ಶ್ರೀಮತಿ ಜಯಲಕ್ಷ್ಮಿ ಬಕ್ಕ ಶ್ರೀ ಶಂಕರನಾರಾಯಣ ಉಪಾಧ್ಯಾಯ. ಇತ್ತೆ ಶಾಸ್ತ್ರೀಯ ಸಂಗೀತ ನಡಪೆರಗೊಂಡು ಅವರ ಬೊಕ್ಕ ದಾಸ ಸಂಕೀರ್ತನಕಾರ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟುಕೊಕ್ಕೆ ಬಕ್ಕ ಕೂಟ ತಕ್ಲೆಡ್ದೆ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡಪೆರಗೊಂಡು ಈ ಕಾರ್ಯಕ್ರಮದ ಪ್ರಾಯೋಜಕತ್ವನೇ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಮೇಕ್ಲು ಮಲ್ಪ ಒಂದುಲೇರೆ ಬಂದುಳೆ ಅಂಚನೆ ಎಲ್ಲೆದ ದಿನ ಕಾಂಡೆ 6 ಗಂಟೆಗೆ ಗಣಪತಿ ಹೋಮ, ತ್ರಿಕಾಲ ಪೂಜೆ, ಸಂಹಾರ ತತ್ವ ಹೋಮ, ತತ್ವ ಕಲಶ ಪೂಜೆ, ಕುಂಭೇಶ ಕರ್ಕರಿ ಪೂಜೆ, ಶಯ್ಯ ಪೂಜೆ, ತತ್ವ ಕಲಶಾಭಿಷೇಕ, ಜೀವ ಕಲಶಾಭಿಷೇಕ, ಜೀವೋದ್ವಾಸನೆ, ಜೀವ ಕಲಶ ಶಯೋನ್ನಯನ, ಅಂಕುರ ಪೂಜೆ, ಮಹಾಪೂಜೆ ನಡಪೆರಗೊಂಡು ಮಧ್ಯಾಹ್ನ 12 ಗಂಟೆಗೆ ಅಂಕುರ ಪೂಜೆ, ತ್ರಿಕಾಲ ಪೂಜೆ, ಮಹಾಪೂಜೆ, ಪ್ರಸಾದ ವಿತರಣೆ ಆಯ್ಬಕ್ಕ ಅನ್ನ ಸಂತರ್ಪಣೆ ನಡಪೆರಗೊಂಡು ರಾತ್ರಿ 7 ಗಂಟೆ ಹಿಡಿದೆ ಬಿಂಬಶುದ್ಧಿ, ಕಲಶಾಭಿಷೇಕ, ಮಠಾಧಿವಾಸ, ಧ್ಯಾನಾಧಿವಾಸ, ಅಧಿವಾಸ ಹೋಮ, ಅಧಿವಾಸ ಬಲಿ, ತ್ರಿಕಾಲ ಪೂಜೆ, ಶಿರಸ್ತತ್ವ ಹೋಮ,
ಪುಣ್ಯಾಹವಚನ, ಪ್ರಸಾದ ಶುದ್ಧಿ, ರಾಕ್ಷಸೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಬಲಿ, ವಾಸ್ತು ಪುಣ್ಯಾಹಂತ, ಮಹಾಪೂಜೆ ಬಕ ಪ್ರಸಾದ ವಿತರಣೆ ಅಂಚನೆ ಅನ್ನ ಸಂತರ್ಪಣೆ ಎಲ್ಲ ವೈದಿಕ ಬಕ ತಾಂತ್ರಿಕ ಕಾರ್ಯಕ್ರಮಗಳು ನಡಪೆರುಂಡು. ಅಂಚನೆ ಎಲ್ಲತೆ ದಿನ ಕಾಂಡೆ ಎಣ್ಮರೆಡ್ತು ಒರ್ಮರೆ ಮುಟ್ಟ ಶ್ರೀ ಅಯ್ಯಪ್ಪ ಭಜನಾ ಮಂಡಳಿ ಪೆರಿಗೇರಿ ಮೆಕ್ಲೆನೆಡ್ತೆ ಭಜನಾ ನಡಪೆರುಂಡು. ಅಂಚನೆ ಒರ್ಮರೆಡ್ತೆ ಪತ್ತರೆ ಮುಟ್ಟ ಶ್ರೀ ಕಾರ್ತಿಕೇಯ ಮಹಿಳಾ ಭಜನಾ ತಂಡ ಆರ್ಲ ಪದವು ಮುಕುಲು ಭಜನೆ ಮಲ್ತು ನಮ್ಮ ವೇದಿಕೆ ಮಲ್ಪೆರೋಲೇರೆ. ಅಂಚನೆ ಎಲ್ಲೆತ ಧಾರ್ಮಿಕ ಸಭಾ ಕಾರ್ಯಕ್ರಮ ಬಯ್ಯ ಸರಿ 5 ಗಂಟೆಗೆ ಶುರುವಾಯಿರುಂಡು. ಈ ಕಾರ್ಯಕ್ರಮಡೆ ನಮ್ಮನೆ ಆಶೀರ್ವಚನ ಮಲ್ಪೆರವಲ್ಲೇರೆ ಒಡಿಯೂರು ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಗುರುದೇವದತ್ತ ಸಂಸ್ಥಾನಂ, ಅಂಚನೆ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ, ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಕನ್ಯಾಡಿ ಎಲ್ಲದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಗುರುಕರ್ಮೆದ ಮನೆಟು ಕುಲ್ಯರವುಲ್ಲೆರೆ ಶ್ರೀ ಬಲರಾಜ್ ಶೆಟ್ಟಿ ನಿಟ್ಟೆಗುತ್ತು ಪೇರಾಲು ಎಲ್ಲದ ದಿನ ಧಾರ್ಮಿಕ ಉಪನ್ಯಾಸ ಕೊರಿಯರವುಲ್ಲೆರೆ ನೆಹರು ಸ್ಮಾರಕ ಪದವಿ ಪೂರ್ವ ವಿದ್ಯಾಲಯ ಸುಳ್ಯ ಮುಲ್ಪದ ಪ್ರಾಂಶುಪಾಲರಾಯನ ಶ್ರೀಮತಿ ಹರಿಣಿ ಪುತ್ತೂರಾಯ. ಅಂಚನೆ ಮುಖ್ಯ ಅತಿಥಿಲಾದೆ ಬೆಳ್ತಂಗಡಿದ ಶಾಸಕರೇ ಶ್ರೀಯುತ ಹರೀಶ್ ಪೂಂಜಾ ನಮ್ಮೊಟ್ಟಿಗೆ ಎಲ್ಲದ ದಿನ ಧಾರ್ಮಿಕ ಸಮೇಟೆ ಪಾಲ್ಪಡೆರೋಲೆರೆ. ಅಂಚನೆ ಗೌರವ ಉಪಸ್ಥಿತಿಡೆ ಶ್ರೀಮತಿ ನಮ್ಮ ಪಂಚಾಯತದ ಅಧ್ಯಕ್ಷರೇ ಶ್ರೀ ಕೆ ಸುಬ್ಬಣ್ಣ ರೈ ನಿವೃತ್ತ ಮುಖ್ಯ ಗುರುಗಳು ಮೇಗಿನ ಮನೆ, ಶ್ರೀ ಸಂತೋಷ್ ಆಳ್ವ ಉಪಾಧ್ಯಕ್ಷರೇ ಬಡಗನ್ನೂರು ಗ್ರಾಮ ಪಂಚಾಯತು, ಶ್ರೀ ಗುರುವಚನ್ ಭಂಡಾರಿ ಪೇರಾಲು, ಶ್ರೀ ಉದಯ್ ಕುಮಾರ್ ಪದಡ್ಕ ಅಧ್ಯಕ್ಷರು ಪದಡ್ಕ ಶ್ರೀ ದುರ್ಗಾಪರಮೇಶ್ವರಿ ಭಜನಾ ಮಂದಿರ, ಶ್ರೀ ವಸಂತ ಕೆ ಸದಸ್ಯರೇ ಬಡಗನ್ನೂರು ಗ್ರಾಮ ಪಂಚಾಯತು, ಶ್ರೀಮತಿ ಹೇಮಾವತಿ ಮುಂಡೋಳೆ ಸದಸ್ಯರು ಬಡಗನ್ನೂರು ಗ್ರಾಮ ಪಂಚಾಯತ್. ಒಂದು ಈತ ಧಾರ್ಮಿಕ ಸಭಾ ಕಾರ್ಯಕ್ರಮ ಎಲ್ಲೇ ಸರಿಯಾತೆ ಬಯ್ಯ 5 ಗಂಟೆ ಶುರುವಾಯಿರುಂಡು. ಆಯ್ದು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮಡೆ ಎಲ್ಲೆ ಕಾಂಡೆ 11 ಹಿಡ್ದೆ 16 ಮುಟ್ಟ ಶ್ರೀ ಅನಂತ ಗಣಪತಿ ಭಟ್ ನಿವೃತ್ತ ಅಧ್ಯಾಪಕರು ಮೇರೆಡ್ದೆ ಭಗವದ್ಗೀತೆಯಲ್ಲಿ ಆಧ್ಯಾತ್ಮ ಪಂಪನ ಒಂಜಿ ವಿಶೇಷವಾಯಿನ ವಿಚಾರಧಾರ ನಡಪೆರುಂಡು. ಮಧ್ಯಾಹ್ನ 1 3 ಗಂಟೆ ಮುಟ್ಟ ಪಟ್ಟೆ ವಿದ್ಯಾಸಂಸ್ಥೆಗಳ ಜೋಕ್ಲೆಡ್ದೆ ಸಾಂಸ್ಕೃತಿಕ ವೈಭವ ನಡಪೆರುಂಡು. ಆಯ್ದು ಬಕ್ಕ ಮಧ್ಯಾಹ್ನ 12 1 ಮುಟ್ಟ ದಕ್ಷಿಣ ಕನ್ನಡ ಜಿಲ್ಲಾ ಹಿರಿಯ ಪ್ರಾಥಮಿಕ ಶಾಲೆ ಪಡುಮಲೆ ಮುಲ್ತ ಜೋಕ್ಲೆಡ್ದೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲೆ ಬಯ್ಯ 7 ಶ್ರೀ ಯೋಗೀಶ್ ಶರ್ಮಾ ಬಳ್ಳಪದವು ವೀಣಾವಾದಿನಿ ಬಕ ಕೂಟ ತಕ್ಲೆನ ಗಾನ ಮಾಧುರಿ. ಈ ಕಾರ್ಯಕ್ರಮನ ಪ್ರಾಯೋಜಕತ್ವ ಮಲ್ದೆರೆ ಶ್ರೀಮತಿ ಬಕ್ಕ ಶ್ರೀ ಕೆ ಸುಬ್ಬಣ್ಣ ರೈ ಮುಖ್ಯ ಗುರುಗಳು ಮೇಗಿನ ಮನೆ. ನೆಕ್ ಮಾತೆಗಳ ಭಕ್ತಾದ್ಮೇನಲು ಕಲಾಭಿಮಾನಿಗಳು ಹೃತ್ಪೂರ್ವಕತೆ ಎದುಕೊಂದುಲ್ಲ ಅವೇ ಲೆಕ್ಕನೆ ನಿಕ್ಲು ಮಾತೆರ್ಲ ಬತ್ತದೆ ಮಾತಾ ರೀತಿದೆಲ್ಲ ಸಕಾಯ ಮಲ್ಪುಡು ಬಂದೆ ಭಿನ್ನಾಯ್ತದಲ್ಲ ಬಂದುಳೆ.
ಆತ್ಮೀಯರೇ, ಸವಿ ಸಂಜೆಯ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಸರ್ವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ, ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಇವು ಜೀವನದ ಪಂಚಮಂತ್ರಗಳು. ಇನ್ನು ನಮಗೆ ಬೇಕಾದುದು ಆ ಮತ ಈ ಮತ ಅಲ್ಲ, ಮನುಜಮತ, ವಿಶ್ವಪಥ. ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ, ಸರ್ವರ ಸರ್ವಸ್ತರದ ಉದಯ. ಪರಸ್ಪರ ವಿಮುಖವಾಗಿ ಹೋಗುವುದಲ್ಲ, ಸಮನ್ವಯಗೊಳ್ಳುವುದು. ಮಿತಮತದ ಆಂಶಿಕ ದೃಷ್ಟಿಯಲ್ಲ, ಭೌತಿಕ ಪಾರಮಾರ್ಥಿಕವೆಂಬ ಭಿನ್ನ ದೃಷ್ಟಿಯೂ ಅಲ್ಲ, ಎಲ್ಲವನ್ನ ಭಗವದ್ ದೃಷ್ಟಿಯಿಂದ ಕಾಣುವಂತಹ ಪೂರ್ಣ ದೃಷ್ಟಿ. ಆತ್ಮೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ ಸಹಕರಿಸಲಿರುವಂತಹ ಪಿಟೀಲಿನಲ್ಲಿ ಶ್ರೀಯುತ ಡಾಕ್ಟರ್ ರಾಮಕೃಷ್ಣ ಅಂಜರ ಹಾಗೂ ಮೃದಂಗದಲ್ಲಿ ಶ್ರೀಯುತ ಶೇಷಕುಮಾರ ಪುರುಷಬೆಟ್ಟು ಇವರುಗಳನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆತ್ಮೀಯವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಆರ್ಲ ಪದವಿನ ಗೋಪಾಲಕೃಷ್ಣ ಭಟ್ ಮತ್ತು ಅಕ್ಷತಾ ಇವರ ಮಕ್ಕಳಾದಂತಹ ಕುಮಾರಿ ಸಂಹಿತಾ ಹಾಗೂ ಕುಮಾರಿ ಅನ್ವಿತಾ ಇವರಿಂದ ಶಾಸ್ತ್ರೀಯ ಸಂಗೀತ ಗಾಯನ. ತದನಂತರ ಶ್ರೀಮತಿ ರಮ್ಯಾ ಶ್ರೀರಾಜ್ ಚೌಕಡೆ ಇವರಿಂದ ಶಾಸ್ತ್ರೀಯ ಸಂಗೀತ ಗಾಯನ. ನಂತರದಲ್ಲಿ ಶ್ರೀಮತಿ ರಕ್ಷಿತಾ ಚಿನ್ಮಯ ಕಾರೆಕೊಚ್ಚಿ ಇವರಿಂದ ಮುಂದಕ್ಕೆ ಶ್ರೀಮತಿ ವಾಣಿ ವೆಂಕಟಕೃಷ್ಣ ಭಟ್ ಬೈಂಕ್ರೋಡು ಮತ್ತು ಅವರ ಸಹೋದರಿ ವೀಣಾ ರಾಮಕೃಷ್ಣ ಭಟ್ ಅಂಜರ ಇವರಿಂದ ಶಾಸ್ತ್ರೀಯ ಗಾಯನ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಕಾರ್ಯಕ್ರಮಕ್ಕೆ ಪೂರ್ಣ ಪ್ರಮಾಣದ ಪ್ರೋತ್ಸಾಹವನ್ನು ನೀಡಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಲೆ, ಜೋರಾದ ತಾಟಿ ಬೊಟ್ಟುದು ನಮ್ಮ ಶಾಸ್ತ್ರೀಯ ಸಂಗೀತ ಕಲಾವಿದರೇನೆ ಎದಕ್ಕೊಂಡು ಪಂಡಿದೆ ನಿಕ್ಲಡ ಭಿನ್ನಾಯ್ತು ಮಂತೊಂದಿಲ್ಲ. ಜೋರಾದ ತಾಟಿ ಬೊಟ್ಟುದು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಮಲ್ತನತ್ತೆ ಆಕ್ಲಿಗೆ ಹುರುಪು ಬರ್ಪುಂಡು ಆಕ್ಲೊಂದು ಆತೆ ಎಡ್ಡೆ ಪದ್ಯಲೇನೆ ನಮ್ಮ ದುಂಬು ದೀತೆ ನಮ್ಮ ಮನಸ್ಸಿನ ಇಂಪು ಮಲ್ಪೇರೆ ದಯಮಲ್ತೆ ಜೋರಾದ ತಾಟಿ ಬೊಟ್ಟು ಆಕ್ಲೇನು ಮಾತ್ರೆಲ್ಲ ಎದ್ಕೊಂಡು ಬಂದು ಭಿನ್ನಾಯ್ತೊಂದಿಲ್ಲ. ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ಅಂಕುಶಧರ ಮಂಗಳಕರ ಪಂಕಜ ಚರಣ ವಾರಣಗಂ ಗಣಪತೆ ನಮೋ ನಮೋ ಶಂಕರಿ ತನಯ ನಮೋ ನಮೋ ಗಂ ಗಣಪತೆ ನಮೋ ನಮೋ ಪಂಕಜಾಸನಾದಿ ವಂದಿತ ಭಕ್ತಾತಿ ಹರಣ ಮುದಿತ ಪಂಕಜಾಸನಾದಿ ವಂದಿತ ಭಕ್ತಾತಿ ಹರಣ ಮುದಿತ ಕುಂಕುಮಾಭ ಗುಣನಿಧಿ ಹರಿ ಕೇಶ ಕುಮಾರ
ನಂದಿನಿ ಮಾಮಯೇ ಪಾಹಿ ಪಾರ್ವತ ನಂದಿನಿ ಮಾಮಯೇ ಪಾರ್ವಣೇಂದು ಸಮವದನೆ ಅಂಬ ಪಾಹಿ ಪಾರ್ವತ ನಂದಿನಿ ಮಾಮಯೇ ಪಾರ್ವಣೇಂದು ಸಮವದನೆ
ಸಕಲವು ವಾಸುದೇವ ಬಲ್ಲ ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ಬಾಸುರಾಂಗ ಶ್ರೀ ವಾಸುಕಿ ಶಯನನ ಸಸಿರ ನಾಮ ಬಲೆ ಸಾಗಿ ಪಠಿಸದೆ ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ದುಷ್ಟ ಜನರ ಕೂಡಿ ನಾನತಿ ಭ್ರಷ್ಟನಾದೆ ನೋಡಿ ದುಷ್ಟ ಜನರ ಕೂಡಿ ನಾನತಿ ಭ್ರಷ್ಟನಾದೆ ನೋಡಿ ಶ್ರೇಷ್ಠ ರೂಪ ಮುರ ಮುಷ್ಟಿಕ ವೈರ್ಯ ನಿಷ್ಠೆಯಿಂದ ನಾ ದೃಷ್ಟಿಸಿ ನೋಡಲ್ ಶ್ರೇಷ್ಠ ರೂಪ ಮುರ ಮುಷ್ಟಿಕ ವೈರ್ಯ ನಿಷ್ಠೆಯಿಂದ ನಾ ದೃಷ್ಟಿಸಿ ನೋಡಲ್ ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ಬಾಸುರಾಂಗ ಶ್ರೀ ವಾಸುಕಿ ಶಯನನ ಸಸುರ ನಾಮ ಬಲೆ ಸಾಗಿ ಪಠಿಸದೆ ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ಕಾಯವು ಸ್ಥಿರವಲ್ಲ ಎನ್ನೊಳು ಮಾಯೆ ತುಂಬಿದಲ್ಲ ಕಾಯವು ಸ್ಥಿರವಲ್ಲ ಎನ್ನೊಳು ಮಾಯೆ ತುಂಬಿದಲ್ಲ ಪ್ರಾಯ ಮದದಿ ಪರಸ್ತ್ರೀಯರ ಗುಡಾಡಿ ಕಾಯ ಜನಕನ ಗಾಯನ ಮಾಡದೆ ಪ್ರಾಯ ಮದದಿ ಪರಸ್ತ್ರೀಯರ ಗುಡಾಡಿ ಕಾಯ ಜನಕನ ಗಾಯನ ಮಾಡದೆ ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ಬಾಸುರಾಂಗ ಶ್ರೀ ವಾಸುಕಿ ಶಯನನ ಸಸಿರ ನಾಮ ಬಲೆ ಸಾಗಿ ಪಠಿಸದೆ ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ಕಂಗಳಿಂದಲಿ ನೋಡೋ ದೇವ ನಿನ್ನಂಗ ಸಂಗ ನೀಡೋ ಕಂಗಳಿಂದಲಿ ನೋಡೋ ದೇವ ನಿನ್ನಂಗ ಸಂಗ ನೀಡೋ ಮಂಗಳ ಮಹಿಮ ಶ್ರೀರಂಗ ವಿಠಲ ಮುನ್ನಂಗ ಬಾರದಂತೆ ನೀ ದಯ ಮಾಡು ಮಂಗಳ ಮಹಿಮ ಶ್ರೀರಂಗ ವಿಠಲ ಮುನ್ನಂಗ ಬಾರದಂತೆ ನೀ ದಯ ಮಾಡು ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ಬಾಸುರಾಂಗ ಶ್ರೀ ವಾಸುಕಿ ಶಯನನ ಸಸಿರ ನಾಮ ಬಲೆ ಸಾಗಿ ಪಠಿಸದೆ ಮೋಸ ಹೋದೇನಲ್ಲ ಸಕಲವು ವಾಸುದೇವ ಬಲ್ಲ ಬಿರುಗಾಳಿ ಬಿಸಿ ಮರ ಮುರಿವಂತೆ ಸುಳಹ ಸುಳಿಯದೆ ಸುಳಿಯದೆ ಬಿರುಗಾಳಿ ಬಿಸಿ ಮರ ಮುರಿವಂತೆ ಸುಳಹ ಸುಳಿಯದೆ ಸುಳಿಯದೆ ಬಿರುಗಾಳಿ ಬಿಸಿ ಮರ ಮುರಿವಂತೆ ಸುಳಹ ಸುಳಿಯದೆ ಸುಳಿಯದೆ
ಅಭಿನಂದನೆಗಳು ಕುಮಾರಿ ಸಂಹಿತಾ ಹಾಗೂ ಅನ್ವಿತಾ ಇವರಿಗೆ. ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಈ ಬಹುಮುಖ ಪ್ರತಿಭೆಗಳಿಗೆ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ಸ್ವಾಮಿ ಅನುಗ್ರಹಿಸಲಿ. ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಪ್ರಿಯದರ್ಶಿನಿ ವಿದ್ಯಾಸಂಸ್ಥೆಯ ಈ ಪ್ರತಿಭೆಗಳನ್ನು ಮತ್ತಷ್ಟು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ಇನ್ನು ಮುಂದೆ ಶ್ರೀಮತಿ ರಮ್ಯಶ್ರೀ ರಾಜ್ ಚಾಕಟೆ ಇವರಿಂದ ಶಾಸ್ತ್ರೀಯ ಸಂಗೀತ ಗಾಯನ. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು. ಗಜಮುಖನೆ ಸಿದ್ಧಿದಾಯಕನೆ ವಂದಿಪೆ ಶರಣು.
ರಘುರಾಮ ನಿನ್ನು ನಮ್ಮಿನ ರಘುರಾಮ ನಿನ್ನು ನಮ್ಮಿನ ವಾರಮು ಗಮ ಸಕಲ ಲೋಕಾವಿ ರಾಮ 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 ನಿನ್ನು ನಮ್ಮಿನ ಪಾಮರ ಜನ ದೂರ ಪಾಮರ ಜನ ದೂರ ಪಾಮರ ಜನ ದೂರ ವರ ಗುಣ ಗೃಣ 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 ಪಾಂಗ ಶುಭಾಂಗ ಮುನಿ ಹೃದಯ ಜಭೃಂಗ 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 ರಾಮ ನಿನ್ನು ನಮ್ಮಿನ ಪರಮು ಗಮ ಸಕಲ ಲೋಕಾವಿ ರಾಮ ನಿನ್ನು ನಮ್ಮಿನ ಮಾಲಾಯ ಮುಗಾನುರಾನು ಜಾಗೇಲ ಸುಗುಣ ಶ್ರೀ ದಶರಥ ಮಾಲಾಯ ಮುಗಾನುರಾನು ಸಾಗೇಲ ಸುಗುಣ ಶ್ರೀ ದಶರಥ ಕೃಪಾಲ ಹೃದಯಾನಂದಕರ ಲೋಕಪಾಲ ವೆಲಯು ಮಿಕಪಾಲ ಲೋಚಾನ ಹೃದಯಾಲ್ ಆಪ್ತ ಜನಪಾಲ ಕನಕಮಯ ಕೇಲೈ ಕಪರ ಕೇಲೈ ಪುಡು ಮೇಲ ನೀಡು ಮನಸೇಲರ ರಾಮ ನಿನ್ನು ನಮ್ಮಿನ ವಾರಮು ಗಮ ಸಕಲ ಲೋಕಾವಿ ರಾಮ ನಿನ್ನು ನಮ್ಮಿನ ವಾರಮು ಗಮ ಸಕಲ ಲೋಕಾವಿ ರಾಮ ನಿನ್ನು ನಮ್ಮಿನ వరములో సగి బ్రోచుటని వరములో సగి బ్రోచుటని కరుదా జగధాధార వరములో సగి బ్రోచుటని కరుదా జగధాధార వరములో సగి బ్రోచుటని కరుదా జగధాధార వరములో సగి బ్రోచుటని
ಶ್ರೀಮತಿ ರಮ್ಯಶ್ರೀ ರಾಜ್ ಜಾಕಟೆ ಇವರಿಗೆ ಬ್ರಹ್ಮ ಕಲಶೋತ್ಸವದ ಶುಭ ಸಂದರ್ಭದಲ್ಲಿ ಪ್ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಶ್ರೀಮತಿ ರಕ್ಷಿತಾ ಚಿನ್ಮಯ ಕಾಕೆ ಕೊಚ್ಚಿ ಇವರಿಂದ ಶಾಸ್ತ್ರೀಯ ಸಂಗೀತ ಗಾಯನ. कृपया पालय शौरे 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 कृपया
ಶ್ರೀರಾಮ ಪಾದಮಾನಿ ಕೃಪಜಾಲುನೆ ಶ್ರೀರಾಮ ಪಾದಮಾನಿ ಕೃಪಜಾಲುನೆ ಶ್ರೀರಾಮ ಪಾದಮಾನಿ ಕೃಪಜಾಲುನೆ ಶ್ರೀರಾಮ ಪಾದಮಾನಿ ಕೃಪಜಾಲುನೆ ಶ್ರೀರಾಮ ಪಾದಮಾನಿ ಕೃಪಜಾಲುನೆ
ತದನ್ನ ಸಾಮಜವರ ಗಮನ ಸಾಮಜವರ ಗಮನ ಸಾಧುರ ಸಾಮಜವರ ಗಮನ ಸಾಧುರ ಸಾಮಜವರ ಗಮನ ಸಾಧುರ ಸಾಮಜವರ ಗಮನ ಸಾಧುರ ಸಾಮಜವರ ಗಮನ
ಗಮ ಗಮ ದಮ ಧನಿ ಧನಿ ಸ ಸನಿ ಧನಿ ಸನಿ ಧಮ ಗಮ ಧನಿ ಸ ಮಜವರ ಗಮನ ಸಾಧುರ ತಾರ ಸಾಜ ಪಾಲ ಕಾಲ ಪೀತ ವಿಖ್ಯಾತ ಸಮಜವರ ಗಮನ ಬಾಬಾ ರಂಗ ಭುಜಂಗ ಶಯನ ಕೋಮಲ ಬಾಬಾ ರಂಗ ಭುಜಂಗ ಶಯನ ಕೋಮಲ ಕೃಪಾ ಪಾಂಗ ಬಾಬಾ ರಂಗ ಬಾಬಾ ರಂಗ ಎನ್ನಂತರಂಗ ಮಲ್ಲರ ಗಜ ಸಿಂಗದೂರಿತ ಭಾವ ಭಂಗ ಬಾಬಾ ರಂಗ ಉಭಯ ಕವೇರಿಯ ಮಧ್ಯ ನಿವಾಸ ಅಭಯದಾಯಕ ಮಂದಹಾಸ ಉಭಯ ಕವೇರಿಯ ಮಧ್ಯ ನಿವಾಸ ಅಭಯದಾಯಕ ಮಂದಹಾಸ ಸಭೆಯೊಳು ಸತಿಯಳ ಕಾಯ್ದ ಉಲ್ಲಾಸ ಈ ಭವರದಾನೆ ಶ್ರೀನಿವಾಸ ಬಾಬಾ ರಂಗ ಶಂಬರರಿಯ ಪೀತಡಂಬರಹಿತ ಮನ ಅಂಬುಜದಳ ನಿಭ ನೇತ್ರ ಶಂಬರರಿಯ ಪೀತಡಂಬರಹಿತ ಮನ ಅಂಬುಜದಳ ನಿಭ ನೇತ್ರ ಶಂಖ ಚಕ್ರಧರ ಪುರಂದರ ವಿಠಲ ತುಂಬುರು ನಾರದ ಕೃಪಾಸ್ತೋತ್ರ ಶಂಖ ಚಕ್ರಧರ ಪುರಂದರ ವಿಠಲ ತುಂಬುರು ನಾರದ ಕೃಪಾಸ್ತೋತ್ರ ಬಾಬಾ ರಂಗ ಭುಜಂಗ ಶಯನ ಕೋಮಲಾಂಗ ಕೃಪಾ ಪಾಂಗ ಬಾಬಾ ರಂಗ ಬಾಬಾ ರಂಗ ಬಾಬಾ ರಂಗ ಸುಮಧುರ ಗಾಯನದೊಂದಿಗೆ ಸುಶ್ರಾವ್ಯವಾಗಿ ಹಾಡಿ ಸರ್ವರನ್ನ ರಂಜಿಸಿದಂತಹ ಶ್ರೀಮತಿ ರಕ್ಷಿತಾ ಚಿನ್ಮಯ ಕಾರೆಕೊಚ್ಚಿ ಇವರಿಗೆ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಇದೀಗ ಶ್ರೀಮತಿ ವಾಣಿ ವೆಂಕಟಕೃಷ್ಣ ಭಟ್ ಬೈಂಕ್ರೋಡು ಮತ್ತು ಶ್ರೀಮತಿ ವೀಣಾ ರಾಮಕೃಷ್ಣ ಭಟ್ ಅಂಜರ ಇವರಿಂದ ಶಾಸ್ತ್ರೀಯ ಗಾಯನ.
ತದರಿ ನರನನ ತದರಿ na
श्रीविनायकं नमाम्यहम् श्रीविनायकं नमाम्यहम् श्रीविनायकं नमाम्यहम् दयानिधिं शुभवरद श्रीविनायकं नमाम्यहम्
पनि सनि श्री विनायकं पनि सरि गरि सनि श्री विनायकं सा सरि नि नि स प पनि ग पनि सनि प रे ग पनि श्री विनायकं नि स नि रे नि स नि ग रे नि रे नि स सा नि स रे ग रे स नि प ग ग ग पनि श्री विनायकं पनि सरि गरि सनि सारि सनि पनि श्री विनायकं गरि सनि रे सनि प सनि प ग पनि श्री विनायकं सरि ग रे ग प ग पनि सनि पनि श्री विनायकं सरि ग रे रे ग प ग ग पनि प पनि सरि ग रि सनि 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 प ग पनि श्री विनायकं नि सा सनि सरि सनि सरि सनि सरि सारि ग रे रि सनि सारि सनि प ग पनि सनि प ग पनि श्री विनायकं पा पा प ग ग प प प नि नि प प प ग ग प नि नि प ग ग प नि नि प ग प नि प ग प नि प ग प नि स नि 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 स नि 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 प नि सा सा स नि स रे 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 ग रि स नि रे स नि प स नि प ग प नि श्री विनायकं नमाम्यहं दयानिधिं शुभवरद श्री विनायकं नमाम्यहं ಮರುಗೆಲರ ಮರುಗೆಲರ ಓ ರಾಘವ ಮರುಗೆಲರ ಓ ರಾಘವ ಮರುಗೆಲರ ಓ ರಾಘವ ಮರುಗೆಲರ ಓ ರಾಘವ ಮರುಗೆಲರ
ವಿದತಿ ತಿಳಿಸಿಕೊಂಡೆನಯ್ಯ ಆನೇನೇವನೂಚು ಅಂತರಂಗ ಮೂಲ ತಿನ್ನಗಾವಿದತಿ ತಿಳಿಸಿಕೊಂಡೆನಯ್ಯ ನಿನ್ನ ಗಾನ ಮಾಡಿ ನಿನ್ನ ಜಾಲನುರುಲ ನಿಂದೆ ಗಾನ ಮಾಡಿ ನಿನ್ನ ಜಾಲನುರುಲ ನಿಂದೆ ಗಾನ ಮಾಡಿ ನಿನ್ನ ಜಾಲನುರುಲ
ಗಗರ ಜೂಲಿಯ ನಚಿವೆ ನಿವೆ ಗಾಂಚನಲೇರ ಆ ಗಗರ ಜೂಲಿಯ ನಚಿವೆ ನಿವೆ ಗಾಂಚನಲೇರ ಗಗನ ನೀಲಿದಗೂ ಬಹುದೂರಂ ಬುನಿನಾಡೋ ಗಗನ ನೀಲಿದಗೂ ಬಹುದೂರಂ ಬುನಿನಾಡೋ ಜಗಮೇಲೆ 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 ಪರಮಾತ್ಮ ಎವರೀತೋ ಮೊರಳಿಡುವುದು ಓ ಜಗಮೇಲೆ ಪರಮಾತ್ಮ ಎವರೀತೋ ಮೊರಳಿಡುವುದು ಓ ಜಗಮೇಲೆ ಪರಮಾತ್ಮ ಎವರೀತೋ ಮೊರಳಿಡುವುದು ಒಗಜು ಪಗುತಾಳನು ನಂದೇ ಕೋರ ತ್ಯಾಗರಾಜನು ಒಗಜು ಪಗುತಾಳನು ನಂದೇ ಕೋರ ತ್ಯಾಗರಾಜನು ನಗುಮೋ ಓ ಮೋದನಲೇ ನಾಜಾಡಿದೆನ್ನಿಸಿ ನನ್ನು ಬ್ರೋವರ ಆರ ಶ್ರೀ ರಘುವರ ನಗು ಮೋಮ ಗನಲೇನಿ ನಾಜಾಡೆ ಪುಟ ಪುಟ ಪಾದವನೂರುತ ಪರವಶದಿಂದ ಪರಮ ಪುರುಷ ಬಂದ ಪುಟ ಪುಟ ಪಾದವನೂರುತ ಪರವಶದಿಂದ ಪರಮ ಪುರುಷ ಬಂದ ಯಶೋದೆಗಾಗಿ ಪುಟ ಪುಟ ಪಾದವನೂರುತ ಪರವಶದಿಂದ ಪರಮ ಪುರುಷ ಬಂದ ಗಗನದಿಂದ ಬಂದ ಗರುಡ ವಾಹನನಾಗಿ ಗಜೇಂದ್ರನ ಕರೆ ಕೇಳಿ ಗೋವಿಂದ ಗಗನದಿಂದ ಬಂದ ಗರುಡ ವಾಹನನಾಗಿ ಗಜೇಂದ್ರನ ಕರೆ ಕೇಳಿ ಗೋವಿಂದ ಭಕ್ತ ಪ್ರಹ್ಲಾದನ ನಾಮ ಮಂತ್ರವ ಕೇಳಿ ಭಕ್ತ ಪ್ರಹ್ಲಾದನ ನಾಮ ಮಂತ್ರವ ಕೇಳಿ ನರಸಿಂಹನಾಗಿ ಬಂದು ನಾರಾಯಣ ಬಂದ ನರಸಿಂಹನಾಗಿ ಬಂದ ನಾರಾಯಣ ಬಂದ ಪುಟ ಪುಟ ಪಾದವನೂರುದ ಪರವಶದಿಂದ ಪರಮ ಪುರುಷ ಬಂದ ಅರ್ಜುನನಿಗಾಗಿ ಬಂದ ಪಾರ್ಥ ಸರತಿಯಾಗಿ ಪರಮಾತ್ಮನು ಬಂದು ಪರಮಾತ್ಮ ತಂದ ಅರ್ಜುನನಿಗಾಗಿ ಬಂದ ಪಾರ್ಥ ಸರತಿಯಾಗಿ ಪರಮಾತ್ಮನು ಬಂದು ಪರಮಾತ್ಮ ತಂದ ವಿದುರನಿಗಾಗಿ ಬಂದ ವಿಶ್ವರೂಪವಾಗಿ ನಿಂದ ವಿದುರನಿಗಾಗಿ ಬಂದ ವಿಶ್ವರೂಪವಾಗಿ ನಿಂದ ಚೈತನ್ಯ ಛಾಯೆಯಾಗಿ ಚಿರಂಜೀವಿಯಾಗಿ ಬಂದ ಚೈತನ್ಯ ಛಾಯೆಯಾಗಿ ಚಿರಂಜೀವಿಯಾಗಿ ಬಂದ ಪುಟ ಪುಟ ಪಾದವನೂರುತ ಪರವಶದಿಂದ ಪರಮ ಪುರುಷ ಬಂದ
ಪರಮ ಪುರುಷ ಬಂದ. ಕಸ್ತೂರಿ ತಿಲಕಂ ನಾರಾಯಣೋ ಕಸ್ತೂರಿ ತಿಲಕಂ ನಾರಾಯಣಂ ಕಮಲನಯನಂ ನಾರಾಯಣಂ ಕಸ್ತೂರಿ ತಿಲಕಂ ನಾರಾಯಣಂ ಕಮಲನಯನಂ ನಾರಾಯಣಂ ಕಸ್ತೂರಿ ತಿಲಕಂ ನಾರಾಯಣಂ ಗುರುವಾಯೂರ್ಪುರ ನಾರಾಯಣಂ ಗುರುವಾಯೂರ್ಪುರ ನಾರಾಯಣಂ ಕಲಿಯುಗ ಅವತಾರ ನಾರಾಯಣಂ ಗುರುವಾಯೂರ್ಪುರ ನಾರಾಯಣಂ ಕಲಿಯುಗ ಅವತಾರ ನಾರಾಯಣಂ ಕರುಣಾಸಾಗರ ನಾರಾಯಣಂ ಕರುಣಾಸಾಗರ ನಾರಾಯಣಂ ಗೋವಿಂದ ಗೋವಿಂದ ನಾರಾಯಣಂ ಕಸ್ತೂರಿ ತಿಲಕಂ ನಾರಾಯಣಂ ಕಮಲನಯನಂ ನಾರಾಯಣಂ ಕಸ್ತೂರಿ ತಿಲಕಂ ನಾರಾಯಣಂ ಕ್ಷೀರಾಭಿಷಯನ ನಾರಾಯಣಂ ಕ್ಷೀರಾಭಿಷಯನ ನಾರಾಯಣಂ ಶ್ರೀಲಕ್ಷ್ಮೀ ರಮಣ ನಾರಾಯಣಂ ಕ್ಷೀರಾಭಿಷಯನ ನಾರಾಯಣಂ ಶ್ರೀಲಕ್ಷ್ಮೀ ರಮಣ ನಾರಾಯಣಂ ಶಂಖಚಕ್ರಧರ ನಾರಾಯಣಂ ಶಂಖಚಕ್ರಧರ ನಾರಾಯಣಂ ಶರಣಂ ಶರಣಂ ನಾರಾಯಣಂ ಕಸ್ತೂರಿ ತಿಲಕಂ ನಾರಾಯಣಂ ಕಮಲನಯನಂ ನಾರಾಯಣಂ ಕಸ್ತೂರಿ ತಿಲಕಂ ನಾರಾಯಣಂ ಹರಿನಾರಾಯಣಂ ಲಕ್ಷ್ಮೀನಾರಾಯಣಂ ಓಡಿ ಓಡಿ ಬಂದು ಹಣೆಗೆ ಡಿಡಿಡಿಡಿಡಿಕ್ಕು ಡಿಡಿಕ್ಕು 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಓಡಿ ಓಡಿ ಬಂದು ಹಣೆಗೆ ಡಿಡಿಡಿಡಿಡಿಕ್ಕು ಡಿಡಿಕ್ಕು 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 ಎಂದು ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಮರಕಾತ ನವರತ್ನ ವಜ್ರ ಹರಳು ಕೆತ್ತಿಸಿದ ದ್ಯುಮಣಿ ಮರಕಾತ ನವರತ್ನ ವಜ್ರ ಹರಳು ಕೆತ್ತಿಸಿದ ದ್ಯುಮಣಿ ಕಿರಣ ಮುಗುಡ ಶಿರ ಶಿರದಲ್ಲಿ ಕಿರಣ ಮುಗುಟ ಶಿರ ಶಿರದಲ್ಲಿ ಸರಿ 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 ಸರಿದಾಡು ತರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರದ್ಯಾರಕಾಶದಲ್ಲಿ ದುಮ್ 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 ದುಬಿ ನುಡಿಸಿ
ದುಮ್ 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 ದುಬಿ ನುಡಿಸಿ ಬಂದೆ ಈಕೋ ಬಂದೆ ಬಂದೆ ಬಂದೆನು ತಂಡೇಡಿ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠಲರಾಯನು ನಿಂತು ವಿಜಯ ವಿಠಲರಾಯನು ಹಿಂದಿರ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 ಿ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ ಡೇಡಿ ಆಡ್ಯಾನೆ ರಂಗ ಡೇಡಿ ಆಡ್ಯಾನೆ. ಒಮ್ಮೆ ಕಂಡ ತೆರೆಯ ಬಾರದೆ ಒಮ್ಮೆ ಕಂಡ ತೆರೆಯ ಬಾರದೆ ಶೃಂಗೇರಿ ಶಾರದೆ ಒಮ್ಮೆ ಕಂಡ ತೆರೆಯ ಬಾರದೆ ಶೃಂಗೇರಿ ಶಾರದೆ ಒಮ್ಮೆ ಕಂಡ ತೆರೆಯ ಬಾರದೆ ಚೆಲುವ ಕಂಗಳ ತೆರೆದು ಒಮ್ಮೆ ಇತ್ತ ನೋಡಬಾರದೆ ಚೆಲುವ ಕಂಗಳ ತೆರೆದು ಒಮ್ಮೆ ಇತ್ತ ನೋಡಬಾರದೆ ಒಮ್ಮೆ ಕಂಡ ತೆರೆಯಬಾರದೆ ಮೋಸ ಪಾಪದ ಬಲೆಗೆ ಸಿಲುಕಿ ನಲುಗಿ ಮಲಗಿದ ಮಕ್ಕಳ ಮೋಸ ಪಾಪದ ಬಲೆಗೆ ಸಿಲುಕಿ ನಲುಗಿ ಮಲಗಿದ ಮಕ್ಕಳ ನೋಡಿ ಶಿರವ ತಡವಾಲೊಮ್ಮೆ ನೋಡಿ ಶಿರವ ತಡವಾಲೊಮ್ಮೆ ಪಾಪ ಹರಿದು ಪಾವನ ಒಮ್ಮೆ ಕಂಡ ತೆರೆಯಬಾರದೆ ಮಂದಮೋಗ ಮನುಜಗೆ ನಿನ್ನ ಮಣಿಯ ಹಾರವು ಸೋಗಲು ಮಂದಮೋಗ ಮನುಜಗೆ ನಿನ್ನ ಮಣಿಯ ಹಾರವು ಸೋಗಲು ಮೈ ಮನಗಳಲ್ಲಿ ಬೆಳಕು ಹರಿದು ಮೈ ಮನಗಳಲ್ಲಿ ಬೆಳಕು ಹರಿದು ಜ್ಞಾನಗಂಗ ಚೇತನ ಒಮ್ಮೆ ಕಂಡ ತೆರೆಯಬಾರದೆ ಹರಿವದಾರಿಗೆ ಕಾತರಿಸಿ ಬಳಲುತ್ತಾ ಬಾಯಾರಿದವಗೆ ಹರಿವದಾರಿಗೆ ಕಾತರಿಸಿ ಬಳಲುತ್ತಾ ಬಾಯೇ ದೀಂ ತನನತಿಲ್ಲ ನತಿಲ್ಲ ನನದ್ರದೀಂ ದೀಂ ನಾದ್ರದೀಂ 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 ದೀರ್ಘನ ದೀರ್ಘನ ತದಗಿರದು ತಗಿಡ ಜಂ ತಜಂ ತಜಂ ತಗಜಂ ತರಿತಜಂ ತರಿತಜಂ ತರಿತ ನಾದ್ರದೀರ್ಘನ ದೀರ್ಘನ ತದಗಿರದು ತಗಿಡ ಜಂ ತಜಂ ತಜಂ ತಗಜಂ ತರಿತಜಂ ತರಿತಜಂ ತರಿತ
ನಾದ್ರದಿ 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 ನನ ತಿಲ್ಲಿ ಲನ ತಿಲ್ಲ ನಾದ್ರದಿ 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 ಸೊಗಸೊಲೂರ ಹೊಯಲು ಕೋರಿನಿ ದರ್ಜೆ ಸೊಗಸುಲೂರ ಹೊಯಲು ಕೋರಿನಿ ದರ್ಜೆ ನಿಧಿ ನೀರ ಕ್ಷೀರ ನ್ಯಾಯ ಮೈ ಮೈ ಮರನ್ ಸಕಲ ಚರಾಚರ ಮೆಲ್ಲ ಪುಳಗಿ ಪ್ರಿಯನಿ ಹಾಯನಿ ಪಿಂಚು ಚಿರುರವಡಿನಿ ಮುರಳಿ ಮಾಧುರಿ ಪ್ರಿಯನಿ ಹಾಯನಿ ಪಿಂಚು ಚಿರುರವಡಿನಿ ಮುರಳಿ ಮಾಧುರಿ ನೀತನ ತದಿಗಿಡಗು ದಡಿಡ ಜಂ 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 ತರಿತ ಜಂ ತರಿತ ನದ್ರದಿ ದನ ದೀತನ ತದಿಗಿಡ ಜಂ ತಗಿಡ ಜಂ 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 ತರಿತ ಜಂ ತರಿತ ಜಂ ತರಿತ ನದ್ರದಿ ತನನ ತಿಲಿಲನ ತಿಲ್ಲಾನ ನದ್ರದಿ 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 ತನನ ತಿಲಿಲನ ತಿಲ್ಲಾನ ಧೀಂ ಧೀಂ ನದ್ರದಿ 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 ತನನ ತಿಲಿಲನ ತಿಲ್ಲಾನ ಧೀಂ ಧೀಂ ನದ್ರದಿ 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 ನಾದ್ರದಿ 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 ಅರತಿ ಬೆಳಗುಣ ಬಾರಿಸಕಿ ಮರ ಜನಕ್ಕೆ ಉಡು ರಾಜಮುಖಿ ಅರತಿ ಬೆಳಗುಣ ಬಾರಿಸಕಿ ಮರ ಜನಕ್ಕೆ ಉಡು ರಾಜಮುಖಿ ಉದಯ ಕಾಲದೊಳೆದು ಮೊಸರನ್ನ ಕಡಿವಾಗ ಉದಯ ಕಾಲದೊಳೆದು ಮೊಸರನ್ನ ಕಡಿವಾಗ ಅದ್ಭುತ ಲೀಲೆಗಳ ತೋರುತ್ತಲಿ ಉದಯ ಕಾಲದೊಳೆದು ಮೊಸರನ್ನ ಕಡಿವಾಗ ಅದ್ಭುತ ಲೀಲೆಗಳ ತೋರುತ್ತಲಿ ಚೋರದ ನದಿ ಬಂದು ಕರುವಿನ ಹಾಲ್ ಕುಡಿದ ನಂದನ ಕಂದ ಮುಕುಂದನಿಗೆ ಚೋರದ ನದಿ ಬಂದು ಕರುವಿನ ಹಾಲ್ ಕುಡಿದ ನಂದನ ಕಂದ ಮುಕುಂದನಿಗೆ ಆರತಿ ಬೆಳಗುಣ ಬಾರಿಸಗಿ ಮರ ಜನಕ್ಕೆ ಉಡು ರಾಜಮುಖಿ ಬೆಳದಿಂಗಳಲ್ಲಿ ಕೃಷ್ಣ ಕೊಳಲೂದುತ್ತಲಿ ನಳಿನಾಕ್ಷಿಯರ ಮನ ಸೆಳೆಯುತ್ತಲಿ ಬೆಳದಿಂಗಳಲ್ಲಿ ಕೃಷ್ಣ ಕೊಳಲೂದುತ್ತಲಿ ನಳಿನಾಕ್ಷಿಯರ ಮನ ಸೆಳೆಯುತ್ತಲಿ ಎಲೆ ತುಳಸಿಯ ವನ ಮಾಲೆಯು ಕೊರಡೊಳು ನಲಿಯುತ್ತಲೇ ಕ್ಲೇಶ ಹಳೆಯುತ್ತಲಿ ಎಲೆ ತುಳಸಿಯ ವನ ಮಾಲೆಯು ಕೊರಡೊಳು ನಲಿಯುತ್ತಲೇ ಕ್ಲೇಶ ಹಳೆಯುತ್ತಲಿ ಅರತಿ ಬೆಳಗುಣ ಬಾರಿಸಗಿ ಮರ ಜನಕ್ಕೆ ಉಡು ರಾಜಮುಖಿ ಮರ ಜನಕ್ಕೆ ಉಡು ರಾಜಮುಖಿ ಮಾರ ಜನಕ್ಕೆ ಉಡು ರಾಜಮುಖಿ ಶ್ರೀಮತಿ ವಾಣಿ ವೆಂಕಟಕೃಷ್ಣ ಭಟ್ ಬೈಂಕ್ರೋಡು ಮತ್ತು ಶ್ರೀಮತಿ ವೀಣಾ ರಾಮಕೃಷ್ಣ ಭಟ್ ಅಂಜರ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಾಡಿದಂತಹ ಎಲ್ಲ ಶಾಸ್ತ್ರೀಯ ಸಂಗೀತದ ಕಲಾವಿದರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಕಲಾವಿದರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಆಗಿರುವಂತಹ
ಇವರಿಗೆ ಶ್ರೀಮತಿ ಜಯಲಕ್ಷ್ಮಿ ಮತ್ತು ಶ್ರೀ ಶಂಕರನಾರಾಯಣ ಉಪಾಧ್ಯಾಯ ಇವರುಗಳು ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಶಾಸ್ತ್ರೀಯ ಸಂಗೀತದ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಪ್ರಾಯೋಜಕರು ಆಗಿರುವಂತಹ ಶ್ರೀಮತಿ ಜಯಲಕ್ಷ್ಮಿ ಮತ್ತು ಶ್ರೀ ಶಂಕರನಾರಾಯಣ ಉಪಾಧ್ಯಾಯ ಇವರಿಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಬಡಗನ್ನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸಂತೋಷ್ ಆಳ್ವ ಗಿರಿಮನೆ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ ಸರ್. ಶಾಸ್ತ್ರೀಯ ಸಂಗೀತವನ್ನು ಹಾಡಿದಂತಹ ಎಲ್ಲ ಕಲಾವಿದರಿಗೂ ಇದರ ಪ್ರಾಯೋಜಕರಿಗೂ ಕೂಡ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಈ ವೇದಿಕೆಯಲ್ಲಿ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಈ ಮಾತಿನಂತೆ ಹಲವಾರು ಭಜನಾ ಸಂಘಗಳನ್ನು ಕಟ್ಟಿ ಬೆಳೆಸಿ ತಮ್ಮ ಬದುಕಿನಲ್ಲಿ ಭಜನಾ ಸಾಹಿತ್ಯವನ್ನು ರಚಿಸಿ ಹಾಡುತ್ತಾ ಹಾಡಿಸುತ್ತಾ ಎಲ್ಲರನ್ನ ಪ್ರೋತ್ಸಾಹಿಸುವಂತಹ ಹಾಗೂ ದಾಸ ಸಂಕೀರ್ತನೆಕಾರ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀರಾಮಕೃಷ್ಣ ಕಾಟುಗುಕ್ಕೆ ಮತ್ತು ಬಳಗದವರಿಂದ ಭಕ್ತಿ ರಸಮಂಜರಿ ದಾಸ ಈಶಾ ಭಕ್ತಿಭಾವ ಜಾನಪದ ತತ್ವಗೀತೆಗಳ ಸಂಗಮ ಈ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಎಲ್ಲ ಭಗವದ್ಭಕ್ತರು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಭಕ್ತಿ ರಸಮಂಜರಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಶ್ರೀ ಸುಬ್ರಾಯ ದೇವಾಲಯದಲ್ಲಿ ಇದ್ದಂತಹ ವ್ಯಕ್ತಿ. ಇದು ಕೇರಳದ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಶ್ರೀ ತಿರುಮಲ ದೇವಸ್ಥಾನಕ್ಕೆ ಆಹ್ವಾನಿತ ಗಾಯಕರಾಗಿ ಶ್ರೀ ಧರ್ಮಸ್ಥಳ ಭಜನಾ ಕಮ್ಮಟದ ಭಜನಾ ತರಬೇತಿ ನೀಡುವಂತಹ ಸಂಪನ್ಮೂಲ ವ್ಯಕ್ತಿಯೂ ಆಗಿರುವಂತಹ ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಇವರಿಂದ ಇದೀಗ ಭಕ್ತಿ ರಸಮಂಜರಿ ಕಾರ್ಯಕ್ರಮ.
ಭಕ್ತಿ ರಸಮಂಜರಿ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ. ದಾಸನಾಗು ವಿಶೇಷನಾಗು ಎಂಬ ನುಡಿಯಿಂದ ಪ್ರೇರಿತರಾಗಿ ಗಡಿನಾಡು ಕರಾವಳಿ ಪ್ರದೇಶಗಳ ನಾನಾ ಊರುಗಳ ಮನೆ ಮಠ ಮಂದಿರಗಳ 150ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ದಾಸ ಸಂಕೀರ್ತನಾ ಯಾತ್ರೆಯ ಅಭಿಯಾನವನ್ನು ನಡೆಸಿ ಸಾಂಪ್ರದಾಯಿಕ ಭಜನೆ ಹಾಗೂ ಹರಿದಾಸ ಸಾಹಿತ್ಯವನ್ನು ಪ್ರಚುರಪಡಿಸಿ ಯಶಸ್ವಿಯಾಗಿದ್ದಾರೆ. ಈ ಅಭಿಯಾನವನ್ನು ಸತತವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಯೋಜನೆಯನ್ನು ಕಾಸರಗೋಡು ಜಿಲ್ಲೆಯ 10ನೇ ಕನ್ನಡ ಶಾಲೆಗಳಲ್ಲಿ 600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಭಜನಾ ತರಬೇತಿ ನೀಡುವ ಮೂಲಕ ಮನೆ ಮನಕ್ಕೆ ಹರಿಭಜನಾ ಸಾಹಿತ್ಯ ಸಂಸ್ಕೃತಿಯನ್ನು ಬಿತ್ತರಿಸುವಂತಹ ಕಾರ್ಯವನ್ನು ತೊಡಗಿಸಿಕೊಂಡಿದ್ದಾರೆ. ಇದೀಗ ದಾಸ ಸಂಕೀರ್ತನಾಕಾರ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಮತ್ತು ಬಳಗದವರಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಕೀರ್ತಿಶೇಷ ರಮಾ ಟಿ ಭಂಡಾರಿ ಮತ್ತು ಕ್ಯಾಪ್ಟನ್ ಡಾಕ್ಟರ್ ಕೆ.ಟಿ. ಭಂಡಾರಿ ಪೇರಾಲ್ ಈ ವೇದಿಕೆಯಲ್ಲಿ ನಿಮ್ಮ ಮುಂದೆ. ಭಗವದ್ಭಕ್ತರೇ, ಇದುವರೆಗೆ ಆರ್ಲಪದವು ಬಳಗದವರಿಂದ ಶಾಸ್ತ್ರೀಯ ಸಂಗೀತವನ್ನು ಆಲಿಸಿದ್ದೇವೆ. ಇನ್ನು ಮುಂದೆ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಮ್ಮ ಈ ವೇದಿಕೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಇವರು ನಡೆಸಿಕೊಡುತ್ತಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮದ ನಡೆಯುವ ಜಾಗದ ಎದುರುಗಡೆ ಬಂದು ಕುಳಿತು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ದಾಸ ಸಂಕೀರ್ತನಕಾರ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀಯುತ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಇವರು ಭಾಗವಹಿಸಲಿದ್ದಾರೆ. ಅವರು ಮತ್ತು ಅವರ ತಂಡದವರು ಭಕ್ತಿ ರಸಮಂಜರಿ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಕೀರ್ತಿಶೇಷ ರಮಾ ಟಿ ಭಂಡಾರಿ ಮತ್ತು ಕ್ಯಾಪ್ಟನ್ ಡಾಕ್ಟರ್ ಕೆ.ಟಿ. ಭಂಡಾರಿ ಪೇರಾಲ್ ಈ ವೇದಿಕೆಯಲ್ಲಿ ನಡೆಸಿಕೊಡಲಿದ್ದಾರೆ. ಇವರಿಗೆ ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿ ಹಾಗೆಯೇ ಪಡುಮಲೆ ಗ್ರಾಮದ ಭಕ್ತ ಸಮೂಹದಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಇದರ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರುಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಭಗವದ್ಭಕ್ತರೇ, ನಾಳಿನ ದಿನ ಧಾರ್ಮಿಕ ಸಭಾ ಕಾರ್ಯಕ್ರಮವು ಸರಿಯಾಗಿ ಸಂಜೆ 5 ಗಂಟೆಗೆ ಶುರುವಾಗಲಿದ್ದು, ಆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮನ್ನು ಆಶೀರ್ವದಿಸಲಿದ್ದಾರೆ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಒಡಿಯೂರು, ಶ್ರೀ ಗುರುದೇವದತ್ತ ಸಂಸ್ಥಾನಂ, ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ, ಹಾಗೆಯೇ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ಕ್ಷೇತ್ರ ಕನ್ಯಾಡಿ. ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ ಶ್ರೀ ಬಲರಾಜ್ ಶೆಟ್ಟಿ ನಿಟ್ಟೆಗುತ್ತು ಪೇರಾಲು. ಇವರು ಧಾರ್ಮಿಕ ಉಪನ್ಯಾಸವನ್ನು ನೀಡಲಿದ್ದಾರೆ ಶ್ರೀಮತಿ ಹರಿಣಿ ಪುತ್ತೂರಾಯ. ಪ್ರಾಂಶುಪಾಲರು
ನೆಹರು ಸ್ಮಾರಕ ಪದವಿ ಪೂರ್ವ ವಿದ್ಯಾಲಯ ಸುಳ್ಯ. ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಪೂಂಜಾ, ಶಾಸಕರು ಬೆಳ್ತಂಗಡಿ, ಇವರು ಭಾಗವಹಿಸಲಿದ್ದಾರೆ. ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಕೆ ಶ್ರೀಮತಿ ಅವರು ಭಾಗವಹಿಸಲಿದ್ದಾರೆ. ಶ್ರೀ ಕೆ ಸುಬ್ಬಣ್ಣರೈ, ನಿವೃತ್ತ ಮುಖ್ಯ ಗುರುಗಳು, ಮೇಗಿನ ಮನೆ. ಶ್ರೀ ಸಂತೋಷ್ ಆಳ್ವ, ಉಪಾಧ್ಯಕ್ಷರು, ಬಡಗನ್ನೂರು ಗ್ರಾಮ ಪಂಚಾಯತ್ತು. ಶ್ರೀ ಗುರುವಚನ್ ಭಂಡಾರಿ, ಪೇರಾಲು. ಶ್ರೀ ಉದಯ್ ಕುಮಾರ್ ಪದಡ್ಕ, ಅಧ್ಯಕ್ಷರು, ಪದಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ. ಶ್ರೀ ವಸಂತ ಕೆ, ಸದಸ್ಯರು, ಬಡಗನ್ನೂರು ಗ್ರಾಮ ಪಂಚಾಯತ್. ಶ್ರೀಮತಿ ಹೇಮಾವತಿ ಮುಂಡೋಳೆ, ಸದಸ್ಯರು, ಬಡಗನ್ನೂರು ಗ್ರಾಮ ಪಂಚಾಯತ್ತು. ಈ ಕಾರ್ಯಕ್ರಮಕ್ಕೂ ತಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪಟ್ಟಿ ಈ ರೀತಿಯಾಗಿದೆ. ಪೂರ್ವನ್ನ ಗಂಟೆ 11ರಿಂದ 12:30 ಭಗವದ್ಗೀತೆಯಲ್ಲಿ ಆಧ್ಯಾತ್ಮ. ಭಗವದ್ಗೀತೆಯಲ್ಲಿ ಆಧ್ಯಾತ್ಮವೆಂಬ ವಿಶೇಷ ಕಾರ್ಯಕ್ರಮವನ್ನು ಶ್ರೀ ಅನಂತ ಗಣಪತಿ ಭಟ್, ನಿವೃತ್ತ ಅಧ್ಯಾಪಕರು, ಇವರು ಪ್ರವಚಿಸಲಿದ್ದಾರೆ. ಅದೇ ರೀತಿ ಮಧ್ಯಾಹ್ನ 12:30ರಿಂದ 1:30 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪಡುಮಲೆ, ಇಲ್ಲಿಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿರುವುದು. ತದನಂತರ 1:30ರಿಂದ 3 ಗಂಟೆಯವರೆಗೆ ಪಠ್ಯ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ವೈಭವ. ಸಂಜೆ 7:30ಕ್ಕೆ ಶ್ರೀ ಯೋಗೀಶ್ ಶರ್ಮಾ ಬಳ್ಳಪದವು, ವೀಣಾ ವಾದಿನಿ ಮತ್ತು ತಂಡದವರಿಂದ ಗಾನ ಮಾಧುರಿ. ಈ ಕಾರ್ಯಕ್ರಮವನ್ನು ಶ್ರೀಮತಿ ಮತ್ತು ಶ್ರೀ ಕೆ ಸುಬ್ಬಣ್ಣರೈ, ನಿವೃತ್ತ ಮುಖ್ಯ ಗುರುಗಳು, ಮೇಗಿನ ಮನೆ, ಇವರು ಪ್ರಾಯೋಜಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದಾಸ ಸಂಕೀರ್ತನ ಕಾರ್ಯಕ್ರಮ ಗಾನಾಮೃತ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಮತ್ತು ಬಳಗದವರಿಂದ. ಈ ಕಾರ್ಯಕ್ರಮದಲ್ಲಿ ಹಾಡು ಗಾಯಕರುಗಳಾಗಿ ಶ್ರೀ ವಿ ಗಿರಿ ಮಂಗಳೂರು, ಶ್ರೀ ಕಿಶೋರ್ ಪೆರ್ಲಾ, ಕುಮಾರಿ ಸುವಿನ್ಯಾ ಆಚಾರ್ಯ ಮಂಗಳೂರು, ಶ್ರೀ ಗಿರೀಶ್ ಪೆರ್ಲಾ. ಸಂಗೀತಗಾರರಾಗಿ ಶ್ರೀ ಅಶ್ವಿನ್ ಪುತ್ತೂರು, ಶ್ರೀ ಸಚಿನ್ ಪುತ್ತೂರು ಮತ್ತು ಶ್ರೀ ಸಂತೋಷ್ ವಿಟ್ಲ, ಇವರೆಲ್ಲರೂ ಭಾಗವಹಿಸಲಿದ್ದಾರೆ. ಗುರುವಾರದಂದು ಶ್ರೀದೇವರ ಪ್ರತಿಷ್ಠೆ ಕಾರ್ಯವು ನಡೆಯಲಿರುವುದು. ಮಧ್ಯಾಹ್ನ ಗಂಟೆ 1:04ರಿಂದ 3:15 ಮಿಥುನ ಲಗ್ನ ಸುಮುಹೂರ್ತದಲ್ಲಿ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ ಪ್ರತಿಷ್ಠೆಯು ನಡೆಯಲಿರುವುದು. ಈ ಕಾರ್ಯಕ್ರಮಕ್ಕೂ ತಾವುಗಳೆಲ್ಲರೂ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ.
ಹಲ್ ಶ್ರೀ ಕ್ಷೇತ್ರ ಪಡುಮಲೆ ಶ್ರೀ ಕುವೆಶಾಸ್ತಾರ ವಿಷ್ಣುಮೂರ್ತಿ ದೇವರ ಪುನರ್ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾದಿಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಕೀರ್ತಿಶೇಷ ರಮ ಟಿ ಭಂಡಾರಿ ಮತ್ತು ಕ್ಯಾಪ್ಟನ್ ಡಾಕ್ಟರ್ ಕೆ ಟಿ ಭಂಡಾರಿ ಪೇರಲ್ ವೇದಿಕೆಯಲ್ಲಿ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಕೊನೆಯ ಕಾರ್ಯಕ್ರಮವಾಗಿ ಭಕ್ತಿ ರಸಮಂಜರಿ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಮತ್ತು ಬಳಗದವರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಹಾಗೂ ಕಲಾಭಿಮಾನಿಗಳಾದ ತಾವುಗಳೆಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸೀನರಾಗಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. Hello, tis.
ಒಂಜಿ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡಪೆರಗೊಂಡು ಈ ಕಾರ್ಯಕ್ರಮನ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀ ರಾಮಕೃಷ್ಣ ಕಾಟಕುಕ್ಕೆ ಬಕ್ಕ ಕೂಟತಕಲು ನಮ್ಮೆದುರುಡು ಭಕ್ತಿ ರಸಮಂಜರಿ ಕಾರ್ಯಕ್ರಮನ ನಡಪಾದು ಕೊರಿರೋಲೇರೆ. ಈ ಕಾರ್ಯಕ್ರಮದ ಪ್ರಾಯೋಜಕತ್ವನ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಮುಕ್ಲು ಮಲ್ತೊಂದುಲೇರೆ. ದಯಮಲ್ದೆ ದೂರೊಡಿತಿನ ಮಾತ ಭಗವದ್ಭಕ್ತಿರ್ಲ ಕಲಾಭಿಮಾನಿಲು ದಯಮಲ್ದೆ ಕೀರ್ತಿಶೇಷ ರಮಾ ಟಿ ಭಂಡಾರಿ ಬಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಭಂಡಾರಿ ಪೇರಾಲ್ ಈ ವೇದಿಕೆದ ದುಂಬಪ್ಪ ಬತ್ತದೆ ಆಸೀನರ ಅವಡು ಬಂದೆ ನಿಗ್ಲೆಡ ಭಿನ್ನಾಯ್ತ ಮಲ್ತೋದಲ್ಲ. ಬಂಧುಲೆ ನಾಗನಡೆ ಬಲಿಪಬಾಯಿ ಸರ್ಪಮಂಡೆ ಪಂಚವರ್ಣದ ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನಮ್ಮ ತುಳುವ ನಾಡೆ. ಸಾರ ಸಾರ ದೈವ ದೇವರ ನೆಲೆವಂತಿ ನಮ್ಮ ಈ ಅಪ್ಪೆ ಮಣ್ಣೆ ಪರ್ಮಲಿತ ಜನಮಂದಿರನ ಕಾಡಕ್ಕೆ ಪುಲ ಬಕ್ಕ ತುಳಸಿ ಮಾಲೆಗೆ ಒಲಿದೆ ಬಿಸುದನ ತಾನಿ ಪೆತ್ತ ಪಿಲಿತ ಹೊರಟು ಈ ಪರ್ಮಲಿತ ಮಣ್ಣೆಡ ಉದಿಯ ಬೆಂದಿನ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರೇ ಲೋಕಡೊರ್ಮೆಲ ಪುಗರ್ತೆ ಪಡೆದ ಪರ್ಮಲಿತ ಮಣ್ಣಿಗೆ ಕೀರ್ತಿ ಕನತಿನ ಅಮರ ಬೊಳ್ಳಿಲು ಕೋಟಿ ಚೆನ್ನೈರೇ ಅಕುಲಿನ ಅಪ್ಪೆ ದೇಯಿ ಬೈದಿತಿ ಕೆತ್ತಿದ ಒರಡು ಉದಿಯ ಬೆಂದಿನ ಮದಕದ ಕೆರೆ ಪನ್ಪಿ ಪುಣ್ಯ ಜಾಗೆ ನಮ್ಮಿ ಪಡುಮಲೆ ಅಪ್ಪೆ ರಾಜರಾಜೇಶ್ವರಿ ಮದಕದ ಕೆರೆಡೆ ನೆಲೆವಂತದು ನಂಬಿ ಭಕ್ತಿರಣಿ ಇಂಬು ಕೊರದು ಕಾಪುನ ನೆಲೆ ಅಂಚನೆ ಕುಂಬ್ಳೆ ಮೂಜಿ ಸಾವಿರ ಸೀಮೆಡೆ ಆದಿ ಪರ್ಮಲೆ ಅಂತ್ಯ ಪುತ್ಯ ಪನ್ಪಿ ದೈವದ ನುಡಿ ಕಟ್ಟಿದ ಲೆಕ್ಕನೆ ಈರ್ವೆರು ಉಳ್ಳಾಕ್ಲ ಆದಿನೆಲೆ ಶ್ರೀ ಕ್ಷೇತ್ರ ಪಡುಮಲೆ ಸುಮಾರು 30 ಜಾಸ್ತಿದ ಐತಿಹಾಸಿಕ ಜಾಗೆಲೊಪ್ಪುನ ತುಳುವ ನಾಡದ ಸಾಂಸ್ಕೃತಿಕ ಬಕ್ಕ ಮೂಲ ಕಟ್ಟೆಗಟ್ಲೆಗೆ ಒತ್ತು ಕೊರನ ಧರ್ಮದ ಸತ್ಯದ ಮಣ್ಣೆ ಈ ನಮ್ಮ ಪಡುಮಲೆ. ಇಂಚಿತ್ತಿನ ಈ ಧರ್ಮದ ಮಣ್ಣೆಡೆ ನೆಲೆವಂತಿನ ಶ್ರೀಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರಿಗೆ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಏಲ್ಯ ಪೊರ್ತು ಬಂದುಳೆ. ಬ್ರಹ್ಮಕಲಶೋತ್ಸವದ 4ನೇ ದಿನದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಪೊರ್ತುಡು ನಮವುಲ್ಲ ಬತ್ತಿ ಮಾತ ಭಿನ್ನೆರೆಲ್ಲ ಅರ್ತಿ ಪಿರ್ತಿಡೆ ಮೋಕೆಡೆ ಎದುಕೊಂದುಲ್ಲ ನನ್ನ ಕೆಲವೇ ಪೊರ್ತುಡು ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡಪೆರಗೊಂಡು ಕೀರ್ತಿಶೇಷ ರಾಧಾಕೃಷ್ಣ ರೈ ಪೇರಾಲ್ ಸಭಾಂಗಣಡೆ ಕೀರ್ತಿಶೇಷ ರಮಾ ಟಿ ಭಂಡಾರಿ ಬಕ್ಕ ಕ್ಯಾಪ್ಟನ್ ಡಾಕ್ಟರ್ KT ಭಂಡಾರಿ ಪೇರಾಲ್ ಈ ವೇದಿಕೆಡೆ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಪುಗರ್ತೆದ ನಮ್ಮ ತುಳುವ ನಾಡದ ಶ್ರೀ ರಾಮಕೃಷ್ಣ ಕಾಟಕುಕ್ಕೆ ಬಕ್ಕ ಕೂಟ ತಕಲಿಡ್ದೆ ಭಕ್ತಿ ರಸಮಂಜರಿ ಕಾರ್ಯಕ್ರಮ. ಮೂಜೂರೆ ಬಾರಿ ಗಮ್ಮದಡೆ ಗೌಜಿಡು ಉಲ್ಲ ನಮ್ಮ ಆರಾಧ್ಯ ದೈವ ನಮ್ಮ ಉಲ್ಲಯೇ ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರನ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪೊರ್ತುಡು ನಮ ಉಲ್ಲ ಈ ಪೊರ್ತುಗು ಅವೇತೋ ವರ್ಷದ ಪಿರವುಡು ಈ ದೇವಸ್ಥಾನ ಉರಿಪೆರಬೋಡಾತೆ ಬಂಗಮತ್ತಿನ ಒಂಜಾತೆ ಪುದರಲು ನಮಕ್ ನೆನಪು ಬರ್ಪುಣ ಬಂದುಳೆ ಶ್ರೀಯುತ ರಾಧಾಕೃಷ್ಣ ರಾಯ್ ಪೇರಾಲು ಅಂಚನೆ CC ಆಳ್ವ ಚಂದುಕೊಡ್ಲು ಶ್ರೀಪತಿ ಭಟ್ ಅಂಚನೆ ಶ್ರೀಯುತ ಬಾಲಕೃಷ್ಣ ರೈ ಕುದುಕಾಡಿ ದಯಾನಂದ ನಾಯಕ್ ಶ್ರೀಯುತ ನಿತ್ಯಾನಂದ ನಾಯಕ್ ಮೇಕ್ಲಿನ ಮಾತ ಮರಪೆರ ಸಾಧ್ಯನೇ ಇಜ್ಜಿ ಬಂದುಳೆ ಈ ದೇವಸ್ಥಾನದ ಏಳಿಗೆಗಾತೆ ಅವಿರತ ಶ್ರಮ ಮಲ್ತ ಬಂಗಬತ್ತತೆ ಈ ದೇವಸ್ಥಾನನೇ ಉರಿತೊಂದು ಈಡಮುಟ್ಟ ಕನದಿತ್ತೇರೆ
ಇತ್ತೆದಾದ ಪೊರ್ತುಗು ನಮ್ಮ ಇಡೀ ಊರುದಕ್ಕಲು ಮಾತ ಒಟ್ಟು ಸೇರಿದೆ ಶ್ರೀಯುತ ಶ್ರೀನಿವಾಸ್ ಭಟ್ ಚಂದುಕೂಡ್ಲು ಬಕ್ಕ ಶ್ರೀಯುತ ಮನೋಜ್ ರಾಯ್ ಪೇರಾಲು ಮುಕ್ಲಿನ ಮುಂದಾಳು ಒತ್ತಡೆ ಪರ್ಮಲೆ ಮೂಜೂರುದ ಮಾತ ಗ್ರಾಮಸ್ಥರ್ನ ಪ್ರತಿಯೊರಿಲ ಕೈ ಸೇರಿದು ಇನಿತಾತ್ ಪೊರ್ತುಗು ಶ್ರೀ ಕುವೆ ಶಾಸ್ತಾರ ವಿಷ್ಣುಮೂರ್ತಿ ದೇವರ್ನ ಒಂಜಿ ಪೊರ್ಲ ಕಂಟದ ದೇವಲ್ಯ ನಮ್ಮ ಮಣ್ಣೆಡಲಕ್ಕುದಂತು ಬಂದುಳೆ. ನನ್ನ ಕೆಲವೇ ಪುರ್ತುಡು ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಡಪೆರೊಂಡು ದೂರುಡಿತಿನ ಮಾತ ಭಕ್ತಾಭಿಮಾನಿಲುಳ ಕಲಾಭಿಮಾನಿಲುಳ ದಯಮಲ್ದೆ ಚಾವಡಿದ ದುಂಬಪ್ಪ ಬತ್ತೆ ನಿಕ್ಲೆಗಾದೆ ಸೀಟದ ವ್ಯವಸ್ಥೆ ಮಲ್ತದೀತ ಬತ್ತದೆ ಕುಲ್ಲುಡು ಪಂದೆ ನಿಕ್ಲೆಡ ವಿನಮ್ರವತೆ ವಿನಂತಿ ಮಂತೊಂದುಲ್ಲ ಬಂದುಳೆ.
ಹಲೋ ಬಂಧುಗಳೇ, ನನ್ನ ದುಂಬು ಭಕ್ತಿ ರಸಮಂಜರಿ ಕಾರ್ಯಕ್ರಮ. ಈ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಪ್ರಾಯೋಜಕತ್ವ ಮಲ್ತೊಂದುಲ್ಲೆರೆ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ ಅಂಚನೆ. ಈ ಭಕ್ತಿ ರಸಮಂಜರಿ ಕಾರ್ಯಕ್ರಮನ ನಡಪಾದುಕೊರೊಂದುಲ್ಲೆರೆ ಶ್ರೀಯುತ ರಾಮಕೃಷ್ಣ ಕಾಟುಕೊಕ್ಕೆ ಬಕ ಕೂಟದಕಲೆ. ಶ್ರೀಯುತ ರಾಮಕೃಷ್ಣ ಕಾಟುಕೊಕ್ಕೆ ಬಕ ಕೂಟದಕಲೆಗೆ ಬ್ರಹ್ಮಕಲಶೋತ್ಸವ ಸಮಿತಿ, ಜೀರ್ಣೋದ್ಧಾರ ಸಮಿತಿ, ವ್ಯವಸ್ಥಾಪನಾ ಸಮಿತಿ ಪ್ರಾಯೋಜಕರೇ ಅಂಚನೆ. ಈ ಪರ್ಮಲೆ ಊರ್ದ ಪ್ರತಿಯೊರಿಯನ ಪರವಾದೆ ಹೃತ್ಪೂರ್ವಕವಾದೆ ಉಡಲದಿಂಜಿದೆ ಮೋಕೆದ ಸೊಲ್ಮೇನೆ ಸಂದಾಯಿತ ಮಲ್ತೊಂದು ನಿಕ್ಲೆನೆ ಎದುಕೊಂದುಲ್ಲ ಬಂದುಳೆ. ಅವೇ ಲೆಕ್ಕನೆ ಈ ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸೇನ ಶ್ರೀ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆದ ಅಧ್ಯಕ್ಷರೇ ಬಕ್ಕ ಸರ್ವ ಸದಸ್ಯರೆಲ್ಲ ಮೋಕೆಡೆ ಎದುಕೊಂದುಲ್ಲ. ಮಾತ ಸೇರ್ದಿನ ಕಲಾಭಿಮಾನಿಲು ದಯಮಲ್ದೆ ಜೋರಾದ ತಾಟಿ ಬಿಟ್ಟು ರಾಮಕೃಷ್ಣ ಕಾಟುಕಕ್ಕೆ ಬಕ್ಕ ತಂಡದ ಕ್ಲೆಗೆ ಕಾರ್ಯಕ್ರಮ ಮುಂದುವರ್ಪೆರ ಅನುಮಂತು ಕೊರಡು ಬಂದೆ ನಿಕ್ಲೆಡ ಭಿನ್ನಾಯ್ತೊಂದುಲ್ಲ. Test, check. Testing, test, check, hello, check, test. Check. Check, test, check. Check. Test. ಶ್ರೀ ಗುರುಭ್ಯೋ ನಮಃ. ಸಭಾಂಗಣದ ಮುಂದೆ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿ ಕಲಾಭಿಮಾನಿ ಬಂಧುಗಳಿಗೆ ರಾಮಕೃಷ್ಣ ಕಾಟ್ಕುಕ್ಕೆ ತಂಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಪಡುಮಲೆಯ ಈ ಬ್ರಹ್ಮಕಲಶದ ಶುಭ ಸಂದರ್ಭದಲ್ಲಿ ಈ ಸಾಂಸ್ಕೃತಿಕ ವೇದಿಕೆಯಲ್ಲಿ ಈ ದಿನ ನಮ್ಮ ತಂಡದ ಭಕ್ತಿ ಭಾವ ಲಹರಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸುವುದಕ್ಕೆ ಅತ್ಯಂತ ಸಂತೋಷ ಪಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ವಿಘ್ನ ವಿನಾಶಕನ ಸ್ತುತಿಯೊಂದಿಗೆ ಪ್ರಾರಂಭಿಸುವುದಕ್ಕಾಗಿ ನಮ್ಮ ತಂಡದ ನಾಯಕರು, ದಾಸ ಸಾಹಿತ್ಯ ಪ್ರಚಾರಕರು, ಭಜನಾ ಸಂಘಟಕರು, ಗಡಿನಾಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಆಕಾಶವಾಣಿ ಕಲಾವಿದರು, ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಆಸ್ಥಾನ ಕಲಾವಿದರು, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬಹಳಷ್ಟು ಉದ್ದ ಇದೆ. ತಿರುಪತಿ ವೆಂಕಟರಮಣ, ಕಣ್ಣಿನೊಳಗೆ ನೋಡು, ಹುಟ್ಟಿದೇಳು ದಿವಸದಲ್ಲಿ ಜಯ ಜಯ ಕೃಷ್ಣ, ಹೀಗೆ ಅನೇಕ ಅದ್ಭುತ ಗೀತೆಗಳನ್ನ ನಾಡಿಗೆ ಕೊಟ್ಟಂತಹ ಹೆಮ್ಮೆಯ ಕಲಾವಿದ, ಸಹೃದಯಿ ಕಲಾವಿದ ಶ್ರೀಯುತ ರಾಮಕೃಷ್ಣ ಕಾಟ್ಕುಕ್ಕೆ ಇವರು ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ.
ಮಾನಸದ ಗಣನಾಥ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿ ಪ್ರೇರಿಸುವಳು ಪಾರ್ವತೀ ದೇವಿಯು ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ಹರಿಭಕುತಿದಾಯಕಳು ಭಾರತೀ ದೇವಿಯು ಯುಕ್ತಿ ಶಾಸ್ತ್ರಗಳಲ್ಲಿ ವನಜ ಸಂಭವನರ ಶ್ರೀ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನ ಚಿತ್ತದಲ್ಲಿ ಆನಂದ ಸುಖವನೀವಳು ರಮಾ ಭಕ್ತ ಜನರೊಡೆಯ ನಮ್ಮ ಪುರಂದರ ವಿಠಲ ಸತತ ಇವರಲ್ಲಿ ನಿಂತು ಕೃಪೆಯ ನಡೆಸುವನು ಕೃಪೆಯ ನಡೆಸುವನು ಕೃಪೆಯ ನಡೆಸುವನು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೇ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಮಂದಮತಿಯನ್ನು ಬಿಡಿಸಿ ಶುದ್ಧ ಜ್ಞಾನವನಿತು ಇಂದ್ರೇಶನ ಪಾದ ಕೊಂದಿರದಿ ಮಂದಮತಿಯನ್ನು ಬಿಡಿಸಿ ಶುದ್ಧ ಜ್ಞಾನವನಿತು ಇಂದಿರೇಶನ ಪಾದ ಕೊಂದಿರದಿ ಸುಂದರನೇ ನಿನ್ನ ಪದ ಕೊಂದೆನುವೆನು ಸುಂದರನೇ ನಿನ್ನ ಪದ ಕೊಂದೆನುವೆನು ಸಂದೇಹ ಮಾಡದಲೇ ಇಂದು ಕರುಣಿಯುವುದು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು
ಮಹಿಮೆ ಪದದಲ್ಲಿ ಹೇಳುವೆ ಶೋಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ಶೋಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ಮಧ್ವವಲ್ಲಭ ನಮ್ಮ ಕೃಷ್ಣ ಗರಿಯನೇ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ತ್ರಿಜಗವಂದನಾದ ದೇವದೇವನೇ ಶರಣು ತ್ರಿಜಗವಂದನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೇ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೇ ಶರಣು ವಂದಿಪೇ ಶರಣು ವಂದಿಪೇ ಶರಣು ವಂದಿಪೇ ಶರಣು ವಂದಿಪೇ ಶರಣು. ಧನ್ಯವಾದ. ಕಾರ್ಯಕ್ರಮಕ್ಕೆ ಒಂದು ಉತ್ಕೃಷ್ಟವಾದಂತಹ ಚಾಲನೆಯನ್ನು ನೀಡಿದಂತಹ ನಮ್ಮ ತಂಡದ ನಾಯಕರು ರಾಮಕೃಷ್ಣ ಕಾಟ್ಕುಕ್ಕೆ ಅವರಿಗೆ ವಂದಿಸ್ತಾ ವಿಷ್ಣುಮೂರ್ತಿ ದೇವರ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ವೇದಿಕೆಯಿಂದ ರಾಮಕೃಷ್ಣ ಕಾಟ್ಕುಕ್ಕೆ ತಂಡದ ನಮ್ಮ ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದ್ದೇವೆ. ಜಗನ್ಮಾತೆಯನ್ನ ಸ್ತುತಿಸುವಂತ ಒಂದು ನಮ್ಮ ಮಣ್ಣಿನ ಭಾಷೆ ತುಳುವಿನಲ್ಲಿ ಇರುವಂತಹ ಒಂದು ಸಾಹಿತ್ಯ ಪ್ರಸಿದ್ಧವಾದಂತಹ ಗೀತೆಯನ್ನ ಹಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರಸಿದ್ಧ ಕಲಾವಿದೆ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಕುಮಾರಿ ವಿಜಯಶ್ರೀ ಭಟ್ ಮುಳಿಯ. नमस्तेस्तु महामाये श्रीपीठे सरपूजिते शङ्खचक्रगदाहस्ते महालक्ष्मी नमोस्तुते अम्मा
ಧನ್ಯವಾದಗಳು ವಿಜಯಶ್ರೀ ಭಟ್ ಮುಳಿಯ ಇವರಿಗೆ. ಇಂಥ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೀಬೇಕು ಅಂತ ಇದ್ರೆ ಬರೀ ನಾವುಗಳು ಕಲಾವಿದರಿದ್ರೆ ಸಾಕಾಗೋದಿಲ್ಲ. ಕಲಾ ಪೋಷಕರು ಬಹಳ ಮುಖ್ಯ. ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಪ್ರಾಯೋಜನೆ ಮಾಡ್ತಾ ಇರುವಂತಹ ಅಥವಾ ಪ್ರಾಯೋಜಿಸ್ತಾ ಇರುವಂತಹ ಸರ್ವಶಕ್ತಿ ಭಜನಾ ಮಂಡಳಿ ಪಡುಮಲೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ನಮ್ಮ ತಂಡದ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಅವರನ್ನ ನೆನಪಿಸ್ತಾ ಕಾರ್ಯಕ್ರಮದ ಮುಂದಕ್ಕೆ ಕಾನನವಾಸ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿಯನ್ನ ಸ್ತುತಿಸುವಂತಹ ಒಂದು ಸುಂದರವಾದಂತಹ ಗೀತೆ ಪದ್ಮಶ್ರೀ ಯೇಸುದಾಸ್ ಅವರ ಕಂಠದಲ್ಲಿ ಮೂಡಿಬದ್ದು ಪ್ರಸಿದ್ಧವಾದಂತಹ ಒಂದು ಗೀತೆಯನ್ನು ಇವತ್ತು ಹಾಡುವಂತಹ ಕಲಾವಿದ, ಗಡಿನಾಡಿನ ಹೆಮ್ಮೆಯ ಕಲಾವಿದ, ಕಳೆದ 2.5 ದಶಕಗಳಿಂದ ನಾಡಿನಾದ್ಯಂತ ಸಹಸ್ರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಜನಮೆಚ್ಚುಗೆಯನ್ನು ಗಳಿಸಿದಂತಹ ಗಾಯಕ, ನಮ್ಮ ಹತ್ತಿರದ ಊರಿನ ಗಾಯಕ ಶ್ರೀಯುತ ಕಿಶೋರ್ ಪೆರ್ಲಾ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ. ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ, ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ. ಶಾಪ ಮೋಕ್ಷವ ಪಡೆಯಲು ನಾವು ಶಬರಿ ಪೀಠಕ್ಕೆ ಬರಬೇಕು. ಸ್ವಾಮಿ ಶರಣ ಸಾವಿರ ಗಾವುದ ನಡೆದರು ಸರಿಯೇ ಪೀಠವ ಸುತ್ತಿಯೇ ನಿಲ್ಲಬೇಕು. ಸ್ವಾಮಿ ಶರಣ ಶಾಪ ಮೋಕ್ಷವ ಪಡೆಯಲು ನಾವು ಶಬರಿ ಪೀಠಕ್ಕೆ ಬರಬೇಕು. ಸಾವಿರ ಗಾವುದ ನಡೆದರು ಸರಿಯೇ ಪೀಠವ ಸುತ್ತಿಯೇ ನಿಲ್ಲಬೇಕು. ಹತ್ತುವುದನ್ನೇ ಸ್ಮರಿಸುತ್ತ ನಿನ್ನ ಅದುವೇ ನಮ್ಮ ಕಾರ್ಯವಪ್ಪ ಸ್ವಾಮಿ ದಿಂದಗತೋ ದಿಂದಗ
ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ ನೀಲಿ ಮಲೆಯಲ್ಲಿ ತಂದಾನ ತಂದಾನ ಉದಯಾದ್ರವಾದರೆ ತಂದಾನ ತಂದಾನ ನೀಲಿ ಮಲೆಯಲ್ಲಿ ಉದಯಾದ್ರವಾದರೆ ತೆಗೆಯ ಬರುವುದು ಕರಿಮಲೆಗೆ ಅಯ್ಯನಿಗೆ ಶರಣು ಅಯ್ಯನಿಗೆ ಶರಣು ಸ್ವಾಮಿಯಪ್ಪ ಶರಣಮಪ್ಪ ಪಂಚವಾಸನೆ ಶರಣಮಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಪಂದಳ ವಾಸನೆ ಶರಣಮಪ್ಪ ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ ನೀನೇ ಇರುವ ಶ್ರೀಮಲೆಗೆ ನಾವೆಂದು ಬರುವುದು ಮಲೆಗೆ. ವಂದನೆಗಳು. ಈ ಕಾರ್ಯಕ್ರಮದ ಟೈಟಲ್ನಲ್ಲಿ ದಾಸ ಮತ್ತೆ ದೇಶ, ದಾಸ ಅಲ್ಲಿದ್ದಾರೆ, ದೇಶ ಇಲ್ಲಿದ್ದಾರೆ. ಕಿಶೋರ್ ಪೆರ್ಲ ಅವರು ದೇಶಭಕ್ತಿ ಗೀತೆಗೆ ವಿಶೇಷವಾಗಿ ಹೆಸರಾಂತ ಗಾಯಕರು. ನಮ್ಮ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದೆ ಕೂಡ ಹಾಡಿ ಜನಮೆಚ್ಚುಗೆಯನ್ನ ಪಡೆದಂತವರುವ ಅದ್ಭುತ ಗಾಯಕ ನಮ್ಮ ತಂಡದಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ ನಾವು ಬಹಳಷ್ಟು ಹೆಮ್ಮೆಯನ್ನ ಪಡ್ತಾ ಇದ್ದೇವೆ. ಪಡುಮಲೆತ ಈ ಮಣ್ಣಡು ಎಂಕ್ಲು ಕಾರ್ಯಕ್ರಮ ಮನ್ಪುನಗ ಒಂಜಿ ಪದನ ಬುಂಡ ಅವು ಸಮಾಪುಜಿ ಕೋಟಿ ಚೆನ್ನೈರ್ನ ಪುಟ್ಟದಿನ ಈ ಊರುಡು ಅಕ್ಲಿಗೆ ಸಂಬಂಧಪಟ್ಟ ಒಂಜಿ ಪದನ ಪಾಡನಂಚಿನ ಪ್ರಯತ್ನ ಕೆಮ್ಮಲೆತ ಬ್ರಹ್ಮ. ಈ ಪೂಜೆ ಕರೀದು ചെയ്ത ಎಂಕ್ಲು ಪೊತ್ತು ತತ್ತದು ಬೈದ ಕೋಟಿ ಚೆನ್ನಯೇ ಸತ್ಯುಡು ನಡತಿ ಬಾಲೆನು ಪಂದಾಂಡ ದರ್ಶನ ಕೊಲ್ಲ ಓ ಬ್ರಹ್ಮ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ ಕಪ್ಪು ಕಳೆದು ಕೊಲ್ಲು ಕೊಲ್ಲ ಕುಲ ದೈವೋ ಬ್ರಹ್ಮ ಓ ಕುಲ ದೈವೋ ಬ್ರಹ್ಮ. ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ. ದರ್ಶನ ಕೊಲ್ಲ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವೋ ಬ್ರಹ್ಮ. ಅತ್ತೆ ಪಂಡಿನ ಪರಕೆ
ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಸತ್ಯುಡು ನಡತಿ ಬಾಲೆಲು ಬಂದಾಂಡ ಕೋಟಿ ಚೆನ್ನಯೇ ಸತ್ಯುಡು ನಡತಿ ಬಾಲೆಲು ಬಂದಾಂಡ ದರ್ಶನ ಕೊಲ್ಲಾಮೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ಕವು ಕಲೆದು ಕೊಲ್ವರು ಕೊಲ್ಲ ಕುಲದೈವೋ ಬ್ರಹ್ಮ ಕುಲದೈವೋ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವೋ ಬ್ರಹ್ಮ ವಂದನೆಗಳು. ನಮ್ಮ ರಾಮಕೃಷ್ಣ ಕಾಟ್ಕೊಕ್ಕೆ ತಂಡ ಸುಮಾರು 2 ದಶಕಗಳಿಂದ ಈ ರೀತಿಯ ಕಾರ್ಯಕ್ರಮವನ್ನ ಕರಾವಳಿ ಕರ್ನಾಟಕದಾದ್ಯಂತ ಕೇರಳದ ಗಡಿನಾಡಿನ ಭಾಗಗಳು ಸೇರಿದಂತೆ ಇಡೀ ದೇಶದ ಅನೇಕ ಪ್ರಮುಖ ಭಾಗಗಳಲ್ಲಿ ನಮಗೆ ನೆನಪಿದೆ. ಮುಂಬೈಯಲ್ಲಿ ಸುಮಾರು ನಿರಂತರವಾಗಿ 8-9 ವರ್ಷಗಳ ಕಾಲ ಸುಮಾರು 8-10 ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಮ್ಮ ತಂಡ ಕೊಡ್ತಾ ಇತ್ತು. ಈ ರೀತಿಯ ಕಾರ್ಯಕ್ರಮಗಳನ್ನ ರಾಮಕೃಷ್ಣ ಕಾಟ್ಕೊಕ್ಕೆ ಅವರು ದಾಸ ಸಾಹಿತ್ಯದ ಪ್ರಚಾರಕ್ಕಾಗಿ ಮತ್ತು ಭಜನೆಯ ಪುನರುತ್ಥಾನಕ್ಕಾಗಿ, ಭಜನೆಯ ಸಂಘಟನೆಗಾಗಿ ಒಂದು 3-4 ವರ್ಷ ಈ ರೀತಿಯ ಕಾರ್ಯಕ್ರಮಗಳಿಂದ ವಿರಾಮವನ್ನ ತೆಕ್ಕೊಂಡು ಭಜನಾ ಸಂಘಟನೆಗೆ ಹೆಚ್ಚು ಒತ್ತು ನೀಡಿದ ಕಾರಣ ಈ ರೀತಿಯ ಕಾರ್ಯಕ್ರಮಗಳು ನಡೆದಿರಲಿಲ್ಲ. ಇದೀಗ ಮತ್ತೆ ನಮ್ಮ ತಂಡ ಪೂರ್ಣ ಪ್ರಮಾಣದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಸಿದ್ಧವಾಗಿದೆ ಅಂತ ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮುಂದೆ ತಿಳಿಸಲಿಕ್ಕೆ ಹರ್ಷ ಪಡ್ತಾ, ಕಾರ್ಯಕ್ರಮದ ಮುಂದಿನ ಗೀತೆಗಾಗಿ ಶ್ರೀಯುತ ರಾಮಕೃಷ್ಣ ಕಾಟ್ಕೊಕ್ಕೆ ಅವರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಮತ್ತೊಂದು ಪ್ರಸಿದ್ಧವಾದಂತಹ ಗೀತೆ, ಜಯ ಜಯ ಕೃಷ್ಣ ಮುಕುಂದ ಮುರಾರಿ. Monitor वाले टेस्ट चेक 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 टेस्ट हल 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 जय कृष्ण मुकुंद मुरारी जय 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 कृष्ण मुकुंद मुरारी जय 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 कृष्ण जय 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 मुकुंद जय 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 मुरारी जय 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 कृष्ण मुकुंद मुरारी जय जय कृष्ण मुकुंद मुरारे जय 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 कृष्ण मुरारे जय 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 मुकुंद
ಕರುಣಾ ಸಾಗರ ಕಮಲನಾಯಕ ಕರುಣಾ ಸಾಗರ ಕಮಲನಾಯಕ ಕನಕಾಂಬರ ಧಾರೆ ಗೋಪಾಲ ಕನಕಾಂಬರ ಧಾರೆ ಗೋಪಾಲ ಜೈ 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 ಕೃಷ್ಣ ಕಾಳಿಯ ಮರ್ದನ ಕಂಸನ ಛೇದನ ಕಾಳಿಯ ಮರ್ದನ ಕಂಸನ ಛೇದನ ಕುವಲಯ ದಳನಯನ ಗೋಪಾಲ ಕುವಲಯ ದಳನಯನ ಗೋಪಾಲ ಜೈ 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 ಕೃಷ್ಣ
ಈ ರೀತಿಯ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು ಅಂತ ಇದ್ರೆ ನಾವು ಗಾಯಕರು ಅಥವಾ ಮುಂದೆ ನಿಂತು ಮಾತಾಡೋರಿಗಿಂತ ಹೆಚ್ಚು ಇದರಲ್ಲಿ ಕೆಲಸ ಮಾಡುವವರು ಅಥವಾ ಇದರಲ್ಲಿ ಪ್ರಭಾವ ಬೀರುವವರು ಹಿನ್ನೆಲೆ ವಾದಕರು, ನಮ್ಮ ತಂಡದ ಪ್ರಬುದ್ಧ ಹಿನ್ನೆಲೆ ವಾದಕರನ್ನ ಪರಿಚಯಿಸುವಂತ ಸಮಯ. ಕೊಳಲು ವಾದನದಲ್ಲಿ ನಾಡಿನ ಹೆಮ್ಮೆಯ ಕಲಾವಿದ ಶ್ರೀ ಸಂತೋಷ್ ವಿಟ್ಲ ಅವರು ನಮ್ಮ ಜೊತೆಗಿದ್ದಾರೆ. ಕೀಬೋರ್ಡಿನಲ್ಲಿ ಕರಾವಳಿ ಕರ್ನಾಟಕದ ಹೆಸರಾಂತ ಕಲಾವಿದ ಶ್ರೀಯುತ ಅಶ್ವಿನ್ ಪುತ್ತೂರು. ರಿದಮ್ ಪ್ಯಾಡ್ ನಲ್ಲಿ ಬಹುಶಃ ಇವರು ಎಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಅನಿವಾರ್ಯದ ಕಲಾವಿದರು. ಮೊದಲ ಆಯ್ಕೆ ಇವರೇ ಆಗಿರ್ತಾರೆ, ಶ್ರೀಯುತ ಸಚಿನ್ ಪುತ್ತೂರು. ನಮ್ಮ ಸಮೀಪದ ಊರಿನವರು, ಪೆರ್ಲದವರು. ಬಹುಶಃ ನಮಗೆ ಎಲ್ಲರಿಗೂ ಪರಿಚಯ ಇದೆ. ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಅನೇಕ ಸಹಸ್ರಾರು ಕಾರ್ಯಕ್ರಮಗಳನ್ನ ನೀಡಿ ರಂಜಿಸಿದವರು. ಕಿಶೋರ್ ಪೆರ್ಲಾ ಅವರ ಸಹೋದರ ಶ್ರೀಯುತ ಗಿರೀಶ್ ಪೆರ್ಲಾ ಇವರು ತಬಲಾದಲ್ಲಿ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಇವರು ಕೂಡ ಸಹೋದರರೇ, ಅಶ್ವಿನ್ ತಮ್ಮ, ಸಚಿನ್ ಅಣ್ಣ. ಹಾಗೆ ಇವರೆಲ್ಲರ ಸಹಕಾರದೊಂದಿಗೆ ಉತ್ತಮ ಧ್ವನಿವರ್ಧಕದ ವ್ಯವಸ್ಥೆಯ ಬೆಂಬಲದೊಂದಿಗೆ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಒಂದು ತೆಲುಗು ಭಾಷೆಯ ಸುಂದರವಾದಂತಹ ಗೀತೆಯ ಜೊತೆಗೆ ಕುಮಾರಿ ವಿಜಯಶ್ರೀ ಮುಳಿಯ. ब्रह्ममुखटे पर ब्रह्ममुखटे पर ब्रह्ममुखटे पर ब्रह्ममुखटे तंदनारायि तंदनारापुर तंदनारा भड़ तंदनारा भड़ तंदनारा भड़ तंदनारा